Om
अभी यही डला क्या? हर हर महिषासुरमर्दिनी ಗೋವಿಂದ ಮಹಾಗಣಪತಿಯವರ ಅರವಿಂದಕ್ಕೆ ಗೋವಿಂದನಿಗೆ ಗೋವಿಂದ ಮುಖ್ಯ ಪ್ರಾಣದೇವರ ಅರವಿಂದಕ್ಕೆ ಗೋವಿಂದನಿಗೆ ಗೋವಿಂದ ಸದಾಶಿವ ಮಹಾಗಣಪತಿಯವರ ಅರವಿಂದಕ್ಕೆ ಗೋವಿಂದನಿಗೆ ಗೋವಿಂದ ದುರ್ಗಾ ಪರಮೇಶ್ವರಿ ಅಮ್ಮನವರ ಅರವಿಂದಕ್ಕೆ ಗೋವಿಂದನಿಗೆ ಗೋವಿಂದ. हुआ
ಶ್ರೀದೇವರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಶ್ರೀಮನ್ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗ್ರಾಮದೊಡೆಯ ಶ್ರೀ ಸದಾಶಿವರುದ್ರ ದೇವರು ಹಾಗೂ ಸಪರಿವಾರ ಶ್ರೀಮನ್ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಕೃಷ್ಣಾಪುರ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ರಮಣ ಗೋವಿಂದಾನಿ ಗೋವಿಂದ ಗಂಧೊಂದು ಪಾಡೋಣ ಅನ್ನೇನೆ ಬನ್ನಿ నీకు దొరకలే నీకులే నీకు ఆయన ముక్కులు దొరకలే భజన దొరకలే బలి బలి దుంబల్ 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 ಭಜನೆ ಕಲ್ಲಿಂದಪ್ಪೆ ಉಳ್ಳಾಗಿನ ಪರಮ ಸೇವೆ ಭಜನೆ ಸೇವೆಯನ್ನು ಪರ್ಲೂಡ ಮಾಡ್ಕೊಂಬರ್ತೇನೆ ಗುರುಮಠದ ಕೃಷ್ಣ ಮಠದಲ್ಲ ಒಂದು ಪ್ರಾತಿನಿಧಿಕ ಪರಂಪರೆಯೆಲ್ಲ ತೋಜಾಗಬೇಡಿ ಅನಾಥ ಕಾಲ ನಿಖಿಲ್ಲ ದೇವರನ್ನ ಸೇವಾ ಮಲ್ಪನ ಯೋಗ ಭಾಗ್ಯ ಸೌಭಾಗ್ಯ
ನಿಖಿಲ ಗಾವರ ನಿಖಿಲ ಕುಟುಂಬದ ಗಾವರ ಇಂಚನೆ ಸಿದ್ಧಾಂತ ಪೋಯಿನಲ್ಪ ಬಚ್ಚಿನ ಕಾಲ ಇಂಚಿನ ನಿಖಿಲ ಮುಖಾಂತರ ಸಂಸ್ಕೃತ ಸಂಸ್ಕಾರಿ ಸಮಾಜ la 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 la
Shobha
ಚಿಕ್ಕ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮನವರು ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನ ಭೂತಗಣಾದಿ ಸೇವಿತಂ ಪತಿತ ಜಂಬೋ ಬಲಸಾರವಸ್ತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಮಹಾವಿಘ್ನೇಶ್ವರ ಪಾದ ಪಂಕಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಸದಾಶಿವ ಶ್ರೀ ಮಹಾಗಣಪತಿ ದೇವರು ಮತ್ತು ಸದಾಶಿವ ಶ್ರೀ ಮಹಾಗಣಪತಿ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರಿಗೂ ಮತ್ತು ಸಕಲ ದೇವದೇವರಿಗೂ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಕೊಡೆತ್ತೂರು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಮತ್ತು ಸನತ್ ಕುಮಾರ್ ಶೆಟ್ಟಿ ಅವರು ಅರ್ತಿಗಾರರು ಕುಶಲಗಾರರು ಮೋಜಿಗಾರರು ನಮ್ಮ ಮೇಲೆ ಪ್ರೀತಿ ಕೊಟ್ಟಿರುವ ಪಟ್ಟೇಶ ಚಕ್ರವು ಕೈಯಲ್ಲಿ ಧರಿಸುತ್ತ ಬಿಂಕದ ಗೋಪಾಲ
तारे कोले तूने पारो अकला कमाही यद दुलाला माधव मधुसूदन वारो तोंदरा दिला दे दिला दिला दे तोंदरा दिला दे दिला दिला दे तो तोंदरा दिला दे दिला दे ಮಾತನಾಡಲು ಸೇರದೆ ನಾಗೆ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಾಗೆ
ಅಂಬಿಕಾ ಸುತ ವಿಘ್ನರಾಜ ಪಿರಿದು ಸಂತುತಿಸಿ ಅಂಬುಜಾಸನ ವಾಣಿಯರ ಪಾದ ಪೂಜೆಗೆ ಪಡಮಡುತ್ತ ವರ್ಣಿಪನೆ ಕಥಾಮೃತವ ನೀವೊಂದು ಮಾತು ಕೇಳಿದ್ದೀರಾ? ಮರದ ತುದಿಯಲ್ಲಿ ಚಿಗುರು ಹುಟ್ಟಿತು, ಬೆರಳ ತುದಿಯಲ್ಲಿ ಉಗುರು ಹುಟ್ಟಿತು. ನನ್ನ ಅಪ್ಪನಿಗೆ ನನ್ನ ಅಮ್ಮ ಹುಟ್ಟಿದರು, ನನ್ನ ಅಮ್ಮನಿಗೆ ನನ್ನ ಅಜ್ಜ ಹುಟ್ಟಿದರು, ನನ್ನ ಅಜ್ಜನಿಗೆ ನಾನು ಹುಟ್ಟಿದೆ. ಆಚೆ ಈಚೆ ಆಯ್ತಾ? ಎಂತ ಕರ್ಮ ಮರೆಯರೆ. ಈಗ ಮರದ ತುದಿಯಲ್ಲಿ ಚಿಗುರು ಹುಟ್ಟಿತು, ಸರಿಯಾ? ಅದು ಸರಿ. ಬೆರಳ ತುದಿಯಲ್ಲಿ ಉಗುರು ಹುಟ್ಟಿದ್ದು ಸರಿಯಾ? ಮತ್ತೆ ಯಾವುದು ಸರಿಯಲ್ಲ? ಅಜ್ಜರ ಹೊಟ್ಟೆ ಸರಿ. ಇದಲ್ಲ. ನನ್ನ ಅಪ್ಪನಿಗೆ ನನ್ನ ಅಜ್ಜ ಹುಟ್ಟಿದ್ರು, ಮತ್ತೆ ನಿಮಗೆ ಹುಟ್ಟಿದ್ದ? ಎಂತ ಅವಸ್ಥೆ ಮಾರರೆ, ನನಗೆ ಬರುದಿಲ್ಲ ಸರಿಯಾದ ಕರ್ಮ. ಅಜ್ಜನಿಂದ ಅಪ್ಪ ಹುಟ್ಟಿದ್ದು. ನನ್ನ ಅಪ್ಪನಿಗೆ ನನ್ನ ಅಜ್ಜನಿಗೆ ನನ್ನ ಅಪ್ಪ ಹುಟ್ಟಿದ್ರು, ಸರಿಯಾ? ನಾನು ಸರಿಯೇ ಹೇಳ್ತೇನೆ, ನಿಮಗೆ ಸರಿ ಇಲ್ಲ ಅಷ್ಟೇ. ಈಗ ನನ್ನ ಅಜ್ಜನಿಗೆ ನನ್ನ ಅಪ್ಪ ಹುಟ್ಟಿದರು, ನನ್ನ ಅಪ್ಪನಿಗೆ ನನ್ನ ಅಮ್ಮ ಹುಟ್ಟಿದರು, ಸರಿಯಾ? ಸರಿ ಹಾಕೊಳ್ಳಿ. ನನ್ನ ಅಪ್ಪನಿಗೆ ನನ್ನ ಅಮ್ಮ ಹುಟ್ಟಿದ್ದು, ಸರಿಯಾ? ಇದು ನನಗೆ ಗೋವಿಂದ ಹೇಳಿ ಹೋಗುದು. ಅದು ಇಲ್ಲಿಗೆ ಬರುವಾಗ ನನಗೆ ಮರೆತು ಹೋಗುದು ಮಾರಾಯ. ಕರ್ಮ, ಬೇಸರ ಮಾಡಬೇಡಿ ಆಯ್ತಾ? ನೀವು ಸರಿ ಮಾಡಿ ಆಯ್ತಾ? ಅದು ಯಾಕೆ ನಾನು ಹಾಗೆ ಹೇಳಿದ್ದು ಗೊತ್ತುಂಟಾ? ಈಗ ಈ ಭೂಮಿಯ ಮೇಲೆ ಒಬ್ಬರಿಗೆ ಒಬ್ಬರು ಒಂದಕ್ಕೆ ಒಂದು ಎಲ್ಲ ಹುಟ್ಟುತ್ತದಲ್ಲ, ಹಾಗೆ ನಮ್ಮಲ್ಲಿ ಒಬ್ಬ ನಮ್ಮ ಕೃಷ್ಣಯ್ಯ ಹುಟ್ಟಿಕೊಂಡದ್ದು ಮಾರ್ಯಾರೆ. ಕೃಷ್ಣಯ್ಯ ಹುಟ್ಟಿದ ನಂತರ ಉಂಟಲ್ಲ, ಇಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತುಂಟ ನಿಮಗೆ? ಎಷ್ಟೋ ಸಮಯ ಕರು ಹಾಕದ ಎಷ್ಟೋ ದನಗಳು ಇದ್ದವು. ನಮ್ಮ ಕೃಷ್ಣಯ್ಯ ಹುಟ್ಟಿದ್ದು ಮಾರ್ಯಾರೆ. ಎಂತ ಜಬ್ಬು ದನಗಳು ಸಹ ಕರು ಹಾಕಿದ್ವು. ಅಷ್ಟೇ ಅಲ್ಲ,
ಇಲ್ಲಿ ಮಕ್ಕಳನ್ನು ಹೆರದ ಎಷ್ಟೋ ಹೆಂಗಸರಿದ್ದರು. ನಮ್ಮ ಕೃಷ್ಣಯ್ಯ ಹುಟ್ಟಿದ್ದು ಎಷ್ಟೆಷ್ಟು ಮುದುಕಿಯರು ಸಹ ಒಮ್ಮೆಲೆ 4 ಹೆತ್ತರು ಮಾರಾಯರೆ. ಅಷ್ಟೇ ಅಲ್ಲ, ಒಂದು ತೋಟಕ್ಕೂ ಹಾಲು ಕೊಡದ ಎಷ್ಟೋ ದನಗಳಿದ್ದವು. ನಮ್ಮ ಕೃಷ್ಣಯ್ಯ ಹುಟ್ಟಿದ್ದು ಕೊಡ ಹಾಲು ಕೊಡ್ಲಿಕ್ಕೆ ಆರಂಭ ಮಾಡಿದ್ವು, ಗೊತ್ತುಂಟಾ? ಇದೆಲ್ಲ ಏಕೆ ಆಯ್ತು? ಕೃಷ್ಣನ ಪಾವೋಡೆ ಅದು. ಎಂಥದ್ದು? ಪಾವಾಡ. ಅದು ಅವನ ಮಹಿಮೆಯಿಂದ ಎಲ್ಲ ಆಯ್ತು. ಯಾಕೆ ಹಾಗೆ ಆಯ್ತು? ಈಗ ನೀವು ಹುಟ್ಲಿಲ್ವಾ? ಯಾವ ಹೆಂಗಸಾದ್ರೂ ಮಕ್ಕಳನ್ನು ಹೆತ್ತಿದಾರಾ? ಯಾಕೆ? ಅದು ನಿಮ್ಮಿಂದ ಆಗ್ಲಿಲ್ಲ. ಈಗ ನಾನು ಹುಟ್ಲಿಲ್ವಾ? ಯಾವ ದನಗಳಾದರೂ ಕರು ಹಾಕಿದ್ವಾ? ಯಾಕೆ ಹಾಕ್ಲಿಲ್ಲ? ಅದು ನನ್ನಿಂದ ಆಗಲಿಲ್ಲ. ನಾವು ಕೃಷ್ಣಯ್ಯನ ಹಾಗೆ ಅಲ್ಲ, ಕೃಷ್ಣಯ್ಯ ಮಹಾತ್ಮ, ಹಾಗಾಗಿ ಹಾಗೆ ಆಯ್ತು. ಗೊತ್ತಾಯ್ತಲ್ಲ? ಇದು ಹೇಳಿದ ಹಾಗೆ ಕೃಷ್ಣಯ್ಯ ನಿಮ್ಮ ಹಾಗೆ ಹುಟ್ಟಿದವಲ್ಲ, ಅವನ ಅಮಾವಾಸ್ಯೆಗೆ ಹುಟ್ಟಿದವ. ಅಮಾವಾಸ್ಯೆ ಅಲ್ವಾ? ಅದು ಎಂತದ ಹೇಳ್ತಾರಲ್ಲ, ಮನುಷ್ಯನಾಗಿ ಹುಟ್ಟಿದವ ಅಲ್ಲ, ಅದುವೇ ಅಮಾನುಷವಾಗಿ ಹುಟ್ಟಿದವ. ಹಾಗಾಗಿ ಹೀಗೆಲ್ಲ ಆಯ್ತು. ಆದರೆ ಎಲ್ಲರಿಗೂ ಎಲ್ಲದಕ್ಕೂ ಒಳ್ಳೇದು ಮಾರ್ರೆ. ನನಗೊಂದು ಯಾಕೆ ಹೀಗೆ ಮಾಡ್ತಾನೆ ಗೊತ್ತಿಲ್ಲ ಕೃಷ್ಣಯ್ಯ. ಮೋಸ ಮಾಡುದು ಮಾರ್ರೆ, ಒಂದು ಜಾತಿ ಕರ್ಮ. ನಾವೆಲ್ಲ ಅವನನ್ನು ನಂಬುದು. ನೀನೇ ದೇವರು ಕೃಷ್ಣಯ್ಯ, ನೀವು ಹೇಳಿದ ಹಾಗೆ ನಾನು ಕೇಳ್ತೇನೆ ಅಂತ ಹೇಳುದು. ಈಗ ನೋಡಿ, ನಾವೆಲ್ಲ ದನಮೇಯಿಸೋರಲ್ವಾ? ನಿನ್ನೆ ಈಗ ಸಂಜೆ ಹೊತ್ತಿಗೆ ನಾವು ದನಗಳನ್ನು ಹಟ್ಟಿಗೆ ಕಟ್ಟಿ ನಮ್ಮ ಮನೆಗೆ ಹೋಗುವಾಗ ಕೃಷ್ಣಯ್ಯ ಹೇಳಿದ್ದಾನೆ, ನಾಳೆ ಪ್ರತಿಯೊಬ್ಬರು ಅರಳಿಗಟ್ಟೆಗೆ ಬರಬೇಕು. ಮೊದಲು ಬಂದವರು ಅಲ್ಲಿ ಒಬ್ಬರನ್ನೊಬ್ಬರು ಕಾದು ಕುಳಿತು ಮತ್ತೆ ಎಲ್ಲ ಒಟ್ಟಾಗಿ ಮತ್ತೆ ದನಗಳನ್ನು ಹಟ್ಟಿಕೊಂಡು ನಾವು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದಾನೆ. ನೋಡಿ, ಇಷ್ಟು ಹೊತ್ತಾಯ್ತು ನಾನು ಬಂದು ನಿಮ್ಮಲ್ಲಿ ಮಾತಾಡ್ತಾ. ಹೊತ್ತೆಷ್ಟಾಯ್ತು ಈಗ? ಇದ್ದಾನ ಇವ? ಯಾಕೆ ಹೀಗೆ ಮಾಡುದು? ಹಾಗಾದ್ರೆ ನಾವು ಇವನನ್ನು ನಂಬಿದಕ್ಕೆ ಇವನು ಮೋಸ ಮಾಡುದಾ? ಇವತ್ತು ನನಗೆ ಸಿಟ್ಟು ಬಂದಿದೆ. ಬರ್ಲಿ ಕೃಷ್ಣಯ್ಯ, ನಾನು ಅವನ ಸಹವಾಸವನ್ನು ಬಿಟ್ಟು ಬಿಡ್ತೇನೆ. ಆದರೆ ಒಮ್ಮೆಲೆ ಸಿಟ್ಟು ಮಾಡುದು ಸರಿಯಲ್ಲ ಅಲ್ಲ. 3 ಸಲ ಕರಿತೇನೆ. 3 ಸಲ ಕರೆದಾಗ ಬಂದ ಬಾರದಿದ್ರೆ ಮತ್ತೆ ಸಿಕ್ತೆ ಅವನಲ್ಲಿ. ನೋಡುವ. ಕೃಷ್ಣಯ್ಯ, ಏಕೋ 1 ಹೋಯ್ತು, ಇನ್ನು 2 ಉಳಿದುದು. ಓ ಕೃಷ್ಣಯ್ಯ, ನೋಡು 2 ಹೋಯ್ತು, ಇನ್ನು 1 ಇರೋದು ಬಾಕಿ. ಅದು ಹೋದರೆ ಹೋಯ್ತು, ನಮ್ಮ ಸಹವಾಸ ಸ್ನೇಹಾಚಾರ ಹಾಳಾಗುತ್ತದೆ. ಓ ಕೃಷ್ಣಯ್ಯ. ವಿಜಯ, ಏನಾಯ್ತಾ ನಿನ್ಗೆ? ವಿಜಯ್, ಏನಾಯ್ತಾ? ಬಾ, ನಾನು ಬಂದದ್ದು ಕೃಷ್ಣ. ಹೌದು, ಏನಾಯ್ತು ನಿನ್ಗೆ? ಹೆದರಿಕೆ ಆಯ್ತಾ? ಹೆದರಿಕೆ ಆಗಲಿಲ್ಲ. ಮತ್ತೆ ಧೈರ್ಯ ಕಡಿಮೆ ಆಯ್ತಾ? ಧೈರ್ಯ ಕಡಿಮೆ ಆಗಲಿಲ್ಲ. ಮತ್ತೆ ಏನಾಯ್ತು ನಿನ್ಗೆ? ಅದು ಹಿಂದಿನಿಂದ ನನ್ನ ಕಣ್ಣಿಗೆ ಕೈ ಹಿಡಿದಾಗ ನಾನು ಯಾರೋ ಏನೋ ಅಂತ ಗೇನೋ ಮಾಡಿದ್ದು ಮಾರೆಯ. ಗೇನ ಮಾಡುದಲ್ವಾ, ಆಲೋಚನೆ ಮಾಡುವುದು. ಆಲೋಚನೆ ಮಾಡಿದ್ದು. ಈಗ ನಾನಂತ ಗೊತ್ತಾಯ್ತು ನಿನ್ಗೆ? ಗೊತ್ತಾಯ್ತು. ಮತ್ತೆ ಅದು ಹೇಗೆ? ಅದು ನನ್ನ ಕಣ್ಣಿಗೆ ನೀನು ಕೈ ಹಿಡಿದೆ ಅಲ್ಲ, ಆಗ ನನ್ನ ಕಣ್ಣು ತಂಪಾಯ್ತು. ಹೌದಾ? ಅದು ನಿನ್ನ ಬೆಣ್ಣೆ ಮೊಸರು ಎಲ್ಲ ತಿಂದ ಕೈ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನದು ಕೈಯ. ಮತ್ತೆ ಕೈ ಅಲ್ವಾ? ನಿನ್ನದು ಅಮೂತ್ರ ಹಸ್ತ. ಅದು ಅಮೂತ್ರ ಅಲ್ವಾ? ಅಮೃತ ಹಸ್ತ. ಅದುವೇ ಹಾಗೆ. ಅದು ಎಲ್ಲಿಗೆ ಇಟ್ಟರು ಅದು ತಂಪಾಗ್ತದೆ. ಹೌದು ಹೌದು. ಏನು ಏನಾಯ್ತಾ? ಏನಾಯ್ತು ನಿಮಗೆ? ಸಿಟ್ಟು, ಮತ್ತೆ ಕೋಪ. ಮತ್ತೆ ನಾನೇನು ಮಾಡಿದ್ದೇನೆ? ಏನು ಮಾಡ್ಲಿಕ್ಕೆ ಉಂಟು ಇನ್ನು? ಮತ್ತೆ ನನ್ನಲ್ಲಿ ಕೋಪ ಯಾಕೆ? ಈಗ ಸಂಜೆ ನೀನೇ ಹೇಳಿದ್ದು. ನಿನ್ನೆ ಹೋಗುವಾಗ. ನಾಳೆ ಬೆಳಿಗ್ಗೆ ಮೊದಲು ಬಂದವರು ಕಟ್ಟೆಗೆ ಬರಬೇಕು ಅಂತ. ಹೌದು, ಹೇಳಿದ್ದೇನೆ. ನಾನು ಹೇಳಿದ್ದು ಹೇಗೆ? ಅರಳಿ ಕಟ್ಟೆಯ ಬುಡಕ್ಕೆ ಬರಬೇಕು ಅಂತ ಹೇಳಿದ್ದು. ಹೌದು. ಹೌದಾ? ಹೌದು. ನೀನು ಬಂದಿದ್ದೀಯಾ? ಇದು ಕಟ್ಟೆಯ ಕಣ್ಣು ಕಾಣ್ತದ ನಿನಗೆ? ಹೌದು, ಕಟ್ಟೆ. ಮತ್ತೆ ಕಟ್ಟೆಗೆ ನಾನು ಬಂದುದು? ಕಟ್ಟೆಗೆ ಬಂದು ಇಲ್ಲಿ ಬಾ. ಹೇಗೆ ಹೋಗುದು? ಎಲ್ಲಿಗೆ? ನೀನು ಕಟ್ಟೆಗೆ ಬಂದದ್ದು. ಹೌದು, ಕಟ್ಟೆಗೆ. ಹೌದು, ಸರಿ. ಕಟ್ಟೆ, ಇದು ಕಟ್ಟೆ. ಕಟ್ಟೆ ಮೇಲೆ ಮರ ನೋಡಂತೆ. ನಾನು ಹೇಳಿದ್ದು ಅರಳಿ ಕಟ್ಟೆಯ ಬುಡಕ್ಕೆ ಬಾ ಅಂತ. ಇವ ಬಂದದ್ದು ಮಾವಿನ ಕಟ್ಟೆಗೆ. ಯಾರು ತಪ್ಪು ಮಾಡಿದ? ಯಾರು
ನಾನು ಕಟ್ಟೆಯನ್ನೇ ನೋಡಿದ್ದು ಮರ ನೋಡ್ಲೇ ಇಲ್ಲ ಕರ್ಮ. ಅದಕ್ಕೆ ಹೇಳುದು ಮರವನ್ನು ಮೇಲೆ ನೋಡ್ಬೇಕು ಅಂತ. ಅದು ಬಂದು ಕುತ್ಕೊಳ್ಳುದೆಯಾ? ನನಗೆ ಹೆಚ್ಚು ಕಡಿಮೆ ಆಯ್ತು. ಈಗ ಒಂದೆರಡು ಕಟ್ಟೆ ಆದ್ರೆ ನಾವು ನೆನಪಿಟ್ಟುಕೊಳ್ಬಹುದು. ಕಟ್ಟೆಗಳು ಎಷ್ಟಿಲ್ಲ ಮರ, ತುಂಬಾ ಕಟ್ಟೆಗಳು ಉಂಟು. ಈಗ ಮಾವಿನ ಕಟ್ಟೆ, ಅರಳಿ ಕಟ್ಟೆ, ಸುಂಕದ ಕಟ್ಟೆ, ಗೇರು ಕಟ್ಟೆ. ದೇವರೇ, ಗೇರು ಕಟ್ಟೆ ಹೊಡೆದು ಹೋಯ್ತು, ಈಗ ಇಲ್ಲ. ಈಗ ಇಲ್ಲಲ್ಲ. ಇಷ್ಟೆಲ್ಲ ಕಟ್ಟೆಗಳಾಗುವಾಗ ಯಾವ ಕಟ್ಟೆಯನ್ನು ನೆನಪಿಟ್ಟುಕೊಳ್ಳುದು? ನಾನು ಸಂಜೆ ಹೋಗುವಾಗ ಹೇಳಿದ್ದೇನಲ್ಲ ಅರಳಿ ಕಟ್ಟೆಗೆ ಬಾ ಅಂತ. ಅರಳಿ ಕಟ್ಟೆ ಅಂತ ನಾನು ಬಂದದ್ದು ಮಾವಿನ ಕಟ್ಟೆ ಆಯ್ತು ಅಷ್ಟೇ. ಹೌದು, ಬೇಸರ ಮಾಡಬೇಡ ಆಯ್ತಾ. ತಪ್ಪು ಯಾರದು? ನಿನ್ನದು. ತಪ್ಪು ನಿನ್ನದೇ. ತಪ್ಪು ನನ್ನದಲ್ಲ, ನಾನು ತಿಳಿಯದೆ ಮಾಡಿದ್ದು. ಅದು ತಪ್ಪು ಆಯ್ತಾ. ಆಯ್ತು ಕೃಷ್ಣಯ್ಯ. ಇದು ವಿಜಯ, ಏನಾಗಲಿ ನೀನು ಬಂದೇ ಅಲ್ಲ. ಹೌದು. ಇದು ನಮ್ಮ ಉದ್ಯೋಗ ಏನು ಹೇಳು? ದನ ಮೇಯಿಸುವುದು. ದನ ಮೇಯಿಸುವುದು. ಹೌದು ಅಲ್ವಾ? ನಾವು ಈಗ ಗೋಗಳನ್ನು ಮೇಯಿಸುವುದಕ್ಕೆ ಹೋಗುವಂತಹ ಸಮಯದಲ್ಲಿ ಸೂರ್ಯನ ಕಿರಣ ನಮ್ಮ ಮೇಲೆ ಬಿದ್ದಾವಾಗ ನಮಗೆ ಏನಾಗ್ತದೆ? ಬಾಯಾರಿಕೆ ಆಗ್ತದೆ, ಹಸಿವೆ ಆಗ್ತದೆ. ಹಸಿವೆ ಆಗ್ತದೆ. ಹಸಿವೆ ಆದ್ರೆ ಏನ್ ಮಾಡ್ಬೇಕು? ಹಸಿವೆ ಆದ್ರೆ ಊಟ ಮಾಡ್ಬೇಕು, ತಿನ್ಬೇಕು. ಹಾಗೆ ನನ್ನ ಅಮ್ಮನಲ್ಲಿ ಹೋಗಿ ನಾನು ಕೇಳಿದೆ, ಏನುಂಟ ಇದು ಏನೆಲ್ಲ ನನಗೆ ಬೇಕು. ಅದನ್ನ ಅಮ್ಮನಲ್ಲಿ ಕೇಳಿದವಾಗ ತಿಂಡಿ ತಿನಿಸು ಎಂತ ವಿಧ ವಿಧವಾದ ತಿಂಡಿಯನ್ನೆಲ್ಲ ಸಿದ್ಧಪಡಿಸಿದ್ರು ಅಮ್ಮ. ಮತ್ತೇನು? ಆದ್ರೆ ನಿನ್ನ ನೆನಪಿನಲ್ಲಿ ಬರುವಾಗ ನನಗೆ ಅದು ನೆನಪೇ ಇಲ್ಲ ಅಂತ ಅಲ್ಲೇ ಬಿಟ್ಟು ಬಂದದ್ದು. ನಿನಗೆ ನಿನ್ನದೇ ಯೋಚನೆ. ನನ್ನ ನೆನಪಾದ ಕೂಡಲೇ ನಿನಗೆ ತಿಂಡಿ ತಿನಿಸು ನೆನಪಾಗುದಿಲ್ಲ, ಮರೆತೋಗ್ತದೆ. ವಿಜಯ ನನ್ನನ್ನೇ ತಿಂತೀಯ ನೀನು? ಹಾಗಲ್ಲೂ ವಿಜಯ ಯಾವಾಗ ಬರ್ತಾನೆ, ಅರಳಿ ಕಟ್ಟೆಗೆ ಬಂದು ಇರಬಹುದು ಅಂತ ನಾನು ಆಲೋಚನೆ ಮಾಡಿದ್ದಲ್ಲ. ನಿನಗೂ ನನ್ನ ಮೇಲೆ ಅಷ್ಟೊಂದು ಪಿರಿಕಿ ಅಲ್ಲ? ಹೌದು, ಪ್ರೀತಿ. ಹೌದು. ಹಾಗೆ ಅದನ್ನು ಮರೆತು ಬಂದೆ ನಾನು. ಈಗ ಮಧ್ಯಾಹ್ನಕ್ಕೆ ಹಸಿವಾದ್ರೆ ತಿನ್ನುವುದು ಹೇಗೆ? ಏನು? ನಾನು ನಿನ್ನ ಹಾಗೆ ಮತ್ತೆ ನನಗೆ ಎಲ್ಲ ಮರೆತು ಹೋಗಿತ್ತು, ಆದರೆ ತಿನ್ನುವುದಂತೂ ಮರೆತು ಹೋಗ್ತದ ನನಗೆ. ಈಗ ಮಧ್ಯಾಹ್ನಕ್ಕೆ ತಿನ್ಲಿಕ್ಕೆ ಉಂಟಾ? ಮತ್ತೆ ಇಲ್ಲದೆ ಏನೆಲ್ಲ ಉಂಟು ನೋಡ, ತೋರಿಸು. ಏನೆಲ್ಲ ತಂದಿದ್ದೇನೆ ಗೊತ್ತುಂಟ ನಾನು? ಏನೆಲ್ಲ ತಂದಿದ್ದೆ? ಇವತ್ತು ಸಿಕ್ಕಿತ್ತ ನಿನ್ಗೆ? ಸಿಕ್ಕದೆ ಸಿಕ್ಕದ ದಿನ ನಾನು ಬರ್ತೇನೋ ಇಲ್ಲಿಗೆ. ಹೌದಾ? ಅದೆಂತದ್ದು? ಬಾಳೆಹಣ್ಣು. ಬಾಳೆಯ ಹಣ್ಣು. ಆಯ್ತಾ? ಆಮೇಲೆ ಇದೆಂತದ್ದು? ಅದು ಮಂಡಕ್ಕಿ. ಮಂಡಕ್ಕಿ. ಆಮೇಲೆ ಏನು ಉಂಟಾ? ಇಲ್ಲದೆ ಬಿಡ್ತೇನೆ ನಾನು. ಹೌದಾ? ಅವನಿದ್ದಾನಲ್ಲ ನಮ್ಮ ಮೋಹನ, ಅವನು ಇದೆಂತದ್ದು? ಚಕ್ಕುಲಿ. ಚಕ್ಕುಲಿ. ಇದು ನನ್ನ ಕೈಗೆ ಸಿಕ್ಕಲಿ, ನಾನು ಇದನ್ನೆಲ್ಲ ಮುಕ್ಕಲಿ. ಅದು ನೀನೇ ತಿನ್ನು, ನನಗೆ ಬೇಡ. ಆಯ್ತಾ? ಇನ್ನೂ ಉಂಟು. ಇನ್ನುಂಟಾ? ಇಲಿ ಉಂಡೆ ಉಂಟು. ಇಲಿ ಉಂಡೆ. ಇಲಿ ಉಂಡೆ ಅಲ್ವಾ? ಅದು ಎಳ್ಳುಂಡೆ. ನನ್ನ ಜೊತೆಲಿ ಇದು ಸರಿಯಾಗ್ಲಿ. ಎಂತದಿತ್ತು? ಎಳ್ಳುಂಡೆ ಉಂಟು. ಅದಕ್ಕಿಂತ ಇನ್ನೊಂದು ವಿಶೇಷ ಪದಾರ್ಥ ಉಂಟು. ಯಾವುದು? ನನ್ನ ಅಜ್ಜಿ ತಯಾರಿಸಿ ಕೊಟ್ಟದ್ದು. ನಿನ್ನ ಅಜ್ಜಿ ಕೊಟ್ಟದ? ಹೌದಾ? ಏನು ಅದು? ಅವಲಕ್ಕಿ ಮೊಸರು. ಅವಲಕ್ಕಿ ಮೊಸರ ನನಗೆ ತುಂಬಾ ಪ್ರೀತಿ. ಅದಕ್ಕಾಗಿ ನಾನು ಅವಲಕ್ಕಿ ಮೊಸರನ್ನು ಕಲಸಿ ಚೆನ್ನಾಗಿ ಗೋಣಿ ಚೀಲದೊಳಗೆ ತುಂಬಿಕೊಂಡು ಬಂದಿದ್ದೇನೆ. ಗೋಣಿ ಚೀಲದೊಳಗೆ ತುಂಬಿಕೊಂಡೆ. ಗೋಣಿ ಚೀಲದಲ್ಲಿ ತಂದೆಯಾ? ವಿಜಯ, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೇನೆ, ನಾವು ಕುಡಿಯುವ ನೀರು, ನಾವು ಧರಿಸುವಂತಹ ಬಟ್ಟೆ, ನಾವು ತಿನ್ನುವಂತಹ ಆಹಾರ ಇದೆಲ್ಲ ಶುದ್ಧವಾಗಿರ್ಬೇಕು ಅಂತ ಹೇಳಿದಲ್ವಾ? ನೀನು ಹೊಲಸಾದ ಗೋಣಿ ಚೀಲದಲ್ಲಿ ಅವಲಕ್ಕಿ ಮೊಸರನ್ನು ಕಟ್ಟಿ ತಂದಿದ್ಯಲ್ಲ, ಅದನ್ನು ಮನುಷ್ಯರು ತಿನ್ನುವುದ, ಪ್ರಾಣಿಗಳು ತಿನ್ನುವುದು? ಹಾಗೆ ನನಗೆ ಬೇಡ ಅದು. ನಾನು ಮಾತಾಡುವಾಗ ಅರ್ಧಕ್ಕೆ ಬಾಯಿ ಹಾಕಿ ನೀನು ಏನೇನು ಗ್ರಹಿಸುವುದು? ಮತ್ತೆಂತದ್ದು? ಗೋಣಿ ಚೀಲದಲ್ಲೆಲ್ಲ ಹೇಳಿದೆಲ್ಲ ಪೂರ್ತಿ ಆಯ್ತಾ? ಪೂರ್ತಿ ಆಗ್ಲಿಲ್ವಾ? ನನಗೆ ನೀನು ನನಗೆ ಗೊತ್ತಿಲ್ಲ ನೀನು ಏನೆಲ್ಲ ಹೇಳ್ತಿ ಅಂತ. ಅಲ್ಲ, ನನಗೆ ಒಂದು ಆಗಾಗ ನೀನು ಹೇಳ್ತಿ ನಮಗೆ. ನಾವು ಉಸಿರಾಡುವ ಗಾಳಿ, ನಾವು ಮೈಗೆ ಹಾಕುವ ಬಟ್ಟೆ, ನಾವು ತಲೆಗೆ ಹಾಕುವ ಚಪ್ಪಲಿ, ನಾವು ತಲೆಗೆ ಹಾಕುವ ಚಪ್ಪಲಿ ಅಲ್ಲ, ಅದು ಕಾಲಿಗೆ ಹಾಕು. ನಾವು ಹೊಟ್ಟೆಗೆ ತೆಕ್ಕೊಳ್ಳುವ ಎಣ್ಣೆ, ತಲೆಗೆ ಹಾಕುವ ಎಣ್ಣೆ, ಅದು ತಲೆಗೆ ಹಾಕುವ ಎಣ್ಣೆ ಎಲ್ಲ ಸ್ವಚ್ಛ ಬೇಕು ಅಂತ ನನಗೆ ಗೊತ್ತಿಲ್ಲ. ಸ್ವಚ್ಛ ಅಲ್ವಾ? ಸ್ವಚ್ಛ ಇರ್ಬೇಕು ಅಂತ ಹೇಳಿರ್ಬೇಕು ಅಂತ ನನಗೆ ಗೊತ್ತುಂಟು. ಮತ್ತೆ ಯಾಕೆ ಈ ರೀತಿ ಮಾಡಿದ್ದು ನೀನು? ಅದು ಬರೇ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಬಂದದಲ್ಲ. ಮತ್ತೆ ಹೇಗೆ? ಅದನ್ನು ಚೆನ್ನಾಗಿ ಕಲಸಿ ಒಂದು 3 ದಿನ ಹಾಕಿಟ್ರು ಕಿಲುಬು ಬಾರದ ಶುದ್ಧ ಹಿತ್ತಾಳೆ ಪಾತ್ರೆಯೊಳಗೆ ಹಾಕಿ, ಪಾತ್ರೆಗೆ ಬಾಳೆ ಎಲೆ ಮುಚ್ಚಳ ಕಟ್ಟಿ, ಆ ಪಾತ್ರೆಯನ್ನು ಗೋಣಿ ಚೀಲದೊಳಗೆ ತುಂಬಿಕೊಂಡು ಬಂದದ್ದು ನಾನು. ನಾನು ಹೇಳಲಿಕ್ಕೆ ಬಿಡುದು ನನ್ನ ವಿಜಯ. ವಿಜಯ, ನಿನಗೆ ಬೇಸರ ಆಯ್ತಾ? ನೋವಾಯ್ತಾ? ಬೇಸರ ಆಗ್ಲಿಲ್ಲ, ಗೊತ್ತೇ ಆಗ್ಲಿಲ್ಲ.
ನಾನು ಮೊದಲು ಕೇಳಬೇಕಿತ್ತಲ್ಲ, ನನಗೆ ಗೊತ್ತಾಗ್ಲಿಲ್ಲ, ತಪ್ಪಾಯ್ತಾಯ್ತಾ? ನಿಂಗೆ ನೋವಾಗ್ತದಾ? ನೋವಾಗುದಿಲ್ಲ, ಉರಿ ಬರ್ತದೆ ಅಷ್ಟೇ. ಹೌದಾ? ಗೊತ್ತಾಗ್ಲಿಲ್ಲ. ವಿಜಯ, ಏನೇ ಆಗ್ಲಿ ಪ್ರೀತಿಯಿಂದ ತಂದಿದ್ಯಲ್ಲ. ಹೌದು. ಆದ್ರೆ ಈಗ ಉಂಟಲ್ವಾ, ನಾವು ನಿನ್ನೆ ಒಂದು ಕಡೆಗೆ ಹೋಗಿದ್ದೇವೆ. ಹೌದು. ನಿನ್ನೆ ಹೋದಲ್ಲಿ ನಾವು ಇವತ್ತು ಹೋಗುದಾ? ಅಲ್ಲಿ ಏನು ಪ್ರಯೋಜನ ಉಂಟಾ? ದನಗಳಿಗೆ ಅಲ್ಲಿ ಎಲ್ಲ ಹಸಿರು ಹುಲ್ಲು ಏನಿಲ್ಲ, ಹೌದು, ಧೂಳೇ ಇರುವುದಿಲ್ಲ, ಎಲ್ಲ ಅದುವೇ ಇರುದು. ಹೌದು. ಆದ ಕಾರಣ ನಿನ್ನೆ ಹೋದಲ್ಲಿಗೆ ನಾವು ಹೋಗುವುದಲ್ಲ. ಮತ್ತೆ ಬೇರೆ ಎಲ್ಲಿಗೆ? ನಾನೊಂದು ಹೊಸ ಸ್ಥಳವನ್ನು ನೋಡಿದ್ದೇನೆ. ಅದೆಲ್ಲಿ? ಯಾವ್ದು ಗೊತ್ತಾಯ್ತಾ? ಎಲ್ಲಿ ಅದು? ನೋಡು ವಿಜಯ. ಗೋಗಳ ಕಾಯುವ ಬೇಗನೆ ಜಯ ಜಯ ಬಾಬಾ, ಬೇಗನೆ ಜಯ ಜಯ ಬಾಬಾ.
ವಿಜಯ ನಿನ್ಗೆ ಅಲ್ಲ ನೀನು ಎಷ್ಟು ಹೊತ್ತಿನಲ್ಲಿ ಹೇಗೆಲ್ಲ ಇರ್ತದೆ ಅಂತ ಗೊತ್ತಾಗುದಿಲ್ಲ. ಎಂತದ್ದು ಸಿಟ್ಟು ಬಂದ್ರೆ ಯಾಕೆ? ಸಿಟ್ಟು ಬಂದರೆ ನಾನು ಅಪ್ಪನಿಗೆ ಹುಟ್ಟಿದ ಮಗ. ನೀನು ಅಪ್ಪನಿಗೆ ಹುಟ್ಟಿದವನ? ನನಗೂ ಗೊತ್ತಿರ್ಲಿಲ್ಲ. ಗೊತ್ತಿಲ್ವಾ? ನನ್ನ ಅಮ್ಮ ಹೇಳಿದ್ದಾರೆ. ಹೌದಾ? ಹೌದಲ್ಲ? ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದಿಲ್ಲ ಈಗ. ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ ಹೌದಲ್ಲ? ಮತ್ತೆ ಹಾಗೆಯಾ? ಮತ್ತೆ ಹೌದು ಅಂತಾದ್ರೆ ನೀನು ಈ ರೀತಿ ಮಾಡ್ತೇನೆ. ನೀನು ಯಾಕೆ ಹೇಗೆ ಮಾಡಿದ್ದೆ? ನಾನೇನು ಮಾಡಿದೆ ಈಗ ನೀನೇ ಹೇಳುದು. ನಾವು ಆಟದಲ್ಲಿ, ಊಟದಲ್ಲಿ, ಓಟದಲ್ಲಿ, ಆಟದಲ್ಲಿ ಯಾವ ಹೊತ್ತಿಗೂ ಒಬ್ಬರನ್ನೊಬ್ಬರು ಬಿಟ್ಟಿರಬಾರ್ದು. ಇಲ್ವೇ ಇಲ್ಲ. ನಾವು ಧನಮೇಶ್ವರಾದರೂ ಒಂದಲ್ಲ ಒಂದು ದಿನ ಜನಮೇಶ್ವರ ಆಗಬೇಕು. ಅದಕ್ಕೆ ನಾವು ಒಗ್ಗಟ್ಟು ಬೇಕು. ಒಗ್ಗಟ್ಟಿನಲ್ಲಿ ಬಲ ಉಂಟು. ಒಗ್ಗಟ್ಟಿನಲ್ಲಿ ಇರುವುದು. ನಾವು ಹಿಂದುಳಿದವರು, ನಾವು ಇದ್ದೇ ಉಳಿಬಾರದು. ಏನಾದರೂ ಮಾಡಿ ಮುಂದೆ ಮಾಡಬೇಕು, ಮುಂದೆ ಬರ್ಬೇಕು ಅಂತ ನೀನು ಹೇಳಿದ್ದಿ. ನಾನೇ ಹೇಳಿದ್ದು. ಈಗ ಒಗ್ಗಟ್ಟುಂಟಾ ನಿನ್ನಲ್ಲಿ? ಒಗ್ಗಟ್ಟಿಲ್ವಾ? ನಿನ್ನದು ಬಾಯಲ್ಲಿ ಮಾತ್ರ. ನಾನು ಒಗ್ಗಟ್ಟಿದ್ದ ಕಾರಣವೇ ಈಗ ನೀನು ಕರೆದಾಗ ಬಂದದ್ದು. ಒಟ್ಟಿಗೆ ನಾವು ಕುಣಿಲಿಕ್ಕೆ ಆರಂಭ ಮಾಡಿದ್ದು. ಹೌದು. ಮೊದಲೇ ನಿಲ್ಲಿಸಿ ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟೆಲ್ಲ ಮಾರ. ಯಾರು ಮೊದಲು ನಿಲ್ಲಿಸಿದ್ದು? ಯಾರ ಮಾನ ಹೋದದ್ದು? ನೀನು ಮೊದಲು ನಿಲ್ಲಿಸಿ ನನ್ನ ಮಾನ ಹೋಯ್ತು. ಯಾರು ಹೇಳಿದ್ದು ನಾನು ಮೊದಲು ನಿಲ್ಲಿಸಿದಂತ? ಮತ್ತೆ ನಾನು ಸರಿಯಾಗಿ ಆರಂಭಿಸಿದ್ದೇನೆ, ಕೊನೆಗೆ ಸರಿಯಾಗಿ ನಾನು ಮುಕ್ತಾಯ ಮಾಡಿದ್ದೆ. ಎಷ್ಟು ಚಂದ ನಾನು ಬೈತಾಳದಲ್ಲಿ ಕುಣಿದಿದ್ದೇನೆ. ಎಂತದ್ದು ಬೈತಾಳ? ಬಾಯ್ತಾಳ? ಅದುವೇ ಹೌದು. ದೀತನ 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 ತುತ್ತನ ದೀತನ ತುತ್ತನ ಅಲ್ಲ ಇಷ್ಟರ ಮಾತ್ರ ನೋಡಿದೆ. ತುತ್ತನ ಈಗೊಂದು ತುತ್ತನ ದಿನತ್ತ ದಿನಕ್ಕೆ ಕೈ ತಿನ್ನತ್ತ ಕೈ ತಿನ್ನತ್ತ ದಿನತ್ತ ದಿನಕ್ಕೆ ದಿನತ್ತ ದಿನಕ್ಕೆ ಎರಡು ಮುಜಿ ದಿನೊಟ್ಟಿಗೆ ದಾಲಕ್ಕೆ ಪುನಃ ತಕ್ಕ ದಿನತ್ತ ದಿನಕ್ಕೆ ದಿನ. ಹೌದು, ಅದು ಸಿಕ್ಕಿದ್ರೆ ಅಲ್ಲ, ಅದು ಸಿಕ್ಕಿದ್ರೆ ಉಂಟಲ್ವಾ ಆವತ್ತಿನ ದಿವಸ ಅದು ಆವತ್ತಿಗೆ ಆಗ್ತದೆ. ಇದು ಯಾಕೆ ನಾನು ಹೇಳ್ಬೇಕಾ? ಹೇಳ್ಬೇಕಾ? ನೀನು ಕುಣಿದದಲ್ಲ, ನಿನಗೆ 3 ಸುತ್ತು ಹೆಚ್ಚಾಯ್ತು. ನಿನಗೆ 3 ಸುತ್ತು ಕಡಿಮೆ, ನಿನಗೆ 3 ಸುತ್ತು ಹೆಚ್ಚಾದದ್ದು. ನಿನ್ನದು ಕಡಿಮೆ ಇದು. ಹಾಗಲ್ಲ, ನಾನು ತಾಳ ಲಯದಲ್ಲಿ ಕುಣಿದಿದ್ದೇನೆ, ತಾಳದಲ್ಲಿ ಕುಣಿದಿದ್ದೇನೆ. ಎಂತದು ಮಾರೆ ತಾಳದಲ್ಲಿ ಕುಣಿಯೋದು ಹೇಗೆ? ಅದು ಹೇಗೆ ತಾಳದಲ್ಲಿ ಕುಣಿದದ್ದು? ಅವರದ್ದು ನಿಮ್ಗೆ ಅವರಿಗೆ ಬೇಕಾಗಿ ತಾಳದಲ್ಲಿ ಕುಣಿಬೇಕು ಅಂತ ಹೇಳ್ತೀಯಲ್ಲ ನೀನು. ತಾಳದಲ್ಲಿ ಕುಣಿದದ್ದು ಇದು ಇದೀಗ ಭಾಗವತರ ತಾಳ ಅಲ್ಲು. ಹೌದು. ಇದು ಕೋಲಲ್ಲು. ಹೌದು. ಇದು ಅವರದ್ದೇ ಕೋಲು. ಅದು ಅವರಲ್ಲಿ ಕೇಳು. ದಾಂಡಿ ಭಾಗವತರದ್ದು. ಹೌದು. ನೋಡಿ ಅವರದ್ದೇ ಗೊತ್ತಾಯ್ತಲ್ಲ. ಅವರ ತಾಳದಲ್ಲಿ ಅವರ ಕೋಲೆ ನಿಲ್ಲುವುದಿಲ್ಲ ಮಾರೆಯ. ಮತ್ತೆ ನಾವು ಕುಣಿಯುವುದು ಎಲ್ಲಿ? ಎಲ್ಲಿ ಹೆಜ್ಜೆ ಇಡುವುದು? ನಾನು ಈ ತಾಳದಲ್ಲಿ ಹೇಳಿದಲ್ಲ, ನಾವು ಕುಣಿಯುವುದಕ್ಕೆ ತಾಳ ಅಂತ ಉಂಟು. ಈಗ ಒಟ್ಟು ಮಾತನಾಡಿದ್ರೆ ಏನಾಗ್ತದೆ? ಅದು ಶರ್ಗಿರಿ ಆಗುತ್ತೆ, ಉಚ್ಚಾರ ಅಂತ ಹೇಳ್ತಾರೆ. ಒಟ್ಟು ನಡೆದುಕೊಂಡು ಹೋದ್ರೆ ಏನಾಗ್ತದೆ? ಅದು ಏನಾದ್ರು ಬೀಳ್ತದೆ ಇಲ್ಲ ರೆಡವಿ. ಹೌದೌದು. ಹಾಗೆ ನಡೆಯುವುದಕ್ಕೆ ನಾವು ಆಡುವಂತಹ ಮಾತಿಗೂ ಅದಕ್ಕೆಲ್ಲ ತಾಳ ಲಯ ಅನ್ನೋದು ಉಂಟು. ಕುಣಿಯುವುದಕ್ಕೆ ತಾಳ, ಮಾತನಾಡುವುದಕ್ಕೆ ಲಯ, ಅದೆಲ್ಲ ಉಂಟು. ಹಾಗೆ ತಾಳದಲ್ಲಿ ಕುಣಿಬೇಕು. ಲಯ ಬೇಕಾಗ್ತದೆ. ಬೀಡ್ತಿಗೆ ಮುಕ್ತ ಎಲ್ಲ ಉಂಟು. ಎಲ್ಲ ಉಂಟು. ನೀನು ಮುಕ್ತ ಸರಿ ಮಾಡಿದ್ದೆ. ನಿನಗೆ ಮಾತ್ರ 3 ಸುತ್ತು ಹೆಚ್ಚಾಗಿ ಆಯ್ತು. ಈಗ ನನ್ನ ಇವತ್ತಿನ 3 ಸುತ್ತು ಇನ್ನು ನಾಳೆ ಕಡಿಮೆ ಮಾಡುವ, ಸರಿ ಆಗ್ತದೆ. ಹೌದಾ? ಹೌದು. ಆಯ್ತಾ? ಬೇಸರ ಮಾಡಬೇಡ. ಬೇಸರ ನನ್ಗಿಲ್ಲ, ನಿನ್ಗೆ ಬೇಸರ ಉಂಟಾ? ಇಲ್ಲ, ನನಗೆ ಬೇಸರ ಮೊದಲು ಸ್ವಲ್ಪ ಇತ್ತು, ಈಗ ಎಲ್ಲ ಬಿಟ್ಟಿದ್ದೇನೆ. ಮನೆಗೆ ಬರುವಾಗ ಬೇಸರದ ನರವನ್ನು ಕಿತ್ತು ಅಲ್ಲಿ ಇಟ್ಟು ಬರುದು, ಇನ್ನು ಹೋಗಿ ಸಿಕ್ಕಿಸುದು. ಆಯ್ತು ವಿಜಯ, ನೋಡು ಓ ದೂರದಲ್ಲಿ ನೋಡಂತೆ ದೊಡ್ಡ ಹಚ್ಚ ಹಸಿರಾಗಿ ಕಂಗೊಳಿಸುತ್ತಾ ಉಂಟು ಒಂದು ಗಿರಿ. ಹೌದು. ಈಗ ನಾನೀಗ ತೀರ್ಮಾನ ಮಾಡಿದ್ದೇನೆ. ಏನುಂಟಾ? ನೀನು, ನಾನು ಮತ್ತೆ ಇಲ್ಲಿರುವ ಗೋಪಾಲಕರು ನಾವೆಲ್ಲರೂ ಆ ಗಿರಿ ಇದ್ದಲ್ಲಿಗೆ ಹೋಗ್ಬೇಕು. ಯಾಕೆ ಹೇಳಂತೆ? ಅಲ್ಲಿ ವಿಶಾಲವಾದ ಬಯಲು ಪ್ರದೇಶ ಉಂಟು, ಮತ್ತೆ ದೊಡ್ಡದಾದಂತಹ ಆಲದ ಮರ ಉಂಟು. ಹೌದು. ಆನಂತರ ಹರಿಯುತ್ತಾ ಇದೆ ನೀರು, ಜುಳು 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 ಕೇಳ್ತದೆ. ಹೌದು ಹೌದು. ನದಿಯ ನೀರು ಉಂಟು, ಗೋಗಳಿಗೆ ಕುಡಿಯುವುದಕ್ಕೆ ನೀರು ಉಂಟು, ಮತ್ತೆ ತಿನ್ನುವುದಕ್ಕೆ ಹುಲ್ಲುಂಟು. ನಮ್ಗೆಲ್ಲ ಗೋಗಳಿಗೆ. ಹೌದು. ಎಲ್ಲ ವ್ಯವಸ್ಥೆ ಆ ಗಿರಿಯಲ್ಲಿ ಉಂಟು. ಗಿರಿ ಇದ್ದಲ್ಲಿಗೆ ಹೋದ್ರೆ ನಮ್ಗೆಲ್ಲ ಸಿಗ್ತದೆ. ಆದ್ದರಿಂದ ನಾವೆಲ್ಲ ಅಲ್ಲಿಗೆ ಹೋದ್ರೆ ಹೇಗೆ ಅಂತ ನಾನು ಆಲೋಚನೆ ಮಾಡುದು. ಹೌದು. ನಾನು ಒಬ್ಬನೇ ಹೇಳಿದ್ರೆ ಆಗ್ತದ? ನಿನ್ನ ನಿರ್ಧಾರ ಬೇಕು. ನಾನು ಏನು ಮಾಡುದು ಅಂತ ಇದ್ರು ಕೂಡ ನಿನ್ನಲ್ಲಿ ಕೇಳಿಯೇ ಮಾಡುದಲ್ವಾ? ಹೇಳ್ತಿ? ನಾನು ಅಲ್ಲಿ ಕೇಳಿಲ್ವಾ ಏನು ಮಾಡ್ಬೇಕು? ಸರಿ, ಹೋಗುದ? ಹಾಗೆ ಹೋಗು ಬೇಗ. ಇಲ್ಲ, ಅವರನ್ನೆಲ್ಲ ಕರಿ. ಈಗ ಅದು ಆ ಮಗು ತಯಾರುಂಟು ಈಗ ಬರ್ಲಿ. ನಮ್ಮ ಗೋಪಾಲಕರು ನೋಡು ಎಷ್ಟು ಸಣ್ಣವ. ಈಗ ನಾವು ಹೊಸ ಸ್ಥಳ ಅಲ್ಲೋ, ಅಲ್ಲಿ ಹೋಗುದು. ಹೌದು. ಹೊಸ ಸ್ಥಳದಲ್ಲಿ ಕೆಲವು ಅಪಾಯ ಇರ್ಬೋದು. ಏನಾದ್ರು ಅಪಾಯ ಕಾಡಲ್ವ ಅಲ್ಲಿ? ಹೌದಾ? ಮೃಗಗಳು ಅಲ್ಲಿ ಏನಾದ್ರು ಇದ್ರೆ ಅದಕ್ಕೆ ಏನು ಮಾಡ್ಬೇಕು? ಹೊಸ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಸಣ್ಣವರು ಮೊದಲು ಹೋಗಬಾರ್ದು. ಸಣ್ಣವರು ಹೋಗ್ಬಾರ್ದು. ಮತ್ತೆ ಯಾರು ಹೋಗುದು? ದೊಡ್ಡವರು ಮೊದಲು ಹೋಗ್ಬೇಕು. ಹೌದಾ? ಯಾರು ದೊಡ್ಡವರು? ಯಾರು? ಈಗ ನಾನು ದೊಡ್ಡವ. ನೀನ್ ದೊಡ್ಡವ? ಮತ್ತೆ ನೀನೇ ಹೇಳುದಾ? ಹೌದಾ? ದೊಡ್ಡವರೇ ಯಾಕೆ ಹೋಗ್ಬೇಕು? ಯಾಕೆ?
ಮೊದಲು ಹೊಸ ಸ್ಥಳಕ್ಕೆ ದೊಡ್ಡವರು ಹೋಗಿ ಮತ್ತೆ ಬರುವ ಸಣ್ಣವರಿಗೆ ಅಲ್ಲಿ ಸ್ಥಳ ಮಾಡಿ ಇಡಬೇಕು. ಓ ಹಾಗೆ. ಸತ್ತ ಮೇಲೆ ಕೆಲವರೆಲ್ಲ ಹೋಗ್ತಾರೆ ಹಾಗೆ ಹಾಗಲ್ವಾ? ಮತ್ತೆ ಅಲ್ಲಿ ಸಣ್ಣವರು ಬರುವಾಗ ಏನು ತೊಂದರೆ ಆಗದ ಹಾಗೆ ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಓ ಹಾಗೆ. ಈಗ ನೀನು ಹೋಗುದು. ಇದು ವಿಜಯ ಬೇಡ, ಮತ್ತೆ ನಿನ್ಗೆ ತುಂಬಾ ವರ್ಷ ಆಯ್ತಲ್ಲ, ನೀನು ಹೋಗುದು ಬೇಡ, ನಾನು ಸಣ್ಣವರೇ ಹೋಗ್ಬೇಕಲ್ವಾ? ಸಣ್ಣವರೇ ಹೋಗುದು. ನಾನು ಮೊದಲು ನಾನು ಮೊದಲು ನಾನು 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 ಮೊದಲು ಬೇಡ ಬೇಡ ನಾನೇ ಹೋಗುದು. ನಾನು ಅಂತ ನಾವು ಚರ್ಚಿಗೆ ಹೋಗುದು ಬೇಡ. ಚರ್ಚಿಗೆ ಅಲ್ವಾ? ಆ ಜಾತಿಗೆ ಸೇರಿದವನು ನೀನು. ಚರ್ಚೆ ಮಾಡುವುದು ಬೇಡ. ಬೇಡ, ಒಂದು ಸ್ಪರ್ಧೆ ಮಾಡುವ. ಸ್ಪರ್ಧೆ? ಓಟದ ಸ್ಪರ್ಧೆ. ಓಟದ ಸ್ಪರ್ಧೆ? ನೀನು ನನ್ನ ಜೊತೆಯಲ್ಲಿ ಸ್ಪರ್ಧೆ ಓಟದ? ಮತ್ತೆ ಆಯ್ತಾಯ್ತು ನೋಡು. ಓಡುದು, ಓಡಿ 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 ಯಾರು ಮತ್ತೆ ತಲುಪುತ್ತಾರೆ ಅವರಿಗೆ ಬಹುಮಾನ. ಅದೇ ಇರ್ತದೆ, ಹಾಗೆ ಇರ್ತದೆ, ಅದು ಮೋಸ ಆಗ್ತದೆ. ಅಲ್ಲ, ಯಾವಾಗಲೂ ನೀನು ಗೆಲ್ತಿಯಲ್ಲ, ಇವತ್ತು ನಾನು ಗೆಲ್ತೇನೆ. ಓಟದಲ್ಲಿ ಮೊದಲಿಗೆ ಯಾರು ಪ್ರಥಮ ಸ್ಥಾನವನ್ನು ಪಡೆಯುತ್ತಾರೆ ಅವರಿಗೆ ಬಹುಮಾನವನ್ನು ಕೊಡಬೇಕು. ಹಾಗೆ ಓಟದಲ್ಲಿ ಹಿಂದೆ ಬಿದ್ದವರಿಗೆ ಕೊಡುದಲ್ಲ. ನನಗೆ ಮೊದಲು ಓಡ್ಲಿಕ್ಕೆ ಕೊಡುದಿಲ್ಲ, ಅದಕ್ಕೆ ನಿಂಗೆ ಬೇಕಾದ ಹಾಗೆ ನೀನು ಮಾಡುದಲ್ಲ. ನೋಡಿ, ಅವನು ಬರ್ತಾನೆ ನನ್ನ ಜೊತೆ. ಈಗಲೇ ಓಡ್ಲಿಕ್ಕೆ ಆರಂಭಿಸ್ತಾ ಇದ್ದಾನೆ. ಮತ್ತೊಬ್ಬ ಇದ್ದಾನೆ ಇಲ್ಲಿ ಬಂದ. ಹಾಗಾದ್ರೆ ಓಡುದು ಹೀಗೆ ಮಾಡುವ. ಹೇಗೆ? ಒಂದು ಗೆರೆ ಹಾಕಿ ಅಲ್ಲಿಂದ 1 2 3 ಹೇಳಿ ಮತ್ತೆ ಓಟಕ್ಕೆಲ್ಲ ಶಿಸ್ತು. ಹೌದಾ? ಆಟಕ್ಕೆ ಮತ್ತೆ ಒಟ್ಟು ಆಟವ. ಹೌದು, ಅದು ಹೇಗೆ ನೋಡು. ಎಂತದ್ದು ಗೆರೆ ಹಾಕಿದ? ಅದು ಉಸ್ಮಾನ್ ರೇಖೆ. ಉಸ್ಮಾನ್ ರೇಖೆ ಅದು ಲಕ್ಷ್ಮಣ ರೇಖೆ, ಉಸ್ಮಾನ್ ರೇಖೆ ಅಲ್ಲ. ಅದುವೇ ಲಕ್ಷ್ಮಣ ರೇಖೆ ಹಾಗೆಯಾ? ಅದು ಓರೆ. ಮತ್ತೆ ಅದು ಹೀಗೆ ಆಯ್ತು, ನೇರ ಹೀಗೆ ಅಲ್ವನಾ? ಹೀಗೆ ಆಗ್ತದೆ. ಹೀಗೆ ಗೆರೆ ಹಾಕಿ ಕಲಿಸಿದ ಒಂದು ಪಟ್ಟುದಿಲ್ಲ ಸರಿ. ಏನಾಯ್ತು ಈಗ? ಅದು ಕೂಡ ಸರಿ ಆಗ್ಲಿಲ್ಲ. ಸಾಕು, ಆದ್ರೆ ತೊಂದರೆ ಇಲ್ಲ. ಸರಿ ಸಾಕು. ನಿಲ್ಲು. ಗೆರೆಯಿಂದ ಹಿಂದೆ ಇಡ ಕಾಲು. ಮತ್ತೆ ನಿನ್ನ ಕಾಲು ಮುಂದೆ ಉಂಟು. ನನ್ನದು ಸರಿ. ಸರಿ, ಈಗ 1 2 3 ಹೇಳ್ತೇನೆ, ನಂತರ ಓಡುದು. ಮೊದಲೇ ಅಲ್ಲ, ಆಯ್ತಾ? 1 2 ಎಂತ ಅವಸ್ಥೆ ಮರೆ. ಅದೇ ನೀನು 1 2 3 ಹೇಳಿದಲ್ವಾ? ಇನ್ನು ಅವಸರಕ್ಕೆ ಹುಟ್ಟಿದವನ. ಮತ್ತೆ 7 ತಿಂಗಳಿಗೆ ಹುಟ್ಟಿದ ನೀನು. ಯಾಕೆ? ಮತ್ತೆಂತದು? ಅದು ನೀನು 7 ತಿಂಗಳಿಗೆ ಹುಟ್ಟಿದವ. ಈಗ ನಾನು 3 ಹೇಳಿದ್ದೇನಾ? ನೀನು ಹೇಳಿಲ್ವಾ? ಮಾಡಿದ್ದಷ್ಟೇ. ಓ, ನೀನು ಮೂವ್ ಮಾತ್ರ ಮಾಡಿ. ಮತ್ತೆ ಆಗುವಾಗ ಹೋಗುದು. ಈಗ ಮೂವ್ ಮಾಡುವಾಗಲೇ ಹೋದ್ರೆ ಏನಾಗ್ತದೆ? ಅವಸರದಲ್ಲಿ ಹೋಗಿ ಎಲ್ಲಿಯಾದ್ರೂ ಚರಂಡಿಗೆ ಬೀಳ್ತಾನೆ. ಹೊಂಡಕ್ಕಿಲ್ಲ ಹಾಗೆ. ಹಾಗೆ ಹೌದಾ? ಹೇಳ್ತೇನೆ. 1 2 ಮತ್ತೆ ಕಾಲೆ ತಂದು
ಸರಿ. ಶಕಟ, ಧೇನುಕ, ಪ್ರಲಂಬ, ವಾತ ಮೊದಲಾದವರು ಯಾರೆಲ್ಲ ನಮ್ಮ ಒಡೆಯನನ್ನು ದುರುಳ ಎನ್ನುವ ಹಾಗೆ ಆಡಿದರು ಅವರೆಲ್ಲ ಸೆರೆಮನೆಯಲ್ಲಿದ್ದಾರೆ. ಯಾವಾಗ ಚಂಡಿಕೆ ಎನ್ನುವಂತಹ ಮಾಯೆಯೊಂದು ನಿನ್ನ ಅಷ್ಟಮ ಗರ್ಭ ಸಂಭೂತನಿಂದ ಮರಣ ಎನ್ನುವಂತಹ ವಾರ್ತೆ ಕೇಳಿತು, ಅಂದಿನಿಂದ ಸಿಡಿದಂತಹ ನಮ್ಮೊಡೆಯ ಸಿಕ್ಕವರನ್ನು ಕೊಂದು ಮುಗಿಸುತ್ತ ಯಾರಿಗೂ ಉಳಿಗಾಲ ಇಲ್ಲ ಎನ್ನುವ ಹಾಗೆ ಮಾಡಿಬಿಟ್ಟಿದ್ದಾನೆ. ಈಗ ಒಂದು ಹೊಸ ವಿಷಯ, ಕಂಸನ ವೈರಿ ಧರೆಯೊಳಗೆ ಹುಟ್ಟಿ ಬೆಳಗುತ್ತಾ ಇದ್ದಾನೆ. ನಾವೆಲ್ಲವರು ಹುಡುಕುತ್ತಾ ಹೊರಟವರು. ನಾನು ಅದೆಷ್ಟೋ ಕಡೆ ಹುಡುಕಿದರೂ ನನಗೆ ಆ ಹುಡುಗ ಕಾಣುವುದಕ್ಕೆ ಸಿಗಲಿಲ್ಲ. ನಿಮ್ಮಲ್ಲಿ ಪ್ರಶ್ನಿಸ್ತಾ ಇದ್ದೇನೆ, ನೀವು ಕಂಡಿರೆ ಏನಾದರೂ ಮಾಡಿದ್ರೆ ಹುಡುಗನ ಸುಳಿವುಂಟೆ? ಈ ವಿಷಯ ನಮ್ಮಲ್ಲಿ ವಿಮರ್ಶೆಯಾಗಬೇಕು. ಈಗಿಂದೀಗಲೇ ವಿಷಯ ತಿಳಿಬೇಕು. ನಿಮಗೇನು ಗೊತ್ತು? ಒಡೆಯನ ಶತ್ರು ಎಲ್ಲಿದ್ದಾನೆಂಬುದೇ ಹುಡುಕುವುದು ನಮ್ಮ ಪರಮ ಧರ್ಮ, ಪರಮ ಕರ್ತವ್ಯ. ಹಾಗಿರುವಲ್ಲಿ ಎತ್ತ ಕಡೆ ನೋಡಿದ್ರು ಕೂಡ ಊರು ಕೇರಿಗಳನ್ನು ನಾವು ಸಂಚರಿಸಿದೆವು. ಒಡೆಯನ ಶತ್ರು ಎಲ್ಲಿದ್ದಾನೆ, ಆ ಹುಡುಗ ಇಲ್ಲಿ ಬೆಳೀತಾ ಇದ್ದಾನೆ ಎಂಬುದಾಗಿ ನಾವು ಅದೆಷ್ಟೋ ಊರು ಕೇರಿಗಳು ತಾವು ಸಂಚರಿಸಿದ್ರು ಕೂಡ ಇಷ್ಟರವರೆಗೆ ನಮ್ಗೆ ಆ ಹುಡುಗನ ಆ ನಮ್ಮ ಶತ್ರುವಿನ ಪತ್ತೆಯಾಗದೆ ಹೋಯ್ತಲ್ಲ. ಅದೇ ರೀತಿ ಚಿಂತೆ ನಮಗೆ ಅವರೇ ಉಳಿದವರೆಗೆ ಏನು ಸುಳಿವಿಲ್ಲ ಸೋತೆ ಅವ ಸಿಗಬೇಕಿತ್ತು. ಎಲ್ಲಿದ್ದಾನೆ ಈಗ ಹೋಗಿ ಕಳೀತಾನೆ. ಎಲ್ಲಿದ್ದಾನೆ ಅವ? ಎಲ್ಲಿದ್ದಾನೆ ಸಿಗಲಿಲ್ವಾ? ಅದೇ ನಾನು ಈಗ ಗಾಂಭೀರ್ಯದಲ್ಲಿ ಏನು ಚಿಂತೆ ಉಳಿದವರಲ್ಲಿ ಕೇಳುವ.
ಎಲ್ಲ ಕೈ ತಿರುಗಿಸಿದೆ ಆಯ್ತು. ಹೌದೌದು. ಆದ್ರೆ ಇವರು ಹೋದಾಗೆ ನಾನು ಹೋಗ್ಲಿಲ್ಲ. ಮತ್ತೆ ನಾನು ಹೋದದ್ದು ಹೇಗೆ ಹೇಗೆ? ಕೇಶಿಯ ರೂಪದಿಂದ ಓಹೋ ಹೋದೆ. ಹೋದದ್ದು ಎಲ್ಲಿಗೆ ಗೊತ್ತಾ? ಎಲ್ಲಿಗೆ? ಆ ನಂದ ಗೋಕುಲಕ್ಕೆ. ನಂದ ಗೋಕುಲದಲ್ಲಿ ನೋಡ್ತೇನೆ ನಮ್ಮ ಶತ್ರು ಅಲ್ಲಿ ಬೆಳೆದು ನಿಂತಿದ್ದಾನೆ. ಏನು ಮಾಡುವುದು? ಅದಕ್ಕೆ ಆಧಾರ ಏನು? ಪ್ರಣಾಮಗಳು. ಹೇಳಯ್ಯ. ನೀನೇನು ಪ್ರಶ್ನೆ ಕೇಳಿದ್ದು? ಎಲ್ಲಿದ್ದಾನೆ ಹುಡುಗ? ಆಧಾರ ಬೇಕಲ್ಲ? ಹೌದು. ಈಗ ಆಧಾರ ಇಲ್ಲದೆ ಏನೂ ನಡೆಯುವುದಿಲ್ಲ. ಇಲ್ಲ. ಆಧಾರ ಉಂಟು. ಅವ ಹೇಳಿದ ಅಲ್ಲಿದ್ದಾನೆ. ಆಧಾರ ಏನು? ಆಧಾರ ಉಂಟು. ಏನುಂಟು? ಈ ಹಿಂದೆ ಅದೆಷ್ಟೋ ದಾನವರು ಹೋಗಿದ್ದಾರೆ ಹುಡುಕುವುದಕ್ಕೆ. ಅದರಲ್ಲಿ ಪ್ರಮುಖಳು ಆ ಪೂತನಿ. ಆ ಪೂತನಿಯನ್ನು ಆ ಕಪಟಿ ಕೃಷ್ಣ ಕೊಂದನ. ಏನು? ನಿನ್ನೆ ನನಗೆ ಪ್ರೇಮ ಪತ್ರ ಬಂದಿದೆ. ನಾನು ನಿನ್ನನ್ನೇ ಮದುವೆ ಆಗುವುದು ಎಂಬುದಾಗಿ. ಅಯ್ಯೋ ಸತ್ತು ಹೋದಳೆ. ಪುಣ್ಯಾತ್ಮ. ಅವಳು ಕಪಟ ಬಂತಿನೇ ಬೇರೆ ಉಂಟು. ನಿನಗೆ ಪ್ರೇಮ ಪತ್ರವ ನನಗೆ ಸಹ ಬರೆದಿದ್ದಾಳೆ. ನಿನಗೂ ಬರೆದಿದ್ದಾಳ? ನನಗೂ ಬರೆದಿದ್ದಾಳೆ. ನೋಡು ಎಲ್ಲರಿಗೂ ಬರೆದಿದ್ದಾಳೆ. ಅವಳ ವಂಚೆ. ಅವಳು ಸತ್ತದ್ದು ಒಳ್ಳೇದಾಯ್ತು. ಒಂದೇ ತರ ನೋಡಿ ನಿಮಗೆ ಬರ್ತೆ ಅವಳು ಸತ್ತದ್ದ ಅಂತ. ಹಾಗಿದ್ರೆ ಈಗ ಅವ ಎಲ್ಲಿ ಬೆಳೆಯುತ್ತಿದ್ದಾಳೆ ಎನ್ನುವಂತಹ ವಿಷಯ ಗೊತ್ತಾಗಿದೆ. ಇನ್ನು ಬಿಡುವುದರಲ್ಲಿ ಅರ್ಥ ಇಲ್ಲ. ನಿಜ ರೂಪದಿಂದ ಹೋದ ಕಾರಣ ಸತ್ತಿರಬೇಕು. ನಾವು ಅವಳ ಹಾಗೆ ಕೂಡದು. ಹಾಗೆಂದು ಕಂಸನ ವೈರಿ ಉಳಿಯಕೂಡದು. ಹಾಗಿದ್ರೆ ದಾರಿ ಏನು? ನಾವು ನಮ್ಮ ವೇಷವನ್ನು
ಮರೆಪಡಿಸುವುದು, ನಿಜವನ್ನು ಮರೆಪಡಿಸುವುದು. ನಾವು ವೇಷ ಮಾಡ್ಬೇಕಾ? ಹೌದು, ಓಹೋ. ವೇಷ ಮಾಡುದು. ಯಾಕೆ ವೇಷ ಮಾಡಬೇಕು? ಯಾಕೆ? ಯಾರು ಬಂದ್ರು ಕೊಂದ್ರು ಏನಾಯ್ತು ಹುಡುಗ ಎಲ್ಲಿ ಹೋದ ಎನ್ನುವ ವಿಷಯ ಯಾರಿಗೂ ಯಾವ ಕಾರಣಕ್ಕೂ ಗೊತ್ತಾಗಕೂಡದು, ಸಿಗಬಾರದು. ಅದಕ್ಕಾಗಿ ವೇಷ ಮಾಡಬೇಕು. ವೇಷ ಮಾಡಿದ್ರೆ ಆ ವೇಷದವರು ಯಾರು ಅಂತ ಯಾರು ನೋಡುವುದಕ್ಕೆ ಹೋಗುವುದಿಲ್ಲ. ಆದ ಕಾರಣ ಕಂಸದ ವೈರ್ಯನ್ನು ಕೊಲ್ಲುವುದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಇಲ್ಲ. ಹೇಳಬೇಕು, ಯಾರು ಯಾರು ಯಾವ ವೇಷ ಮಾಡ್ತೀರಿ, ಹೇಗೆ ಕೊಲ್ತೀರಿ ನಾವೇನು ಸಾಮಾನ್ಯರೇ? ಅಷ್ಟಸಿದ್ಧಿಗಳನ್ನು ಬಲ್ಲವರು. ಅಣಿಮ ಮಹಿಮ ಗರಿಮ ಲಹಿಮ ಪ್ರಾಪ್ತಿ ಪ್ರಾಥಮ್ಯ ಶಿತ್ತು ಅಶಿತ್ತು ಇದೆಲ್ಲ ಸೂತ್ರ ನಮ್ಮಲ್ಲಿ ಉಂಟು. ನಾನು ಸಹ ಮರೆಮಾಚುತ್ತೇನೆ. ನಾನು ನನ್ನ ಈ ರೂಪವನ್ನು ಮರೆಮಾಚಿ ಗೋವಿನ ರೂಪವನ್ನು ತಾಳುತ್ತೇನೆ. ಯಾಕೆಂದ್ರೆ ಅಲ್ಲಿ ಇರುವುದು ಗೋ ಸಂತಾನ. ನಾನೇ ಹೋದ್ರೆ ಅಂತ ಅದರಲ್ಲಿ ಒಂದು ರೀತಿಯ ಪೂಜೆ ನನಗೆ ಸಿಗಲಿಕ್ಕೆ ಸಾಧ್ಯತೆ ಉಂಟು. ಅವರು ಗೋವನ್ನು ಯಾವ ಕ್ಷಣದಲ್ಲಿ ಆರಾಧಿಸ್ತಾರೆ, ನಾನು ಸಲ್ಲಿ ಅದೇ ರೂಪದಿಂದ ಆ ನಮ್ಮ ವೈರ್ಯಾವಾತ ನಿಂತಾನೆ ಅವನನ್ನು ಮುಗಿಸಲಿಕ್ಕೆ ಒಂದು ರೀತಿ ಒಳ್ಳೆ ಉಪಾಯ ಇದೆ. ಒಳ್ಳೆಯ ಆಲೋಚನೆ. ಹೌದು, ಸರಿ. ಆಯ್ತಾಯ್ತು, ಕಟ್ಟುವುದು ಇನ್ನೊಬ್ರಿಗೆ. ಸರಿ, ಹಾಗಿದ್ರೆ ನನಗೂ ವೇಷಧಾರಣೆ. ಹೀಗೆ ನನ್ನ ಹೆಸರು ವಾತಾಸುರ. ವಾತಾಸುರ ಅಂದ್ರೆ ಗಾಳಿ. ಮತ್ತೊಂದು ಶಬ್ದದಲ್ಲಿ ಶಬ್ದಾರ್ಥ ಕೇಳಿದ್ದಲ್ಲ, ವೇಷ ಏನು ಮಾಡ್ತೀನಿ ಅದನ್ನ ವ್ಯಸನದಲ್ಲಿ ಆಗ್ಬೇಕಲ್ಲ ವೇಷ. ಹಾಗೆ ವಾತ ಮಾಡುವ ವೇಷಕ್ಕೂ ಹೆಸರಿಗೂ ಸಂಬಂಧ ಬೇಕು. ವಾಯು. ಈಗ ನಾನು ಎದುರಿನಿಂದಲೂ ವಾಯು ಬಿಡ್ತೇನೆ, ಹಿಂದಿನಂತೆಯೂ ಬಿಡ್ತೇನೆ, ಆಚೆಯಿಂದ ಬಿಡ್ತೇನೆ, ಈಚೆಯಿಂದ ಬಿಡ್ತೇನೆ. ಎಲ್ಲಾ ಕಡೆಯಲ್ಲಿ ಬಿಡುವಾಗ ಯಾರೇ ಆಗ್ಲಿ ಅಲ್ಲಿ ನಿಂತುಕೊಂಡಾರ ನಂತರ ಆದ ವಾಯು ರಭಸಕ್ಕೆ ಎಲ್ಲ ಸತ್ತು ಹೋಗುವುದು, ಯಾರು ಉಳಿಲಿಕ್ಕ. ಆದ್ದರಿಂದ ವಾಯು, ನೀನು ವಾಯುವೇ ಮಾಡ್ತಿ. ಹೌದು, ಒಳ್ಳೆ ಹೇಗೆ ಕೇಶಿ ರೂಪವನ್ನು ಧರಿಸಿ ಅಷ್ಟೇ. ಅಂದ್ರೆ ಹೇಗೆ ಕುದುರೆಯಾಗಿ ಹೋಗಿ ಆತನ ಹೆದೆಗೆ ಮೆಟ್ಟಿ 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 ಕೊಲ್ಲುವಂತದ್ದು ನಾನು ಮಾಡ್ತೇನೆ. ಕೇಶಿಯಾಗಿ ಮೆಟ್ಟುತ್ತಿ, ಕೊಲ್ಲುತ್ತಿ.
ಮಿತ್ರ, ನನ್ನ ವೇಷ ಬೇರೆ. ಯಾವುದು? ಪ್ರಲಂಬಾಸುರ ನಾನು. ಹೌದು. ಆದ ಕಾರಣ ಹೆಬ್ಬಾವಾಗಿ ಪರಿವರ್ತನೆಗೊಂಡು ಆ ನಂದ ಗೋಕುಲದಲ್ಲಿ ಬಾಯಿಯನ್ನು ಬಿಟ್ಟಿರ್ತೇನೆ. ಅಲ್ಲಿಗೆ ಅದೆಷ್ಟೋ ಮಕ್ಕಳು ಬರ್ತಾರೆ. ಅವರು ಬಂದ ವೇಳೆಯಲ್ಲಿ ಬಾಯನ್ನು ಮುಚ್ಚಿ ನುಂಗಿ ಬಿಡ್ತೇನೆ. ಈಗ ನಾವೆಲ್ಲ ವೇಷ ಮಾಡಿದ್ದೇವೆ. ನೀನು ಯಾವ ವೇಷ? ನಾನು ವೇಷ ಮಾಡಬೇಕು. ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಹೆಸರಿಗೆ ತಕ್ಕ ರೂಪ ಮಾಡ್ತೀರಿ, ರೂಪ ಹೊಂದಿ ಆ ಮಗುವನ್ನು ಕೊಂದು ಕೆಳಗುತ್ತೀರಿ. ಈಗ ನಿಮ್ಮ ಮಾತು ಕೇಳಿದ ಮೇಲೆ ನನಗೂ ಒಂದು ವೇಷ ಮಾಡಿದ್ರೆ ಹೇಗೆ? ನನ್ನ ಹೆಸರು ಶಕಟ. ಬಂಡಿ. ಬಂಡಿ ಎಂದರೆ ಮಕ್ಕಳಿಗೆ ಪಂಚಪ್ರಾಣ. ಬಗೆ ಬಗೆಯ ಬಣ್ಣಗಳಿಂದ ಕೂಡಿದ ಹೊಸ ರೀತಿಯ ಒಂದು ಬಂಡಿ ಬಂತು ಅಂತಾದ್ರೆ ಯಾವ ಮಕ್ಕಳು ಒಮ್ಮೆ ಪರೀಕ್ಷೆ ಮಾಡದಿರುವುದಿಲ್ಲ. ಪರೀಕ್ಷೆ ಮಾಡಬೇಕಿದ್ರೆ ಬಂಡಿ ಹತ್ತಬೇಕು. ಆ ಸಂದರ್ಭವನ್ನೇ ನಾನು ಕಾಯ್ತೇನೆ. ಆ ಕೃಷ್ಣ ಗೋಬಳ ಯಾವಾಗ ಬಂಡಿಯನ್ನು ಹತ್ತಿದನ ಆವಾಗಲೇ ಬಂಡಿಯಿಂದಲೇ ಅವನನ್ನು ಜಜ್ಜಿ ಕೊಂದು ಸಂತೋಷದ ಸಮಾಚಾರವನ್ನು ನಮ್ಮೊಡೆಯನಿಗೆ ಹೇಳಬಹುದು. ಶಕಟಾಸುರ, ನಿನ್ನಲ್ಲಿಯೇ ಒಂದು ಕೇಳುತ್ತೇನೆ. ಏನು? ಬಂಡಿ ಆಕಾರ ಅಲ್ವಾ? ಹೌದು. ಹಾಗಿದ್ರೆ ನಿನಗೆ ಖರ್ಚು ಕಡಿಮೆ ಉಂಟು ಈ ಸಲ. ಯಾಕೆ? ಈಗ ಚಕ್ರ ಎಷ್ಟು ಬೇಕು ನಿನ್ನ ಬಂಡಿಗೆ? ಎರಡಾದ್ರೆ ಒಂದಲ್ಲಿ ಕಾಣ್ತಾ ಉಂಟಲ್ಲ ಬೇರೆ. ಹೌದು. ಅದೇ ಹಬ್ಬ ದೊಡ್ಡದು. ದೊಡ್ಡದು. ಅದನ್ನೇ ಇಡು. ಯಾಕೆ ಗೊತ್ತು? ಖರ್ಚಿಲ್ಲ. ಒಂದು ಮಾಡಿದ್ರೆ ಸಾಕು. ಹೌದು. ಆದ್ದರಿಂದ ಒಂದು ಅಲ್ಲಿ ಇನ್ನೊಂದು ಮಾಡಿಸಬೇಕು. ಸುಲಭವಲ್ಲ. ಮಾಡಿಸಿ ಆಗುದು ಯಾವುಗಳದು? ಮತ್ತೆ ನಾವು ಹೆಸರಿಗೆ ತಕ್ಕಂತೆ ರೂಪವನ್ನು ಇಂಥವೇ ಒಂದು ಚಕ್ರ ಬೇಕಲ್ಲ, ಎಲ್ಲಿಂದ ತರೋದು? ಹಾಗಲ್ಲ, ಅದು ಒಮ್ಮಿಂದೊಮ್ಮೆಗೆ. ಈಗ ನನ್ನ ಮುಖ ನೋಡಿದ್ಯಾ? ಎಂತದಿದು? ಅದೆಂತದು? ಇದೆಂತದಿದು? ಚಕ್ರ. ಈಗ ನನ್ನ ರೂಪ ಬದಲಾವಣೆ ಆಗುವುದಕ್ಕೆ ಪ್ರಾರಂಭ ಆಗಿದೆ. ಪರಿವರ್ತನೆ. ಆದ್ದರಿಂದ ವೇಳೆ ಕಳೆಯುವುದಲ್ಲ, ಸಲ ವೈರನ್ನು ಕೊಲ್ಲುವುದಕ್ಕೆ
ಹಾಗೆ ಕೈಲಿಟ್ಟು ನಾನು ತಿನ್ನುವುದಿಲ್ಲ, ಅದು ಕೊಟ್ಟು ನೀನು ಕೊಟ್ಟನ್ನು ಸ್ವೀಕರಿಸುವುದಿಲ್ಲ. ಮತ್ತೆ ಏನು ಸರಿಯಾಗಿ ಕೊಡ್ಬೇಕು ಅದನ್ನು. ಸರಿಯಾಗಿ ಹೀಗೆ ಕೊಡುದಾ? ಹೀಗೆ ಏನು ಸ್ವಾಮಿ ದೈವವೇ, ಭಕ್ತನಾದಿಯವರಿಗೆ ನಿನ್ನ ಯಾವುದೇ ಉಪದ್ರ ಇರಬಾರದು. ಮತ್ತೆ ನಿನಗೆ ಅಲ್ಲ ದೈವ ದೇವರು ನೀನು ನಂಬುತ್ಯಾ? ಏನು ನಂಬದೆ? ಊರು ನಂಬುತ್ಯಾ? ಆದರೆ ನಿನ್ನನ್ನು ನಂಬುದಿಲ್ಲ. ನನ್ನನ್ನು ಬೇಡ. ನೀನು ದೊಡ್ಡ ಕಾಪಿಟಿ ಮಗ. ಎಂತದ? ಮತ್ತೆ ದನದ ಹಾಗೆ ಕಂಡು ಈಗ ರಕ್ಕಸ ನೀನು. ನಾನು ರಕ್ಕಸನೇ. ನಿನ್ನ ವಿಷಯ ಆಗಲ್ಲ, ಇವನ ವಿಷಯ ಬೇಕಾಗ್ತು. ಏ ಹುಡುಕ, ಏನು? ನೀನು ನಮ್ಮ ಶತ್ರು. ಆ. ಶತ್ರು ನಮ್ಮ ಒಡೆಯನ ಶತ್ರು. ನಮಗೂ ಶತ್ರುವೇ ಸರಿ. ನೀನು ಎಲ್ಲಿ ಸಿಗುತ್ತಿ, ಯಾವಾಗ ಸಿಗುತ್ತಿ, ಯಾವ ಕ್ಷಣದಲ್ಲಿ ಸಿಗುತ್ತಿ ಎಂಬ ನಿರೀಕ್ಷೆಯಲ್ಲಿ ಇದ್ದ ಬರು ನಾವು. ಈಗ ಬಂದಿದ್ದೇನೆ. ಅಷ್ಟು ಮಾತ್ರವಲ್ಲ, ಏನು? ನಮ್ಮಳಾಗಿರುವಂತ ಭೂತನ ನೀನು ಕೊಂದಂತ ವದಂತಿ ಭೂತನಿ ಸರಿ ಗೊತ್ತಿಲ್ವಾ ಅವಳ ಹೆಸರು? ಅಲ್ಲಲ್ಲ, ಕೊಂದದ್ದು ಅದನ್ನು ಇಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. ಭೂತನಿ ಕೂತಿನಿ ಯಾರು? ನೀನು ಅಪಶಬ್ದ ಮಾಡಬೇಡ, ಬೇಡದನ್ನು ಮಾತಾಡಬೇಡ. ಏನಕ್ಕೆ ನಾನು ಅರ್ಥ ಅವರನ್ನು ಕೊಂದವ ನೀನಂತೆ. ನನ್ನ ಶತ್ರು ನೀನು, ನಮ್ಮ ಶತ್ರು ನೀನು ಕೊಂದೇ ಬಿಡ್ತೇನೆ. ಏನು ನೀನು ಬಂದವನು ಯಾರು? ಧೇನುಕಾಸುರ. ಧೇನುಕಾಸುರ. ಅದೇ ಅದೇ ಧೇನುವಿನ ರೂಪವನ್ನು ಧರಿಸಿಕೊಂಡು ಬಂದೆಯ? ಹೌದೌದು. ಆದರೆ ನೀನು ಮಾಡಿದಂತಹ ವೇಷ ಅದು ಧೇನುವಿನ ರೂಪ ಆಗ್ಲಿಲ್ಲ, ಮತ್ತೆ ಅದು ಕತ್ತೆಯ ರೂಪ ಆಯ್ತು. ಅದು ಧೇನುವಿನ ರೂಪ. ಒಂದು ವೇಳೆ ಧೇನುವಿನ ರೂಪವನ್ನು ಧರಿಸಿದ್ದೇ ಹೌದು ಅಂತಾದ್ರೆ ನಿನಗೆ ಪುಣ್ಯ ಅನ್ನೋದು ಸಿಗ್ತಾ ಇತ್ತು. ಹೌದಾ? ಆ ರೀತಿ ಆಗ್ಲಿಲ್ಲ. ಕತ್ತೆಯ ರೂಪವನ್ನು ಧರಿಸಿ ಬಂದೆ ಅಲ್ಲ, ನಿನ್ನನ್ನು ಸುಮ್ಮನೆ ಬಿಡಲಾರೆ. ಏನ್ ಮಾಡ್ತೀನಿ? ನಮ್ಮವರಿಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಬಂದೆ ಅಂತ ಆದ್ರೆ ನಿನ್ನ ಶಿರವನ್ನು ಕಡಿದೇನೆ. ಅವ ಧರ್ಮಕ್ಕೆ ಏನು ಸಿಗ್ತದೆ ಅಂತ ಕಾಯ್ತಾ ಇದ್ದ. ಎಂತದ್ದು? ಯಾಕೆ ಇಲ್ಲಿ ಸಮಯ ಇಲ್ಲ ಮೊದಲು ಗೊತ್ತುಂಟಾ? ಮುಖ್ಯಮರೇ ಬೇಗ ನೀವು ಕಾಲ ಮಿತಿ ಅಂತ ಗೊತ್ತುಂಟ ನಿನಗೆ? ಮತ್ತೆಗೆ ಮತ್ತೆ ಅದು ಒಳ್ಳೇದು. ಮಾತಾಡ್ಲಿಕ್ಕುಂಟಾ? ನಾನೇ ಶ್ರೀ ಹತ್ಯೆ ಬಂತು. ಯಾರಿಗೆ? ಅವನ ದೇವನನ್ನು ಕೊಂದದ್ದು ನಾನು. ಅದೆಲ್ಲ ಒಂದು ಹತ್ಯೆ ಬಂತು. ನನ್ನನ್ನು ಕೊಲ್ಲಿಕ್ಕೆ ಆಗುದಿಲ್ಲ. ಯಾಕೆ? ನಾನು ವಾಯು ಎದುರಿನಲ್ಲಿ ಬಿಡ್ತೇನೆ, ಜೋರುಂಟ ಹಿಂಬದಿಯಲ್ಲಿ ಬಿಡ್ತೇನೆ. ವಾಯು ಬಿಡ್ರೆ ನೀವು ವಾಯು ಬಿಡ್ಬೇಕಾಗಿದ್ದು ಅದನ್ನು ಹೊಡ್ತಾ ಇದ್ದೇನೆ. ಬೇರೆ ನಿನ್ನ ಹುಟ್ಟಾಟಿಗೆ
ಈಗ ಬರ್ತೀಯ, ಯುದ್ಧಕ್ಕೆ ಬರ್ತೀಯ? ನೀನ ನಾನು ನೋಡುವ. ಏನು ಸೆಕೆ ಉಂಟಾ? ಅಬ್ಬಬ್ಬ, ಇನ್ನೊಂದು ಉಂಟಾ? ಎಂತದ್ದು? ಇನ್ನುಂಟು. ಉಂಟಾ? ನಿನಗೆ ಕೊಟ್ಟರೆ ಸಂತಾನ ಇನ್ನೂ ಎಷ್ಟು ಉಂಟು ಯಾರಿಗೂ? ಹಸಿ ವಿಜಯ, ಹಸಿವಾಗ್ತಿದೆ. ತುಂಬಾ ಅಲ್ಲಿ ತಣ್ಣಗೆ. ಇಟ್ಟುಕೋ. ಹಾ. ಮತ್ತೆ ತಿನ್ನು. ಮತ್ತೆ ತಿಗು. ಬದುಕಿ ಉಳಿದ್ರೆ ತಿನ್ನು. ಆಯಾ. ಇಲ್ಲದಿದ್ರೆ ನಿನ್ನ ಪ್ರೇತಕ್ಕಾಯ್ತು. ಈ ವೇಳೆಯಲ್ಲಿ ನಿನ್ನನ್ನೇ ಹುಡುಕಾಡ್ತಾ ಇದ್ದವ್ರು ನಾವು. ಯಾರು? ನನ್ನನ್ನ ಇವನಲ್ಲ? ನಿನ್ನನ್ನು ನನ್ನನ್ನ? ಅವನೆಂತಕ್ಕೆ? ಹೌದು. ಅವನಲ್ಲಿ ಎಂತ ಉಂಟು? ಏನಿಲ್ಲ. ಅವನಲ್ಲಿ ಏನಿಲ್ಲ. ನನ್ನಲ್ಲಿ ಇದ್ದದ್ದು ಕಾಣುದಿಲ್ಲ ನಿನಗೆ. ಆ, ಆದ್ರೆ ಹಾ. ಎಲ್ಲಿ ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ. ಆಹಾ. ಬಿದ್ದದ್ದು ಮೊದಲಿಗೆ ನನ್ನ ಕಣ್ಣಿಗೆ ನೀನು. ಕಣ್ಣಿಗೆ ಬಿದ್ದ್ಯೋ ಎಲ್ಲರ ಹತ್ರ ಹೋಗಿ ಹೇಳಿದೆ, ಏನು? ನಂದ ಗೋಕುಲದಲ್ಲಿದ್ದಾನೆ ನಮ್ಮ ವೈರಿ ಎಂಬುದಾಗಿ. ಸಿಕ್ಕಿದೆಯಲ್ಲ, ಬಿಡುವವನಲ್ಲ. ಏನು ಮಾಡ್ತೀನಿ? ನೋಡಂತೆ ಯಾರು ನಾನು? ಯಾರು? ಕೇಶ್. ನೀನು ಯಾರು ನನ್ಗೇನು ಗೊತ್ತು? ಕೇಶ್. ಕೇಶ್. ಅವನು ಸತ್ತದಕ್ಕೆ ಬಂದದ್ದು. ಕೇಶ್. ಹೌದು. ಹಾಗೆಲ್ಲ ಏನು ಮಾಡ್ತಿದ್ರು? ಕುದುರೆಯ ರೂಪವನ್ನು ಧರಿಸಿ ಹಾ. ಈ ವೇಳೆಯಲ್ಲಿ ಬಂದಿದ್ದೇನೆ. ನಿನ್ನ ಹೆದೆಗೆ ಮೆಟ್ಟಿ ಕೊಲ್ಲುತ್ತೇನೆ. ಮುಚ್ಚಿ ಬಾಯಿ. ಗೋಪಾಲಕರಿಗೆ ಕಷ್ಟವನ್ನು ಕೊಡುವುದಕ್ಕೆ ಬಂದೆಯ. ನಿನ್ನನ್ನು ಸುಮ್ಮನೆ ಬಿಡಲಾರೆ. ನಿನ್ನನ್ನು ಕೊಂದು ಯಮಲೋಕಕ್ಕೆ ಸೇರಿಸ್ತಾರೆ.
ಬೇರೆ ತಿಂಡಿಲ್ವಾ? ಅವುಗಳಿಗೆ ಮತ್ತೆ ಬೇರೆ ಏನು ಕೊಡುದು? ಮತ್ತೆ ನಿನ್ಗೆ ಉಂಟಲ್ಲ? ನನಗೆ ಉಂಟು. ಏನಿಲ್ಲ, ನನಗೊಂದು ಸಂಶಯ ಏನು ಉಂಟು. ಸಂಶಯ? ಇದರಲ್ಲಿ ಕೃಷ್ಣ ಯಾರು? ಕೃಷ್ಣವಾ? ಹ. ಓ ಇವ. ಏ ಕೃಷ್ಣ, ಏ ಸಿಕ್ಕಿದಯ ಪಾಪಿ, ಏ ಕಾಪಿ. ಅದಮ್ಮ, ಕಾಪಿಟಿ ಮಗ. ಮೂಢ, ಕಪಟಿ, ಚಂಡ ಬಂಡ ಸಿಕ್ಕಿದೆಯಾ? ಅಲ್ಪ ಅದಮ ಮೂರ್ಖ. ಏ, ಮೂಡ ಅಂತ. ಮೂಡ. ಮೂಡೆ ಬೆಳಿಗ್ಗೆ ಮೂಡ. ನಾನು ಪ್ರೀತಿ ಮಾಡ್ತಿದ್ದ ಹಾ. ಕೂತಣಿಯನ್ನು ಕೊಂದೆಯ? ನೀನು ಕೂತುನಿಯನ್ನು ಬಿರ್ಕಿಸಿದೆಯಾ? ಆ, ಬಿರ್ಕಿಸಿದೆ. ಅದರ ಸೇಡು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಿನಗೆ ಹೋಗ ಬಿರ್ಕಿಸುದ? ಅವಳು ಪ್ರೇಮ ಪತ್ರ ಬರೆದಿದ್ದಾಳೆ. ನೀನು ಬರೆದಿಯೋ? ನಾನು ಬರೆದಿದ್ದೇನೆ. ಬರೀಲಿಕ್ಕೆ ಬರ್ತದ ನಿನಗೆ? ಬರ್ತದೆ. ಇವನ ಅಪ್ಪನ ನಿನ್ನ ಹಾಗಿಲ್ಲ. ಅಪ್ಪನಲ್ಲಿ ಹೇಳ್ತೇನೆ ನೀನು. ಅವರೇ ಹೇಳಿಕೊಟ್ಟದ್ದು. ಹೌದಾ? ಹಾ. ಅಪ್ಪನಿಗೆ ಇಲ್ಲದೆಲ್ಲ ನಿನ್ಗೆ ಉಂಟು. ಸಿಕ್ಕಿದೆಯಾ? ಹೌದು. ಅದರ ಸೇಡು ಒಂದಾದರೆ ಹಾ. ಇನ್ನೊಂದು ಸೇಡು ಉಂಟು. ಯಾವುದು? ನನ್ನ ಒಡೆಯನನ್ನು ಕೊಲ್ತೀಯ ನೀನು. ನಿನಗೆ ಒಟ್ಟು ಎಷ್ಟು ಸೇಬು ಉಂಟು? ಆ? ಸೇಬು. ಸೇಡು. ಹಾ, ಸೇಬು. ಯಾರು ನಿನ್ನ ಒಡೆಯ? ಪ್ರತಿಕಾರ. ಯಾರು? ಕಂಸಾಕ್ಯ. ಹಾ. ಅದರ ಪ್ರತಿಕಾರ ತೀರಿಸುವುದಕ್ಕೆ ಬಂದಿದ್ದಾನೆ. ಯಾರಿಗೆ ಹಾಕ್ಯ? ಸಾಮಾನ್ಯನಲ್ಲ, ಯಾರು ಜನ ಯಾರು ನೀವು? ಪ್ರಳಂಬನಿದ್ದೇನೆ. ಪ್ರಳಂಬ? ನುಂಗಿ ಕೊಲ್ತಾನೆ. ಕುಡುಂಬ. ಏನದು? ಹಾ? ಕುಡುಂಬ. ಹೆಬ್ಬಾವು. ಹೆಬ್ಬಾವ? ಹಾ. ಹೌದಾ? ಕಾಣುವುದಿಲ್ವಾ? ಹೌದಲ್ಲ. ಹಾ. ಅದು ಹಣೆಯಲ್ಲಿ ಸ್ವಲ್ಪ ಕಾಣ್ತದೆ, ಅದು ಹಾ. ಗೊತ್ತಾಗುದಿಲ್ಲ. ಏ, ಪೂರ್ತಿ ಎತ್ತಿರಿ. ಹೌದೌದು. ನುಂಗಿ ಕೊಲ್ಲಿಕ್ಕುಂಟು ಬಾ. ಕೊಲ್ಲುದಕ್ಕೆ ಬಂದ. ಹಾ. ಓ ನೀನ ನಾನಂತ ನೋಡುವ ಬಾ. ಬಾ. ನಾನಿದ್ದೇನೆ. ನೀನೇನು ಮಾಡುದು ಮಾರ್ರೆ? ನಂಗೆ ಗೊತ್ತೇ ಆಗ್ಲಿಲ್ಲ. ನಿನ್ನನ್ನು ನಂಬಿ ನಾನು ನಿಂತದ್ದು, ನೀನು ಕೈ ಕೊಡುದೆ. ನಂಗೆ ಗೊತ್ತಾಗ್ಲಿಲ್ಲ. ಏನು? ಗೋಪಾಲ, ಹೌದು. ಎಲ್ಲಿ ಪಾಪೆಯಾನು? ನನಗಿಂತ ಮೊದಲು ಹಲವರು ಬಂದಿದ್ರು. ಅವರು ಮಾಡಿದ ವೇಷವನ್ನು ಭೇದಿಸಿ ಕೊಂದೆಯಲ್ಲ. ಕೆಲವರೆಲ್ಲ ಸತ್ತಿದ್ದಾರೆ, ನಮ್ಮ ಕೆಲವರೆಲ್ಲ. ಭಟರನ್ನೆಲ್ಲ ಕೊಂದಂತಹ ನಿನ್ನನ್ನು ಕೊಲ್ಲದೆ ಬಿಡ, ಕೊಲ್ಲದೆ ಬಿಡ. ನನ್ನನ್ನು ಕೊಲ್ತೀಯ? ಅಯ್ಯ, ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲದೆಯೋ ಹೊರತು ಜಗಕ್ಕೆ ಜಗಕ್ಕೆ ಆ, ಆ, ಆ,
ನನ್ನಂತಹ ನೀನು ನನ್ನನ್ನು ಕೊಲ್ಲುತ್ತೇನೆ ಅನ್ನುವ ಹಾಗೆ ಹೇಳ್ತಾ ಇದ್ದಿ. ಅಯ್ಯ, ನನ್ನನ್ನು ನಿನಗೆ ಕೊಲ್ಲುವುದಕ್ಕೆ, ನಿನ್ನನ್ನು ನನಗೆ ಕೊಲ್ಲುವುದಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದೆ? ಯಾವ ದೇವರು ನಮ್ಮನ್ನು ಸೃಷ್ಟಿ ಮಾಡ್ತಾನೋ ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಬೇಡ ಅನ್ನುವಂತಹ ವಿಚಾರವನ್ನು ತಿಳಿದಂತಹ ಸಂದರ್ಭದಲ್ಲಿ ಅವನೇ ನಮ್ಮನ್ನು ಕೊಲ್ತಾನೆ. ಹಾಗಿದ್ರೆ ಕೊಲ್ಲುವುದಕ್ಕೂ ರಕ್ಷಣೆ ಮಾಡುವುದಕ್ಕೂ ಒಬ್ಬ ಇದ್ದಾನೆ, ಅವನೇ ಭಗವಂತ. ಅವನ ಇಚ್ಛೆ ಹೇಗೆ ಇದೆಯೋ ಅದೇ ರೀತಿ ನಾವೆಲ್ಲ ಜೀವನವನ್ನು ಸಾಗಿಸಬೇಕು. ಆದ ಕಾರಣ ಹೇಳ್ತಾ ಇದ್ದೇನೆ, ಸುಮ್ಮನೆ ಇಲ್ಲಿಗೆ ಬಂದು ನನ್ನನ್ನು ಕೊಲ್ತೇನೆ ಕಡಿಯುತ್ತೇನೆ ಅನ್ನೋ ಹಾಗೆ ಗದರಿಸುತ್ತಾ ಇದ್ದೀಯಲ್ಲ. ಈಗ ನಿನ್ನಲ್ಲೇ ಕೇಳುವುದು, ಈಗ ಒಬ್ಬರ ಮೇಲೆ ನಾವು ವೈರಾತ್ವವನ್ನು ಸಾಧನೆ ಮಾಡಬೇಕು ಅಂತ ಆದ್ರೆ ಅವರ ಮೇಲೆ ಇರುವಂತಹ ದ್ವೇಷ ನಮ್ಗೆ ಇರ್ಬೇಕಾಗ್ತದೆ. ಈಗ ನನ್ನಲ್ಲಿ ನಿನಗೆ ಏನು ವೈರ? ನನ್ನನ್ನು ಕೊಲ್ತೇನೆ ಅಂತ ಹೇಳುವುದಕ್ಕೆ ಕಾರಣವೇನು ಹೇಳುವೆ? ದಡಿಗ ಅಂದ್ರೆ ನೀನು ದೊಡ್ಡ ಜನ ಅದಕ್ಕೆ ಕೇಳಿದೆಯಲ್ಲ, ವೈರತ್ವಕ್ಕೆ ಕಾರಣ ಏನು ಎನ್ನುವ ಹಾಗೆ. ನನ್ನ ಮೇಲೆ ಯಾಕೆ ನಿನ್ಗೆ ವೈರ? ನೀನು ಶಕಟಾಸುರನಿಗೆ ವೈರಿ ಅಲ್ಲ, ಕಂಸಾಸುರನಿಗೆ ವೈರಿ. ನಮ್ಮೊಡೆಯನಾದಂತಹ ಮಥುರಾ ಮಹೇಂದ್ರ ಕಂಸಾಸುರನ ತಂಗಿಯಾದಂತಹ ದೇವಕಿಯ ಅಷ್ಟಮ ಗರ್ಭದಲ್ಲಿ ಉದಿಸಿ ಬಂದು ಸ್ಥಳಾಂತರಗೊಂಡು ಈ ಗೋಕುಲದಲ್ಲಿ ಬೆಳೆಯುತ್ತಿರುವ ಎನ್ನುವಂತಹ ವಿಚಾರವಿಲ್ಲದಿದ್ದ ನಮ್ಮೊಡೆಯ ನಿನ್ನನ್ನು ಸಂಹರಿಸಲೆಂದೇ ಕಳುಹಿಕೊಟ್ಟಿದ್ದಾನೆ. ಶತ್ರು ನೀ ಎನ್ನೊಡೆಯಂಗೆ, ಯಾವಾಗ ನನ್ನೊಡೆಯಂಗೆ ಶತ್ರುವೋ ನನಗೂ ಶತ್ರುವೆಂದೇ ಅರ್ಥ. ಇನ್ನು ಮಾತಾಡುವುದಿಲ್ಲ, ನಿನ್ನ ಕೊರಳು ಕತ್ತರಿಸುವೆ. ಶತ್ರು ತನಗೆ ತಾನಿ ತನ್ನ ಚಿತ್ತ ಎಂತಹ ಮಾತುಗಳನ್ನು ಆಡ್ತಾ ಇದ್ದಿ ಮಧುರ ಮಹೇಂದ್ರ. ನನ್ನ ಮಾವ ಕಂಸ ನನಗೆ ಶತ್ರು ಅನ್ನುವ ಹಾಗೆ ಹೇಳ್ತಾ ಇದ್ಯಲ್ಲ. ಖಂಡಿತ ಶತ್ರು ಅಲ್ವೇ ಅಲ್ಲ. ನಾನು ಆತನ ಅಳಿಯನಾಗಿದ್ದೇನೆ, ಆತ ನನ್ನ ಮಾವನಾಗಿದ್ದಾನೆ. ಹಾಗಿದ್ರೆ ನನ್ನ ಮಾವ ಶತ್ರು ಅನ್ನುವ ಹಾಗೆ ಹೇಳುವುದಕ್ಕೆ ಕಾರಣವಿದೆ. ಏನು? ಬಹುಶಃ ಹೀಗೆ ಇರಬೇಕು. ಅದು ಆ ಮಾವ ಅಂತ ಅಲ್ಲ, ಕೆಲವು ಮಂದಿಗಳೆಲ್ಲ ಹಾಗೆ ತನ್ನ ಒಳಗಿನಲ್ಲಿ ಶತ್ರುಗಳು ಇದ್ದಾರೆ, ಆ ಶತ್ರುವಿನ ಕಡೆಗೆ ಗಮನವನ್ನು ಹರಿಸುವುದೇ ಇಲ್ಲ. 6 ಮಂದಿ ಇದ್ದಾರೆ. ಹೌದು, ಹೊರಗಿನ ಅಲ್ಲ ಶತ್ರು ಪ್ರತಿಯೊಬ್ಬನಲ್ಲಿ ಹೌದು. ಕಾಮ, ಕ್ರೋಧ, ಮೋದ, ಮದ, ಮತ್ಸರ. ಅದೆಂತದ್ದು ಹಾಗಂದ್ರೆ? ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇದು ಎಲ್ಲರಲ್ಲಿ ಇದೆ. ಎಲ್ಲ ಬಿಟ್ಟರು ಕಾಮ ಬಿಡ್ತೀಯ? ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ನಮ್ಮ ದೇಹದ ಒಳಗೆ ಗುಪ್ತವಾಗಿರುವಂತ. ನಿನ್ನಲ್ಲಿ? ಹೌದು, ನನ್ನಲ್ಲಿ, ಅವನಲ್ಲಿ, ನನ್ನಲ್ಲಿ
ಇರಬಹುದು. ಆದ್ದರಿಂದ ಹೇಳ್ತಾ ಇದ್ದೇನೆ, ಏನು? ಈಗ ಹೊರಗಿನ ಶತ್ರುವಿನ ಕಡೆ ನಾವು ಆಲೋಚನೆ ಮಾಡುವುದಲ್ಲ, ಒಳಗಿನ ಶತ್ರುವೇ ಇದ್ದಾನೆ. ಅಂತಹ ಶತ್ರುವನ್ನು ಯಾರು ಜಯಿಸ್ತಾನೆಯೋ ಅಂತವರಿಗೆ ಪ್ರಪಂಚ ಮುಖದಲ್ಲಿ ಶತ್ರು ಎನ್ನುವುದು ಇರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಮಾವ ಆಲೋಚನೆ ಮಾಡಬೇಕಿದ್ದರೆ ಏನು, ಒಳಗಿನ ಶತ್ರುವಿನ ಕಡೆಗೆ ಗಮನವನ್ನು ಹರಿಸಬೇಕಿತ್ತು. ಅದನ್ನು ಬಿಟ್ಟು ನನ್ನನ್ನು ಶತ್ರು ಅನ್ನೋ ಹಾಗೆ ಹೇಳ್ತಾ ಇದ್ದಾನೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಸುಮ್ಮನೆ ಮಾತುಕತೆ ಯಾಕೆ ಬೆಳೆಸುವುದು? ನೀನು ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ಹೋಗು, ಬದುಕುವುದಕ್ಕೆ ಅವಕಾಶ. ಸಾಹಿತ್ಯ ಕಾಣುವುದಕ್ಕೆ ಹುಡುಗನಾದರೂ ನಿರ್ದೇಶನಕ್ಕೇನು ಕಡಿಮೆ ಇಲ್ಲ. ವೈರವ ಅಲ್ಲ ಶತ್ರುವು. ಇದರ ಬಗ್ಗೆ ನೀನು ನನಗೆ ಉಪದೇಶ ಮಾಡಬೇಕಾಗಿಲ್ಲ. ನಮ್ಮೊಡೆಯ ರಾಜ್ಯ ನಮಗೆ ಶಿರೋಧಾರ್ಯ ಪಾಲಿಸುವ ತನಕ ಮುಂದುವರಿಯುತ್ತೇವೆ. ನಿನ್ನನ್ನು ಯಮನಾಲಯಕ್ಕೆ ಕಳುಹುವುದು ಸಿದ್ಧ. ಹೇಳಿದ್ರು ಕೂಡ ಅದು ಪಥ್ಯವಾಗುವುದಿಲ್ಲ. ಸಾಯುವ ಕಾಲಕ್ಕೆ ಮದ್ದಿಲ್ಲ, ಕೆಡುವ ಕಾಲಕ್ಕೆ ಬುದ್ಧಿಲ್ಲ. ನೀನು ಸಾಯ್ಲಿಕ್ಕಿದ್ದವನು ಕೊಲ್ತ ಏನಾಯ್ತು ನಿನ್ಗೆ? ಗಾಳಿ ನೀರು ಅಲ್ಲ, ಗಾಳಿ ನೀರು ಕೊಡ್ಬೇಕು ಅಂತ ಆದ್ರೆ ನೀನು ಏನು ಮಾಡಿದ್ದಿ? ಶಿವಮ್ಮ, ನಾನು ಯಾರು ಸೋಮ? ಶಿವಮ್ಮ. ಆಗುದಿಲ್ವಾ? ಕೂಡುದಿಲ್ಲ. ಶೋಭಾ. ಯಾರು ನಿನ್ನ ಅತ್ತೆ? ಶೋಭಾ. ಯಾರನ್ನು ಕರೆಯುವುದು ನೀನು? ಮತ್ತೆಂತದ್ದು ಇಲ್ಲಿ ಬಂದ ಚಾನಿ ಅಂತ ಅಂದ್ರೆ ಸಂಗೀತ ಅಭ್ಯಾಸ ಮಾಡುದು ನಿಮಗೆ ಜಾಗ? ಎಂತದ್ದು? ಅಬ್ಬಾಸ್. ಅಬ್ಬಾಸ್ ಅಯ್ಯ ಅಬ್ಬ ಒಂದು ಸ್ವಲ್ಪ ಅರ್ಥ ಆಗುದಿಲ್ಲ. ಎಂತದ್ದು ಅಬ್ಬಾಸ್? ಎಂತದ್ದು ಅದು? ಹಬ್ಬ ಆಯಾಸ. ಅದು ನನಗೆ ಆಯಾಸ ಆಗಿ ಉಸಿರು ಮೇಲೆ ಕೆಳಗೆ ಹೋಗದೆ ಹಬ್ಬ ಆಯಾಸ. ಶೋಮ್ಮ ಹಾಗೆ ಆಯಾಸ ಆಯ್ತಾ? ಶೋಭೆ ಎಂತದ್ದು?
ಅಪ್ಪ ಕೂಡುದಿಲ್ಲ, ಹಾ. ಆಗುದಿಲ್ಲ. ಮತ್ತೆ ಆಗದಿದ್ರೆ ಯಾಕೆ ಬರುವುದು ಸುಮ್ಮನೆ? ಮತ್ತೆ ಅಲ್ಲಿ ಬಂದಾಗಿದೆ ಅಲ್ಲ, ಬಂದ ನಂತರ ಹಾಗೆ ಇದ್ರೆ ಇವರೆಲ್ಲ ಏನ್ ಹೇಳ್ತಾರೆ? ಮತ್ತೆ ಇಲ್ಲಿ ನಾನು ಇಷ್ಟು ಮಾಡ್ಲಿಲ್ಲ. ಎಂತದ್ದು ಮಾಡಿದ್ದು? ಬಂದ ರಕ್ಷಸೋ ಒಬ್ಬೊಬ್ಬರನ್ನೇ ಹಾ, ಅಟ್ಟಿ ಹಾಕಿ ನಾನು ಕುಟ್ಟಿ ಅತ್ತಿ ಆಗ್ಲಿಕ್ಕೆ ಎಂತದ್ದು? ಒಬ್ಬರ ಮೇಲೆ ಒಬ್ಬನನ್ನು ಹಾ. ಕುಟ್ಟಿ ಶಕ್ತಿ ಮಾಡಿ ಯಾರ ಕುಟ್ಟಿ ಶಕ್ತಿ? ಹಾ, ಬಡಿದು ಕೊಂದಿದ್ದೇನೆ ನಾನು. ಯಾರು? ನೀನು ಕೊಂದದ್ದು? ಮತ್ತೆ ನೀನು ಕೊಂದದ್ದು? ಮತ್ತೆ ಅಬ್ಬಾ, ನೀನು ಕೊಂದದ್ದಲ್ಲ, ನೀನು ಇಷ್ಟಿಷ್ಟು ಸರಿ ತಿಂದದ್ದು ನೀನು. ಅಲ್ಲಿ ಹೋಗಿ ತಿನ್ಲಿಕ್ಕೆ ಆದದ್ದು. ಒಮ್ಮೆ ಸುಮ್ಮನಿರು. ಮತ್ತೆಂತದ್ದು? ನಾನು ಕೊಂದದ್ದು. ನಾನು ಕೊಂದದ್ದು, ನೀನೆಂತದ್ದು ಕೊಂದದ್ದು? ಕೊಂದದ್ದು ನಾನು. ಯಾರಲ್ಲಾದ್ರೂ ಬೇಕಿದ್ರೆ ಕೇಳು, ಕೊಂದದ್ದು ನಾನು. ಯಾರು ನಂಬಿಯಾರು? ಯಾರು ಕೂಡ ನಂಬ್ತಾರೆ. ಓ, ಅವರಲ್ಲಿ ಕೇಳು. ನಂಬಲಿಕ್ಕಿಲ್ಲ. ಹಾ, ನೀನು ಅಂದ್ರೆ ನಂಬಲಿಕ್ಕಿಲ್ಲ. ಹಾ. ಇಷ್ಟು ಸಣ್ಣಕ್ಕೆ ಇದ್ದಿ. ಮತ್ತೆ ಕುಟ್ಟಿ ಮೂರು ಶುಕ್ರವಾರ ಕಳಿಯಲಿಲ್ಲ. ಹಾ, ಮೂರಂಬಟ್ಟೆ ಮೇಲೆ ಇಟ್ಟ ನಿನ್ನೆ ಉದ್ದಾಗ್ತಾನೆ. ಸಣ್ಣ ಫುಟ್ಬಾಲ್ ನೀನು ಏನು ಕೊಡ್ತಿ? ಎಂತದ್ದು? ಫುಟ್ಬಾಲ್ ಪುಟ್ಟ ಬಾಲ. ನೀನೇನು ಕೊಡ್ತಿ? ನಾನು ಕೊಂದಲ್ವಾ? ನಾನು ಕೊಂದ. ನೀನು ಕೊಂದದ? ಮತ್ತೆ ನೀನೇ ಕೊಂದದ? ನಾನೇ ಕೊಂದದ್ದು. ಹೌದಾ? ಮತ್ತೆ ಈಗ ನಾನು ಕೊಂದಂತ ಹೇಳಿದ್ರೆ ಯಾರು ನಂಬುದಿಲ್ವಾ? ಯಾರು ನಂಬಿ ಯಾಕೆ? ನಂಬಲಿಕ್ಕಿಲ್ಲ. ಹಾ, ಹಾ. ನೀನೇ ಕೊಂದದ? ನಾನೇ. ನೀನೇ ಕೊಂದದ? ಆಯ್ತು, ನೀನೇ ಕೊಂದದ್ದು. ನೀನೇ ಕೊಂದದ? ನಾನೇ ಕೊಂದದ್ದು ಮತ್ತೆ. ನೀನೇ ಕೊಂದದ್ದು. ಹಾ. ವಿಜಯ, ಓ, ಇಷ್ಟರವರೆಗೆ ಬಂದಂತಹ ದಾನವರನ್ನೆಲ್ಲ ಕೊಂದೆ. ನೀನೇ ಕೊಂದದ್ದು. ಕೊಂದೆ. ಈಗ ಕೆಟ್ಟ ಬೀಜ ಸುಟ್ಟರ ಮೊಳಕೆಗೆ ಬರ್ತದೆ. ಬರ್ಲಿ. ಒಂದು ವೇಳೆ ಈಗ ಬೇರೆ ದಾನವರು ಬಂದರೆ, ಹ? ಬೇರೆ ಯಾರಾದ್ರೂ ದಾನವರು ಬಂದರೆ, ಸತ್ತವರು ಬರ್ತಾರ. ಸತ್ತವರು ಬರುವುದಿಲ್ಲ, ಬೇರೆ ರಕ್ಕಸರು ಬಂದರೆ ಬೇರೆ ಬೇರೆ ಇದ್ದ. ಇಲ್ಲೆಲ್ಲ ಬರ್ತಾರೆ, ಹೇಳುವುದಕ್ಕಾಗುದು. ಒಬ್ಬರೊಬ್ಬರು ಹೋಗ್ತಾರೆ, ಬರ್ತಾರೆ. ಹೌದಾ? ಹಾ. ಬಂದರೆ ಅಲ್ಲ ಹಾ. ಹೆದರ್ಬೇಡ. ಹಾ. ಇದು ಸತ್ತವರು ಬರ್ತಾರೆ. ಸತ್ತವರು ಬರುದಿಲ್ವಾ? ಇಲ್ಲ. ಬೇರೆ ಯಾರಾದ್ರೂ ಬಂದು ನೋಡಲ್ಲಿ ಬರ್ತದೆ. ಬೇರೆ ಇರ್ಲಿಕ್ಕಿಲ್ಲ ಅಲ್ಲ, ಇನ್ನು ಯಾರು ಇಲ್ಲಿ ಬರ್ಲಿಕ್ಕಿಲ್ಲ. ಬರ್ಲಿಕ್ಕಿಲ್ಲ. ಬಂದ್ರೆ ಬಂದ ಬಂದಾರೆ ಬಂದರೆ ಬಂದಾರೆ ಬರ್ಲಿಕ್ಕಿಲ್ಲ. ಬರ್ಲಿಕ್ಕಿಲ್ಲ. ಹೆದರಬೇಡ. ಹಾ, ಇದು ಬಂದರೆ ಬಂದಾರೆ. ಹೆದರಬೇಡ. ಹಾ, ನಾನಿದ್ದೇನೆ. ನೀನಿದ್ಯಾ? ಹಾ. ಓ, ನೀನಿದ್ಯಾ? ಹೆದರಬೇಡ. ನೀನಿರುವಾಗ ನನಗೆ ಧೈರ್ಯ. ಮತ್ತೆ ನೀನು ಇದ್ಯಾ ವಿಜಯ? ನಾನಿದ್ದು ಬರುದಿಲ್ಲ. ಬರುದಿಲ್ಲ. ಬಂದಾರೆ. ನಾನು. ನೀನಿದ್ಯಲ್ವಾ? ನಾನಿದ್ದೇನೆ. ನೀನಿದ್ಯಲ್ವಾ? ಬಿಡು. ಹಾಕೋ, ಬಂದಾರೆ. ಎಲ್ಲಿದ್ದಾರಾ? ಯಾರು? ರಕ್ಕಸರು ಬಂದ್ರು ಹೇಳಿದ್ದೀನಿ ನೀನು. ಯಾರು? ಯಾರು? ನೀನು ರಕ್ಕಸರು ಹೇಳಿ. ರಕ್ಕಸರು ಇಲ್ವಾ? ಸುಮ್ಮನೆ ಹೇಳಿದ್ದು. ಇಲ್ಲ, ನಾನು ಸುಮ್ಮನೆ ಹೇಳಿದ್ದು. ನೀನು ನನ್ನನ್ನು ಮಂಗ ಹೋಯ್ತಾ ಮಾರ್ರೆ? ಮಂಗ ಮಾಡ್ಲಿಕ್ಕೇನು? ನನಗೆ ಮೊದಲೇ ಮಂಗ ನಾನು. ಹಾಗಲ್ವಾ? ಇಲ್ಲ, ರಕ್ಕಸರು ಇಲ್ಲ, ಸತ್ತಿದ್ದಾರೆ. ಹೌದಲ್ಲ? ಮತ್ತೆ ನೀನು ಹೇಳಿದ ಯಾಕೆ ನಾನೇ ಕೊಂದದ್ದು ಅಂತ? ಅದಕ್ಕೆ ನಾನು ಹೇಳಿದ. ಕೃಷ್ಣಯ್ಯ, ಏನು? ನೀನು ರಕ್ಕಸರಲ್ಲಿ ಪೆಟ್ಟು ಮಾಡುವಾಗ ಸಿಟ್ಟಿನಿಂದ ನಿನ್ನ ಮುಖ ಎಲ್ಲ ಕೆಂಪಾಗಿತ್ತು. ಅದಕ್ಕೆ ಸ್ವಲ್ಪ ವಿನೋದ ಮಾಡಿ ಹಾ. ಅದು ನಿನ್ನ ಮುಖದಲ್ಲಿ ನಗುವರಿಸಬೇಕು ಅಂತ ನಾನು ಮಾಡಿದ್ದು ಹಾಗೆ. ಈಗ ನೀನು ಹಾಸ್ಯ ಮಾಡಿದ್ದ? ಮತ್ತೆಂತದ? ನೀನು ಹಾಸ್ಯ ಮಾಡುದಕ್ಕಿದ್ದವನ? ನಾನು ಆದಷ್ಟು ಮಾಡುದು. ಒಳ್ಳೇದಾಗ್ತದೆ ನಿಂದ. ಅಂತ ಕರ್ಮ. ಹೌದು. ಇದು ಕೃಷ್ಣಯ್ಯ, ಹಾ. ಇದು ಅಲ್ಲ ಮರೆ, ಅವರು ಮೈಕ್ಕದವ್ರ. ಯಾರು ಮೈಕದವರು? ಬಂದ ರಕ್ಕಸರೆಲ್ಲ ಮೈಕ್ಕದವ್ರ. ಮೈಕದರ ಅವರಲ್ಲ, ಮಾಯಕದವರು. ಅದುವೇ ರಕ್ಕಸರು, ಮಾಯಾವಿಗಳು. ಈಗ ಒಬ್ಬೊಬ್ಬರ ರಟ್ಟೆ ಇಷ್ಟಿಷ್ಟು ದಪ್ಪ, ಹೌದು ಒಬ್ಬೊಬ್ಬರ ಎದೆ ಇಷ್ಟಿಷ್ಟು ಆಗಲ್ಲ ಮಾರೆ. ಹೌದು. ಅವರು ಯಾವ ಅಕ್ಕಿ ಅನ್ನವನ್ನು ಅವ ಒಬ್ಬ ಕೊನೆಗೆ ಬಂದ ನೋಡು, ಅವನ ತಲೆಯಲ್ಲಿ ಒಂದು ಎಷ್ಟು ದೊಡ್ಡದು. ಹೌದು ಮಾರ್ಯ. ಅಲ್ವಾ? ಕಿರ್ಕಿಷ್ಟ. ಕಿರ್ಕಿಷ್ಟ ಅಲ್ವಾ? ಹೌದು. ಕಿರೀಟ. ಹೌದು. ಹೌದು. ಧರ್ಮ. ಅವರು ಈ ರೀತಿ ಬೆಳೆದಕ್ಕೆ ಕಾರಣ ಏನು ಬಲ್ಲೆಯಾ? ಏನು ಅವರು ಪೌಷ್ಟಿಕ ಆಹಾರವನ್ನು ಸೇವಿಸ್ತಾರೆ. ಪೌಷ್ಟಿಕ ಆಹಾರ ಗೊತ್ತಾಗ್ಲಿಲ್ವಾ? ಅದು ಅವರಿಗೆ ಹಾಲು, ಜೇನು, ಮೊಸರು, ತುಪ್ಪ, ಬೆಣ್ಣೆ ಹಾಲು, ಇದೆಲ್ಲವನ್ನು ಮೊಸರು, ಬೆಣ್ಣೆ, ತುಪ್ಪ ಅದು ನಮ್ಮಲ್ಲಿ ಎಲ್ಲ ಆಗುದು. ನಮ್ಮ ನಂದಗೋಕುಲದಲ್ಲಿ ಇರುವುದು. ಹೌದು. ಆದ್ರೆ ನಮ್ಮಲ್ಲಿದ್ದದ್ದು ನಮಗೆ ಸಿಗುವುದಿಲ್ಲ. ಮತ್ತೆ? ನೋಡಿ, ಯಾರಿಗೆ ಆದ್ರೂ ಸಿಗ್ತದ? ಅದು ಅವರು ಮಾರಾಟ ಮಾಡ್ತಾರೆ. ನಾವೆಲ್ಲ ದುಡಿಲಿಕ್ಕೆ ಮಾತ್ರ, ನಮ್ಗೆ ಏನು ಸಿಗ ನಮಗೆ ಮಣ್ಣಂಗಟ್ಟಿ ಎಂತದಿಲ್ಲ. ಸಿಕ್ಕಿದ್ರು ಉಗುರಿನ ಅಡಿ ಸ್ವಲ್ಪ ಸಿಕ್ಕು. ಹೌದಾ? ಹಾಗಿದ್ರೆ ಇಲ್ಲಿದ್ದ ಹಾಲು, ಮೊಸರಲ್ಲಿ ಎಲ್ಲಿಗೆ ಹೋಗ್ತದೆ? ಎಲ್ಲಿಗೆ? ಈಗ ರಕ್ಕಸರ ಬಂದ್ರು ನೋಡು, ಹೌದು. ಅವರ ಆ ಊರಿಗೆ ಹೋಗ್ತದೆ. ಅಲ್ಲಿ ಕೊಂಡು ಹೋಗಿ ಕೊಡುವುದು ಯಾರು? ಯಾರು? ನಮ್ಮವರು. ನಮ್ಮವರೇ? ಹೌದು. ನಮ್ಮವರು ಇದ್ದಾರಲ್ವಾ, ಗೋಪಿಕಾಸ್ತ್ರೀಯರು. ಕೊಟ್ರೆ ಏನು ಸುಮ್ಮನೆ ಕೊಡುದಿಲ್ಲ, ಹಣ ಸಿಗುತ್ತದೆ. ಹಣ ಸಿಗ್ತದೆ, ವೇತನ ಸಿಗ್ತದೆ. ಹೌದು. ಸಿಕ್ಕಿದಂತಹ ಹಣವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದ್ರೆ ನಮ್ಗೆ ಬೇಸರ ಇಲ್ಲ. ಮತ್ತೆ ಈ ಗೋಪಿಕ ಸ್ತ್ರೀಯರು ಏನು ಮಾಡ್ತಾರೆ? ಏನು ಮಾಡ್ತಾರೆ? ಈ ಹಾಲು, ಮೊಸರನ್ನೆಲ್ಲ ಮಾರಾಟವನ್ನು ಮಾಡಿ ಅದರಲ್ಲಿ ಬಂದಂತಹ ಹಣವನ್ನು ಸರಿಯಾಗಿ ಉಪಯೋಗಿಸುವುದಿಲ್ಲ. ಮತ್ತೆ? ಹೆಂಡವನ್ನು ಕುಡಿಯುತ್ತಾರೆ, ಅದಕ್ಕೆ ಉಪಯೋಗ ಮಾಡುವುದು. ಅವಸ್ಥೆ ಮಾರೆ. ಹೆಣ್ಣು ಮಕ್ಕಳೆಲ್ಲ ಹೆಂಡ ಕುಡಿದ್ರೆ ಯಾವ ರೀತಿ ಆಗ್ತದೆ? ಅದು ಒಂದು ಲೆಕ್ಕದಲ್ಲಿ ರಗಳೇ ಇಲ್ಲ. ಎಂತದ್ದು?
ಗಂಡಸರೇ ಕುಡಿದ್ರೆ ಕುಡಿದು ಬಂದ ಕೂಡಲೇ ಹೆಂಗಸರು ಜೋರು ಮಾಡ್ತಾರೆ, ಅಲ್ಲಿ ಜಗಳ ಆರಂಭ ಆಯ್ತು. ಹೆಂಗಸರಿಗೂ ಗಂಡಸರಿಗೂ. ಇದು ಗಂಡಸರು ಕುಡಿಯುವುದು, ಹೆಂಗಸರು ಕುಡಿದ್ರೆ ರಗಳೇ ಇಲ್ಲ. ಇಲ್ಲಿ ಇದು ಗಂಡಸರು ಕುಡ್ಲಿಕ್ಕಿಲ್ಲ, ಎಲ್ಲ ಹೆಂಗಸರೇ ಕುಡಿಯುದು. ಸಿಕ್ಕಿದ ಹಣವನ್ನೆಲ್ಲ ಇದಕ್ಕೆ ಹೆಂಡಕ್ಕೆ ಉಪಯೋಗ ಮಾಡಿ. ಹಾಗಾದ್ರೆ ಏನು ಮಾಡುದು ಈಗ? ಈ ಎಲ್ಲ ಹೊಲಸನ್ನು ನಾವು ನಿಲ್ಲಿಸಬೇಕು. ಹೇಗೆ ನಿಲ್ಲಿಸುವುದು? ಹೇಗೆ ಒಂದು ಕೆಲಸ ಮಾಡುವ. ಏನು? ಈಗ ಗೋಪಿಕಾ ಸ್ತ್ರೀಯರ ಬಳಿಗೆ ಹೋಗುದು, ಹೋಗಿ ಅವರಲ್ಲಿ ಸುಂಕವನ್ನು ಕೇಳಿದ್ರೆ, ಸುಂಕ ಕೇಳಿದ್ರೆ ಸರಿ. ತಿಂಗಳು ಅಥವಾ ವರ್ಷಕ್ಕೆ ಒಂದು ವಾರಕ್ಕೆ ಇಂತಿಷ್ಟು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಆದ್ರೆ ಖರ್ಚು ಮಾಡುವಾಗ ಜಾಗ್ರತೆ ಬರ್ತದೆ. ದುಂದು ಖರ್ಚು ಮಾಡುದಿಲ್ಲ. ಹಾಗೆ ಈ ರೀತಿ ಎಲ್ಲ ಉಪಾಯ ಉಂಟು. ಅಲ್ಲಿ ಕೇಳಿಸ್ತಾ ಉಂಟು ಗೋಪಿಕಾ ಸ್ತ್ರೀ ಅಂತ. ಅವ್ರು ಹೋಗುವಾಗ ಹಾಗಿದ್ರೆ ತಡ ಮಾಡುದು ಬೇಡ, ಹೋಗುವ. ಮೊಸರತ ಯಾರಿಗೆ ಬೇಕು ಬೆಣ್ಣೆ? ಬನ್ನಿ ಬನ್ನಿ, ಹತ್ತಿರಕ್ಕೆ ಬನ್ನಿ. ಯಾಕೆ ಮುಖ ನೋಡ್ತಾ ಇದ್ದೀರಿ? ಯಾಕಿದು ನನಗೆ ಕೂತದ್ದು? ಬನ್ನಿ, ಹತ್ತಿರಕ್ಕೆ ಬನ್ನಿ. ಯಾರಿಗೆ ಬೇಕು? ಸುಮ್ಮನೆ ಕೂತ್ಕೊಂಡು ತುಪ್ಪ ಪಾಪ ಯಾರಿಗೆ ಬೇಕು ಮೊಸರು? ಬನ್ನಿ ಬನ್ನಿ ಬನ್ನಿ. ಎಷ್ಟು ಒಬ್ಬ ಹೇಳಿದ್ರು ಕೂಡ ಹತ್ತಿರಕ್ಕೆ ಬರುವುದಿಲ್ಲ ಇವರು. ಬರುವುದಿಲ್ಲ. ಹೌದಲ್ಲ, ಮುಖ ನೋಡ್ತಾ ಇದ್ದಾರೆ. ನಮ್ಮ ನೋಡಲೇ ಇಲ್ಲ. ಯಾರ ಮುಖದಲ್ಲಿ ಕೂಡ ಸುಖ ಇಲ್ಲ. ನೋಡತ್ತೆ ಅವಳ ಬಾಯಿ ಅವಳ ಕಿವಿಯಲ್ಲಿ. ಹೌದು, ಏನು ಮಾತಾಡ್ತಿದ್ದಾರೆ? ಏನೋ ಗುಸುಗುಸು ಮಾತಾಡ್ತಾ ಇದ್ದಾರೆ ಅವರು. ನಮ್ಮ ಬಗ್ಗೆ ಮಾತಾಡೋದು. ನಮ್ಮ ಬಗ್ಗೆ ಹೌದು, ನೋಡುವಾಗ ಅರ್ಥ ಆಗ್ತದೆ. ನನಗೆ ಅರ್ಥವಾಯ್ತು. ಅವರು ಭಾವಿಸಿದೇನು ಗೊತ್ತಿ? ಹೇಗೆ? ನಮ್ಮಲ್ಲಿರುವಂತಹ ಪದಾರ್ಥಗಳಿಗೆ ಕ್ರಯ ಹೆಚ್ಚಂತೆ. ಹೌದು, ಹಾಗಾಗಿ ಯಾರೊಬ್ರು ಬರುವುದೇ ಇಲ್ಲ. ಹಾಗಂತ ಹೇಳಿ ನಾವೆಲ್ಲ ಎಷ್ಟು ಕಷ್ಟವನ್ನು ಪಡ್ತೇವೆ ಅವರಿಗೆ ಗೊತ್ತುಂಟ. ಅವರಿಗೆ ಒಮ್ಮೆ ಹೇಳುವ ನೀನು ಕಷ್ಟ ಪಡ್ತೇನೆ. ಏನೇನ ಕಷ್ಟ ಉಂಟು? ಅಯ್ಯೋ, ದನಗಳನ್ನು ಸರಿಯಾಗಿ ಸ್ನಾನ ಮಾಡಿಸಿ ಹಟ್ಟಿಗೆ ತರ್ತೇವೆ, ಹುಲ್ಲು ಹಾಕ್ತೇವೆ, ಅಕ್ಕ ಚಿಡ್ತೇವೆ, ಹಿಂಡಿ ಹಾಕ್ತೇವೆ. ಆ ಬಳಿಕ ಹಾಲನ್ನು ಕರೆದು ಅದನ್ನು ಬಿಸಿ ಮಾಡಿ ಅದಕ್ಕೆ ಬೇಕಾದಂತೆ ಎಪ್ಪುಗಳನ್ನು ಹಾಕಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕಡಿಯುತ್ತಾ ಇದ್ದು ಅದರಲ್ಲಿ ಬರುವಂತಹ ಪದಾರ್ಥದಿಂದಾಗಿ ಬೇರೆ ಬೇರೆ ಪದಾರ್ಥವನ್ನು ತಯಾರಿಸಿ ಮಾರಾಟಕ್ಕೆ ಕೊಂಡೋಗ್ತೇವೆ. ಎಷ್ಟು ಕಷ್ಟ ಉಂಟು. ಒಂದು ದಿವಸವೇ ಬೇಕಾದ ತಯಾರು ಮಾಡುವುದಕ್ಕೆ. ಅಷ್ಟು ಕಷ್ಟಪಟ್ಟು ನಾವು ಧರ್ಮಕ್ಕೆ ಕೊಂಡ್ರೆ ನೀವು ಕುಡಿತೀರಾ, ತಿಂತೀರಾ. ಧರ್ಮಕ್ಕೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಹತ್ರ ಬನ್ನಿ ಬನ್ನಿ. ಯಾರು ಬರುವುದಿಲ್ಲ. ಹೌದೇನೆ? ಆಗದಿಂದ ಬಟಬಟ ಅಂತ ಆಗಾಡ್ತಾ ಇದ್ದೀರಲ್ಲ. ಅಜ್ಜ ಮಲ್ಲಮ್ಮ ಎಲ್ಲಿದ್ದಾರೆ? ಮಲ್ಲಮ್ಮ. ಓ ಅಜ್ಜಮ್ಮ, ಬೇಗ ಬನ್ನಿ. ಬನ್ನಿ. ಹೋದದಲ್ಲಿಗೆ ನೀವು ಹೋದದ್ದು ನಿಮ್ಮ ಕರ್ಮ. ಮತ್ತೆಂತದು?
ಒಂದು ಕೊಟ್ಟೆನ ಗೊತ್ತುಂಟಾ? ಹೇಳತ್ತೀಗ? ಎಂತ? ಇಲ್ಲಿ ಅಜ್ಜಮ್ಮ ಏನು ಅಜ್ಜಮ್ಮ ಅಲ್ವಾ ನೀವು? ನಾನು ಅವಳ ಕರೆದಂತ ನೀನು ಸಹ ಕರೆಯುವುದಾ? ಯಾಕೆ ಕರಿಬಾರ್ದು? ನನಗೆ ಅಜ್ಜಮ್ಮ ಅಂತ ಕರಿಬಾರ್ದು. ನನಗೆ ನನಗೇನು ಪ್ರಾಯ ಆಗಿದೆ? ಆಗಿಲ್ವಾ? ಎಷ್ಟಾಯ್ತು? ನನಗೆ ಸಾಧಾರಣ ಒಂದು ಈಗ 16 ಕಳೆದು 16ಕ್ಕೆ ಕಾಲಿಟ್ಟದೆ ಅಷ್ಟೇ. ಅಷ್ಟೇ ಇದು ಕಳೆದು 16ಕ್ಕೆ ಕಾಲಿಟ್ಟದ್ದು. ಅದನ್ನು ಸ್ವಲ್ಪ ತಿರುಗಿಸ್ತೀರ ನೀವು? ಎಂತ ತಿರುಗಿಸುದು? 61. ನಾನು ಹಾಗೆ ಕಾಣ್ತೇನಾ? ಕಾಣುದಿಲ್ವಾ? ಅದು ವಿಷಯ ಬಿಡಿ. ಈಗ ಅಜ್ಜಮ್ಮ ಕರೆಯುವುದು ಬೇಡವಾ? ಮತ್ತೆ ಹೇಗೆ ಕರೆಯುವುದು? ಇವತ್ತು ಹೇಗೆ ಕರೀತೇನೆ? ಮಲ್ಲಮ್ಮ. ಮಾಜಿ ಯುವತಿ. ಹೌದು. ಅದೆಲ್ಲ ಸರಿ. ಅಲ್ಲ ನೀವೆಲ್ಲ ಹೀಗೆ ಮೋಸ ಮಾಡಬಾರ್ದು ಆಯ್ತಾ? ಯಾಕೆ ಮೋಸ? ಮತ್ತೆ ಎಲ್ಲಿ ಮೋಸ ಆಯ್ತು ಈಗ? ನಿಮ್ಗೆಲ್ಲ ನನಗೆ ಗೊತ್ತಾಗಿದೆ. ಈಗ ನೀವೆಲ್ಲ ಹೊಸ ಗಿರಾಕಿಯನ್ನು ಹುಡುಕಿಕೊಂಡು ಓಡಿ 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 ಬರ್ತಾ ಇದ್ದೀರಿ. ನನಗೆ ವ್ಯಾಪಾರ ಆಯ್ತಾ? ಯಾರಿಗೆ? ನಿಮ್ಗೆ? ವ್ಯಾಪಾರ ನಿಮ್ಮಕ್ಕಿಂತ ಮೊದಲು ನಾನು ಒಳ್ಳೆ ವ್ಯಾಪಾರ ಮಾಡಿದ್ದೇನೆ. ಮತ್ತೆ ಈಗಿಲ್ವಾ? ನನ್ನದೇ ಗಿರಾಕಿ ಎಷ್ಟಿತ್ತು ಗೊತ್ತುಂಟ ಮೊದಲು? ಈಗ ಯಾರು ಬರುದಿಲ್ವಾ? ಮಲ್ಲಮ್ಮ ನಿಮ್ಮನೆ ಗಿರಕ್ಕೆ ಅದು? ಇದೆಲ್ಲ ನಮ್ಮದೇ. ಓ ಇವರು ನೋಡಿ ನನ್ನ ಹಳೇ ಗಿರಾಕಿ. ಹೌದಾ? ಇವರು ಮುಂದೆ ಕುತ್ಕೊಂಡಿದ್ದಾರಲ್ಲ. ಹೌದಾ? ಈಗ ಹತ್ತಿರಕ್ಕೆ ಬರೋದಿಲ್ಲ ಅವರು? ನಿಮ್ಮ ಹಾಗೆ ಹಲ್ಲು ಹೋಗಿದೆ ಅವರು. ಅಲ್ಲ ಹಲ್ಲು ಹೋಗಿದವರೆಲ್ಲ ನನ್ನ ಗಿರಾಕಿ ಅಂತ. ಹಾಗಲ್ಲ, ನೀವು ಹೇಳಿದಲ್ಲ ಹಳೇ ಗಿರಕ್ಕೆ ಅಂತ ಹೇಳಿ. ಹೌದು. ಅದು ನಮ್ಮಲ್ಲಿ ನಮ್ಮದೇ. ವ್ಯಾಪಾರ ಉಂಟಾ? ವ್ಯಾಪಾರ ಈಗ ಮೊದಲು ಒಳ್ಳೆ ವ್ಯಾಪಾರ ಇತ್ತು. ಈಗ ಅಂದ್ರೆ ವ್ಯಾಪಾರ ಬೇಡ ಅಂತ ಆಗಿದೆ. ಯಾಕೆ? ನನ್ನನ್ನು ನೋಡುವಾಗ ಅವರನ್ನು ನನ್ನನ್ನು ನೋಡುವಾಗ ಬೇಡ ಆಗ್ತದೆ. ಇಲ್ಲಿಗೆ ದೂರ ಆಗಿದ್ದೀರಲ್ಲ, ಅಲ್ಲಿಗೆ ಹತ್ತಿರ ಆಗಿದ್ದೀರಿ. ಹಾಗಲ್ಲ ವಿಷಯ. ಹಾಗೆಲ್ಲ ನನಗೆ ವ್ಯಾಪಾರ ಮಾಡ್ಲಿಕ್ಕೆ ಮನಸ್ಸುಂಟು. ವ್ಯಾಪಾರ ಅವರು ಮಾಡ್ಬೇಕಲ್ಲ. ಹೌದಾ? ಹೀಗೆ ನಾವು ರಾಗ ಹಿಡಿದ್ರೆ ಯಾರು ಹತ್ತಿರಕ್ಕೆ ಬರ್ತಾರ? ಮುಂದೇನು ಮಾಡುವುದು? ಇಲ್ಲೇ ನಿಲ್ಲುವುದಲ್ಲ. ದಾರಿ ಯಾವುದು? ಒಂದು ವಿಚಾರ ಉಂಟು. ನಂದನ ಮನೆಯ ನೋಡುವ ಅಂದನ ಮನಜ ನಂದನ ಮನೆ ನೋಡುವ ಚಿನ್ನ ಕಾಣುತ್ತಲವರ ಸಂಪನ್ನ ಆನಂದದೆ ಕಾಣುತ್ತಲವರ ಸಂಪನ್ನ
ಹೌದು. ನಮ್ಮ ಪದಾರ್ಥಕ್ಕೆ ವ್ಯಾಪಾರವಾಗಬೇಕು ಎಂದಾದರೆ ನಾವು ಇಲ್ಲೇ ನಿಲ್ಲುವುದಲ್ಲ, ಈ ಸ್ಥಳವನ್ನು ಬಿಡಬೇಕು. ನಂದನೆ ಕೇರಿ. ಹೌದು, ಅಲ್ಲೆಲ್ಲ ಶ್ರೀಮಂತರಂತೆ, ಇಲ್ಲಿ ಬಡವರು ಅವರ ಮಕ್ಕಳನ್ನೆಲ್ಲ ನೋಡಬೇಕು. ದಷ್ಟಪುಷ್ಟವಾಗಿ ಬೆಳೆದು ನಿಂತಿದ್ದಾರೆ. ಅವರಿಗೆ ಅವ್ರ ತಿನ್ನುವುದೇನು? ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇದನ್ನೇ ತಿನ್ನುವುದು. ಬಿಸಿ 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 ತುಪ್ಪ ತುಂಬಾ ಇಷ್ಟ. ಹೌದು, ಅದನ್ನೇ ತಿನ್ನುವುದು. ನಿಮ್ಮ ತಪ್ಪಲ್ಲ, ನಮ್ಮ ಈಗ ಮನುಷ್ಯರಿಗೆ ಕೈ ಕಾಲು ಕಣ್ಣು ಕಿವಿ ಮೂಗು ಯಾರು ಅವನು ಮಾಡಿದ ತಪ್ಪು. ಈಗ ಮನುಷ್ಯರಿಗೆ ಎರಡೆರಡೇ ಕಣ್ಣು ಕೊಟ್ಟದಲ್ಲ, ಎರಡು ಕಣ್ಣನ್ನು ಮುಂದಿನಿಂದಲೇ ಕೊಡುವುದರ ಬದಲಾಗಿ ಒಂದು ಕಣ್ಣನ್ನು ಮುಂದಿನಿಂದ ಮತ್ತೊಂದು ಕಣ್ಣನ್ನು ಹಿಂದಿನಿಂದ ಕೊಡುತ್ತಿದ್ರೆ ಏನಾಗುತ್ತಿದೆ? ಬರುವವರು ಕಾಣ್ತಾರೆ ಮುಂದೆ. ನಿನಗಂತ ಹೊಸದೊಂದು ಸೃಷ್ಟಿ ಆಗಲಿ ಅಲ್ಲಿಗೆ ಲೋಕದಲ್ಲಿ. ಪತ್ರದ ಬರದಲ್ಲಿ ಕಳಿಸು. ಅಜ್ಜಿ ಹತ್ರ ಕಳಿಸುವ. ನನ್ನ ಅಜ್ಜ ಮಾತಾಡ್ಬೇಡಿ ನೀನು. ಹೋಗಲಿ ಇನ್ನು. ಸರಿ ಸರಿ ದಾರಿ ಬಿಡಿ. ಬಿಡುದಿಲ್ಲ, ಬಿಡು, ದಾರಿ ಬಿಡ್ಬೇಕಾ? ಕೊಡಿ 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 ಕೊಡಿ. ಕೊಟ್ಟು ಹೋಗಲ್ಲ ಯಾವುದು? ಕಣ್ಣ ಕಣ್ಣ ರಂಜುವದಲ್ಲ ದಿಪ್ಪೆ ಹೆಂಗಳೆ ರಾಗ. ಕಣ್ಣ ಬಿಟ್ಟ ಯಾವುದು ಕೊಡಿ ಕೊಡಿ ಹೇಳಿ. ಟೆಕ್ನಿಕ್ ಕೊಡ್ತೀರಾ ನೀವು? ಕೊಟ್ಟು ಕೊಟ್ಟು ಅದು ಎರಡು ಕೊಟ್ಟುಕೊಂಡು
ಅದನ್ನು ತೆಗಿಬೇಕು ನೀವು. ಕೊಟ್ಟು ಪೋಗೆನ್ನ ಸುಂಕವ ಯಾವ್ದ್ರ ಸುಂಕ? ಸುಂಕ ಸುಂಕ. ಸುಂಕ ಅಂತೆ ಇವರೆಲ್ಲ ಮಾರಾಟ ಮಾಡ್ತಾರೆ. ನೋಡ, ಹಾಲು ಮೊಸರು ಸುಂಕ ಗಿಂಕ ಕೇಳಿದ್ರೆ ನಿಮ್ಮ ಟೊಂಕ ಬರುತ್ತೇವೆ. ಸ್ವರವೇ ನೀವು ಕಣ್ಣು ಬಿಟ್ರೆ ಹಾ. ನಾವು ನಾವು ಹೆದರುವವರಲ್ಲ. ಅಂಜುವವರಲ್ಲ. ಹೌದಾ? ನೀವು ತಿಟ್ಟರ ಹಾ. ಹೆಂಗಳೆಯರ ಬಟ್ಟರ ಹೆಂಗಳೆಯರ ಯಾರಾದರೇನು ದಿಟ್ಟಕ್ಕೆ ಹಿಂಗಳೆಯರ ಹೌದಾ? ನಾವೆಲ್ಲ ನೀವು ಕಣ್ಣೆಲ್ಲ ಬಿಟ್ರೆ ಹೆದರುವವರಲ್ಲ. ಆದ್ದರಿಂದ ಕೇಳುವುದು ಒಟ್ಟು ಪೋಗೆನ್ನ ಸುಂಕವ ಕೊಡ್ಬೇಕಾ? ಕೊಡ್ಬೇಕು, ಇಲ್ಲ ಈಗ ಬಿಡುದಿಲ್ಲ. ಹಾ, ಸುಂಕ ಸುಂಕ ಕೊಡೋನು ಸುಂಕ. ಈಗ ಈ ದಾರಿಯಲ್ಲಿ ಬಂದಲ್ಲ ನೀವು ಸುಂಕ ಕೇಳುದು. ತುಂಬಿದೆಯೊಳಗೆ ಈ ನಂದ ಗೋಕುಲದಲ್ಲಿ ಒಂಬತ್ತು ಗಡಗಳಲ್ಲಿ ಧಾನ್ಯವುಂಟು. ಒಂಬತ್ತು ಕಡೆಯಲ್ಲಿ ಧಾನ್ಯ ಉಂಟು. ಧಾನ್ಯ ಉಂಟು. ಒಂಬತ್ತು ಕಡೆಯಲ್ಲಿ ಎಂಬತ್ತು ಸರದಿಗೆ. ಒಂಬತ್ತು ಕಡೆಯಲ್ಲಿ ಎಂಬತ್ತು ಸರದಿಗೆ. ಗಂಬೆಗೆ ಭಾರತ್ಯಾತಗೆ ಬೇನೆಯೊಳಗೆ ಹೌದೇನು? ಒಡು ಸುಂಕವ ಇಷ್ಟರವರೆಗೆ ಇಲ್ಲದಂತ ಸುಂಕವನ್ನೇ ಕೇಳ್ತಾ ಇದ್ದೀರಲ್ಲ. ಇಷ್ಟರವರೆಗೆ ಯಾರು ಬಂದು ಸುಂಕವನ್ನೇ ಕೇಳಲಿಲ್ಲ. ಹೌದಲ್ಲ? ಆದ್ರೆ ಒಂದು ವಿಚಾರ. ಹಾಗೆ ಬಂದು ಸುಂಕ ಕೇಳ್ತಾರೆ ಅವರು. ಹೌದು, ಸುಂಕ ಕೊಡಬಹುದು. ಆದ್ರೆ ಒಂದು ವಿಚಾರ ಉಂಟು. ಏನು ಸುಂಕ ಕೊಡ್ಬೇಕಿದ್ರೆ ಇದು ಬೇಡ ನನಗೆ ಸುಂಕ. ಹೌದು, ಸುಂಕ ಅದೆಂತದ್ದು ಹೀಗೆ ಹೀಗೆ ಮಾಡುದು? ಈ ದಾರಿಯಲ್ಲೆಲ್ಲ ಹೋದ್ರೆ ನೀವು ಸುಂಕ ಕೇಳೋದು. ಸುಂಕ ಹಾ, ಈ ಕೇಳುದು. ದಾರಿಯಲ್ಲಿ ಹೋಗ್ತೇವೆ. ಅವರು ಭಾವಿಸಿಕೊಂಡಿದ್ದಾರೆ ಹಾ. ನಮಗೆ ಒಂದೇ ದಾರಿ ಉಂಟು ಅಂತ. ಹೌದಪ್ಪ, ನಮಗೆ ಒಂದೇ ದಾರಿ ಕೊಡುವುದಾಗಿ ಇಡುವುದಲ್ಲ. ಬಾಯಿ ಬಿಡ್ಬೇಡ. ಹಾ, ನೀನು ಹೇಳ್ಬೇಡ ನೀನು. ಗೊತ್ತಿಲ್ಲ. ಇಲ್ಲಪ್ಪ. ನೀನು ಹೇಳ್ಬೇಡ. ಬಾಯಿ ತಪ್ಪಿ ಬಾಯಿ ತಪ್ಪಿ ಈ ಹೇಳ್ಬೇಡ. ಒಂದು ದಾರಿ ಮಾತ್ರ ಅಲ್ಲ, ಹಾ, ಮತ್ತೆ ಎಷ್ಟು? 9. ಹಾ, ಅಯ್ಯೋ. ಗೊತ್ತಿಲ್ಲ. ಇವಳು ಹೇಳಿ ಆಯ್ತಲ್ಲ. ಒಂಬತ್ತು. ಹೇಳಿಬಿಡಿ, ಹೇಳಿಬಿಡಿ. ಬಾಯಿ ಹೋಗ್ಲಿಲ್ಲ ಅಂತ. 9 ದಾರಿ ಉಂಟು. ಹೌದು, ನಮಗೆ 99 ದಾರಿ ಗೊತ್ತುಂಟು. ಮತ್ತೆ 99 ದಾರಿ ಅಂತೆ. 99 ಮಾತ್ರ ಬಾಯಿ ಮಾತ್ರ ಗೊತ್ತಿರುದ? ಅಷ್ಟೇ ಅಲ್ಲ. ನಮಗೆ ಎಷ್ಟು? ಹೇಳಿ ಬಾಯಿ ಬಿಡ್ಬೇಡ. ನಿಮಗೆ ಗೊತ್ತಿಲ್ಲ, ಹೇಳ್ಬೇಡ. ಮಾತ್ರ ಬೇಡ. ಹೇಳ್ಬೇಡ. ಹೇಳುವುದಿಲ್ಲ. 999 ದಾರಿ ಗೊತ್ತು. ನಮಗೆ 1999 ದಾರಿ ಗೊತ್ತುಂಟು. 1999 ಇವನಿಗೆ ಕಳೆದು ಗೊತ್ತಿದ್ದಷ್ಟು ಈಗ ದಾರಿ 2026ನೇ ದಾರಿಯಲ್ಲಿದ್ದೇವೆ. ಹೌದಾ? ಹಾ. ಸರಿ, ನಿಮಗೆ ಎಷ್ಟು ಗೊತ್ತುಂಟು? 2026. ಹೌದಾ? ನಮಗೆಲ್ಲ ಗೊತ್ತುಂಟು ಇವರಿಗೆ. ಹೌದಾ? ಎಲ್ಲ ದಾರಿ ಗೊತ್ತು. ಎಲ್ಲ ಗೊತ್ತುಂಟು. ಹಾ, ಸರಿ. ಅದಕ್ಕೆ ಸುಂಕ ಕೇಳ್ತಾ ಇದ್ದಾರೆ. ಹೌದು. ಯಾಕೆ ಕೇಳ್ತಾ ಯಾಕೆ ತರ್ಬೇಕಲ್ಲ? ನೀನೇ ಬಾಯಿ. ಯಾಕೆ ಕೇಳುದಂತೆ? ಮನೆಯಲ್ಲ. ಮತ್ತೆ ಸುಂಕ ತೆಕ್ಕೊಂಡು ನಾವೇನು ನಮಗೆ ಮನೆ ಕಟ್ಟುವುದಿಲ್ಲ, ನೋಡು. ನಮ್ಮ ಹೆಂಡತಿ ಮಕ್ಕಳನ್ನು ಸಾಕುವುದಲ್ಲ, ಅವರಿಗೆ ಚಿನ್ನ ಮಾಡುವುದಲ್ಲ, ಮತ್ತೆ ಸಮಾಜ ಸೇವೆ. ಸಮಾಜ ಸೇವೆ. ನಿಮ್ಮಿಂದ ಯಾವ? ಏನದು? ಮೊದಲು ಸುಂಕ ತೆಕ್ಕೊಂಡು ಎಲ್ಲೆಲ್ಲಿ ಸಂಕ ಬೇಕೋ ಅಲ್ಲಿ ಸಂಕ ಕಟ್ತೀವಿ. ಸಂಕ. ಮೊನ್ನೆ ಒಂದು ಕಡೆಯಲ್ಲಿ ಒಂದು ಸಂಕ ಅಲ್ಲಿ ಬರುವಾಗ ಅದ್ಯಾಕೆ ಸಂಕ ಕಟ್ಟುದು? ಮೊನ್ನೆ ಒಂದು ಸಂಕ ಕಟ್ಟಿದ್ದು. ಮತ್ತೆ ನೀವು ಸಂಕ ಇಲ್ಲ ಕಟ್ಟಿ ಉದ್ಘಾಟನೆ ಮಾಡಿದ ಮರು ದಿವಸ ಓ ಅವಳು ಹೋದದ್ದು ಅದರಲ್ಲಿ. ಯಾರು? ಇವಳ? ಎದುರು ಬಾ, ಎದುರು ಬಾ. ಹೋಗಿ. ಸಂಕದ ಮಧ್ಯಕ್ಕೆ ತಲುಪುವಾಗ ಸಂಕ ಅಲ್ಲಿಗೆ ಮತ್ತೆ ಇಷ್ಟು ದೊಡ್ಡದು ಹೋದ್ರೆ ಅದು ಉಳಿತಾ? ಕುಸಿದು ಹೌದಾ? ಇದು ಹೋಯ್ತಾ? ಹಾ. ಅದಕ್ಕೆ ಬೇಕಾದ
ಅದಕ್ಕಾಗಿ ಅಷ್ಟು ಭಾರ ಇಟ್ಟಿದ್ದಾರೆ ಅವಳು. ಮತ್ತೆ ಇಲ್ಲೋ ಸ್ವಲ್ಪ ನೀವು ಸರಿಯಾಗಿ ಕಟ್ಟಲಿಲ್ಲ. ಮತ್ತೆ ಇನ್ನು ಸುಂಕ ತೆಕೊಂಡು ಶಂಕ ಕಟ್ತೇವೆ. ಆಮೇಲೆ ನೀರು ಸರಬರಾಜು ಯೋಜನೆ ಉಂಟು. ನೀರು ಸರಬರಾಜು ಯೋಜನೆ. ಈಗಲೇ ಬರುವುದಿಲ್ಲ ನೀರು. ಅದು ಇನ್ನು ಬರ್ತದೆ. ಬರ್ತದಾ? ನಮ್ಮ ಯೋಜನೆಯಲ್ಲಿ ನಿಮ್ಮ ಯೋಜನೆ ಸರಬರಾಜು ಸರಬರಾಜು ಮಾಡ್ತೇನೆ. ಮತ್ತೆ ಆಮೇಲೆ ನಾವು ಶಿಶು ಮಂದಿರ ಒಂದು ಯುವಕ ಮಂಡಲ ಮಾಡ್ತೇವೆ. ಯುವಕರೆಲ್ಲ ನಿರುದ್ಯೋಗಿಗಳು ಈಗ. ಇನ್ನು ಮುಂದೆ ಅವರಿಗೆ ಉದ್ಯೋಗ ಸಿಗಬೇಕು. ಅದಕ್ಕೆ ಯುವಕರಿಗೆ ಯುವಕ ಮಂಡಲ, ಅದರ ಒತ್ತಿಗೆ ಒಂದು ಯುವತಿ ಮಂಡಲ. ಹೆಣ್ಣು ಗಂಡು ಭೇದ ಇಲ್ಲ, ಸಮಾನತೆ ಬೇಕು. ಮತ್ತೆ ಯುವಕ ಮಂಡಲ, ಯುವತಿ ಮಂಡಲ, ಅದರ ಒತ್ತಿಗೆ ಒಂದು ಶಿಶು ಮಂದಿರ, ಶಿಶು ವಿಹಾರ ಮಂದಿರ. ಹೌದಾ? ಅದು ಯಾಕೆ ಹಾಗೆ? ಅದು ಬೇಕಾಗುತ್ತದೆ. ಈ ಯುವಕರು ಯುವತಿಯರು ಎಲ್ಲಾ ಉದ್ಯೋಗಕ್ಕೆ ಹೋಗುವಾಗ ಈ ಮಕ್ಕಳನ್ನು ನೋಡಿಕೊಳ್ಳುವುದು ಯಾರು? ಸಂರಕ್ಷಣೆ ಮಾಡುವವರು ಯಾರು? ಅದಕ್ಕೆ ಬೇಕಾಗಿ ಇದೆಲ್ಲ ಸಮಾಜ ಸೇವೆ ಉಂಟು ನಮ್ಮದು. ಹೌದು. ಆದ್ರೆ ಒಂದು ವಿಚಾರ ಇಲ್ಲಿಗೆ ಮುಗಿಯುವುದಿಲ್ಲ. ಸುಂಕದ ನಿಜವೇನು? ಸುಂಕದ ನಿಜವೇನು ಹೇಳಿ, ಸುಂಕದ ನಿಜವೇನು ಹೇಳಿ. ಅದನ್ನೊಂದು ಬಿಡ್ಬೇಕು ನೀನು. ಸರಿಯಾಗ್ಲಿಲ್ಲ. ಹೇಗೆ ಮತ್ತೆ ಸರಿಯಾಗ್ಲಿಲ್ಲ. ನಿಮಗೆ ದಾಖಲೆ ಕೊಟ್ಟದಾಗಿ ಹೌದು, ಸರಿ. ನಾಚಿಕೆ ಆಗುತ್ತದೆ. ನನ್ನ ಅಜ್ಜ ಬರ್ಲಿಲ್ಲ, ಯಾಕೆ ನಾಚಿಕೆ ಆಗುದು? ನನ್ನ ಅಜ್ಜ ಬರ್ತಾರೆ ಅಂತ ಅವಳಿಗೆ ನಾಚಿಕೆ ಆಗುದು. ಸರಿ. ಈಗ ನೀವು ಸುಖ ಕೇಳ್ತಾ ಇದ್ದೀರಿ. ಎಲ್ಲ ಹೋಯ್ತು. ನಾವು ಹೊರಟದೆಲ್ಲಿಗೆ ಗೊತ್ತುಂಟು? ಈಗ ಎಲ್ಲಿಗೆ? ಇದು ನೀನೆಂತದ್ದು ಮಾತಾಡುದು? ಅವಳಿಗಲ್ಲ, ಅವಳು ಮಾತಾಡಲಿ. ಎಲ್ಲಿಗೆ ಹೋಗುದು ನೀವು? ನಾವು ಸಂತೆಗೆ. ಎಲ್ಲ ಸಂತೆ ಇದೆ. ಹೌದಾ? ಸಂತೆದ? ಯಾವ ಸಂತೆದು? ಅಲ್ಲ, ನೀವು ಎಲ್ಲರೂ ಸಂತೆಗೆ ಹೊರಟ? ಸಂತೆಗೆ ಹೊರಟದ್ದು ಯಾಕೆ ಗೊತ್ತುಂಟಾ? ಮಾರಾಟಕ್ಕೆ. ಎಲ್ಲ ಮಾರಾಟಕ್ಕೆ. ತಲೆ ಬಡಿತೇನೆ ಮಾಡಿ ಎಂತದ ಮಾರಾಟಕ್ಕೆ? ಎಲ್ಲರೂ ಮಾರಾಟಕ್ಕೆ ಹೋಗುವವರು. ಎಲ್ಲರೂ ಮಾರಾಟಕ್ಕೆ ಹೋಗುವರು. ಹಾಗಂತ ನಾವು ಪದಾರ್ಥವನ್ನು ಕೊಂಡು ಹೋಗುವುದು ಒಂದೇ ರೀತಿ ಇರುವುದಿಲ್ಲ. ವ್ಯತ್ಯಾಸ ಉಂಟಾ? ಹೌದಾ? ಕೆಲವು ಕಪ್ಪು, ಕೆಲವು ಬಿಳಿ, ಕೆಲವು ಉದ್ದ, ಕೆಲವು ದಪ್ಪ, ಕೆಲವು ಅಗಲ, ಕೆಲವು ಉದ್ದ. ಕಪ್ಪಂದ್ರದ್ದು ಎಣ್ಣೆ ಮಸಿ. ಉದ್ದ ಅಂದ್ರೆ ಕಬ್ಬಿಣ ಜೀಲ. ದಪ್ಪ ಅಂದ್ರೆ ತೆಳ್ಳಗೆ ಅಂದ್ರೆ ಹಾಲು. ಬೆಳ್ಳಗೆ ಮೊಸರು. ಉದ್ದ ಅಂದ್ರೆ ಕಬ್ಬಿಣ ಜಿಲ್ಲೆ. ಆ ಕಬ್ಬಿಣ ಜಿಲ್ಲೆ ಕುಟ್ಬೇಕು ನಿಂಗೆ. ಎಲ್ಲ ಗೊತ್ತು, ಎಲ್ಲ ಗೊತ್ತು ನಿಮಗೆ. ಹೌದು. ಅಗಲದುಂಟು ಕೆಲವು. ಚಾಪೆ. ಸರಿ. ಯಾಕೆ ಹೇಳಿದ್ದೇವೆ? ನಾವು ಮಾರಾಟಕ್ಕೆ ಕೊಂಡುವಂತಹ ಪದಾರ್ಥ ಒಂದೇ ರೀತಿಯಾಗಿರುವುದಿಲ್ಲ, ವ್ಯತ್ಯಾಸ ಎಂಬುದು ಉಂಟು. ಅದನ್ನೇ ನಾನು ಹೇಳಿದ್ದು. ಹೌದು. ಕೆಲವು ಕಪ್ಪು, ಕೆಲವು ಬೆಳ್ಳಗೆ. ಯಾವುದಕ್ಕೆ ಎಷ್ಟು ಸುಂಕ ಅಂತ ಬೇಕಲ್ಲ? ಈಗ ಸುತ್ತ ಬೇಕು. ಹೌದು ಹೌದು. ಈಗ ನಿಮ್ಮಲ್ಲಿ ಏನೆಲ್ಲ ಉಂಟು ಅದನ್ನು ಹೇಳ್ಬೇಕು. ಈಗ ನಿನ್ನಲ್ಲಿ ಏನು? ನನ್ನಲ್ಲಿರುವುದು ಬೆಣ್ಣೆ. ಬೆಣ್ಣೆಯ ಮನಗೊಂದು ತಾರ, ಬೆಣ್ಣೆಯ ಮನಗೊಂದು ತಾರ.
ಸಲಗೊಂಬೆ ಮನೆ ಸದಿರೆ ನೆಲ್ಲರೂ ಮನೆಯೊಳು ಸಲಗೊಂಬೆ ನಡೆಯುವುದು ಬೆಣ್ಣೆ. ಬೆಣ್ಣೆ ಈಗ ಬೆಣ್ಣೆಗೆ ಎಷ್ಟು ಕ್ರಯ? ಬೆಣ್ಣೆ ಹೇಗೆ ಅದು? ಇದು ಮುದ್ದೆ ಅಲ್ವಾ? ಬೆಣ್ಣೆ ಮುದ್ದೆ ಮಾಡಿ. ಹೌದು. ಇನ್ನು ಬೆಣ್ಣೆ ಮುದ್ದೆಗೆ ಒಂದು ತಾರ. ಕಣ್ಣಿಗೆ ಕೈ ತೋರಿಸಿ ನೀನು. ಬೆಣ್ಣೆ ಮುದ್ದೆಗೆ ಮತ್ತೆ ಇಲ್ಲಿ ಇಟ್ಟುಕೊಂಡು ಎಲ್ಲಿಗೆ ಕೈ ತೋರಿಸಿ? ಮತ್ತೆ ಅಲ್ಲಿಟ್ರೆ ಅಲ್ಲಿ ಹೀಗೆ ತೋರಿಸಿ. ನಾನು ಬೆಣ್ಣೆ ಮುದ್ದೆಗೆ ತೋರಿಸುದು. ಬೆಣ್ಣೆ ಮುದ್ದೆಗೆ ಬೆಣ್ಣೆ ದೃಷ್ಟಿಯಲ್ಲಿಗೆ ಬೆಣ್ಣೆ ಹೇಗೆ ಮಾರಾಟ ಮಾಡೋದು ಗೊತ್ತುಂಟಾ? ಮನ ಲೆಕ್ಕದಲ್ಲಿ ಬೆಣ್ಣೆಗೆ ಮಣಕ್ಕೆ ಒಂದು ತಾರ. ಬೆಣ್ಣೆಯ ಮನಕ್ಕೆ ಒಂದು ತಾರ. ಹೌದು. ಸರಿ. ಮತ್ತೆ ನನ್ನಲ್ಲಿ ಹಾಲು. ಇದು ನಿನ್ನ ಸ್ವಂತ ಹಾಲು? ಇದು ದನದ ಹಾಲು. ದನದ ಹಾಲು? ಸ್ವಂತ ಹಾಲಂದ್ರೆ? ಸ್ವಂತ ಹಾಲು. ಓ ಹಾಗೆ. ಕೆಲವರಿಗೆ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ದನ ಕಟ್ಟಿ ಅದನ್ನು ಸಾಕಿ ಹಾಲು ಕರೀಲಿಕ್ಕೆ ಸಾಧ್ಯ ಇರುವುದಿಲ್ಲ. ಅದಕ್ಕೆ ಬೇಕಾಗಿ ನೆರೆ ಮನೆಯಿಂದ ಹಾಲು ತಂದು ಆಗ ನಮ್ಮ ಮನೆಯದ್ದಿ ಸ್ವಂತ ಹಾಲಿಗೆ ಎಷ್ಟು? ಒಂದು 3.5 ಕೊಡುವ. 3.5 ಹೊಂದು. ಮತ್ತೆ ಹೇಗುಂಟು ನೋಡ್ಬೇಕು. ಪರೀಕ್ಷೆ ಮಾಡ್ತೀನಿ ನೀನು. ಅಲ್ಲ ಚೆನ್ನಾಗಿದ್ರೆ ಮತ್ತೆ ಬರುವ ವರ್ಷ ಏರಿಸುವ. ಇವಳ ಹಾಲು ತೊಂದರೆ ಇಲ್ವಂತ ಅದು ನೋಡುವ. ಪರಿಶುದ್ಧವಾದಂತಹ ಹಾಲಿ. ಇವಳ ಹಾಲಂದ್ರೆ ಮಾರಾಟ ಮಾಡೋದು. ಹೌದು, ಬಿಡಿಸಿ ಹೇಳು ಮತ್ತೆ. ಹೆಚ್ಚಿನವರೆಲ್ಲ ಹಾಲಿಗೆ ನೀರು ಹಾಕುದಿಲ್ಲ. ಹೆಚ್ಚಿನವರು ಹಾಲಿಗೆ ನೀರು ಹಾಕುದಿಲ್ಲ, ನೀರಿಗೆ ಹಾಲು ಹಾಕುದು. ನೀರಿಗೆ ಹಾಲು ಹಾಕುದು. ನಾವಂತ ಜಾತಿಯವರಲ್ಲ ಅಲ್ವಾ? ಆಯ್ತು. ನಾವು ಹಾಗೆಲ್ಲ ಮೋಸ ಮಾಡೋದಿಲ್ಲ. ನೀರಿಗೆ ಹಾಕುದಿಲ್ಲ. ನೀರಿಗೆ ಹಾಲು ಸ್ವಲ್ಪ ನೀರು ಹಾಕುದು. ನಿನ್ನಲ್ಲಿ ತುಪ್ಪ ಬಾಯಿ ಹೀಗೆ ತುಪ್ಪ. ಎಂತದ್ದು? ಕುರ್ಚಿ ಲೆಕ್ಕದಲ್ಲಿ ಅದು ಕಪ್ಪೆಯ? ಕಪ್ಪೆ ತುಪ್ಪ. ತುಪ್ಪ ತುಪ್ಪ ಅದೇ ಅದು ತುಪ್ಪ. ಅದು ನಿನ್ನ ತುಪ್ಪವ ಅಲ್ಲ? ಬಡಿ ಅವಳಿಗೆ ಅಜ್ಜಿಯ ಕಾಲ. ತುಪ್ಪ ಅಂದ್ರೆ ಅದನ್ನೆಲ್ಲ ಜೋಪಾನ ಮಾಡಿ ಇಡ್ತಾರೆ. ಎಷ್ಟೋ ಹಳೆಯದು ತುಪ್ಪ. ಇದು ಹಳೆದಲ್ಲ, ಹೊಸತೆ ಇದು. ನಿನ್ನದೆಯಾ? ತುಪ್ಪಕ್ಕೆ ಎಷ್ಟು? ಒಂದೂವರೆ ಹೊನ್ನು ಕೊಡುವ. 1.5 ಹೊನ್ನು ಆಯ್ತಾ? 1.5. ನೀರು ಬಾರೆ. ನಿನ್ನದು ಎಮ್ಮೆ ಮುಸುಡು ದನದ ಮುಸುಡು? ನಿನ್ನ ಕೋಣದ ಮುಸುಡು. ದನದ ಮುಸುಡು. ದನದ ಮುಸುಡು ಎಷ್ಟು? ಒಂದು ಕಾಸು ಕೊಡುವ. ಆಯ್ತು, ಒಳ್ಳೇದು ಮಾಡಬೇಕು. ಆಯ್ತಾ? ನಿನ್ನಲ್ಲಿ ಏನುಂಟು? ನನ್ನಲ್ಲಿ ಸಹ ಉಂಟು. ಎಂತದ್ದು? ನನ್ನಲ್ಲಿ ನೀರ್ಲಿ ಮಜ್ಜಿಗೆ. ನೀರ್ಲಿ ಮಜ್ಜಿಗೆ. ನೀರ್ಲಿ ಬಜೆ. ನೀರ್ಲಿ ಮಜ್ಜಿಗೆ. ನೀರು ಬಜ್ಜಿ. ಅದೇ ಕಿವಿ ಸರಿ ಇಲ್ಲ ಅವನಿಗೆ. ನಿಮ್ಮ ಅಜ್ಜಿಗೆ? ನಿಮ್ಮ ಅಜ್ಜಿಗೆ ಮಜ್ಜಿಗೆ. ನೀರು ಮಜ್ಜಿಗೆ. ಇದು ನನ್ನ ಅಜ್ಜನ ಕಾಲದಲ್ಲಿ ಇದೆಯಾ ನೀನು? ಅಲ್ಲ ನೋಡುವಾಗ ಗೊತ್ತಾಗ್ತದೆ. ನೀರು ಮಜ್ಜಿಗೆ 3 ಕಾಸು ಕೊಡುವ. 3 ಕಾಸು ಹೇಗೆ? ನನಗೆ 3 ಕಾಸು. ಸರಿ ಆಯ್ತಾ ಇಲ್ಲ? ಇಲ್ಲಿ ಬಾ. ಈಗ ಮುಖ ನೋಡಿ ಸುಂಕ ಕೇಳುವುದಂತ ಮಾಲ್ ನೋಡಿ ಸುಂಕ ಕೇಳುವುದು. ಮಾಲ್ ನೋಡಿ. ಹೌದಾ? ಕೆಲವರಿಗೆ ಸ್ವಲ್ಪ, ಕೆಲವರಿಗೆ ಹೆಚ್ಚು. ಅದಕ್ಕೆ ಈಗ ಈ ಹೆಚ್ಚು ಬೆಲೆಯ ವಸ್ತುಗಳನ್ನು ಕಡಿಮೆ ಜನ ತೆಕೊಳ್ಳುವುದು, ಹೆಚ್ಚಿನವರು ತೆಕೊಳ್ಳುವುದಿಲ್ಲ, ಸಾಧ್ಯ ಆಗುದಿಲ್ಲ ಅವರಿಗೆ. ತುಪ್ಪ, ಬೆಣ್ಣೆ ಹೌದು. ಮತ್ತೆ ಕಡಿಮೆ ಬೆಲೆಯ ವಸ್ತುಗಳನ್ನು ಹೆಚ್ಚು ಜನ ತೆಕೊಳ್ತಾರೆ. ನೀರು ಮಜ್ಜಿಗೆ ಮತ್ತೆ ಹೆಚ್ಚು ಜನ ತೆಕೊಳ್ತಾರೆ. ಈ ಹೆಚ್ಚು ಜನ ತೆಕೊಂಡಾಗ ಅವರಿಗೆ ವ್ಯಾಪಾರ ಹೆಚ್ಚಾಗುತ್ತದೆ. ವ್ಯಾಪಾರ ಹೆಚ್ಚಾಗದವರಿಗೆ ಲಾಭ ಹೆಚ್ಚು, ವ್ಯಾಪಾರ ಕಡಿಮೆ ಆದವರಿಗೆ ಲಾಭ ಕಡಿಮೆ. ಅದಕ್ಕೆ ಹಾಗೆಲ್ಲ ಲೆಕ್ಕ. ಓ, ಅದಕ್ಕೆ
ಅದಕ್ಕೆ ವ್ಯತ್ಯಾಸ. ಹೌದೇನೆ? ಜನ ಯಾರಂತ ಸರಿಯಾಗಿ ನೋಡಂತೆ ಯಾರ ನೀವು ಇಷ್ಟೆಲ್ಲ ಮಾತಾಡ್ತಾನಲ್ಲ ಯಾರು ಗೊತ್ತಾಯ್ತಿಲ್ಲ ಏನು ಗೊತ್ತಾಯ್ತಿಲ್ಲ ನಂದಗೋಪನ ಸುಕುಮಾರ ಪರಿಚಯ ಉಂಟ ಒಂದು ಇವ ಯಾರಂತ ಗೊತ್ತಾಯ್ತಾರ ನಂದಗೋಪನ ತೂತುಂಟಿದ್ರಲ್ಲಿ ಕೋಲು ಹಾಕಿದಂತೆ ಹಾಳಾಗುದಿಲ್ವಾ? ನಾನು ಕೋಲ್ ಹಾಕಿದ್ರೆ ಏನಾಯ್ತು? ಹೋಗಿ ಅಜ್ಜಿಗೆ ನೀನು ಕೋಲು ಹಾಕಿದ್ದೀಗ ತೂತು ಮಾಡಿದ ಪದಾರ್ಥ ಅದು ಈಗ ಹೋಗುದಿಲ್ವೇನು? ಹಾಳಾಗುತ್ತದ? ಹಾಳಾಗದೆ ಇವಳದ್ದು ಹಾಳಾಗ್ಲಿಕ್ಕೆ ಯಾವಾಗ? ಪದಾರ್ಥ ಹಾಳಾಗದೆ ಅದು ನಾನು ಅದು ಕೋಲು ಹಾಕಿದ್ರೆ ಯಾವ್ದು ಹಾಳಾಗುದಿಲ್ಲ. ಯಾಕೆ ಹಾಕಿದ್ದು ಗೊತ್ತುಂಟ? ನಮ್ಮ ಕೃಷ್ಣ ಯಾವತ್ತು ನೋಡಿದ್ರು ಕೃಷ್ಣ ವಿಜಯ ನನಗೊಂದು ಬಿದಿರ ತುಂಡು ಮಾಡಿಕೊಡು ಕೊಳಲು ಮಾಡ್ಲಿಕ್ಕೆ, ಬಿದಿರ ತುಂಡು ಮಾಡಿಕೊಡು. ಬಿದಿರಿನಲ್ಲಿ ನಿನಗೆಂತ ಚಟ ಮಾಡ? ನೀನಂತ ಭಾವಿಸಿದ ನನ್ಗೆ ಗೊತ್ತಾಗಿಲ್ಲ. ಅದು ಗಂಟು ಉಂಟಲ್ಲ, ಅದು ಕೊಳಲು ಮಾಡ್ಬೇಕಿದ್ರೆ ಅದು ಗಂಟು ತೂತು ಮಾಡ್ಬೇಕಲ್ಲ. ಸರಿ, ನಾನು ತೂತು ಮಾಡಿದ್ದೇನೆ. ಅದು ತೂತು ಸರಿ ಆಗಿದವೋ ಇಲ್ಲೋ ಅಂತ ನೋಡಿದ್ದು. ಪರೀಕ್ಷೆ ಮಾಡಿದೆ ನೀನು? ಅದಕ್ಕೆ ಅವಳದೇ ಬಿಂದಿಗೆ ಬೇಕಿತ್ತ ನಿನಗೆ? ಅಜ್ಜಿದೇ ಬೇಕಿತ್ತ? ಅಜ್ಜಿದೇ ಬೇಕಿತ್ತ? ಹೌದು, ಸರಿ ಇರ್ತದೆ ಅದು. ಮಲ್ಲಮ್ಮ, ಏನಿದು ಅಂದಾಜು ಮಾಡ್ತಾ ಇದ್ದಾರೆ ನಿನಗೆ? ನಾನು ಸ್ವಲ್ಪ ಜಾಗ್ರತೆಯಲ್ಲಿ ಅದು ನನ್ನ ಅಜ್ಜ ಹೇಳಿದ್ದಾರೆ. ಅದು ನಿನ್ನದು ಸರಿ ಉಂಟು ಹೌದಾ? ಹೌದೇ? ಅಜ್ಜಿಗೆ ಅಜ್ಜಿ ಹೇಳಿದ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಇವ್ರು. ಯಾರಂತ ಗೊತ್ತಾ ನಿಂಗೆ? ಇವ ಯಾರಂತ ಗೊತ್ತಾಯ್ತೇನೆ. ಏಯ್ ದೂರ ನಿಲ್ಲು ನೀನು. ನಂದಗೋಪನ ಸುಕುಮಾರ ಈತ. ಇವರು ಇವ ರಂಗ. ಹೌದಾ? ಅವ ರಂಗ, ಇವ ಮಂಗ. ಮಂಗ ಯಾರು ಮಂಗಿ? ಮಂಗ ನೀನು. ಅವ ಯಾರು? ಅವ ಮುಕುಂದ. ಅವಳು ಮುಕ್ಕುಂದ, ಇವನು ಮುಕ್ಕುದಿಂದ. ಯಾರನ್ನು? ನಿನ್ನ ನನ್ನನ್ನಲ್ಲ. ನೋಡು, ಹೋಗುವಂತಹ ನಮ್ಮನ್ನು ಅಡ್ಡಲಾಗಿ ನಿಂತಿಸಿ ಇವ ಮಾತಾಡ್ತಿದ್ದಾನೆ. ಹೌದು. ಹೌದಪ್ಪ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೋಡು, ಹೋಗುವಂತಹ ನಮ್ಮನ್ನು ಹೋಗುದಕ್ಕೆ ಬಿಡು. ಅದಲ್ಲದೆ ಹೋದ್ರಿ ಹೋಗಿ ಅಪ್ಪನಲ್ಲಿ ಹೋಗಿ ಹೇಳ್ತೇನೆ ನಾನು. ಅಪ್ಪನಲ್ಲಿ ನಾವು ತಪ್ಪಿಸಿಕೊಳ್ತೇವೆ. ಹೌದಾ? ಅಮ್ಮನಲ್ಲಿ ಹೋಗಿ ಹೋಗಿ ಅಮ್ಮನಲ್ಲಿ ಹೇಳ್ತೇವೆ ನಾವು. ಅಮ್ಮ ಹುಮ್ಮ ನನ್ಗೆ ಗೊತ್ತಿಲ್ಲ, ಹುಮ್ಮ ಅಂತ ಹೇಳ್ತಾರೆ. ಅಜ್ಜನಲ್ಲಿ ಅಜ್ಜನಲ್ಲಿ. ಅಜ್ಜ ಈಗ ಇಲ್ಲ ಮನೆಯಲ್ಲಿ. ಹೌದಾ? ಗುಜ್ಜೆ ಕೊಯ್ಲಿಕ್ಕೆ ಹೋಗಿದ್ದ. ಅದಕ್ಕೆ ನೀವು ಇಷ್ಟು ಮುಂದುವರೆದದ್ದು. ಈಗ ಇದು ತಪ್ಪು ನೀನು ಮಾಡುದು. ನೀವು ಅರಸನ ಮಗ ತಾನೇ. ಯಾವತ್ತು ಯಾರು ಪ್ರಜೆಗೂ ತಪ್ಪು ನಡೆದಾಗ ಅವರನ್ನು ಕರೆದು ತಿದ್ದಿ ತಿವಿದು ಸರಿದಾರಿಗೆ ತರಬೇಕಾದ ನಿನ್ನ ಧರ್ಮ. ಈತನ ಜೊತೆ ಈ ಸೇರಿಕೊಂಡು ಎಲ್ಲ ಹಾಲಾಗಿ ಹೋದೆ. ಕೃಷ್ಣಯ್ಯ, ನಾವು ಬಿಡುವುದಿಲ್ಲ. ಹೋಗುದಕ್ಕೆ ಬಿಡು. ದಾರಿ ಬೇಡ, ಬಿಟ್ಟು ಹೋಗ್ತೀವಿ ನಾವು. ಬೇಡ. ಹೋಗ್ಲಿಕ್ಕೆ ನೀವು.
ಬಾರ. ನನ್ನ ಅಜ್ಜಿ. ಯಾರ ಅಜ್ಜಿ? ನನ್ನ ಅಜ್ಜಿ ಕರೆಯುವುದು. ಹೌದಾ? ಈಗ ಅಲ್ಲ, ಈಗ ಒಂದು ಅಜ್ಜಿ ಬಂತಲ್ಲ, ಅದಲ್ಲ? ಅವಳನ್ನು ಮುರ್ತು ಕಟ್ಟಿಸಿ ಕಲಿಸಿ ಆಯ್ತು. ಆಗ್ಬೋದು. ಸಾಧನೆ. ನಾನು ಬಿಡ್ತೇನೆ ಮತ್ತೆ. ನಾ ಎಂತ ಮಗ? ನೀನು ಎಂತಹ ಮಗ? ಮತ್ತೆ ಯಾರ ಮಗ ನೀನು? ನಾನು ಯಾರ ಮಗ? ನನ್ನ ಅಪ್ಪನ ಮಗ. ಅದು ನನಗೆ ಗೊತ್ತುಂಟು. ಯಾರನ್ನು ಬಿಡುವುದಿಲ್ಲ. ಜಯ, ಈಗ ನೋಡಂತೆ, ಈಗ ಹಾಲು ಮೊಸರು ಎಲ್ಲ ನಾವು ಸೆಳೆದುಕೊಂಡಿದ್ದೇವೆ. ಹೌದು. ನಾವು ಕುಡಿದಿದ್ದೇವೆ. ಹೌದು. ಈ ವಿಷಯವನ್ನು ದೂರು ಕೊಡುವುದಕ್ಕೆ ಹೋಗ್ತಿದ್ದಾರೆ. ಹೋಗ್ಲಿ. ಅಮ್ಮನ ಬಳಿಗೆ ಹೋಗಿ ಹೋಗಿ ಹೇಳಿದ್ರೆ ಏನಾಗ್ತದೆ? ಅಜ್ಜಿ ಬಂದೆ ಬಂದೆ ಕೃಷ್ಣ ಬಂದೆ ಬಂದೆ. ನೀನೊಂದು ಅಜ್ಜಿ ಬಿಟ್ಟರೆ ಬೇರೆ ಏನು ಗೊತ್ತಾಗುದು? ಅದು ಅವರು ನಾನು ಬರುವಾಗಲೇ ಹೇಳಿದ್ದಾರೆ. ಏನು ನೋಡು ಮಗ, ನಿನಗೆ ನಾಳೆ ಜ್ವರ ಬರ್ತದೆ. ನಿನ್ನ ತಲೆಗೆ 3 ಹಂಡೆ ಕಾಯಿಸಿ ಹಾಕ್ಬೇಕು. ನಾಳೆ ಜ್ವರ ಬರ್ತಂತ ನಿನ್ನ ಅಜ್ಜಿಗೆ ಯಾರು ಹೇಳಿ? ಅದು ಅವರ ಗಂಡ ನಮ್ಮ ಅಜ್ಜ ಜೋಯಿಸರು. ಹೌದಾ? ಹಾಗೆ ಅವ್ರಿಗೆ ಗೊತ್ತಾಗ್ತದೆ. ನಿನ್ನದು ಅದೆಲ್ಲ ಬೇಡ ನಾಟಕ. ಅಲ್ಲಿ ಅವರು ದೂರ ಹೇಳಿದ್ರೆ ಮತ್ತೆ ಪೆಟ್ಟು ಬಿದ್ದರೆ ಅದಕ್ಕೆ ನನಗೆ ಒಟ್ಟುಂಟಾಯ್ತಾ? ಹಾಗಾದ್ರೆ ನೀನು ಕೂಡ ನನ್ನ ಜೊತೆಯಲ್ಲಿ ಬರಬೇಕು. ಉಪಾಯ ಮಾಡುವ. ಏನು? ಅವ್ರೀಗ ನೇರ ದಾರಿಯಲ್ಲಿ ಹೋಗಿ ನಮ್ಮ ಅಪ್ಪ ಅಮ್ಮನಲ್ಲಿ ದೂರ ಹೇಳುದಲ್ವ? ಹೌದು. ನಮಗೆ ನೇರ ದಾರಿ ಮಾತ್ರ ಗೊತ್ತಾ? ನಮಗೆ ಒಳ ದಾರಿ ಗೊತ್ತು. ಬೇಕಾದಲ್ಲಿ ಓರೆ ದಾರಿ ಗೊತ್ತುಂಟಲ್ಲ? ಹೌದು. ನೀನಿದ್ಯಲ್ಲ? ಅವರು ಮನೆಗೆ ತಲುಪುವುದಕ್ಕೆ ಮೊದಲು ನಾವು ಓರೆ ದಾರಿಯಲ್ಲಿ ಹೋಗಿ ಅವರಿಂದ ಮೊದಲಲ್ಲಿ ಕುಳಿತುಕೊಂಡ್ರೆ ಇವರು ಏನು ದೂರ ಹೇಳಿದ್ರು ಅವರು ನಂಬುವುದಿಲ್ಲ ನನ್ನ ಅಪ್ಪ ಅಮ್ಮನ. ಹೌದಾ? ಹಾಗಿದ್ರೆ ನಾವಿಲ್ಲಿ ನಿಲ್ಲುದು ಯಾಕೆ? ಹೋಗು ಹೋಗು ಹೋಗು. ರಾರಾಜಿಸುತ್ತಾ ಇದೆ ನಮ್ಮ ಈ ಉತ್ತರ ಬೃಂದಾವನ. ಎಂದಿನಂತೆ ಇಂದೂ ಕೂಡ ನಿತ್ಯ ವಿಧಿಗಳನ್ನು ಪೂರೈಸಿ ಸಭೆಯನ್ನು ಪ್ರವೇಶ ಮಾಡಿದ ಕ್ಷಣ ನಮ್ಮವರೆಲ್ಲರೂ ಕೂಡ ಗೌರವದಿಂದ ಎದ್ದು ನಿಂತು ಸತ್ರಜಿತನಿಗೆ ಜಯವಾಗಲಿ, ಶತ್ರಾರ್ಜಿತನಿಗೆ ಶುಭವಾಗಲಿ ಎನ್ನುವಂತಹ ಜಯಘೋಷ ಮುಗಿಲೇರುತ್ತಾ ಇದೆ. ಇದನ್ನೆಲ್ಲ ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ. ಒಂದು ಸಮಯದಲ್ಲಿ ನಮ್ಮ ಈ ಬೃಂದಾವನದಲ್ಲಿ ದೊಡ್ಡದಾದಂತಹ ಬರಗಾಲವೇ ಒದಗಿ ಬಂದಿತ್ತು. ಆ ಸಂದರ್ಭದಲ್ಲಿ ಬಂದಂತಹ ಬರಗಾಲವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಆ ಸೂರ್ಯದೇವನ ಕುರಿತು ನಾನು ತಪಸ್ಸನ್ನಾಚರಿಸಿದೆ. ನನ್ನ ಭಕ್ತಿಯ ಮೆಚ್ಚಿದಂತಹ ಸೂರ್ಯನಾರಾಯಣ ವಿಶೇಷವಾದಂತಹ ಶಮಂತಕ ಮಣಿಯೊಂದನ್ನು ನನ್ನ ಪಾಲಿಗೆ ಕರುಣಿಸಿದ್ದಾನೆ. ದಿವಸ ಒಂದಕ್ಕೆ 8 ಭಾರ ಹೊನ್ನು ಕೊಡ್ತದೆ. ಅದನ್ನು ಪಡೆದ ಮೇಲೆ ಈಗ ನೋಡಿದ್ರೆ ನಮ್ಮ ಈ ಪುರದಲ್ಲಿ ಎಲ್ಲಿ ನೋಡಿದರೂ ಕೂಡ ಸಂಪತ್ತಿನಿಂದಲೇ ತುಂಬಿ ತುಳುಕುತ್ತಾ ಇದೆ. ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ. ಕೇವಲ ಒಂದು ಊರಿಗೆ ಅರಸರಾದ್ರೆ ಸಾಲದು, ಆತ ಹೇಗಿರಬೇಕು, ಯಾವ ರೀತಿ ವ್ಯವಹರಿಸಬೇಕು ಅನ್ನುವುದರ ಬಗ್ಗೆ ಅವನು ಕೂಡ ಯೋಚನೆಯಲ್ಲಿರಬೇಕಾಗ್ತದೆ. ಪ್ರಜಾರಂಜಕನಾಗಿ ಬಡವರ ಕಷ್ಟವೇ ನನ್ನ ಕಷ್ಟ, ಬಡವರ ಸಂತೋಷವೇ ನನ್ನ ಸಂತೋಷ ಎಂದು ಅರ್ಥವಿಸಿದವನು ನಾನು. ಚತುರ್ವರ್ಣದವರನ್ನು ಜಾತಿ ಭೇದ ಮಾಡದೆ
ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡಿಕೊಂಡು ಬಂದಿದ್ದೇನೆ. ಆದ್ದರಿಂದಲೇ ರಾಜ ಪ್ರತ್ಯಕ್ಷ ದೇವತಾ ಅನ್ನುವ ಹಾಗೆ ಈ ಹೊತ್ತಿನಲ್ಲಿ ನನ್ನನ್ನೇ ಕೊಂಡಾಡುತ್ತಾ ಇದ್ದಾರೆ. ನೋಡಿದ್ದೀರಾ ಸ್ವಾಮಿ, ಬ್ರಾಹ್ಮಣರೆಲ್ಲರೂ ಸಮಯಕ್ಕೆ ಸರಿಯಾಗಿ ಯಾಗವನ್ನು ಮಾಡಿ ಅವಿಸನ್ನು ದೇವತೆಗಳಿಗೆ ಅರ್ಪಿಸಿದ ಕಾರಣ ಸಂತೋಷಗೊಂಡಂತಹ ದೇವತೆಗಳು ಇಳಿಗೆ ಮಳೆಯನ್ನು ಸಮಯಕ್ಕೆ ಸರಿಯಾಗಿ ಸುರಿಸುತ್ತಾ ಇದ್ದಾರೆ. ನೆಮ್ಮದಿಯ ಜೀವನ. ರಾಜಕೀಯದ ಬಗ್ಗೆ ಯೋಚನೆ ಮಾಡಿದ್ರೆ ಯಾವುದೇ ರೀತಿಯ ಕೊರತೆ ಇಲ್ಲ. ಹಾಗಂತ ಸಾಂಸಾರಿಕವಾಗಿ ಯೋಚನೆ ಮಾಡಿ ನೋಡಿದಾಗ ಪ್ರಾಯ ಪ್ರಬುದ್ಧನಾದಂತಹ ನನಗೆ ನನ್ನ ರೂಪಕ್ಕೆ ಒಪ್ಪುವಂತ ಹುಡುಗಿಯನ್ನು ನೋಡಿ ಮದುವೆ ಕೂಡ ಆಗಿದ್ದೇನೆ. ಕಾಂಚನ ಮಾಲಿನಿ ಅನ್ನುವ ಹಾಗೆ ಅವಳ ಹೆಸರು. ನಮ್ಮ ದಾಂಪತ್ಯದ ಪ್ರತೀಕವಾಗಿ ಒಬ್ಬಳು ಮಗಳನ್ನು ಕೂಡ ನಾನು ಪಡೆದುಕೊಂಡಿದ್ದೇನೆ. ಸತ್ಯಭಾಮ ಅನ್ನುವ ಹಾಗೆ ಹೆಸರನ್ನಿರಿಸಿದ್ದೇನೆ. ಸಂತೋಷದ ವಿಚಾರ. ನನ್ನನ್ನು ಕಾಣುವುದಕ್ಕೆ ಯಾರು ಬಂದಿದ್ದಾರಂತೆ, ಒಮ್ಮೆ ಬರಲಿ ನೋಡೋಣವರು. ರಾಯರೇ, ನೀವೆಲ್ಲ ಎಲ್ಲಿಂದ ಬರುತ್ತಿದ್ದು ಒಬ್ಬೊಬ್ಬರೇ? ನೀನು ಎಲ್ಲಿಂದ ಬರುದು? ನೀವೆಲ್ಲ ಇಲ್ಲಿರ್ಬೇಕಾದವರಲ್ಲ ಅಲ್ಲ, ಕಾಡಿನಲ್ಲಿ ಇರ್ಬೇಕಾದವರು, ಗಿರಿಜನರಲ್ವ? ಏನು ಜಾಗ ಬಿಟ್ಟು ಈ ಕಡೆಗೆ ಬಂದಿರಿ? ಎಷ್ಟು ಬೇಕು? ಒಂದು 25 ಬೇಕಾ? ತೆಂಗಿನಕಾಯ? ಯಾವ ಕಾಯಿ? 3 ಕಣ್ಣಿದಲ್ಲ ಮತ್ತೆ ನಮ್ಮನ್ನೆಲ್ಲ ನೀವು ಕಾಪಾಡಬೇಕು, ಕಾಯಬೇಕು, ಕಾಯಬೇಕು, ಕಾಪಿಡಬೇಕು, ಕಾಪಿಡಬೇಕು, ಕಾಪಾಡಬೇಕು ಅಂತ. ಹೌದು ಬುದ್ಧಿ. ಉದ್ಯೋಗ ಇಲ್ಲ ಅಂತ ಹೇಳಿ ನಿಮ್ಮ ಬಳಿಗೆ ಬಂದವರು ನಾವು. ಹೌದೌದು, ಹೌದೌದು. ಆದ್ರೆ ಇಲ್ಲಿ ಬಂದ ಮೇಲೆ ನಮ್ಗೆ ಯಾವುದಕ್ಕೂ ತೊಂದರೆ ಕೊರತೆ ಇಲ್ಲ ಬುದ್ಧಿ. ಕೊರತೆ ಬರಬಾರ್ದು. ಹೌದು, ನೀವೇ ಹೇಳಿದ್ರಿ ನೀವು ಸೋಮವಾರ ಎಲ್ಲ ತಿರುಗಬಾರ್ದು, ಮಂಗಳವಾರ ಹೋಗಿ ಅಂತ. ಅಲ್ಲ ಹಾಗೆ ಅಲ್ವಾ? ಯಾರೂ ಕೂಡ ಸೋಮಾರಿಗಳಾಗಬಾರ್ದು. ಹೌದು, ಎಲ್ಲರೂ ದುಡಿದು ತಿನ್ನಬೇಕು. ಅಂತ ಹೇಳಿದ್ರೆ ನಾನೇ ಹೇಳಿದ್ದು. ನೀವು ಹೇಳಿದ ಪ್ರಕಾರ ನಮಗೆಲ್ಲದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನೀವು. ಎಲ್ಲರಿಗೂ ಪ್ರತ್ಯೇಕವಾದ ವ್ಯವಸ್ಥೆ. ಹೌದು, ಅಲ್ಲಿ ರಾಕ್ಷಸರ ಆಂದೋಲನ, ರಾಕ್ಷಸರ ಆಂದೋಲನ ಅಕ್ಷರ ಅದೇ ಅಲ್ಲಿ. ಆಮೇಲೆ ಕುಡಿಯುವುದಿಲ್ಲದವರಿಗೆ ಕುಡಿಲಿಕ್ಕೆ ವ್ಯವಸ್ಥೆ. ಎಂತದ್ದು ಕುಡಿಲಿಕ್ಕೆ? ನೀರಾವರಿ. ಯಾವುದು? ನೀವೇ ವ್ಯವಸ್ಥೆ ಮಾಡಿ. ಬಾಯಾರಿಕೆ ಆದಾಗ. ಬಾಯಾರಿಗೆ ಅಲ್ಲ, ಯಾರಿಗೆ? ನಿನ್ನ ಅಪ್ಪ ಇದ್ದಾನಲ್ಲಿ. ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ನೀರಿಲ್ಲದೆ ಯಾವುದಿಲ್ವಾ? ಜೀವನ ಮಾಡಬೇಕಾದ್ರೆ ಮುಖ್ಯವಾದದ್ದು ನೀರೇ. ನೀರಿನ ವ್ಯವಸ್ಥೆ. ಯಾವುದಕ್ಕೆ ನೀರು ಹಾಕಿ ಕುಡಿ? ನೀನು ಅದನ್ನೇ ಕುಡಿದ? ಬಿಸಿ ನೀರಿಗೆ. ತಣ್ಣೀರು ಕುಡಿಬೇಡಿ, ಆರೋಗ್ಯ ಉಳಿಸಿ, ಸ್ವಲ್ಪ ಬಿಸಿ ನೀರು ಕುಡಿಯಿರಿ ಅಂತ ನಾನು ಹೇಳಿದ್ದು. ಸ್ವರಕ್ಕೆಲ್ಲ ಒಳ್ಳೇದು. ಆಮೇಲೆ ಸೂರಿಲ್ಲದವರಿಗೆ ಸೂರತ್ತೆ. ಅದೆಂತದು? ಅಲ್ಲಿಗೆಲ್ಲ ಮನೆ ಇಲ್ಲದವರೆಗೆ ಮನೆ ನಿರ್ಮಿಸಿ ಕೊಟ್ಟಿದ್ದೇನೆ. ನಿರ್ಮಿಸಿಕೊಟ್ಟಿದ್ರಿ. ಆಮೇಲೆ ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ನೀವೇ ಕೊಟ್ಟದಲ್ವರ? ಎಂತದ್ದು? ಅದು ಜಾಗ. ಅದೇ ಪ್ರತ್ಯೇಕವಾದ ಜಾಗ ನಾನೇ ಕೊಟ್ಟದ್ದು. ಹೌದು, ಜಾಗ ನಿಮ್ಮ ಹೆಸರಲ್ಲಿ ಉಂಟು. ಆ ದೊಡ್ಡ ಗುಡ್ಡ ಪ್ರದೇಶವನ್ನೇ ನಮಗೆ ಕೊಟ್ಟಿದ್ದೀರಿ ಬುದ್ಧಿ. ಹೌದೌದು. ಅದನ್ನ ನೀವು ಕೊಟ್ಟಂತಹ ಭೂಮಿಯನ್ನು ನಾವು ಹಾಗೆ ಬಿಟ್ಟಿಲ್ಲ. ಬಿಡಬಾರ್ದಲ್ಲ. ನಾನು, ನನ್ನ ಹೆಂಡತಿ, ಮಕ್ಕಳು ರಾತ್ರಿ ಇಡೀ ಗುಡ್ಡೆಯಲ್ಲಿಯೇ ರಾಯರೆ. ನಿನಗೇನು ಮನೆ ಇಲ್ವಾ? ಯಾಕೆ ಮಲಗ್ಲಿಕ್ಕೆ? ಗುಡ್ಡೆಯಲ್ಲಿ ಯಾಕೆ ಮಲಗುದು? ನಾನು ಗುಡ್ಡೆಯಲ್ಲಿ ಮಲಗಲಿಕ್ಕೆ ಹೋಗಿದ್ದಲ್ಲ. ಮತ್ತೆ ನೀವು ಕೊಟ್ಟಂತಹ ಗುಡ್ಡ ಪ್ರದೇಶವನ್ನು ಸಮತಟ್ಟು ಮಾಡ್ಬೇಕಲ್ಲ. ಹೌದು, ರಾತ್ರಿ ಹಗಲು ಅಲ್ಲೇ ದುಡಿತಾ ಇದ್ದೇವೆ ಬುದ್ಧಿ. ಅಷ್ಟು ಕಷ್ಟಪಟ್ಟಿದ್ದೀರಾ? ಮನೆದು ನೆನಪೇ ಇಲ್ಲ ನಮಗೆ. ಹೌದಾ? ಹೌದು, ಶ್ರಮ ಪಟ್ಟಿದ್ದೀರಿ. ಶ್ರಮ ಮಾಡಿದ್ದೇವೆ. ಸರಿ ಸರಿ. ಅದನ್ನು ಸರಿ ಮಾಡಿ ಈಶ್ವರ ನಾವು ಕಿರಿಂಚಿ ಮಾಡಿದೆವು. ಅದೆಂತದಕ್ಕೆ? ಅದು ನೀವು ಹಂದಿ ಸಾಕಿದ್ಯಾ? ಯಾವುದು? ಹಂದಿಯನ್ನು? ಹಂದಿ ಸಾಕ್ಲಿಕ್ಕೆ ಅಲ್ಲ. ಹಂದಿ ನಮ್ಮಲ್ಲಿ ಇದ್ದಾನಲ್ಲ,
ಕೃಷಿ ಮಾಡಬೇಕು. ಒಳ್ಳೇದು ಮಾಡ್ಬೇಕಂತ ಈ ಸಲ ಆ ಭೂಮಿ ನಾವು ಸಮತಟ್ಟು ಮಾಡಿದ್ದೇವೆ ಬುದ್ಧಿ. ಸರಿ, ಈ ಸಲ ನಾವು ಒಳ್ಳೊಳ್ಳೆ ಬೆಳೆಯನ್ನು ಮಾಡಿದ್ದೇವೆ. ಯಾವುದೆಲ್ಲ ಮಾಡಿದ್ದೀರಪ್ಪ? ತೊಂಡೆ, ಬೆಂಡೆಕಾಯಿ, ಅಲಸಂಡೆ, ಆಮೇಲೆ ಮೆಣಸು, ಗೆಣಸು, ಹೊಲಸು. ಅದೆಂತ ಹೊಲಸು ಅಂದ್ರೆ? ಹಲಸಿನ ಹಣ್ಣು. ಆಮೇಲೆ ಬದನೆ, ಆಮೇಲೆ ಬಿಸಲೆ, ಬಸಳೆ, ಆಮೇಲೆ ತೋತಿ, ಸೌತೆಕಾಯಿ, ಆಮೇಲೆ ಬಾರೋಣಕಾಯಿ. ಅದೆಂತದ್ದು? ಪಡವಲಕಾಯಿ. ಹೌದು ಬುದ್ಧಿ. ಬುದ್ಧಿ ಅಷ್ಟು ಮಾತ್ರ ಅಲ್ಲ, ಮತ್ತೆ ಇನ್ನು ಕೆಲವೆಲ್ಲ ಬಗೆ ಮಾಡಿದೆವು. ಯಾವುದೆಲ್ಲ? ನಾವು ಈ ಸಲ ಒಣ್ಣು ಮಾಡಿದೆವು. ಹಾಗಲ್ಲ ಒಪ್ಪದು, ಹಣ್ಣಂಪಲು ಮಾಡಬೇಕು. ಈ ಸಲ ನಾವು ಕೆಲವೆಲ್ಲ ಮಾಡಿದ್ದೇವೆ. ಯಾವುದೆಲ್ಲ? ದಾಳಿಂಬೆ. ಯಾರಲ್ಲಿ ಕೇಳಿದೀವ? ಹಾಗೆ ಅಲ್ವಾ? ಕೆಂಪು ದಾಳಿಂಬೆ ಅಲ್ವೇನದು? ದಾಳಿಂಬೆ. ಆಮೇಲೆ ಮೂಸಂಬೆ. ಅಪ್ಪನನ್ನು ಮುಸುಂಬಿ. ಆಮೇಲೆ ದುರ್ಸುಂಡೆ. ಯಾರಿಗೆ? ದ್ರಾಕ್ಷೆ ಎಲ್ಲವೂ ಮಾಡಿದೆ ಬುದ್ಧಿ. ಒಳ್ಳೇದಾಯ್ತು, ಯಾವುದೂ ಪ್ರಯೋಜನ ಇಲ್ಲ. ಮತ್ತೆ ನನ್ನ ಹೆಂಡತಿ ಬಂದು ಹೇಳಿದ್ರು, ಏನಂತೆ? ಖುಷಿ ಬೇಡ, ಈ ಸಲ ನಾವು ಬಾಲೆ ಮಾಡುವ. ಎಲ್ಲಿ? ಅಲ್ಲಿ ಗುಡ್ಡೆಯಲ್ಲಿ ಬಾಲೆ ಮಾಡಿದ ಸಲ. ಎಂತ ದೈವ ಹೇಳಿ? ಬಾಳೆಹಣ್ಣು, ಬಾಳೆಯ ಗಿಡ. ನಾವು ಮೊದಲಾಗಿ ಈ ಸಲ ಕಟ್ಟಕ್ಕೆ ಹೋದೆವು ರಾಯರೇ. ಅದೆಂತದ ಕಲ್ಲಿಗೆ? ಅದು ಆಚೆದೆಲ್ಲ ಕಾಯಿ ಬಹಳ ದೊಡ್ಡಂತೆ ರಾಯರೇ. ನಿನಗೆ ಹೇಗೆ ಗೊತ್ತು? ಅಲ್ಲಿ ಸಿಕ್ಕದಾದ್ರೆ ಕಾಯಿ ಭಯಂಕರ ಬಹಳ. ನಿನಗೆ ಹೇಗೆ ಗೊತ್ತಾಗ್ತದೆ? ಅದು ಗೊತ್ತಾಗ್ತದೆ, ಈಚೆದೆಲ್ಲ ಗಾಲಿಗೆ ಮಾಜುಕ್ತದಲ್ಲ ಹಾಗೆ ಹೇಳಿದ್ದ. ಕೋರಿ ಅಲ್ಲ, ಕೋರಿ. ಅವನ ತಲೆ ಕಡಿಬೇಕು ಮೊದಲು. ಆಮೇಲೆ ಈ ಸಲ ಮೊದಲಾಗಿ ನಾವು ತಂದದಲ್ಲಿ ಎಲ್ಲ ನಾಳೆ ನೋಡುವ, ಬೇಡ. ಹೌದೌದು. ಆಮೇಲೆ ನಾವು ಕುದ್ರೊಳ್ಳಿ ಮಾಡಿದೆವು. ಅಲ್ಲಿಗೆ ಎತ್ತದಕ್ಕೆ ಹೋದ್ದು ನೀನು? ಅದೆಲ್ಲ ಮಾಡ್ಲಿಕ್ಕೆ ಕದಳಿ. ಆಮೇಲೆ ನೇಂದ್ರ ಅಲ್ವೇನ? ಎಲ್ಲ ಮಾಡಿದೆ ಬುದ್ಧಿ. ಆದ್ರೆ ಏನು ಪ್ರಯೋಜನ? ಏನಾಯ್ತಪ್ಪ? ಎಲ್ಲ ಕಣ್ಣಿಗೆ ನೋಡುವುದಲ್ಲದೆ ಕೈ ಒಂದು ಸಿಗುದಿಲ್ಲ. ಅದೇ ಯಾಕೆ? ರೋಗ ಬಂತ? ರೋಗ ಬರ್ಲಿಲ್ಲ. ಮತ್ತೆ ಏನು? ಮೃಗಗಳ ಬಾಧೆ. ಮೃಗಗಳು ಬಂದು ಏನು ಮಾಡ್ತದೆ? ಅದು ಕೆಲವು ಬರ್ತದೆ ಬುದ್ಧಿ. ಆನೆ ಬರ್ತದ? ಆನೆ ಅಂದ್ರೆ ದೊಡ್ಡ ಬಂಡೆ ಕಲ್ಲಿನ ಹಾಗೆ ಉಂಟು. ಆನೆ ಅಂದ್ರೆ ದೊಡ್ಡ ಶರೀರ, ಕಲ್ಲಿನ ಹಾಗೆ. ಎರಡು ಗಿರಿಶಿಗೆ 2 ಕಿವಿ. ಎಂತದ್ದು? ಗಿರಿಶಿಗೆ 2 ಕಿವಿ, ದೊಡ್ಡ ಕಿವಿ. ಆಮೇಲೆ ಆನೆಗೆ 2 ಬಾಲ. ಯಾವ 2 ಬಾಲ? ನಾನು ನೋಡಿದ್ದೇನೆ. ಮುಂದೆ ಒಂದು ಹಿಂದೆ ಒಂದು. ಮುಂದೆದು ಭಯಂಕರ ಬಲ, ಹಿಂದೆದು ಬರೆಯ ಸಪುರ. ಅದು ಬಾಲ ಅಲ್ವಾ? ಮುಂದೆ ಇದ್ದದ್ದು ಸೊಂಡಿಲು, ಹಿಂದೆ ಇದ್ದದ್ದು ಬಾಲ. ಅಕ್ಕ ಅದು ಮುಂದೆದ್ದು ತೊಂಡಿಲ ಅಂತೆ. ತೊಂದಿದಲ್ಲ, ಸೊಂಡಿಲು. ಅದು ಹಿಂದೆದ್ದು ಬಾಲ ಇಲ್ಲ. ಅದು ಆನೆ ಬರುದು ಬುದ್ಧಿ, ನಮ್ಮ ಬಾಳೆ ತೋಟಕ್ಕೆ ಬರುದು ಬುದ್ಧಿ. ಸೊಂಡಿಲು ಆಗ್ತದ? ಸೊಂಡಿಲು ಆಗ್ತದೆ. ನಮ್ಮ ಬಾಳೆ ತೋಟವನ್ನೆಲ್ಲ ಪುಡಿ 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 ಮಾಡಿ ಹಾಕುದು. ಹೌದಾ? ಆಮೇಲೆ ಆನೆ ವಿಷಯ ಹಾಗೆ ಆಯ್ತು. ಆಮೇಲೆ ಹಿಂದಿ ಬರುದು. ಅದು ತೂಕವರ ಹಿಂದಿ. ಹಾಗೆಲ್ವಾ? ತೂಕವರ ಹಿಂದಿ. ಸೂಕರ, ಹಂದಿ. ಈ ಸಲ ಒಬ್ಬೊಬ್ಬರ ಮನೆಯಲ್ಲಿ ಸಾಧಾರಣ 100-160 ಇತ್ತು. ಎಂತದ್ದು? ಅದು ಗೆಣಸಿಲ್ಲ. ಅದು ಹಂದಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಬುದ್ಧಿ. ಅಲ್ಲಿ ಮೂತಿ ಹಾಕಿದ, ಇಲ್ಲಿ ಗೆಣಸಿನ ಗೆಡ್ಡೆ ಹೊರಗೆ ಅಲ್ವ ಬುದ್ಧಿ. ಹೌದಾ? ಆಮೇಲೆ ಕೋಂಡಿ ಬರುದು. ಎಂತದ್ದು? ಕೋಂಡಿ, ಕರಡಿ. ಅದು ಎಲ್ಲ ಕೃಷಿಗೆಲ್ಲ ಪೊಟ್ಟಲ ಮಾಡುದಿಲ್ಲ. ಮತ್ತೆ ಅದು ಮನುಷ್ಯರಿಗೆ ಪೊಟ್ಟಲ ಮಾಡ್ತದೆ. ಮನುಷ್ಯನಿಗೆ ಏನು ಮಾಡ್ತದೆ? ಇದು ನಿನ್ನೆಲ್ಲ ಮೊನ್ನೆ ನಾನು ಗಂಜಿ ಮಠದಲ್ಲಿ ಇದ್ದೆ. ಅಲ್ಲಿಗೆ ಯಾಕೆ ಹೋದ್ದು ನೀನು? ನಾವು ಕೆಲಸಕ್ಕೆ ಹೋಗುವಾಗ ಸ್ವಲ್ಪ ಹೊಟ್ಟೆಗೆ ಊಟ ಮಾಡ್ಲಿಕ್ಕೆ. ಗಂಜಿ ಊಟ? ನೀನು ಬೆಳಿಗ್ಗೆ ಗಂಜಿ ಊಟ ಮಾಡುದು? ಒಂದೊಂದು ದಿವಸ ಮಾಡ್ತೇವೆ. ಆ ದಿವಸ ಏನು ಪುಣ್ಯ ಅಂತ ಭಾವಿಸ್ಬೇಕು. ಹಾಗೆ 1 ಬಾಯ 2 ಬಾಯ 3 ಬಾಯ ಆಗುವಾಗ ಒಂದು ಸ್ವರ ಬುದ್ಧಿ. ಏನು ಸ್ವರ? ಅಯ್ಯೋ ಮಗ, ನಾನು ಸತ್ಯನಲ್ಲವೋ. ನೀನು ಹೊಡೆದಿದ್ಯಾ? ಯಾರು? ಅಜ್ಜಿಗೆ. ನಾನು ಯಾಕೆ ಹೊಡೆಯುದು? ಮತ್ತೆ ಏನು ಶಬ್ದ ಬಂದ? ಅದೇ ನಾನು ಎಲ್ಲಿಂದ ಬೊಬ್ಬೆ ಕೇಳ್ತದೆ ಅಂತ ಹೇಳಿ ಅಲ್ಲಿಂದ ಒಳಗಿದ್ದ ದಬಕ್. ಏನ್ ಮಾಡಿದಿ? ಕಂಗಳಕ್ಕೆ ಹಾರಿದೆ. ಹಾರುವಾಗ ಕರಡಿ ಅಜ್ಜಿಯನ್ನು ಇಟ್ಕೊಂಡು ಓಡ್ತಾ ಉಂಟು. ಹೌದಾ? ನೋಡಿ ಸುಮ್ಮನೆ ನಿಂತೆ. ನಾ ಇಂತ ಮಗ
ಅದು ನನಗೆ ಗೊತ್ತಿಲ್ಲ. ಅಲ್ಲ ನಾನೆಂತ ನೀನೆಂತ ಮಗ? ನಾನು ಈ ಸಲ ಅಕ್ಕಿಯನ್ನು ಬಿಡ್ಲಿಕ್ಕಿಲ್ಲ ಅಂತ ಹೇಳಿ ಆ ಕರಡಿಯ ಹಿಂದೆ ಓಡಿದ ಬುದ್ಧಿ. ಹಾ. ಓಡಿ 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 ಆಗುವ ಆ ತಲೆಯಲ್ಲಿ ದೊಡ್ಡ ಒಂದು ಹೊಂಡ. ಆ ಹೊಂಡಕ್ಕೆ ಅಜ್ಜಿ ಮತ್ತೆ ಕರಡಿ ಒಟ್ಟಿಗೆ ಬಿದ್ದದಲ್ಲ ಬುದ್ಧಿ. ಆಮೇಲೆ ಹೋಗಿ ನೋಡ್ತೇನೆ ಕರಡಿ ಮತ್ತೆ ಅಜ್ಜಿ ಉರುಳಾಡ್ತಾ ಉಂಟು. ಉರುಳಾಡಿದ ಪರಿಣಾಮವಾಗಿ ಅಜ್ಜಿಯ ಕಣ್ಣೆರಡು ಮೂಡಾಗಿದೆ. ಕಣ್ಣು ಹೋಗಿದ? ಕಣ್ಣಿಲ್ಲ. ಅದೇನು ನಿನಗೆ ಒಳ್ಳೇದಾಯ್ತು. ಎಂತಕ್ಕೆ ಕಣ್ಣು ಹೊತ್ತಲ್ಲ. ಅಲ್ಲ ಮತ್ತೆ ನಾನು ಬಿಡ್ಲಿಲ್ಲ ಅಜ್ಜಿಯನ್ನು ಈಗ ಅಲ್ಲೇ ಹೋಗಿ ಬಿಟ್ಟು ಬರ್ಲಿಕ್ಕೆ ಆಗ್ತದ? ಎಲ್ಲ ಇಳಿದೆ ಕೈ ಹಾಕಿದೆ ಆದ್ರೆ ಅದು ಉಂಟಲ್ಲ. ಅದು ಏನ್ ಮಾಡಿತ್ತು? ಸ್ವಲ್ಪ ಸ್ವಲ್ಪ ಉಸಿರು ಉಂಟಲ್ಲ. ಹೀಗೆ ಬೆನ್ನಿಗೆ ಹಾಕಿ ಹಿಂದಿಂದ ಬರ್ತೇನೆ, ಹಿಂದಿನಿಂದ ನನಗೆ ಅಂದಾಜು ಮಾಡ್ತಾ ಉಂಟು. ಎಂತದ ಅಂದಾಜು ಮಾಡ್ತಾ ಅವನಿಗೆ? ಹೆಣ್ಣು ಕರಡಿ. ಹೆಣ್ಣು ಕರಡಿ? ಅದು ನಿನಗೆ ಗಂಡು ಹೆಣ್ಣು ಅಂತ ಹೇಗೆ ಗೊತ್ತಾಗುತ್ತೆ? ನನಗೆ ಗೊತ್ತಾಗ್ತದೆ. ಹಿರಿಯವರೆಲ್ಲ ಹೇಳಿದ್ದಾರೆ ಏನು ಈ ದೊಡ್ಡ ದೊಡ್ಡ ಕರಡಿ ಎಲ್ಲ ಬರುವುದು ಹೆಣ್ಣು, ಗಂಡು ಕರಡಿ ಹೆಣ್ಮಕ್ಕಳನ್ನೇ ಹೊತ್ತುಕೊಂಡು ಹೋಗುದು. ಹೌದಾ? ಹಾಗೆ ನನಗೆ ಗೊತ್ತಾದ್ರೆ ನನಗೆ ಅಂದಾಜು ಮಾಡ್ತದಂತ ಬುದ್ಧಿ. ಈ ಸಲ ನಾವು ಊರು ಬಿಡುವಂತ ಆಲೋಚನೆ ಮಾಡಿದ್ದೇವೆ ಬುದ್ಧಿ. ಎಲ್ಲರೂ ಒಳಗೆ ಬನ್ನಿ. ಎಲ್ಲರೂ ಬನ್ನಿ ಒಳಗೆ. ಬನ್ನಿ ಒಳಗೆ. ಎಲ್ಲಿಗೆ ಹೋಗುದು ನೀವು? ಎಲ್ಲಿ ಹೋಗುದು ನೀವು? ನಮ್ಮವರೇ, ನನ್ನ ಆಳ್ವಿಕೆಯಲ್ಲಿ ಇಷ್ಟರವರೆಗೆ ನಿಮಗೆ ಯಾವುದೇ ರೀತಿಯ ಕಷ್ಟ ಬರದ ಹಾಗೆ ನೋಡಿಕೊಂಡು ಬಂದವನು ನಾನು. ಕಣ್ಣೀರು ಸುರಿಸ್ತಾ ಇದ್ದೀರಾ? ನಿಮ್ಮ ಕಣ್ಣೀರನ್ನು ನೋಡುವಂತ ಶಕ್ತಿ ಸಾಮರ್ಥ್ಯ ನನಗೆಲ್ಲ. ಊರು ಬಿಡಬೇಕಾದ ಅವಶ್ಯಕತೆ ಇಲ್ಲ. ಏನು ಮಾಡೋಣ ಹೇಳಿ? ತಪ್ಪು ನಮ್ಮದೇ ಆಗಿದೆ. ಈ ಹಿಂದೆ ವರುಷಕ್ಕೆ ಒಮ್ಮೆ ಕಾಡಿಗೆ ಹೋಗಿ ಕೊಬ್ಬಿದ ಮೃಗಗಳನ್ನು ಕೊಲ್ಲುವಂತಹ ವಿಷಯವನ್ನು ಇಟ್ಟುಕೊಂಡವರು ನಾವು. ಆದ್ರೆ ಏನು ಮಾಡೋಣ? ಈಗ ಕಾಡಿಗೆ ಹೋಗದೆ ಎಷ್ಟು ವರ್ಷ ಆಯ್ತು, ತುಂಬಾ ಸಮಯ ಆಯ್ತು. ಕಾಡಿನ ದಾರಿಯೆಲ್ಲ ಮುಚ್ಚಿ ಹೋಗಿದೆ. ಈಗ ಹೋಗ್ಲಿಕ್ಕೆ ಆಗಲಿಕ್ಕೆ ನಾವು ಹೋಗದ ಕಾರಣ ಕಾಡಿನಲ್ಲಿರುವಂತಹ ಮೃಗ ಪಕ್ಷಿಗಳೆಲ್ಲ ಸೊಕ್ಕಿ ನಾಡಿಗೆ ಇಳಿದಿದೆ. ಅಂಗಳವರೆಗೆ ಬರ್ತದೆ. ಹೌದು. ನಾಯಿ ಬಿಲ್ ಬರ್ತದೆ ಮನೆಗೆ. ಅದೆಂತದ್ದು? ನಾಯಿ ಮರಿ? ಅದೇ ಅಲ್ಲ, ನಾಯಿ ಬಿಲ್. ನವಿಲು ಅಲ್ವೇನಾ? ನಿನ್ನ ಒಂದೊಂದು ಶಬ್ದ ಉಂಟಲ್ಲ, ನನಗೆ ಅರ್ಥ ಆಗ್ಲಿಕ್ಕೆ. ನನ್ನನ್ನು ನೋಡಿದ ಮೇಲೆ ಹೀಗೆ ಮಾಡುದು. ಬಹುಶಃ ನೀನೇ ನವಿಲಿನ ಸಂತಾನ. ಅಲ್ಲ, ಅದು ಅಲ್ಲಿ ಮಾಡ್ತಾ ಇದ್ದು, ನಾನು ಹೋಗುವಾಗ ಮಾಡ್ತದೆ, ಯಾರಿಗೆ ಗೊತ್ತು? ಏನೋ ಭಯಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ನೋಡಿದ್ದೀರಾ, ಕೈಯಲ್ಲಿ ಆಯುಧವನ್ನು ಧರಿಸಿದ್ದೇನೆ. ನಿಮ್ಮ ಜೊತೆಯಲ್ಲಿ ಕಾಡಿಗೆ ಬಂದು ಕೆಟ್ಟ ಮೃಗಗಳನ್ನು ಕೊಂದು ನಿಮಗೆ ಉಪಟಳ ಕೊಡುವಂತಹ ಯಾವುದೇ ಮೃಗ ಪಕ್ಷಿಗಳಿರ್ಲಿ, ಇನ್ನು ಮುಂದೆ ಕಂತ ಬಾಧೆ ಬರದ ಹಾಗೆ ನಾನು ಮಾಡ್ತೇನೆ. ಬಿಡಬೇಟೆಗೆ ಹೋಗ. ವನಪಾಲಕರಾಡಿದಂತಹ ಸಕಲ ವಿಷಯವನ್ನು ಕೇಳಿದ್ದೇನೆ. ಅವರಿಗೆ ಬಂದಂತಹ ಕಷ್ಟವನ್ನು ನಿಮ್ಮಲ್ಲಿ ಕೇಳಿಕೊಂಡಾಗ ಅದನ್ನು ಪರಿಹಾರ ಮಾಡುವಂತಹ ಉದ್ದೇಶದಿಂದಲೇ
ಮೃಗ ಬೇಟೆಗೆ ಎಂಬಂತಹ ವಿಷಯವನ್ನು ತಿಳಿದು ನೀವು ಹೊರಟು ನಿಂತಿದ್ದೀರಾ. ನೀವು ಹೋಗಬೇಕಾದಂತ ಅಗತ್ಯವಿಲ್ಲ. ನಿಮ್ಮ ತಮ್ಮ ಪ್ರಸೇನ ನಾನಿದ್ದೇನೆ. ಅವರಿಗೆ ಬಂದಂತಹ ಕಷ್ಟವನ್ನು ನಾನು ಪರಿಹಾರ ಪ್ರಸೇನ ಕಾಡು ಅಂತ ಹೇಳಿದ್ರೆ ನಾಡು ಅಲ್ಲ ಮಗ, ಕಾಡಿನಲ್ಲಿ ದುಷ್ಟ ಮೃಗಗಳಿವೆ. ಅಲ್ಲದೆ ರಾಕ್ಷಸರಿದ್ದಾರೆ ಎನ್ನುವಂತಹ ವಿಷಯವನ್ನು ಹೇಳ್ತಾ ಇದ್ದೀರಲ್ಲ, ನೀವು ಯೋಚನೆಯನ್ನು ಮಾಡಬೇಕಂತ ಅಗತ್ಯವಿಲ್ಲ. ನೀವೊಂದು ನನಗೆ ಅಪ್ಪಣೆಯನ್ನು ಕೊಟ್ಟಂತಾದ್ರೆ ಆ ಕ್ರೂರ ಮೃಗಗಳೆಲ್ಲ ಕೊಂದು ಅವರಿಗೆ ಬಂದಂತಹ ಕಷ್ಟವನ್ನು ನಾನು ಪರಿಹಾರ ಮಾಡುತ್ತೇನೆ. ವನಪಾಲಕರು ಆಡಿದಂತಹ ಮಾತನ್ನು ಕೇಳಿ ಸಭಾಪ್ರವೇಶವನ್ನು ಮಾಡಿ ನೀನು ಆಡಿದಂತಹ ಮಾತನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಹೌದಣ್ಣ. ಅಣ್ಣ, ನೀನು ಹೋಗುದು ಬೇಡ, ನನ್ನನ್ನು ಕಳಿಸಿಕೊಡು ಅನ್ನುವ ಹಾಗೆ ನಾನಿದ್ದೇನೆ. ನಿನ್ನ ಪರಾಕ್ರಮ ಏನೆಂಬುದು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಮುಂದೆ ಮುಂದೆ ಗುರುಮಠವನ್ನು ಸೇರಿ ಗುರುಗಳಿಂದ ಸಕಲ ವಿದ್ಯೆಯನ್ನು ಅಭ್ಯಾಸ ಮಾಡಿ ಅರಮನೆಗೆ ಬಂದವನು ನೀನು. ಹೌದು. ಆದರೆ ನೀನು ಕೇಳಿದ ಕ್ಷಣ ಆಜ್ಞೆ ಮಾಡುವಾಗ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಯಾಕಂಡ? ನಿನಗೆ ಹೆಚ್ಚು ಪ್ರಾಯ ಆಗ್ಲಿಲ್ಲ ಮಗನೇ. ಅಂತದ್ದು ಅದರಲ್ಲಿ ನಿನ್ನ ತಲೆಗೆ ಬಾರಿಸ್ಬೇಕು. ಪುಟ್ಟ ಬಾಲಕ, ಸಣ್ಣ ಹುಡುಗ ನೀನು, ಗೊತ್ತಾಯ್ತಲ್ವಾ? ಕಾಡಂತ ಹೇಳಿದ್ರೆ ನೀನು ಹೇಳಿದಾಗೆ ಕೆಟ್ಟ ರಕ್ಕಸರು ಕೂಡ ಇರ್ತಾರೆ. ಎಂತೆಂತ ಹೌದು, ಅದು ಇರ್ತೇನೆ. ದೊಡ್ಡ ಹಾಗೆ ಗೊತ್ತಾಯ್ತಲ್ವಾ? ನಿನಗೆ ಹೆಚ್ಚು ಪ್ರಾಯ ಆಗ್ಲಿಲ್ಲ, ಸಣ್ಣವ. ಆದ್ದರಿಂದಲೇ ನೀನು ಮಾಡಬೇಕಾದ್ದು ಏನು, ನಿನ್ನ ಪ್ರಾಯದವರ ಜೊತೆ ಸೇರಿಸಿಕೊಂಡು ವಿಧ ವಿಧದ ಆಟಗಳನ್ನು ಆಡಬೇಕು. ಅದನ್ನು ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ, ಮೃಗಬೇಟೆ ಆಡ್ತೇನೆ ಅಂತ ಹೇಳಿದ್ರೆ ನೀನು ಸಣ್ಣವ ಆಗ್ಲಿಕ್ಕೆ ನೀನು ಸಣ್ಣವ, ನೀನು ಮೃಗ ಬೇಟೆಗೆ ಹೋಗುದು ಸರಿಯಲ್ಲಿರುವಂತಹ ಮಾತನ್ನು ಹೇಳ್ತಾ ಇದ್ದೀರಿ. ನೀನು ಬಾಲಕ ಅಣ್ಣ, ನೀವೇ ಇಂತಹ ಮಾತುಗಳನ್ನು ಹೇಳ್ತಾ ಇದ್ದೀರಲ್ಲ. ಬೇಕಾದಂತಹ ವಿದ್ಯೆಗಳೆಲ್ಲ ಕಲಿತು ಈ ಸಂದರ್ಭದಲ್ಲಿ ಅರಮನೆಯನ್ನು ಸೇರಿಕೊಂಡದವ ನಾವು. ಆದ್ರೆ ಕಲಿತಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಬೇಕಾದ್ರೆ ಒಂದು ಉತ್ತಮವಾದಂತಹ ವೇದಿಕೆ ಬೇಕು. ಹೌದಣ್ಣ. ಈಗ ತನ್ನಿಂದಾನೇ ವೇದಿಕೆ ನಿರ್ಮಾಣಗೊಂಡಿದೆ. ಹಾಗೆಲ್ಲ ಪ್ರಸೇನ, ನಿನಗೆ ವಿಶೇಷವಾದಂತಹ ವೇದಿಕೆ ನಮ್ಮ ಈ ಪುರದಲ್ಲಿ ನಿರ್ಮಿಸುವ. ಕಾಡಲ್ಲಿ ಸುಮ್ಮನೆ ಯಾಕೆ? ಒಂದು ವೇಳೆ ನೀವು ಈ ರೀತಿಯಂತಹ ಮಾತನ್ನು ಹೇಳಿದ್ರೆ ಮುಂದಕ್ಕಿಂತಹ ಕಷ್ಟವು ವನಪಾಲರಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ರಾಜನಾಗುವಂತಹ ವೇಳೆಯಲ್ಲಿ ನಾನು ಈ ರೀತಿಯಾಗಿ ನಾನು ಕೂಡ ಸುಮ್ಮನೆ ಇದ್ರೆ ನನಗೆ ಯುದ್ಧದ ರೀತಿಯೆಲ್ಲ ತಿಳಿಯುವುದಕ್ಕೆ ಸಾಧ್ಯ ಉಂಟು ಹೇಳಿ? ಆದ್ದರಿಂದಲೇ ನಾನು ಸಣ್ಣವನಾದರೇನಂತೆ ನಾನು ಕಲಿತಂತಹ ವಿದ್ಯೆಗೆ
ಯಾವ ಕಾರಣಕ್ಕೂ ಬಾಲ್ಯತನವಿಲ್ಲ. ಅದಿಲ್ಲ. ನೀವೊಂದು ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಟ್ರೆ ಅವರಿಗೆ ಬಂದಂತಹ ಕಷ್ಟವನ್ನು ನಾನು ಪರಿಹಾರ ಸಂತೋಷ. ಶೀಘ್ರದೇ ಮರಳುವುದು ಎನ್ನುತ್ತ ಹರುಷದೋಳು ಸರಳ ಸತಿರಾಜ್ಞನೋ ವೇಳವನೋ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಉಲ್ಲಾಸ ಉತ್ಸಾಹದಿಂದ ಒಂದು ನನಗೆ ಅವಕಾಶ ಮಾಡಿಕೊಡು. ಎಷ್ಟಾದ್ರೂ ನಿಮ್ಮ ತಮ್ಮನಲ್ವೇ? ಹೌದು, ಬೇಡಿಕೊಳ್ಳುತ್ತಾ ಇದ್ದಿ. ನಿಮಗೆ ಎಷ್ಟು ಉಲ್ಲಾಸ ಇರುವಾಗ ನಿಮ್ಮ ತಮ್ಮನಂತಹ ನನಗೆ ಉಲ್ಲಾಸ ಇರುವುದಕ್ಕೆ ಸಾಧ್ಯವಿಲ್ವೇ? ಹೌದಪ್ಪ, ಕ್ಷತ್ರಿಯ ಕುಲದಲ್ಲಿ ಜನಿಸಿದವರು ನಾವು, ಗೊತ್ತಾಯ್ತಲ್ವಾ? ಆದ್ರೆ ಒಂದು ವಿಚಾರ. ಯಾವುದು? ನಿನ್ನನ್ನು ಹೆಚ್ಚು ಸಮಯ ಅರಮನೆಯಲ್ಲಿ ಕುಳ್ಳಿರಿಸಿದ್ರೆ ಮತ್ತೆ ನೀನು ಅಭ್ಯಾಸ ಮಾಡುದು ಯಾವಾಗ? ಈಗ ನಾನು ತಪ್ಪಿದ ನಂತರ ಪೀಠವೇರ್ಬೇಕಾದ್ದು ನೀನಲ್ವಾ? ಅದು ಹೌದಲ್ವೇ? ರಾಜ್ಯಭಾರ ಮಾಡ್ಬೇಕಾದವನು ನೀನು. ಅಭ್ಯಾಸ ಆಗ್ಬೇಕು. ಹೌದು, ಅಲ್ಲ ಅವೆಲ್ಲ ಅಭ್ಯಾಸ ಮಾಡಿದ್ದಾನೆ ಗುರುಮಠದಲ್ಲಿ. ಸಂತೋಷ ಆಯ್ತು. ಹಾಗಂತ ನೀನು ಹೋಗ್ಲೇಬೇಕಲ್ವಾ? ಕಳಿಸಿಕೊಡ್ತೇನೆ. ಇನ್ನು ವೀಳ್ಯ ಕೊಡುದೇ ನಿನಗೆ. ವೀಳ್ಯ ಕೊಡಿ. ಎಂತದಕ್ಕೆ? ಯಾವುದು ವೀಳ್ಯ? ರಣವೀಳ್ಯ ಅಲ್ಲ, ಕಾಡಿಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಡ್ತೇನೆ ಅಂತ ಹೇಳಿ. ಗೊತ್ತಾಯ್ತಲ್ವಾ? ನೀವೇನು ಮುಖ ಮುಖ ನೋಡುದು? ನಿನಗೆ ಏನು ಶರೀರ ಹೇಳಿದಾಗೆ ಕೇಳುದಿಲ್ಲ. ನಿನಗೆ ಕೋಲು ಸರಿ ಇಲ್ಲ. ಅದನ್ನು ಸರಿಯೇ ಊರ್ಬೇಕು. ಗೊತ್ತಾಯ್ತಲ್ಲ? ಪ್ರಸೇನ ಅಗ್ರಜ, ಹೋಗುವಂತಹ ಸಂದರ್ಭದಲ್ಲಿ ನೋಡಿದ್ಯಾ ಸೂರ್ಯದತ್ತವಾದಂತಹ ವಿಶೇಷವಾದಂತಹ ಶಮಂತಕ ಮಣಿಯನ್ನು ನಿನ್ನ ಕೈಯಲ್ಲಿ ನಾನು ಕೊಡ್ತೇನೆ. ಸರಿಯಣ್ಣ. ಇದನ್ನು ಧರಿಸಿಕೊಂಡು ನೀನು ಹೋದ್ರೆ ಯಾವ ಹಸಿವು, ಶರೀರಕ್ಕೆ ಆಯಾಸ, ಬಾಯಾರಿಕೆ ಬಾಧಿಸುವುದಿಲ್ಲ ನಿನ್ನನ್ನು. ಹೌದೇ? ಉಲ್ಲಾಸ ಉತ್ಸಾಹದಿಂದ ನಿನಗೆ ಬೇಟೆಯನ್ನು ಆಡಬಹುದು. ಸರಿಯಣ್ಣ. ಜಾಗೃತೆಯಿಂದ ಧರಿಸಿಕೊಂಡು ಹೋಗು. ಮಾತ್ರವಲ್ಲ, ಸಂಜೆ ಆಗುವುದಕ್ಕಿಂತ ಮೊದಲು ಅರಮನೆಯನ್ನು ಸೇರ್ಬೇಕು. ಸಂಜೆಯ ಒಳಗೆ ನನ್ನ ಅರಮನೆ ಒಳಗೆ ನೀನು ಬರದೆ ನಾನು ಊಟ ಮಾಡ್ಲಿಕ್ಕೆ ಇಲ್ಲ. ಇಲ್ಲಣ್ಣ, ನಾನು ಬರ್ತೇನೆ. ಅದು ಎಂತದ್ದು ಶ್ರೀಮಂತಾಗ ಮನೆ ಕೊಟ್ಟದ್ದು? ಶ್ರೀಮಂತಾಗ ಮನೆ ಕೊಟ್ಟ ಹಾಗೆಲ್ವಾ? ಶಮಂತಕ ಮಣಿ ಎಲ್ಲಿ? ಅದೇ ಯಾಕೆ ನಿನ್ಗೆ? ಅಲ್ಲ, ಜಾಗ್ರತೆ ಮಾಡ್ಬಾರೆ. ಮತ್ತೆ ಹಸಿವಾದ ನನಗೆ ಹಸಿವು ಜಾಸ್ತಿ. ಗೊತ್ತಾಯ್ತಲ್ಲ, ಅದನ್ನ ನೀನಿಟ್ಕೋ. ಸರಿ ಅಣ್ಣ. ಅವರೆಲ್ಲ ಕೊಡ್ಬೇಕು. ಏನು ನೀವು ಮುಖ ನೋಡುದು? ಅವರು ಕಟ್ಟಿಕೊಂಡು ಬರುದಿಲ್ವಾ? ಈಗ ಅವ ಬರ್ತಾನೆ, ಅವನಿಗೆ ಪಾಪ ದಾರಿ ಎಲ್ಲ ಗೊತ್ತಿಲ್ಲ. ದಾರಿ ಎಲ್ಲ ನಿನಗೆ ಗೊತ್ತುಂಟಲ್ವಾ? ಎಲ್ಲಿ ಹೇಗೆ ಹೋಗುದಂತ? ಯಾರು? ಅವ ಇದ್ದಾನೆ, ಅಲ್ಲ ಅವ ಇದ್ದಾನಲ್ಲ, ಕರೆದುಕೊಂಡು ಹೋಗ್ತಾನೆ. ಗಾಡಿಗೆ ಹೋಗುವಾಗ ತಮ್ಮನನ್ನು ಅರೆ ಕ್ಷಣ ಬಿಟ್ಟು ನೀವು ಎಲ್ಲಿಯಾದ್ರೂ ಬೇರೆ ಹೋದದ್ರೆ ನನಗೆ ಗೊತ್ತಾದ್ರೆ ನಿಮ್ಮ ಬೆನ್ನಿಗೆ ಬಾರಿಸ್ಲಿಕ್ಕೆ ಬಿಟ್ಟು ಹೋಗ್ತಾರೆ. ನಾನು ಅವನು ಬಿಟ್ಟು ಹೋಗುದಿಲ್ಲ. ಆಯ್ತು, ಜವಾಬ್ದಾರಿ ಉಂಟಲ್ಲ ನಮಗೆ. ಹೋಗಿ ಬನ್ನಿ. ದೇವರು ಒಳ್ಳೆಯದು. ಬೇಗ ಬನ್ನಿ, ಆದಷ್ಟು ಬೇಗ. ನಾನು ಬಿಟ್ಟು ಮನಪಾಲಕರೇ. ಸಣ್ಣ ಬುತ್ತಿ, ಸಣ್ಣ ಬುತ್ತಿ. ಯಾವುದು ಬುತ್ತಿ? ಸಣ್ಣ ಬುದ್ಧಿ. ಸಣ್ಣ ಬುದ್ಧಿ. ಅಣ್ಣನಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಸೂರ್ಯದತ್ತವಾದಂತಹ ಶಮಂತಕ ಮಣಿಯನ್ನು ನನಗೆ ಕೊಟ್ಟವನಿದ್ದಾನೆ. ಆದ್ರೆ ನಾವು ಹೊರಡುವುದೇನು ಹೌದು, ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದೀರಾ? ಯಾವುದೆಲ್ಲ ಬಲೆ ಉಂಟು? ಯಾವ ಬಲೆ ಉಂಟು? ಬಲೆ ಕೆಲವು ನನ್ನಲ್ಲಿ 5 ಬಾಲೆ. ಇವನಲ್ಲಿ ನನ್ನಲ್ಲಿ ಮಿತ್ತಲೆ, ನಿನ್ನಲ್ಲಿ ಎಲ್ಲ ಅವರಲ್ಲಿ ಉಂಟು. ಮತ್ತೆ ನಿನ್ನಲ್ಲಿ? ನನ್ನಲ್ಲಿ 5 ಬಾಲೆ ಉಂಟು. 5 ಬಾಲೆ. ಯಾವುದದು? ತಿರ್ತಲೆ, ಮಿತ್ತಲೆ, ಎಕ್ಕಲೆ, ಕಡಲೆ, ಮಿತ್ತುತೂಲೆ, ಹಂಚಿಪೋಲೆ, ಕಂಚಿಗೆ ಪೋಲೆ. ಅದರ ವಿಶೇಷತೆ? ಕೆಳಗೆ ತಿತ್ತಲಂದ್ರೆ ಕೆಳಗೆ ಕಟ್ಟೋದು, ಮೇಲೆ ಹಾಕೋದು, ಮೇಲೆ ಕಟ್ಟೋದು. ಎಕ್ಕಲಂದ್ರೆ ಎಟ್ಟಕ್ಕೂ ಅಷ್ಟಾಗಿ, ಹಂಚಿದ್ರೆ ಆಚೆ ಕಟ್ಟೋದು ಬಲೆ. ಹಾಗೆ 5 ಬಾಲೆ. ಹಾಗಿದ್ರೆ ಆಯುಧಗಳು? ಆಯುಧ ನಿನ್ನಲ್ಲಿ ಕತ್ತಿ, ಕೊಡಲಿ, ಬತ್ತಿ, ಬತ್ತಿ. ನಿನ್ನಲ್ಲಿ ದುರ್ಸುಂಡಿ. ನಿನ್ನಲ್ಲಿ ನನ್ನಲ್ಲಿ ಬಂದಕ್ಕುಂಟು. ಕೊಡು ಕೊಡು. ಎಂತ ಮಧ್ಯಾಹ್ನ ಊಟಕ್ಕೆ? ಮತ್ತೆ ಮೆಣಸು ಎಂತಕ್ಕೆ? ಇದು ಬಂದೂಕು. ಅದರ ಮಹತ್ವ ಮತ್ತೆ ಬಾರಿ ಉಂಟು. ಮೃಗ ಆ ಕಡೆ ಬರುವಾಗ ಹೀಗೆ ಇಡುವುದು ನೋಡಿ, ಹೀಗೆ ಇಟ್ಟು ಕಿವಿಗೆ ಬೆಂಕಿ ಹಾಕುದು. ಯಾರ ಕಿವಿಗೆ? ಕೋವಿ ಕಿವಿಗೆ. ಕೋವಿ ಕಿವಿಗೆ. ಮೃಗ ಅತ್ತ, ನಾನು ಇತ್ತ, ನನ್ನ ಕೋವಿ ಕೂತ. ಹಾಗಿದ್ರೆ ಅದುಂಟು. ಮತ್ತೆ
ಮತ್ತೆ ಪ್ರಾಣಿಗಳು ಎಲ್ಲೇ ಇದೆ ಎಂಬುದಾಗಿ ಆಗ್ರಹಿಸುವುದಕ್ಕಾಗಿ ಶ್ವಾನದ ಅಗತ್ಯ ಉಂಟಲ್ವ? ಬೇಡ ಬೇಡ ಇವತ್ತಾನೆ ಅದು ಈ ಸಲ ಬಿಟ್ಟಿದ್ದೇವೆ. ಯಾವುದು? ನಾಯಿ ಮೂಸ್ಲಿಕ್ಕೆ ಅಲ್ವಾ? ಈಗ ಮೂಸಿ ಏನು ಪ್ರಯೋಜನ ಇಲ್ಲ. ಯಾಕೆ? ಅದಕ್ಕೆ ಮೂಸಿ ಬಿತ್ತದ ನಾಯಿ ಏನು ಪ್ರಯೋಜನ ಇಲ್ಲ. ಮತ್ತೆ ಅದಕ್ಕೆ ಈ ಸಲ ಜನ ನಮ್ಮಲ್ಲಿ ಉಂಟು. ನಿಮ್ಮಲ್ಲಿ ಉಂಟೆ ಜನ? ನೋಡಿ ಈಗ ಮೊನ್ನೆಂದಷ್ಟು ಮೂಸಿದ ನೋಡಿ, ಮೂಸಿದೆ ನೋಡಿ ಇಷ್ಟು ದೂರ ಆಗಿದ್ದಾನೆ. ಹೌದಾ? ಇನ್ನು ಸ್ವಲ್ಪ ಮೂಸಿದ್ರೆ ಡಾಬಾ ಹಾಗಿದ್ರೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನೇರವಾಗಿ ಮೃಗ ಭೇಟಿಗೆ ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮಹನೀಯರಿಗೆ ಕಟೀಲು ಮೇಳದ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಬದಿಯಡ್ಕದಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ.
ಮಧ್ಯಭಾಗದಲ್ಲಿ ವಾಸಿಸ್ತಿರುವವ ನಾನು ಕೇಸರಿ. ನನ್ನ ಬಳಿ ಬರೋದಕ್ಕೆ ಎಲ್ಲರೂ ಹೆದರುತ್ತಾರೆ. ಕಾಡಿನಲ್ಲಿರುವಂತಹ ಸಣ್ಣ ಸಣ್ಣ ಮೃಗಗಳನ್ನು ಹಿಡಿದು ತಿಂದು ಬದುಕುವ ನಾನು. ಈ ಸಂದರ್ಭ ಪೊದೆಗಳ ಮಧ್ಯದಲ್ಲಿ ಮಲಗಿದ್ದೆ. ಯಾರೋ ಕಾಡಿಗೆ ಬಂದು ಗಲಭೆಯನ್ನು ಬಿಸ್ತಾ ಇದ್ದಾರಲ್ಲ, ನೋಡಬೇಕು. ಮುಂದುವರಿತೇನೆ. ಒಮ್ಮಿಂದೊಮ್ಮೆಲೆ ಕಾಡಿನಲ್ಲಿ ಗಲಭೆ ಎಲ್ಲಿಂದ ಬಂತು ಎಂಬುದಾಗಿ ನೋಡಿದಾಗ ಕಣ್ಣವರು ನೀವು, ಯಾರು ನೀವು, ಯಾಕಾಗಿ ಕಾಡಿಗೆ ಬಂದಿದ್ದೀರಿ ಎಲ್ಲವನ್ನು ತಿಳಿಸಿ. ವನಪಾಲಕರಿಗೆ ಬಂದಂತಹ ಕಷ್ಟವನ್ನು ಪರಿಹಾರ ಮಾಡುವಂತಹ ಉದ್ದೇಶದಿಂದಲೇ ಕ್ರೂರ ಮೃಗಗಳನ್ನೆಲ್ಲ ತಾರಿದು ಮುಂದತ್ತು ಬರುತ್ತಿರುವಂತಹ ಸಂದರ್ಭದಲ್ಲಿ ಮಧ್ಯಪಥದಲ್ಲಿ ನೀನು ಬಂದೆಯಲ್ಲ, ನಿನ್ನನ್ನು ಬಿಡಲಾರೆ, ನಿನ್ನನ್ನು ಕೂಡ ಕೊಂದರೆ. ನಿನ್ನ ಜೊತೆವಿದ್ದವರೆಲ್ಲ ಓಡಿ ಹೋಗಿದ್ದಾರೆ. ನೀನು ಮುಂದುವರಿದು ಬಂದಂತಾದ್ರೆ ನಿನ್ನನ್ನು ಕಚ್ಚಿ ತಿಂದೇನು. ನಾನು ಓಡಿ ಹೋಗ್ತೇನೆಂಬುದಾಗಿ ನೀನು ಭಾವಿಸಿಕೊಂಡಿಯಲ್ಲ, ನೀನಂತಹ ನೀನು ಯೋಚನೆಯನ್ನು ಮಾಡಬೇಡ. ಇದೋ ಹಿಡಿದಂತ ಶರದಿಂದ ನಿನ್ನನ್ನು
ಕೊಂದಿದ್ದೇನೆ. ನನ್ನ ಭೀಕರವಾದ ಪ್ರಹಾರದಿಂದ ಧರೆಗೊಳಿದಿದ್ದಾನೆ. ಏನದು ಹೊಳಿತಾ ಇರುವುದು? ಏನೋ ವಸ್ತು ಒಂದು ಶೋಭಿಸ್ತಾ ಇದೆ, ಅದು ನನಗೆ ಬೇಕು. ಅದನ್ನು ಕಚ್ಚಿ ತೆಗಿತೇನೆ. ಒಳ್ಳೆದಾಯ್ತು, ಇದು ನನಗೆ ಬೇಕು. ಆದಷ್ಟು ಬೇಗ ಇದನ್ನು ನನ್ನ ಗುಹೆಗೆ ಕೊಂಡು ಹೋಗಬೇಕು. ತಡ ಮಾಡುವುದಲ್ಲ, ಆದಷ್ಟು ಬೇಗ ಗುಹೆಯತ್ತ ಮುನ್ನಡೆಯುತ್ತೇನೆ. ಈ ಲೋಕದಲ್ಲಿರುವ ಅಸ್ಥಿರವಾದ ಮಾನವತೆಗೆ ಸುಸ್ಥಿರವಾದ ಅಮೃತತ್ವದ ಹೊಲವನ್ನು ಕೊಡುವುದಕ್ಕೆ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನೇ ರಾಮಾವತಾರದಲ್ಲಿ ಇಳೆಗೆ ಬಂದವನಲ್ವೇ? ಅಂತಹ ಪ್ರಭು ಶ್ರೀರಾಮಚಂದ್ರಮನ ಜೊತೆಯಲ್ಲಿದ್ದುಕೊಂಡು ದಾಸೋಹಂ ಕೋಸಲೇಂದ್ರಸ್ಯ, ಅವರ ದಾಸನಾಗಿ ಅವನ ಭಕ್ತರಾಗಿ ರಾಮ ಸೇವೆಯಲ್ಲೇ ನನ್ನ ಜೀವನವನ್ನು ಪಾವನಗೊಳಿಸಿದವ ಈ ಜಾಂಬವ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ಆಕಳಿಕೆಯಿಂದಲೇ ಈ ಕುಂಬಿನಿಯಲ್ಲಿ ಹುಟ್ಟಿಕೊಂಡವನಂತೆ ನಾನು. ಯಾರೋ ಹೇಳುವುದನ್ನು ಕೇಳಿದ್ದೇನೆ, ಅಂಬಿಕೆ ಶಿವನಿಗೆ ಮದುವೆಯಾಗುವಾಗ ನನಗೆ 19 ವರ್ಷವಂತೆ. ಅಂದಿನಿಂದ ಇಂದಿನವರೆಗೆ ನಾನು ಜೀವಿಸುತ್ತಿದ್ದೇನೆ. ದುರುಳರಾದಂತಹ ರಾವಣೇಶ್ವರ ಶ್ರೀರಾಮಚಂದ್ರಮನ ಮಡದಿಯಾದ ಸೀತಾದೇವಿಯನ್ನು ಅಪಹರಿಸಿದಾಗ ಲಂಕಾ ಪ್ರವೇಶವನ್ನು ಮಾಡಿ ದುಷ್ಟನಾದ ರಾವಣಾದಿಗಳನ್ನು ಕೊಂದು ಸೀತಾದೇವಿಯನ್ನು ಪರಿಗ್ರಹಿಸಿ ಅಯೋಧ್ಯೆಗೆ ಬಂದು ನಿಜ ಪಟ್ಟಾಭಿಷೇಕವನ್ನು ಮಾಡಿ ರಾಮರಾಜ್ಯ ಅಂದ್ರೆ ಏನು ಅನ್ನುವುದನ್ನು ಪ್ರಜೆಗಳಿಗೆಲ್ಲ ತೋರಿಸಿಕೊಟ್ಟವ ನಮ್ಮ ದೇವರು. ಆ ಸಂಭ್ರಮದಲ್ಲಿ ಇರುವಂತಹ ಸಂದರ್ಭ, ನಾವೆಲ್ಲರೂ ದುಃಖ ಪಡುವಂತಹ ಒಂದು ಸಂದರ್ಭವೂ ಒದಗಿ ಬಂತಲ್ಲ, ಅದುವೇ ರಾಮನಿರ್ಯಾಳದ ಕಾಲ. ನಮ್ಮನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಅವನ ಪಾದಕಾಣದಲಾಗಿ ನಾವು ಬಿದ್ದು ಬೇಡಿಕೊಂಡೆವು, ನಿನ್ನನ್ನು ಅರಕ್ಷಣವು ಬಿಡುವುದಕ್ಕಾಗುವುದಿಲ್ಲ, ನಮ್ಮನ್ನು ಬಿಟ್ಟು ಹೋಗಬೇಡ ಎಂಬ ಹಾಗೆ ನಾವು ಕೂಗಿದಾಗ ಆ ಶ್ರೀರಾಮಚಂದ್ರಮ್ಮ ಒಂದು ಮಾತು ಹೇಳಿದ್ದಾನೆ, ಈಗ ನಾನು ನಿರ್ಯಾಣವನ್ನು ಹೊಂದಿದರೂ ನಿಮ್ಮನ್ನು ಬಿಡ್ತೇನೆ ಎಂಬ ಹಾಗೆ ಅರ್ಥವಲ್ಲ. ಮತ್ತೊಂದು ಜನ್ಮದಲ್ಲಿ ಮತ್ತೊಂದು ಅವತಾರವನ್ನೆತ್ತಿ ಯುಗ ಯುಗಗಳಲ್ಲಿಯೂ ಬಗೆ ಬಗೆಯ ಅವತಾರಗಳನ್ನೆತ್ತಿ ಬಲು ಬಗೆಯಿಂದ ಭೂಮಿಯ ಭಾರವನ್ನು ತಗ್ಗಿಸಿ ಲಘು ಬಗೆಯಿಂದ ಯುಗ ಧರ್ಮವನ್ನು ನಿರ್ವಹಿಸುವುದಕ್ಕೆ ನಾನೇ ಮತ್ತೊಂದು ರೂಪದಲ್ಲಿ ಬರ್ತೇನೆ ಎಂಬ ಹಾಗೆ ಅಭಯವಾಕ್ಯವನ್ನು ಹೇಳಿ ನಿರ್ಯಾಣವನ್ನು ಹೊಂದಿದ. ಅಂದಿನಿಂದ ಮೊದಲುಗೊಂಡು ರಾಮ ದರ್ಶನ ಯಾವಾಗ ಎಂಬ ಹಾಗೆ
ನಾನು ಕಾಯುತ್ತಿದ್ದೇನೆ. ನಾಡನ್ನು ಬಿಟ್ಟೆ, ಕಾಡನ್ನು ಸೇರಿದೆ, ಗುಹೆಯೊಂದನ್ನು ನಿರ್ಮಿಸಿ ರಾಮಧ್ಯಾನದಲ್ಲಿ ನಿರತನಾಗುವಂತಹ ಸಂದರ್ಭ ಒಂದು ದಿನ ವನದೆ ದೊರಕಿದ ಕಣ್ಣೆಗೆಯುತ್ತ ಅನುನಯದಿ ಮಮತೆಯಳು ಸಲಹಿದೆ. ನನ್ನ ಬೇಸರವನ್ನು ಕಳೆಯುವುದಕ್ಕೋ ಎಂಬ ಹಾಗೆ ಸಿಕ್ಕಿದಂತಹ ಒಂದು ಹೆಣ್ಣು ಶಿಶು, ಅವಳನ್ನು ಕರೆಕೊಂಡು ಬಂದ. ತಂದೆ ಯಾರೋ ತಾಯಿ ಯಾರೋ ಗೊತ್ತಿಲ್ಲ, ಹಾಗಂತ ಕರೆಯುವುದಕ್ಕೆ ಹೆಸರು ಬೇಕಲ್ಲ. ಜಾಂಬವನ ಸಾಕು ಮಗಳಾದ ಕಾರಣವೇ ಜಾಂಬವತಿ ಎಂಬ ಹಾಗೆ ಹೆಸರಿಟ್ಟು ಅವಳದ್ದಾದಂತಹ ನಗುವಿನಲ್ಲೇ ಒಂದು ರೀತಿಯಾದಂತಹ ಸಂತೋಷವನ್ನು ನಾನು ಕೂಡ ಕಾಣುತ್ತಿದ್ದೇನೆ. ಅವಳ ಬಾಲಲೀಲೆಯನ್ನು ಕಂಡು ಸಂತೋಷ ಪಡುತ್ತಿದ್ದೇನೆ. ರಾಮ ದರ್ಶನವಿಲ್ಲದೆ ಇದ್ದಂತಹ ಬೇಸರದಲ್ಲಿದ್ದಂತಹ ನನಗೆ ಒಂದಿಷ್ಟಾದರೂ ಕೂಡ ಆಹ್ಲಾದವನ್ನು ಕೊಡುವುದಕ್ಕೆ ನನ್ನ ಮಗಳಿದ್ದಾಳೆ ಎಂಬಂತಹ ಒಂದು ಉತ್ಸಾಹದಲ್ಲಿ ನಾನಿದ್ರೆ ಇವತ್ತು ಮಗಳನ್ನು ನೋಡ್ತೇನೆ. ಏನಮ್ಮ ಇದು? ಜಾಂಬವತಿ ಏನಮ್ಮ ಇದು? ಯಾಕೆ ಯಾವಾಗಲೂ ನನ್ನ ಜೊತೆಯಲ್ಲಿ ಇದ್ದುಕೊಂಡು ನಮಗೆ ಸಿಕ್ಕಿದ ಇನ್ನೊಂದು ಮಗುವನ್ನು ನೀನು ಸಾಕಿಕೊಂಡು ನನ್ನ ಬೇಸರವನ್ನು ಕಳೆಯುವುದಕ್ಕೆ ನನಗೆ ಎರಡು ಕಣ್ಣುಗಳ ಹಾಗೆ ಇದ್ದವರು ನೀನು. ಆದ್ರೆ ನಿನ್ನ ಮುಖವನ್ನು ನೋಡುವಾಗ ಕಳಹೀನವಾಗಿದೆ. ಯಾವತ್ತಿನ ನಗು ಇಲ್ಲ, ಆಹ್ಲಾದವಿಲ್ಲ, ಏನೋ ಬೇಸರ. ಹಾಗಿದ್ರೆ ಬೇಸರ ಬರುವುದಕ್ಕೆ ಕಾರಣ ಏನು? ನನಗೆ ತಿಳಿದ ಹಾಗೆ ನಾನು ಯಾವುದರಲ್ಲಿಯೂ ಕೊರತೆ ಮಾಡಿದವನಲ್ಲ. ಹೌದು, ಉಡುವುದಕ್ಕಾಗಲಿ ತಿನ್ನುವುದಕ್ಕಾಗಲಿ ಎಲ್ಲವನ್ನು ತಂದು ಒದಗಿಸಿದ್ದೇನೆ. ಹಾಗಿದ್ರೆ ಈ ರೀತಿಯ ಬೇಸರ ಬರುವರ ಕಾರಣ ಏನು ಅಂತ ಗೊತ್ತಿಲ್ಲ. ಏನಾಯ್ತು ನಿನಗೆ? ನನ್ನಿಂದ ಏನಾದರೂ ಅಪಚಾರವಾಯಿತೆ? ಹೇಳಮ್ಮ.
ಹಾಡುವ ಕಲೆಯ ತಾಳೆ ಪಾಡುವ ಕಲೆಯ ಅವಳು ಕಳೆಯಲೆಯೋ ಹೊಸದೆಂಬುದಿಲ್ಲ ಕಾಲ ಕಳೆಯಲೆಯೋ ಹೊಸದೆಂಬುದಿಲ್ಲ ನಾಳೆಗೂ ನಿನ್ನೆಗೂ ಭೇದ ಭೇದವಿರುವುದಿಲ್ಲ ಜನಕ ನಾಳೆಗೂ ಮಗಳೇ, ಈ ಜಾಂಬವತಿಯ ಜೀವನವೇ ವಿಶೇಷವಾದದ್ದು. ಯಾಕೆ ಬಲ್ಲಿರ? ಎಲ್ಲರ ಹಾಗೆ ಸುತ್ತಾಡುವುದಕ್ಕೆ ಸಾಧ್ಯವಿಲ್ಲ. ಗುಹೆಯೊಂದು, ಅದರೊಳಗೆ ಇರುವವಳು ನಾನು. ಅಷ್ಟೇ ಅಲ್ಲದೆ ತಮ್ಮನಾದಂತಹ ಪ್ರವೀರ, ಅವನ ನಗುಮುಖದಿಂದಲೇ ನಾನು ಕೂಡ ಸಂತೋಷಗೊಂಡವಳು. ನನ್ನ ಸಂತೋಷದಿಂದ ನೀವು ಕೂಡ ಸಂತೋಷವನ್ನು ಅನುಭವಿಸಿದವರು. ಹಾಗಿದ್ದರೆ ಈ ಕಾಲಕ್ಕಾಗ ನನಗೆ ಯಾವುದಕ್ಕೂ ಕುಂದು ಕೊರತೆಯನ್ನು ಮಾಡಿದವರೇ ತಾವಲ್ಲ. ಹೌದೌದು. ಅಂಗಾಂಗಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತೊಟ್ಟವರಿದ್ದೀರಾ. ಎಲ್ಲ ಕಡೆಗೆ ಹೋಗಿ ನಿನಗೆ ಬೇಕಾದನ್ನು ತಂದು ಕೊಟ್ಟಿದ್ದೇನೆ ಅಲ್ವೇ? ರಾಜಕುಮಾರಿಗಿಂತಲೂ ಮಿಗಿಲು ಎನ್ನುವುದರಲ್ಲಿ ಸಂದೇಹವಿಲ್ಲ. ಕರಡಿಯ ಮಗಳಾದರೂ ನಿನಗೆ ಯಾವುದೇ ಲೋಪವಾಗಬಾರದು. ಹಾಗಂತ ಈ ಗುಹೆಯನ್ನು ಗಮನಿಸಿದೆ ಅಪ್ಪಯ್ಯ. ಹೊಸತು ಎನ್ನುವುದಿಲ್ಲ. ಗುಹೆಯಲ್ಲಿ ವಸತಿ ಎಂತದಿರ್ತದೆ ಈಗ ನೋಡಿ ಅಪ್ಪ, ಇಂದಿಗೂ ನಾಳೆಗೂ ಏನಾದರೂ ಒಂದು ವ್ಯತ್ಯಾಸ ಆಗಲೇಬೇಕು ಅಲ್ವೇ? ಅದು ಜೀವನ ಎನ್ನುವುದು ಅದಕ್ಕೆ ಹೇಳುವುದು. ಹೊಸತು ಎನ್ನುವುದು ಬೇಕಂತೆ. ಆದ್ರೆ ಇಲ್ಲಿ ಏನುಂಟಪ್ಪಯ್ಯ, ಈಗ ತಮ್ಮನ ಬಗೆಯಾಗಿ ಗಮನಿಸಿದೆ ಎಂದಾದರೆ ಅವನ ಜೊತೆ ಆಟವಾಡುವುದಕ್ಕೆ ಇದ್ದಂತಹ ಆಟಿಕೆಗಳೇ ಉಂಟು ಅಪ್ಪಯ್ಯ. ಹೊಸತು ಎನ್ನುವುದು ಏನೂ ಇಲ್ಲ. ಹಾಗಾಗಿ ಮನಸ್ಸಿಗೆ ಬೇಸರ ಯಾಕೆ ಎನ್ನುವ ಹಾಗೆ ಕೇಳಿಕೊಂಡಿರಲ್ಲ. ನನ್ನ ಬಗೆಗಾಗಿ ಕೇಳುವುದಲ್ಲ, ತಮ್ಮನಾದಂತಹ ಪ್ರವೀರನ ಬಗೆಯಾಗಿ ಆಲೋಚಿಸುವಾಗ ಏನಾದರೂ ಒಂದು ಹೊಸ ಆಟಿಕೆ ತಂದು ಕೊಡುವಿರೇ ಎನ್ನುವ ಹಾಗೆ. ಅಂದ್ರೆ ನಿನಗೆ ಹೊಸ ಆಟಿಕೆ ಬೇಕು, ನಿನಗಲ್ಲ. ಈಗ ನೋಡಿದ್ರೆ ಹೊಸ ಆಟಿಕೆ ಬೇಕು. ಹೌದು, ಪ್ರವೀರನನ್ನು ಸಮಾಧಾನ ಪಡಿಸಬೇಕು. ಇದಕ್ಕೆ ಇಷ್ಟು ದುಗುಡವೋ? ಚಿಂತೆ ಬೇಡ. ಯಾಕೆ? ಈಗಲೇ ಗುಹೆಯಿಂದ ಹೊರಟೆ ಹೋಗುತ್ತೇನೆ, ಕಾಡಿನಲ್ಲಿ ಸಂಚರಿಸ್ತೇನೆ. ಕಾಡಿನಲ್ಲಿ ಸಿಗದೆ ಹೋದ್ರೆ ಊರಿಗೆ ಇಳಿತೇನೆ. ಎಲ್ಲಿ ನೂತನ ಉಂಟು, ಎಲ್ಲಿ ಹೊಸತುಂಟು, ಏನೇ ಒಂದು ನನ್ನ ಕಣ್ಣಿಗೆ ಹೊಸದಾಗಿ ಕಂಡರು ಅದನ್ನು ಪಡೆಯುತ್ತೇನೆ. ಸಿಗದಿದ್ರೆ ಬಲ ಪ್ರಯೋಗ ಮಾಡಿ ಅದನ್ನು ಪಡೆದು ನಿನಗೆ ಕೊಟ್ಟು ನಿನ್ನ ಮುಖದಲ್ಲಿಯೂ ತಮ್ಮನ ಮುಖದಲ್ಲಿಯೂ ಸಂತೋಷ ಬರುವ ಹಾಗೆ ನಾ ಮಾಡ್ತೇನೆ. ಯೋಚನೆ ಮಾಡಬೇಡ. ಅಲ್ಲಿಯವರೆಗೆ ಜೋಪಾನವಾಗಿ ಒಳಗಿತ್ತು. ಹಾಗೆ ಹೋಗು ಹೋಗು ಹೋಗು. ಅರೆ, ಮಗಳಾದ ಜಾಂಬವತಿಯನ್ನು ಸಮಾಧಾನ ಪಡಿಸಿದೆ. ಕಾಡಿಗೆ ಹೋಗಿ ಏನಾದ್ರೂ ಹೊಸತ್ತು ಆಟಿಗೆ ಸಿಗುತ್ತದಂತ ನೋಡ್ಬೇಕಾಗಿದೆ. ಮುಂದುವರಿತೇನೆ.
ನಾನು ಬರುತ್ತಿದ್ದ ಸಂದರ್ಭದಲ್ಲಿ ಒಮ್ಮಿಂದ ಮೇಲೆ ಅಡ್ಡಲಾಗಿ ಬಂದೆಯಲ್ಲ, ಯಾಕೆ ಬಂದೆ ಹೇಳು ಮುಂದೆ. ಸಿಕ್ಕಿದವ ನೀನು, ನಿನ್ನ ಕೈಯಲ್ಲಿ ಏನೋ ಒಂದು ಹೊಳೆಯುವ ಮಣೆ ಇದೆ. ನನಗೆ ಸಿಕ್ಕಿದಂತಹ ವಿಶೇಷ ವಸ್ತು ಇದನ್ನು ನೀನು ಬಯಸಿದೆ ಎಂದಾದ್ರೆ ನಿನ್ನನ್ನು ನೋಡುವ. ಅದರಲ್ಲಿದ್ದಂತಹ ಒಂದು ವಿಶೇಷವಾದ ಕಿರಣವನ್ನು ಬೀರುವ ಮಣಿಯೊಂದು ಕೈವಶವಾಗಿದೆ. ಇದನ್ನೇ ಮಗಳಾದ ಜಾಂಬವತಿಗೆ ಕೊಡಬೇಕು. ಶಮಂತಕಮಣಿ ನಮ್ಮವನೇ ಆದಂತಹ ಶತ್ರಾರ್ಜಿತನ ಬಳಿ ಇದ್ದಂತಹ ಕಾಲದಲ್ಲಿ ಅದನ್ನೊಂದೊಂಬೆಗೆ ಕೇಳಿದವನೇ ಹೌದು ನಾನು. ಆದರೆ ಅವ ಕೊಡುವುದಿಲ್ಲ ಅಂತ ಆಡಿದಾಗ ಮರಳಿ ಬಂದವನಿದ್ದೇನೆ. ಅದರ ಮುಂದುವರಿದ ಪ್ರಕರಣವಾಗಿ ಅದನ್ನು ಹಿಡ್ಕೊಂಡು ಹೋದಂತಹ ಪ್ರಸೇನ ಕಾಡಿಗೆ ಬೇಟೆಗೆಂದು ಹೋದ. ಪ್ರಸೇನನೂ ಇಲ್ಲ, ಶಮಂತಕ ಮಣಿಯೂ ಇಲ್ಲ ಎನ್ನುವ ಹಾಗೆ
ಎಲ್ಲರೂ ಆಡಿಕೊಳ್ಳುವುದಕ್ಕಾರಂಭಿಸಿದರು. ಆದರೆ ಅದು ಬಂದು ನೇರವಾಗಿ ನನ್ನ ಕಾಲ ಬುಡಕ್ಕೆ ಬಂದಿದೆ. ಒಂದೊಮ್ಮೆಗೆ ಶತ್ರಾಜಿತನಲ್ಲಿ ನಾನು ಕೇಳಿದ ಕಾರಣಕ್ಕಾಗಿ ಅದೇ ಕಾರಣವಾಗಿರಿಸಿಕೊಂಡು ಪ್ರಸೇನನನ್ನು ನಾನು ಕೊಂದು ಮಣಿಯನ್ನು ಅಪಹರಿಸಿದ್ದೇನೆ ಎನ್ನುವಂತಹ ಅಪವಾದ. ಅಣ್ಣನಾದಂತಹ ಬಲಭದ್ರ ಕೋಪೋದ್ರಿಕ್ತನಾಗಿ ಅರಮನೆಯಲ್ಲಿದ್ದಂತಹ ಕಾಲಕ್ಕೆ ನನ್ನನ್ನು ಕೊಂಡು ಒಂದು ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ. ಎಷ್ಟೇ ಸಾರಿ ನಾನು ಅಪಹರಿಸಲಿಲ್ಲ ಎನ್ನುವ ಹಾಗೆ ಹೇಳಿದರೂ ಕೂಡ ಒಪ್ಪದೇ ಇದ್ದಂಥ ಅಗ್ರಜ ಕೊನೆ ಕಾಲಕ್ಕಾಗುವಾಗ ತಂದೆ ತಾಯಿಗಳ ಮೇಲೆ ಆಣೆ ನೀಡಿಸಿದಾಗ ಒಪ್ಪಿಕೊಂಡವನಿದ್ದಾನೆ. ಆದರೆ ನಿನ್ನ ಮೇಲಿರುವಂತಹ ಅಪವಾದ ದೂರವಾಗಬೇಕು ಅಂತಾದರೆ ಪ್ರಸೇನ ಏನಾದ, ಶಮಂತಕ ಮನಿ ಏನಾಯಿತು, ಇದನ್ನು ಅರಿತುಕೊಂಡು ಬರಬೇಕು ಕೃಷ್ಣ ಎನ್ನುವ ಹಾಗೆ ನನ್ನನ್ನು ಕಳುಹಿಸಿಕೊಟ್ಟ. ಹಾಗೆಂದು ಹುಡುಕುವುದಕ್ಕೆ ನಾನು ಹೊರಟವನಿದ್ದೇನೆ. ನಾನೊಬ್ಬನೇ ಹೋಗುವುದಲ್ಲ. ನಾನೊಬ್ಬನೇ ಹೋದೆ ಅಂತಾದರೆ ಮತ್ತೆ ಮೂವರಿದ್ದಾರೆ ನನ್ನನ್ನು ಪ್ರಶ್ನಿಸುವುದಕ್ಕೆ. ಕೃತವರ್ಮ, ಸಾತ್ಯಕಿ, ಸುಜ್ಯೋತಿ. ಯಾವತ್ತಿದ್ದರೂ ಕೂಡ ಅವರು ನನ್ನನ್ನೇ ಪ್ರಶ್ನೆ ಮಾಡ್ತಾರೆ, ನನ್ನನ್ನು ಅಪರಾಧಿಯಾಗಿ ಕಾಣುತ್ತಾರೆ. ನಾ ಹೋಗಿ ಬಂದೆ ಅಂತಾದರೆ ಮತ್ತೆ ಅವರು ಏನಾದರೂ ಇನ್ನು ಕುಹಕ ತೋರಿಸರು ಅಂತ ಯೋಚನೆ ಮಾಡಿ ಅವರನ್ನು ಜೊತೆಗೂಡಿಕೊಂಡು ನಾ ಕಾಡ ಮಧ್ಯೆ ಹೊರಟವನಿದ್ದೇನೆ. ಹಾಗೆಂದು ಮುಂದುವರಿದಂತಹ ಕಾಲಕ್ಕೆ ಒಂದು ವಿಚಾರವನ್ನು ಅರಿತುಕೊಂಡೆ. ಪ್ರಸೇನನು ಕುದುರೆಯನ್ನು ಏರಿಕೊಂಡು ಬಂದಿದ್ದಾನೆ. ಅದನ್ನರಿತಂತಹ ನಾನು ಯೋಚನೆ ಮಾಡಿದ್ದಿಷ್ಟೇ. ನಾವು ಗೋಪಾಲಕರಾದಂತಹ ನಮಗೆ ನಮ್ಮ ಹಸುಗಳು ಎಲ್ಲಿಯಾದರೂ ತಪ್ಪಿ ಹೋಯಿತು ಅಂತಾದರೆ ಅದನ್ನು ಹುಡುಕುವುದಕ್ಕೊಂದು ದಾರಿ ಅವುಗಳ ತುರಗ ಪಾದ, ಪಾದದ ಚಿಹ್ನೆ. ಈ ಕಾಲಕ್ಕಾಗುವಾಗ ಮುಂದುವರಿದು ಬಂದು ನೋಡಿದೆ ಅಂತಾದರೆ ತುರಗ ಪಾದದ ಚಿಹ್ನೆ ನನಗೆ ಗೋಚರಿಸ್ತಾ ಇದೆ. ಅದನ್ನೇ ಹಿಡಿದು ನಾನು ಮುಂದೆ ಬಂದೆ ಅಂತಾದರೆ ಅಬ್ಬಬ್ಬಾ, ಪ್ರಸೇನನ ದೇಹದ ಕಳವರ ಇಲ್ಲಿ ಬಿದ್ದುಕೊಂಡಿದೆ. ರಕ್ತಸಿಕ್ತವಾದಂತಹ ಇವನ ಸ್ಥಿತಿ. ಅದೇನೋ ಪ್ರಸೇನ ಸತ್ತು ಹೋಗಿದ್ದಾನೆ ಎನ್ನುವುದು ಸತ್ಯ. ಆದರೆ ಆ ಮಣಿ ಏನಾಯಿತು ಎನ್ನುವ ಹಾಗೆ ನಾ ಮುಂದುವರಿದು ಹೋದೆ ಅಂತಾದರೆ ಪ್ರಸೇನ ಅಳಿವಾಗಬೇಕು ಅಂತಾದರೆ ಇತ್ತ ನೋಡಿದರೆ ಕೇಸರಿಯೂ ಬಿದ್ದಿದೆ. ಹೌದು, ಅಲ್ಲಿ ಆಡಿಕೊಂಡದ್ದು ಹೇಗೆ? ಪ್ರಸೇನನನ್ನು ಹರಿಕೊಂದ. ಅಂದರೆ ಸಿಂಹಕ್ಕೂ ಇನ್ನೊಂದು ರೀತಿಯಲ್ಲಿ ಹರಿ ಅಂತ ಆಡುತ್ತಾರೆ. ಆದರೆ ಈ ಕಾಲಕ್ಕಾಗುವಾಗ ಕಾಡಕೇಸರಿ ಪ್ರಸೇನನನ್ನು ಕೊಂದಿತ್ತು ಹೌದು ಅಂತಾದರೆ ಮತ್ತೆ ನೋಡಿದರೆ ಕೇಸರಿ ಸತ್ತು ಬಿದ್ದಿದೆ. ಕಾಡಿನ ರಾಜರಾದಂತಹ ಕೇಸರಿಯನ್ನು ಮಡಬೇಕು ಅಂತಾದರೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಯಾವುದೋ ಒಂದು ವಿಕ್ರಮ ಇರಬಹುದು ಅಂತ ನಾನು ಯೋಚನೆ ಮಾಡಿದ್ದು. ಅದನ್ನೇ ಹಿಡಿದು ಮುಂದೆ ಹೋದೆ ಅಂತಾದ್ರೆ ಬಲ್ಲೂಕನ ಪದ ಚಿಹ್ನೆ. ವಿಕ್ರಮವಾದಂತಹ ಪ್ರಾಣಿ ಯಾವುದು ಅಂತ ನೋಡಿದೆ ಮುಂದುವರಿದೆ ಅಂತಾದ್ರೆ ಬಲ್ಲುಕದ ಪದಚಿಹ್ನೆ ನನಗೆ ಗೋಚರಿಸಿ. ಹಾಗಿದ್ರೆ ಕರಡಿಯ ಪದಚಿಹ್ನೆ ಅರಿವಾಯಿತು ನನಗೆ. ಪ್ರಸೇನನ್ನು ಕೊಂದಂತಹ ಕೇಸರಿಯನ್ನು ಎದುರುಗೊಂಡಂತಹ ಬಲ್ಲೂಕ ಕೇಸರಿಯನ್ನು ಮಡುಹಿ ಅವನಲ್ಲಿದ್ದಂತಹ ಶಮಂತಕ ಮನೆಯನ್ನು ಅಪಹರಿಸಿದೆ. ಹಾಗಿದ್ರೆ ಮುಂದೆ ಬಲ್ಲೂಕದ ಪದಚಿಹ್ನೆಯನ್ನು ಪದ ಹಿಡಿದು ಮುಂದೆ ಬಂದೆ ಅಂತಾದ್ರೆ ಒಂದು ಗುಹೆ ಕಾಣಿಸ್ತಾ ಇದೆ. ಸರಿ, ಈ ಬಲ್ಲೂಕವು ಗುಹೆಯೊಳಗೆ ಸೇರಿದೆ ಎನ್ನುವುದು ಅರ್ಥವಾಯಿತು. ಆದರೆ ನೇರವಾಗಿ ನಾನೆಲ್ಲರನ್ನು ಕೂಡಿಕೊಂಡು ಒಳ ಹೋಗುವುದಲ್ಲ. ನಾನು ನನ್ನ ಜೊತೆಗೆ ಬಂದಂತಹ ಮೂವರನ್ನು ಇಲ್ಲೇ ನಿಲ್ಲಿಸಿದ್ದೇನೆ. ಏನಾದರೂ ವರ್ತಮಾನವನ್ನು ತಿಳಿಸಬೇಕು ಅಂತಾದ್ರೆ ಯಾರಾದರೂ ಬೇಕೋ ಬೇಡ. ಹಾಗಾಗಿ ಅವರನ್ನು ಇಲ್ಲೇ ಇರಿಸಿ ಗುಹೆಯೊಳಗೆ ಮುಂದುವರಿತೆ ನೋಡು.
ಕುಳಿತು ಬಾಲಕನ ತುಟ್ಟಿನೋ ಹರುಷದಿಲ್ಲದಲ್ಲಿ सरसिजांबकी मेरे वाया सौंदर्य विभ्रमके बेरगागी हरियों शिलेय मरेया गिरिजर में वाणी जल विजिले दिए सरसिजांबकी मेरे सौंदर्य विभ्रमके बेरगागी यागी हरियो शिलेय मरे शरद ऋतु उदय ಸುರುಚಿರಾನನದಿಂದ ಶೋಭಿಸುತ್ತ ವಿಭವನೆಯೋ ತರುಣಿಯೋರ್ವಣೆ ಕುಣಿದು ಬಾಲಕನ ತೊಟ್ಟಿರಂ ಕರುಜದಿರುಳಲೆ ಎನ್ನ ಕಣ್ಣಿಗೆ ಶೋಭಾಯಮಾನವಾದಂತಹ ಒಂದು ಬೆಳಕು ಕಂಡಿತ್ತು. ಅದೇನು ಎನ್ನುವ ಹಾಗೆನ ಮುಂದುವರಿದು ನೋಡಿದೆ ಅಂತಾದ್ರೆ ತರುಣಿಯೋರ್ವಳು ಕುಳಿತು ಹಾಡುತ್ತಾ ಇದ್ದಾಳೆ. ಶರದ ಋತು ಪೂರ್ಣಿಮೆಯ ಚಂದ್ರಮ ಯಾವ ರೀತಿಯಾಗಿ ಪ್ರಕಾಶಮಾನವಾಗಿ ಶೋಭಿಸ್ತಾರೋ ಅದೇ ರೀತಿಯಲ್ಲಿ ಈ ಹೆಣ್ಣಿನ ಮುಖಕಮಲದಲ್ಲಿ ಬೆಳಕು ಎನ್ನುವುದು ಶೋಭಿಸ್ತಾ ಇದೆ. ಕಣ್ಣಂಚಿನಲ್ಲಿ ಈ ರೀತಿಯಾದಂತಹ ಹೊಳಪು, ಕಾಣುಗರ ಕಣ್ಮನ ಸೆಳೆಯುವಂತಹ ಸೌಂದರ್ಯ. ಇವಳನ್ನು ನೋಡಿದೆ ಅಂತಾದ್ರೆ ಆಶ್ಚರ್ಯವೇ ಪರಮಾಶ್ಚರ್ಯ. ಈಕೆಯನ್ನು ಕಂಡಾಗ ನನ್ನ ಮನಕ್ಕೆ ತಂಪು ಇಂಪು ಸೊಂಪು ಕೊಡುವಂತಹ ಈ ಹೆಣ್ಣು ಯಾರು ಎನ್ನುವ ಹಾಗೆ ನನ್ನಲ್ಲೇ ನಾನು ಪ್ರಶ್ನೆ ಮಾಡಿಕೊಂಡೆ. ಗಿರಿಜೆಯೋ, ರಮೆಯೋ, ವಾಣಿಯೋ ಯಾರೂ ಅಲ್ಲ. ಅವರ ಎಲ್ಲರ ಸೌಂದರ್ಯವನ್ನು ಮೀರಿಸಿದಂತಹ ಸೌಂದರ್ಯ ಇವಳಲ್ಲಿ ಉಂಟು. ಆ ಸ್ಮರಣ ಮಡದಿಯಾದಂತಹ ರತಿಯನ್ನಾದ್ರೂ ಇವಳ ಕಾಲಿಗೆ ಕಟ್ಟಬೇಕು. ಅಷ್ಟು ರೂಪವತಿ ಈಕೆ. ಏನೇ ಇರ್ಲಿ, ಜೊತೆಗೆ ಒಂದು ಮಗುವನ್ನು ತೊಟ್ಟಿಲಲ್ಲಿ ತೂಗುತ್ತಾ ಏನನ್ನೋ ಪಾಡುತ್ತಾ ಇದ್ದಾಳೆ. ನಾನು ಬಂದ ವಿಚಾರಕ್ಕೆ ನನಗೊಂದು ಉತ್ತರ ಸಿಗಬೇಕು ಅಂತಾದ್ರೆ ಇದರಿಂದಲೇ ಇರಬಹುದು. ಹಾಗಾಗಿ ನೇರವಾಗಿ ಮಾತಾಡುವುದಲ್ಲ, ಆ ಕೇಳುವಂತಹ ಗಾಯನವನ್ನು ಆಲಿಸಿ ಮತ್ತೆ ಮುಂದುವರಿಯಬೇಕು. ಅದಕ್ಕಾಗಿ ಒಂದು ಶಿಲೆಯ ಮರೆಯಾಗಿ ನಿಂತುಕೊಂಡು ಗಾಯನವನ್ನು ಕೇಳುತ್ತೇನೆ, ನೋಡುವ. जो 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 सुकुमार
ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ತರಣ ಪ್ರವೀರ ಜೋ ಜೋ ತರಣ ಪ್ರವೀರ ಜೋ ಜೋ ಭಲ್ಲುಕ ರಾಜಾಧಿರಾಜ ಜೋ ಜೋ ತಂದೆಯಾಗಿ ಜಾಂಬವಂತ ಕೇಸರಿಯ ತಂದೆಯಾಗಿ ಜಾಂಬವಂತ ಕೇಸರಿಯ ಹುಟ್ಟಿನ ಬಳಿಯ ಬಂಧೀಧಿಯನು ನೋಡೋಡು ಭಾಗ್ಯೋ ಮುಗಿದೀಯ ಚಂದದೋಳದ ನಿನ್ನ ತೊಟ್ಟಿನ ಬಳಿಯ ಬಂಧೀಧಿಯನು ನೋಡು ಭಾಗ್ಯೋ ಮುಗಿದೀಯ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ 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 ಆಹಾ ಆಹಾ ಎಂತಹ ಗಾಯನವನ್ನು ಕೇಳುತ್ತಾ ಇದ್ದೇನೆ. ಈ ಗಾಯನವನ್ನು ಕೇಳಿದ ಕ್ಷಣದಲ್ಲಿಯೇ ಮನದಲ್ಲಿ ಭಾವಗಳು ಹುಟ್ಟಿಕೊಳ್ಳದೇ ಇದ್ರೆ ಕರ್ಣಗಳು ಇದ್ದು ಏನೂ ಫಲವಿಲ್ಲ. ಹಾಗಿದ್ರೆ ಇವಳಾಡಿದಂತಹ ಜೋಗುಳದಲ್ಲೇ ನಾನು ಅರಸಿ ಬಂದಂತಹ ಪ್ರಶ್ನೆಗೆ ಉತ್ತರವೆಲ್ಲವೂ ಇದೆ. ಜೋ ಜೋ ತರಳ ಸುಕುಮಾರ ಪ್ರವೀರ, ತೊಟ್ಟಿನಲ್ಲಿರುವಂತಹ ಮಗು ಪ್ರವೀರ ಎನ್ನುವ ಹಾಗೆ ಗೊತ್ತಾಯಿತು. ಅಷ್ಟೇ ಅಲ್ಲ, ತಂದೆಯಾಗಿ ಜಾಂಬವ ಕೊಂದು ಕೇಸರಿಯನ್ನು ಕೊಂದು ಶಮಂತಕ ಮಣಿಯನ್ನು ತಂದಿದ್ದಾನೆ ಎನ್ನುವುದು ಅರ್ಥವಾಯಿತು. ಹಾಗಿದ್ರೆ ನಾವು ಹುಡುಕಿ ಬಂದಂತಹ ಶಮಂತಕ ಮಣಿ ಇಲ್ಲ ಇದೆ ಎನ್ನುವುದು ಸತ್ಯ. ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ಕಿದ್ದೇ ಹೌದು ಅಂತಾದ್ರೆ ಇದನ್ನು ತನ್ನಂತಹ ಜಾಂಬವಂತ ಯಾರು, ಅವನನ್ನು ಕಾಣಬೇಕು. ಏನಾದ್ರೂ ಕೂಡ ಅವನು ನಿದ್ರಿಸದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಬ್ಬಿಸಬೇಕು ಅಂತಾದ್ರೆ ನಮಗೇನು ಕಷ್ಟವಿಲ್ಲ. ಪಾತಾಳದಲ್ಲಿ ಇದ್ದಂತಹ ರಾಕ್ಷಸಿಯ ಉದರವು ಬಸಿರು ಹೋಗುವಂತಹ ರೀತಿಯಲ್ಲಿ ಶಂಖಧ್ವನಿ ಎನ್ನುವುದು ನನ್ನದು ಮೊಳಗುತ್ತದೆ. ಹಾಗಾಗಿ ಕರದಲ್ಲಿ ಇರಿಸಿದಂತಹ ಪಾಂಚಜನ್ಯವನ್ನು ಮೊಳಗುತ್ತೇನೆ. ಪರಮ ಭೀಮನವೇ ಬಂದು ಸ್ವಲ್ಪ ಹೊತ್ತು ಪವಡಿಸಿದ ಕಾಲಕ್ಕೆ ನನ್ನ ಕರುಣ ಕೋರಗಳೇ ಬಿರಿಯುವಂತಹ ಒಂದು
ಸ್ವರ ಹೇಳಿತಾ ಜೊತೆಯಲ್ಲಿ ಮಗಳ ಒಂದು ಅರ್ಥ ಧ್ವನಿ ಕೆಟ್ಟೆ ಇದನ್ನು ಕೇಳಿ ಹೊರ ಬಂದು ನೋಡಿದ್ರೆ ನೀನು ಏನು ಯಾರು ನೀನು ಯಾಕೆ ಬಂದೆ ಯಾಕೆ ಈ ಶಂಕ ಧ್ವನಿ ಹೇಳ ನನ್ನ ಪರಿಚಯ ಬೇಕು ನಿನಗೆ ನೇರವಾಗಿ ಅಪ್ಪಣೆ ಇಲ್ಲದೆ ಒಳ ಬಂದಿದ್ದಿ ಇಂತಾಡಿ. ನೀ ಆಡಿದ ಹಾಗೆ ನಾ ಗುಹೆಯನ್ನು ಹೊಕ್ಕವ. ಬರುವಂತಹ ವೇಳೆಯಲ್ಲಿ ಯಾರಾದ್ರೂ ಅಲ್ಲಿ ಇದ್ರೆ ಕೇಳಬಹುದಿತ್ತು, ಒಳಗೆ ಬರಬಹುದಾ? ಮತ್ತೆ ನಾವು ಹಾಗೆಲ್ಲ ಕೇಳಿ ಬರುವವರಲ್ಲ. ಒಟ್ಟು ಅವಕಾಶ ಇದ್ರೆ ಹೋಗುವುದು. ಬರುವುದಕ್ಕೊಂದು ಅವಕಾಶ ಇತ್ತು, ಒಳ ಬಂದೆ. ಆ ಕಾಲದಲ್ಲಿ ಯಾರು ನೀನು ಅಂತ ಪ್ರಶ್ನೆ. ನಿನಗೆ ಸರಿಯಾಗಿ ಹೇಳುತ್ತೇನೆ. ನೀನು ಕೇಳಿದ ಹಾಗೆ ಯದುವಂಶ, ಚಂದ್ರವಂಶದಲ್ಲಿ ಕವಲೊಡೆದಂತಹ ಮತ್ತೊಂದು ಯದುವಂಶ, ಅದರಲ್ಲಿ ಪ್ರಖ್ಯಾತವಾಗಿ ಕಾಣಿಸಿಕೊಂಡವರು ವಸುದೇವ, ಅವರ ಮಡದಿ ದೇವಕಿ. ಗೊತ್ತುಂಟ ನಿನಗೆ? ನನಗೆ ನಿನ್ನವರ ಗುರುತು ಯಾಕ? ನೀನು ಯಾರು ಅಂತ ಕೇಳಿದ್ದೆ. ಹಾಗಲ್ಲ, ನಾನು ಯಾರು ಅಂತ ಗೊತ್ತು ಮಾಡಬೇಕು ಅಂತ ಆದ್ರೆ ಮೊದಲು ಅಲ್ಲಿಂದ ಅದು ನಿನಗೆ ಗೊತ್ತಾದ್ರೆ ಸಾಕು. ಹಾಗಲ್ಲ, ಮೂಲ ಎಲ್ಲಿಂದ ಅದು ಅರ್ಥ ಮಾಡಿಕೊಳ್ಳಬೇಕು. ನನಗೆ ನಿನ್ನ ಅಪ್ಪ ಅಮ್ಮ ಯಾರು ಅನ್ನೋದು ಬೇಡ, ನೀ ಯಾರು ಅಂತ ಬೇಕು. ಸರಿ ಹೇಳ್ತೇನೆ. ವಸುದೇವ ದೇವಕಿಯರಿಗೆ ಮಗನಾಗಿ ಹುಟ್ಟಿದವ ನಾನು. ನನ್ನ ಹೆತ್ತ ತಂದೆ ತಾಯಿಗಳು ವಸುದೇವ ದೇವಕಿ. ನಾನು ದ್ವಾರಕೆಯಲ್ಲಿ ಮಧುರೆಯಲ್ಲಿ ಹುಟ್ಟಿದ್ದು. ಆ ಬಳಿಕ ನನ್ನನ್ನು ಸಾಕಿದ ತಂದೆ ತಾಯಿಗಳು ನಂದಗೋಪ ಯಶೋಧ. ನಾನು ಅಲ್ಲಿ ಬೆಳೆದೆ. ಆಮೇಲೆ ಮತ್ತೆ ನಮ್ಮದಾದಂತಹ ಒಂದು ಅಧಿಪತ್ಯ ಎನ್ನುವುದು ದ್ವಾರಕೆ ಎನ್ನುವುದು ನಿರ್ಮಾಣ. ಎಲ್ಲಿ ಗೊತ್ತುಂಟ ನಿನಗೆ? ಸಾಮಾನ್ಯವಾದ ಕ್ಷೇತ್ರ ಅಲ್ಲ, ನೀರ ಒಳಗೆ, ನೀರ ಮಧ್ಯದಲ್ಲಿ, ಕುಶಸ್ಥಳಿ ಎನ್ನುವಂತಹ ನೀರ ಮಧ್ಯದಲ್ಲಿ ಮಧುರೆಯನ್ನು ನಾವು ಸೃಷ್ಟಿಸಿ. ಆ ಸಂದರ್ಭದಲ್ಲಿ ಅಲ್ಲಿಗೆ ಅಣ್ಣನಾಗಿದ್ದಾನೆ. ಅಷ್ಟೇ ಅಲ್ಲ, ಈಗ ನನ್ನನ್ನು ಪ್ರಶ್ನೆ ಮಾಡಿದೆ. ನನಗೆ ಹೆಸರು ಒಂದಲ್ಲ, ಮತ್ತೆ ಹಲವು ಹೆಸರು. ಯಾವುದೆಲ್ಲ? ಗೋವಿಂದ, ನಾರಾಯಣ, ಅಚ್ಯುತ, ಮುಕುಂದ, ಕೃಷ್ಣ, ಹೀಗೆಲ್ಲ ನನ್ನನ್ನು ಕರೀತಾರೆ. ಆದ್ರೆ
ಬಹಳಷ್ಟು ಪ್ರೀತಿಯರ್ಥ ಅಂತ ಹೆಸರು ಯಾವುದು ಅಂತ ಕೇಳಿದ್ರೆ ಎಲ್ಲರನ್ನು ಕರ್ಷಿಸುವ ಗುಣವುಳ್ಳ ಕಾರಣಕ್ಕಾಗಿ ಕೃಷ್ಣ ಕೃಷ್ಣ ಎನ್ನುವ ಹಾಗೆ ನನ್ನನ್ನು ಕರೆಯುತ್ತಾರೆ. ಎನ್ನ ಜಗದಿ ಅಂದ್ರೆ ಎನ್ನ ಜಗದಿ ಜಗತ್ತಿನಲ್ಲಿ ನನ್ನನ್ನು ವಾಸುದೇವ ಕೃಷ್ಣ ಎನ್ನುವ ಹಾಗೆ ಎಲ್ಲರೂ ಆಡುತ್ತಾ ಇದ್ದಾರೆ. ಸರಿ, ಆದ್ರೆ ಇಲ್ಲಿಯವರೆಗೆ ಬರಬೇಕು ಅಂತಾದ್ರೆ ಬಲವಾದ ಕಾರಣ ಉಂಟು. ಏನದು? ನಮ್ಮವನೇ ಆದಂತಹ ಶತ್ರಾಜಿತ ನನಗೆ ಮಾವನು ಹೌದು. ಅವನ ತಮ್ಮನಾದಂತಹ ಪ್ರಸೇನ ಕಾಡಿಗೆ ಬೇಟೆಗೆಂದು ಬರುವಂತಹ ವೇಳೆಯಲ್ಲಿ ಶಮಂತಕಮಣಿ ಎನ್ನುವಂತಹ ರತ್ನವನ್ನು ಹಿಡಿದುಕೊಂಡು ಬಂದಿದ್ದ. ಸಾಮಾನ್ಯವಾದ ರತ್ನ ಅಲ್ಲ, ಸೂರ್ಯದತ್ತವಾದಂತಹ ರತ್ನ. ದಿನವೊಂದಕ್ಕೆ ಸಾವಿರಾರು ಹಣ್ಣನ್ನು ಕೊಡುವಂತಹ ರತ್ನವನ್ನು ಹಿಡಿದುವಂತಹ ವೇಳೆಯಲ್ಲಿ ಪ್ರಸೇನ ಇಲ್ಲ, ಮಣಿಯೂ ಇಲ್ಲ, ಮತ್ತೆ ಎಲ್ಲಿ ಏನಾಯ್ತು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ನನಗೆ ಅವನ ಕಳೆವರ ಸಿಕ್ಕಿತ್ತು, ಕೇಸರಿಯ ಕಳೆವರ ಸಿಕ್ಕಿತ್ತು, ಬಲ್ಲೂಕದ ಪದಚಿಹ್ನೆ. ಮುಂದುವರಿದು ಬಂದೆ ಅಂತ ಆದ್ರೆ ನೋಡಿದೆ ತೊಟ್ಟಿಲಲ್ಲಿ ಆ ಶಮಂತಕ ಮಣಿ ಜೋತಾಡುತ್ತಾ ಉಂಟು. ನಾನು ಬಂದ ಕಾರ್ಯಕ್ಕೆ ಇಲ್ಲಿ ಫಲ ಸಿಕ್ಕಿತು ಅಂತ ಆಡ್ತಾ ಇದ್ದೇನೆ. ಹಾಗಾಗಿ ನಾ ಹೇಳುವುದೇ ಇಷ್ಟೇ, ನನ್ನ ಪರಿಚಯ ಬಂದ ಉದ್ದೇಶ ಆ ಶಮಂತಕ ಮಣಿಯನ್ನೇ ಕೊಡು. ಕಾಡಿನಲ್ಲಿ ತಿರುಗಾಡುತ್ತಿರುವ ಕಾಲಕ್ಕೆ ಸಿಕ್ಕಿದಂತಹ ಕೇಸರಿ ಅದರಲ್ಲಿತ್ತದು. ಕೇಳಿದೆ, ಏನು ಮಾಡಿ? ಕೊಡ್ಲಿಲ್ಲ. ದೂರದಲ್ಲಿ ಕೇಸರಿಯನ್ನು ಕೊಂದು ಅದರಲ್ಲಿದ್ದಂತಹ ಮಣಿಯನ್ನು ಸ್ವಾಧೀನಪಡಿಸಿದವ ನಾನು. ಅದಕ್ಕೆ ಅಂತದ್ದೊಂದು ಹೆಸರು ಉಂಟು ನನಗೆ ಹೇಳಿದ ಮೇಲೆ ಗೊತ್ತಾದದ್ದು. ಆದ್ದರಿಂದಲೇ ನನ್ನ ಪರಾಕ್ರಮಕ್ಕೆ ಸಿಕ್ಕಿದ ಮಣಿಯನ್ನು ಕೇಳುವುದಕ್ಕೆ ಬಂದ್ರ ದವಡೆಗೆ ವಿಹಿತದಿಂದ ಮಣಿಯನ್ನು ಕೇಳಿದೆ ಅಂತಾದ್ರೆ ನೀ ಕೊಡುವುದಿಲ್ಲ ಅಂತಾದ್ರೆ ಸುಮ್ಮನಿರುವವ ನಾನಲ್ಲ. ಎಲ್ಲವೋ ಬಡ ಮೃಗವೇ ನಿನ್ನನ್ನು ಕೊಂದಾನು. ಚಲ್ಲು
ಪಿತಾಮಹ ಅಲ್ಲ ನಾ ಬಡ ಮೃಗ. ಅದು ಹೇಗೆ? ಇವತ್ತಿನವ ಅಂತ ಗ್ರಹಿಸಿದ್ಯಾ ನೀನು? ಯಾವಾಗ? ಸರಿಯಾಗಿ ಕೇಳು. ಹೇಗೆ? ಅಂಬಿಕೆ ಶಿವನಿಗೆ ಮದುವೆ ಆಗುವಾಗ ನನಗೆ 19 ವರ್ಷ. ಹೌದಾ? ಹೌದೌದು. ಗೊತ್ತೇನ ನನಗೆ? ಅಂತಹ ಜಾಂಬವ ನಾನು ಸೂರ್ಯನಲ್ಲೇ ಪಂಥವನ್ನು ಮಾಡಿ ಅವನಿಗಿಂತಲೂ ಹೆಚ್ಚು ವೇಗವಾಗಿ ನಾನು ಸುತ್ತ ಬಂದವ. ಮಾತ್ರ ಅಲ್ಲ, ಪ್ರತಿಯೊಂದು ಅವತಾರವಾಗುವಾಗಲೂ ಇರುವವ ನಾನು. ಅಂತಹ ನನ್ನನ್ನು ಬಡ ಮೃಗ ಅಂತ ಬಾರಿ ಹೇಳಿದ್ರೆ ತಲೆಗರ್ದೆ ಹಾಗಿದ್ರೆ ನೀನು ನಾನಂತ ನೋಡು. ವಿಹಿತದಿಂದ ಕೊಡು ಅಂತಾಡಿದ್ರೆ ಅಲ್ಲ ನಾ ಬಡ ಮೃಗ, ನಾನು ಈ ಹಿಂದೆ ಇದ್ದವ ಎನ್ನುವ ಹಾಗೆ ನೀ ಆಡಿಕೊಳ್ತಾ ಇದ್ದ. ಸರಿ, ಎನ್ನ ವಿಕ್ರಮದ ಬಗ್ಗೆ ನೀನು ಏನು ತಿಳಿದದ್ದು ಕಡಿಮೆ ಆಯ್ತು. ನೀನ ಯೋಚನೆ ಮಾಡು. ನಿನಗೆ ದ್ವಾರಕೆ ಅಂತ ಗೊತ್ತುಂಟ? ಕೇಳಿದ್ಯಾ? ಆ ದ್ವಾರಕೆಯಲ್ಲಿ
ನಾ ಹುಟ್ಟುವುದಕ್ಕಿಂತ ಮೊದಲೇ ಇಂದ್ರ ಪೂಜೆ ಎನ್ನುವ ಹಾಗೆ ನಡೀತಾ ಇತ್ತು. ಇಂದ್ರ ಪೂಜೆ, ಇಂದ್ರನಿಗೆ ಎಲ್ಲರೂ ಪೂಜಿಸುವುದು, ಎಲ್ಲರೂ ಭಜಿಸುವುದು. ಆದರೆ ನಾನು ಹುಟ್ಟಿದ ಬಳಿಕ ನಾನೊಂದು ತೀರ್ಮಾನವನ್ನು ಮಾಡಿದೆ, ಇಂದ್ರ ಪೂಜೆ ನಿಲ್ಲಿಸಬೇಕು. ಯಾಕೆ, ಏನು ಪ್ರಯೋಜನ ಇಲ್ಲ. ಆದರೆ ಪ್ರಯೋಜನಯುಕ್ತವಾದಂತಹ ಪೂಜೆ ಯಾವುದು? ಯಾವುದು? ಗೋವರ್ಧನ ಆ ಗಿರಿಯನ್ನು ಪೂಜಿಸಬೇಕು. ಯಾಕದು? ಕಾರಣ ಉಂಟು. ಗೋಪಾಲಕರಾದಂತಹ ನಮಗೆ ಗೋಸಂಕುಲವೇ ದೇವರಿಗೆ ಸಮಾನ. ಆ ಗೋಸಂಕುಲ ಇದೆ ಅಂತಾದ್ರೆ ಮನುಷ್ಯನಾದವ ಬದುಕುವುದಕ್ಕೆ ಸಾಧ್ಯ. ಗೋವುಗಳು ನಾಶ ಆಯಿತು ಅಂತಾದ್ರೆ ಮಾನವ ಬದುಕುವುದಾದ್ರೂ ಹೇಗೆ? ಹಾಗೆ ಯಾದವ ಕುಲದವರಿಗೆ ಎಲ್ಲರಿಗೂ ನಾನೊಂದು ಮಾತು ಹೇಳಿದೆ, ನೀವು ಪೂಜಿಸುವುದಿದ್ರೆ ಗೋವರ್ಧನ ಗಿರಿಯನ್ನು ಪೂಜೆ ಮಾಡಬೇಕು. ಆ ಸಂದರ್ಭದಲ್ಲಿ ಎಲ್ಲರೂ ಪೂಜಿಸುವುದಕ್ಕೆ ತೊಡಗಿದ್ರು. ಆದ್ರೆ ಇದರಿಂದ ಬಿಸಿ ಆಯ್ತು ಅವನಿಗೆ. ಯಾರಿಗೆ? ದೇವೇಂದ್ರನಿಗೆ. ಅವನಿಗೆ ಸಿಗುವುದು ಸಿಗ್ಲಿಲ್ಲಲ್ಲ. ಈ ಸಿಗುವುದು ಸಿಗದೇ ಇದ್ದಾಗ ಕೆಲವರಿಗೆ ಬಿಸಿ ಆಗ್ತದೆ. ಏನು ಮಾಡೋಣ, ಯೋಗ್ಯ ಭಾಗ್ಯ ಎನ್ನುವುದಿದ್ರೆ ಸಿಕ್ಕೇ ಸಿಗುತ್ತದೆ. ಹಾಗೆ ಅಂತ ಅವ ಯೋಚನೆ ಮಾಡಿ ಧಾರಾಕಾರವಾಗಿ ಕುಂಭದ್ರೋಣ ಮಳೆಯನ್ನು ಸುರಿಸಿದ. ಸತತವಾಗಿ 7 ದಿವಸ ಸುರಿಸಿದ ಪ್ರಳಯವೇ ಏಳುವುದಕ್ಕಾರಂಭವಾಯಿತು. ಗೋಪಾಲಕರೆಲ್ಲ ಬದುಕುವುದು ಹೇಗೆ ಹೇಗೆ ಎನ್ನುವ ಹಾಗೆ ಹಪಹಪಿಸ್ತಾ ಇದ್ದು. ಅದೇ ಸಂದರ್ಭದಲ್ಲಿ ನಾನೇನು ಮಾಡಿದೆ ಗೊತ್ತುಂಟು? ಏನು ಮಾಡಿದೆ? ಏಕೋ ಈ ಕಿರುಬೆರಳು, ಈ ಕಿರುಬೆರಳಿಂದ ಆ ಗೋವರ್ಧನ ಗಿರಿಯನ್ನು ನೇರವಾಗಿ ನಾ ಮಳೆ ಬರುವಂತಹ ಸಂದರ್ಭದಲ್ಲಿ ಅದಕ್ಕೆ ತಡೆಯಾಗಿ ನಿಂತಹ ಕಾಲದಲ್ಲಿ ಯಾದವರೆಲ್ಲ ಬದುಕಿದ್ರು, ಗೋಪಾಲಕರೆಲ್ಲ ಬದುಕಿದ್ರು, ಗೋ ಸಂಪತ್ತು ಉಳಿಯಿತು. ಹಾಗಾಗಿ ನಾನು ಕಿರಿಬೆಟ್ಟಿನಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಸಾಧನೆಯನ್ನು ಮಾಡಿದೆ. ಅದಕ್ಕೆಲ್ಲರೂ ಕೃಷ್ಣಲೀಲೆ ಅಂತ ಆಡಿದ್ರು. ಕೊನೆಗೆ ಏನಾಯ್ತು? ದೇವೇಂದ್ರ ಸೋತ, ತಪ್ಪು ಒಪ್ಪಿಕೊಂಡು ಕೃಷ್ಣಾರ್ಪಣ ವಸ್ತು, ಎಲ್ಲ ನಿನಗೆ ಬಿಟ್ಟದ್ದು ದೇವ್ರೇ ಅಂತ ಒಪ್ಪಿಕೊಂಡ. ಅವ ಅಷ್ಟು ಒಪ್ಪಿಕೊಂಡಾದ್ಮೇಲೆ ಕಿರಿಬೆಟ್ಟಿನೊಳಗೆ ಗೋವರ್ಧನ ಎತ್ತಿಯಂತಹ ನನ್ನ ವಿಕ್ರಮದ ಮುಂದೆ ಮತ್ತೆ ನೀನೊಬ್ಬ ಬಡ ಮೃಗ, ಕಾಡಿನಲ್ಲಿರುವ ಕರಡಿ, ನಿನಗೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ, ನಿನಗೆ ನಾನು ಎತ್ತಿದ ಗೋವರ್ಧನ ಬಿಡು, ಒಂದು ಸಣ್ಣ ಬೆಟ್ಟವನ್ನಾದ್ರೂ ಕೀಳುವುದಕ್ಕೆ ಸಾಧ್ಯವೋ? ನೀನು ಎತ್ತಿದ್ದು ಒಂದು ಗೋವರ್ಧನ ಗಿರಿ ಅಲ್ಲ. ಹೌದು, ನಿನಗೆ ಅಷ್ಟಕ್ಕಾಗಲಿ ನಾಳೇನು ಮಾಡಿದ್ದಾನೆ? ರಾಮಚಂದ್ರ ದೇವರು, ಪ್ರಭು ಶ್ರೀರಾಮಚಂದ್ರ ಅವರ ಮಡದಿಯನ್ನು ರಾವಣ ಕದ್ದುಕೊಂಡು ಹೋದ. ಸರಿ, ಲಂಕೆಯಲ್ಲಿ ಇರಿಸಿದ. ಲಂಕೆಗೆ ಹೋಗಬೇಕು ಅಂತಾದ್ರೆ ಶರದಿಗೆ ಸೇತುವೆಯನ್ನು ಬಲಿಯುವಂತಹ ಅನಿವಾರ್ಯತೆ ಬಂತು. ಸರಿ,
ಆವಾಗ ರಾಮದೇವರ ಜೊತೆಯಲ್ಲಿ ತಂದು ನಾವು ಇದ್ದ ಬದ್ದ ಕಲ್ಲು ಮಣ್ಣು ಪರ್ವತ ಎಲ್ಲ ಹೊತ್ತು ತಂದು ಹಾಕಿದೆವು. ಅಷ್ಟೇ ಅಲ್ವ? ಆದ್ರೆ ಏನು ಮಾಡುವ, ಏನಾಯ್ತು? ಸಾಕಾಗದೆ ಹೋಯಿತು. ಹೋಯ್ತಾ? ಆಗ ನಾ ಏನು ಮಾಡಿದೆ? ಏನು ಮಾಡಿದೆ? ದಕ್ಷಿಣ ದಿಕ್ಕಿಗೆ ಹೋದೆ. ಹೋಗುವಾಗ ಬಿಳಿದಾದಂತಹ ಒಂದು ಬೆಟ್ಟ ಸಿಕ್ಕಿತು. ಹೌದಾ? ಹೋದೆ. ಆ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ಯಾ? ಕೈ ಹಾಕಿ ಅದನ್ನು ಎತ್ತುವುದಕ್ಕೆ ಮನ ಮಾಡಿದಂತಹ ಸಂದರ್ಭ ಏನಾಯ್ತು? ಪರಮೇಶ್ವರ ದೇವರೇ ಬಂದರು. ಅದ್ಯಾಕೆ? ನಾ ಎತ್ತಿದ್ದು ಕೈಲಾಸ ಪರ್ವತ. ಕೈಲಾಸವ? ಹೌದು. ನೀನೇ ಎತ್ತಿದ್ದು? ಅವರು ಬಂದು ಹೇಳಿದ್ರು. ಏನು ಮಾಡಿದ್ರು? ಏನು ಜಾಂಬವರೇ, ಹೋಗಿ ಹೋಗಿ ನನಗೆ ನಿವಾಸ ಇಲ್ಲ ಅಂತ ಮಾಡ್ತೀರಾ? ಕೈಲಾಸ ಪರ್ವತವನ್ನು ಹೊತ್ತುಕೊಂಡು ಹೋಗಿ ಶರದಿಗೆ ಹಾಕಿದ್ರೆ ನಾ ಎಲ್ಲಿಗೆ ಹೋಗಬೇಕು ಎಂಬ ಹಾಗೆ ಹೇಳಿದ್ದು ಮಾತ್ರ ಅಲ್ಲ, ತಾನೇ ರಾಮನ ರೂಪದಲ್ಲಿ ನಮಗೆ ಕಾಣಿಸಿಕೊಂಡ್ರ. ಹೌದೌದು. ಆವಾಗ ಅದನ್ನು ಬಿಟ್ಟೆ. ಹಾಗಂತ ಶರದಿಗೆ ಸೇತೆ ಆಗಬೇಕಲ್ಲ, ನಾನೊಬ್ಬನೇ ಎಷ್ಟು ಪರ್ವತ ತಂದೆ ಗೊತ್ತಾ? ಎಷ್ಟು? ಒಂದೇ ಸಲಕ್ಕೆ ಒಂದು ತರಬಹುದು 24 ಪರ್ವತವನ್ನು ಹೊತ್ತುಕೊಂಡು ಬಂದಿದ್ದೇನೆ. ನೀನು ಗೋವರ್ಧನ ಗಿರಿಯನ್ನು ಒಂದೇ ಹತ್ತಿದ್ದು ಅಲ್ಲ. ಇದು ನನಗೆ ನಗುವುದಕ್ಕೂ ಅಸಾಧ್ಯ ಆಗ್ತಾ ಇಲ್ಲ. ನನಗೆ ಆಗ್ಲೇ ನಗು ಬಂದಿದೆ, ನಾನು ಬೇಡ ಅಂತ ಬಿಟ್ಟದ್ದು. ಹೌದಾ? ಯಾಕೆ ಗೊತ್ತಿಲ್ಲ? ನೀನು ಹೇಳಿದ್ಯಲ್ಲ ಕಿರುಬೆಟ್ಟಿನಲ್ಲಿ ನಾನು ಗೋವರ್ಧನ ಎತ್ತಿದೆ, ಎಂತದೋ ಸೆಗಣಿ ಮುದ್ದೆಯನ್ನು ಎತ್ತಿದೀಯೋ. ಪಾಪ ಅಕ್ಷರ ಇಲ್ಲದಂತ ಗೋಪಾಲಕರು ಹೌದು ಅಂತ ಹೇಳಿಸಿದ್ರು. ನೀನು ಹೇಳುವುದಲ್ವ? ಈ ದನ ಸೆಗಣಿ ಹಾಕಿದ ಮೇಲೆ ಒಂದು 4 ದಿವಸ ಬಿಡಬೇಕು. ಏನು? ಒಂದು ಒಣಗಿ ಸಣ್ಣ ಗುಡ್ಡದ ಹಾಗೆ ಕಾಣುತ್ತದೆ. ಹೌದೌದು, ಬರ ನಿಂತ ಹೇಳುದ. ಇವ ಹೋಗಿ ಪಾಪ ಅಕ್ಷರಾಭ್ಯಾಸ ಇಲ್ಲದ ಗೋಪಾಲಕರನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಸೆಗಣಿಯ ಮುದ್ದೆ ಹೀಗೆ ಎತ್ತಿ ಹಾಗೆ ಎತ್ತಿದ್ರೆ ದೇವೇಂದ್ರ ಬರ್ತಿದ್ನ? ಅವೇನು ಮೂರ್ಖನ? ನೀ ಎತ್ತುವಾಗ ನಾ ಅಪಹಾಸ್ಯ ಮಾಡಿದ್ದೇನಾ? ಹಾಗೆ ಅದನ್ನು ಒಪ್ಪಿಕೊಂಡ. ಇದು ಅಪಹಾಸ್ಯ ಮಾಡಿದ್ದಲ್ಲ, ಮತ್ತೆ ನೀನು ಎಷ್ಟು ಎತ್ತಿದ್ದಿ ಅಂತ ಬೇಕಿತ್ತು. ನೀ ಅಲ್ಲಿದ್ದೀಯಾ? ನಾನಿರ್ಲಿಲ್ಲ, ನೀನೇ ಇದ್ದದಲ್ವಾ? ನಾನಲ್ವಾ ಹೇಳುದು? ನೀನು ಗೋವರ್ಧನ ಗಿರಿಯನ್ನು ಎತ್ತುವಾಗ ನಾ ಇದ್ದನಾ? ಈಗ ನನ್ನ ಪ್ರಶ್ನೆ ಏನು ಗೊತ್ತಾ? ನನ್ನ ಪ್ರಶ್ನೆ ಕೇಳು. ನೀನು ಗೋವರ್ಧನ ಗಿರಿಯನ್ನು ಎತ್ತುವಾಗ ನಾ ಇದ್ದನಾ? ನೀನಿರ್ಲಿಲ್ಲ. ನೀನು ಹೇಳಿದ್ದನ್ನು ಒಪ್ಪಿಕೊಳ್ಳಿಲ್ವಾ? ಒಪ್ಪಿಕೊಂಡೆ. ಹಾಗಿದ್ರೆ ಮತ್ತೊಬ್ಬರು ಮಾಡುವುದನ್ನು ಒಪ್ಪಿಕೊಳ್ಳುವಂತ ಗುಣ ಇಲ್ವಾ ನಿನಗೆ? ನಿನ್ನದನ್ನು ನಾನು ಒಪ್ಪಿಕೊಳ್ತೇನೆ, ಆದ್ರೆ ನನಗೆ ಸರಿಯಾಗಿ ಒಂದು ಆಧಾರ ಬೇಕು. ಈಗ 21 ಅಂತ ಹೇಳಿದ್ಯಲ್ಲ, ಈಗ ಎಲ್ಲಿಂದ ಹೇಗೆ ಅಂತ ಬೇಕು? 21 ಅಲ್ಲ, 24 ಹೇಗೆ ಅಂತ? ಶಿರದೊಳೆಂಟು, 8 ಭುಜದಲ್ಲೆರಡೆರಡು, ಕಂಕುಳಲ್ಲೆರಡೆರಡು, ಅಂಗೈಯಲ್ಲೆರಡೆರಡು, ಉಳಿದದ್ದನ್ನು ಹೀಗೆ ಲೆಕ್ಕ ಮಾಡು. ಲೆಕ್ಕ ಆಯ್ತಲ್ಲ? ಶಿರದೊಳೆಂಟು, 8 ಭುಜದಲ್ಲೆರಡೆರಡು, ಎಷ್ಟಾಯ್ತು? ಎಷ್ಟಾಯ್ತು? 12. ಕಂಕುಳಲ್ಲಿ ಎರಡೆರಡು, ಎಷ್ಟಾಯ್ತು? ಎಷ್ಟಾಯ್ತು? 12, 4, 16. ಕೈಗಳಲ್ಲಿ ಎರಡೆರಡು, ಎಷ್ಟಾಯ್ತು? ಲೆಕ್ಕ ಮಾಡು. 20. ಮತ್ತೆ ಉಳಿದದ್ದು 4. ಸಮಯ ಇತ್ತ ನಿನಗೆ? ಏನು ಇಲ್ಲದೆ 24 ಆಯ್ತಲ್ಲ? ಮತ್ತೆ ನಾವು ಆಧಾರ ಇಲ್ಲದೆ ಮಾತಾಡುದಿಲ್ಲ, ಗೊತ್ತಾಯ್ತು? ಹೌದಾ? ನೀನು ಒಂದು ಪರ್ವತ ಎತ್ತಿದ್ದು, ಜಾಂಬವ ಒಂದೇ ಸಲಕ್ಕೆ 24 ಪರ್ವತವನ್ನು ಎತ್ತಿದ್ದಾನೆ. ಹೌದಾ? ಈ ಸೂರ್ಯ ಮೇರುವನ್ನು ಸುತ್ತು ಬಂದಾಗ ನಾವು ಒಂದು ದಿವಸ ಅಂತ ಹೇಳುದು. ಹೌದಾ? ಹೌದೌದು. ಅದುವೇ ಮೇರುವನ್ನು ನಾನು ದಿನಕ್ಕೆ 12 ಸಲ ಸುತ್ತಿ ಬಂದಿದ್ದೇನೆ, ಗೊತ್ತುಂಟ ನನಗೆ. ನೀನು ಸುತ್ತಿದ್ದ? ಹೋಗಿ ಆಮೇಲೆ ಹೋಗಿ ಸೂರ್ಯನಲ್ಲಿ ಹೇಗಿದ್ದಿ ಅಂತ ಕೇಳಿದ್ದಿ. ಹೌದಾ? ಅಷ್ಟು ವಿಕ್ರಮ ಉಂಟು ಅಂತ ನೀನು ಆಡಿದ್ದು. ವಾಮನಾವತಾರ ಆಗುವಾಗಿತ್ತೆ ನಾನು. ನೀನು ಎಲ್ಲಿ ಯಾವಾಗ್ಲೂ ಇತ್ತಿ? ನಾ ಹೇಳಿದನಲ್ಲ, ನಾನು ಯಾವತ್ತಿನ ಒಂದು ತಿರುಗಾಟದ ಅನುಭವ ನೋಡಿದ್ರೆ ಉಂಟಲ್ಲ, ನಮಗೆ ಆಶ್ಚರ್ಯ ಆಗ್ತಾ ಉಂಟು. ನಿಜವಾಗಿ ಹೇಳ್ಬೇಕಾ, ನಾನು ಹುಟ್ಟುವಾಗ ನೀನು ಎಲ್ಲಿದ್ದಂತ ನನಗೆ ಗೊತ್ತಿಲ್ಲ. ನಿನ್ನ ಅಮ್ಮನ ಹೊಟ್ಟೆ ಒಳಗೂ ಇಲ್ಲ. ನಾನು ಇರ್ಲಿಕ್ಕಿಲ್ಲ ಅಂತೂ ನಿನ್ನ ಆವತ್ತಿನವ ತ್ರೇತಾಯುಗಕ್ಕಿಂತಲೂ ಮೊದಲು ಅದೇ ಹೇಳಿದನಲ್ಲ, ವಾಮನಾವತಾರ ಆಯ್ತಲ್ಲ, ಅದು ಮೊದಲೇ. ವಾಮನಾವತಾರ ಆಗುವುದಕ್ಕಿಂತ ಮೊದಲು ಬಲಿಚಕ್ರವರ್ತಿ ಯಾವಾಗಲೂ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದ. ಅವನ ಯಾಗಶಾಲೆಯಲ್ಲಿ ಇದ್ದು ಅವನಿಗೆ ಯಾಗಕ್ಕೆ ಬೇಕಾದ ಎಲ್ಲ ಸಾಹಿತ್ಯವನ್ನು ಒದಗಿಸುತ್ತಾ ಇದ್ದೆ. ಹೌದೌದು. ಕೊನೆಗೆ ಬಲಿಯನ್ನು ನಿಗ್ರಹಿಸುವುದಕ್ಕೆ ಶ್ರೀಹರಿ ವಾಮನಾವತಾರವನ್ನು ತಾಳಿದಾಗ ನಾನೇ ಜಾಗಟೆ ಬರ್ತದ್ದು. ಕೇಳಿ ಕೇಳಿ, ವಾಮನಾವತಾರ ಪುರುಷೋತ್ತಮ ಬಂದಿದ್ದಾನೆ. ನೀನು ಜಾಗಟೆ ಬಡಿಯೋ? ಹೌದು. ಯಾರಿಗೆ? ದೇವರ ಪೂಜೆಗೆ ಜಾಗಟೆ ಬಡಿಯುವವರಿಗೆ ಯೋಗ್ಯತೆ ಬೇಕು. ಅಲ್ಲ ಅಂತ ಹೇಳಿ ನಿನ್ನಾಗೆ ಸಿಕ್ಕವರ ಮನೆಯ ಮುಂದೆ ಶಂಖ ಊದುವುದಲ್ಲ ನನ್ನ ಕೆಲಸ. ಎಲ್ಲಿ ಊದಿದ್ದು? ನಿನ್ನ ಗುಹೆ ಒಳಗೆ. ವಾಮನಾವತಾರ ಅಂತ ಹೇಳಿದ್ರೆ ಅದು ಯೋಗ್ಯತೆಯನ್ನು ಹೊಂದಿದ್ದು. ಹೌದು. ಆ ದೇವರು ಹಿಡಿದು ಬರುವಾಗ ಜಾಗಟೆ ಬಡಿಯುವುದಕ್ಕೆ ಅವರಿಗೆ ಯೋಗ್ಯತೆ ಬೇಕು. ಹಾಗಾಗಿ ಜಾಗಟೆ ಬಡಿಯುವುದೆಲ್ಲ ಸಣ್ಣ ಕೆಲಸ ಅಂತ ಭಾವಿಸಬೇಡ. ಸಣ್ಣ ವಿಷಯ ಅಲ್ಲ. ಹಾಗೆ ನಿನ್ನ ಈ ಅನುಭವನೆಲ್ಲ ಸ್ವೀಕರಿಸುವವರು ಇದ್ದಾರ ಈಗ? ನಾ ಹೇಳಲಿಕ್ಕೆ ಹೋಗುದಿಲ್ಲ, ಕೇಳುವ ಮನಸ್ಸೇ ಇಲ್ಲ. ನಿನ್ನ ಕೇಳುವವರೇ ಇಲ್ಲ. ಅದಕ್ಕೆ ಪ್ರಸಂಗ ಮಾಡಿ ಅದು ಹೌದಾ? ಯಾವಾಗ ಎಂತದಕ್ಕೆ ನಾವು ನಮ್ಮದನ್ನು ಅವರೇ ಪ್ರಶ್ನೆ ಮಾಡ್ತಾರೆ, ಹಾಗೆ ಹೋಗಿ ಹೀಗೆ ಬರುದಲ್ವ? ಹೌದು. ಹಾಗಾಗಿ ನಮ್ಮ ಅನುಭವ ನಮ್ಮಲ್ಲೇ ಇರ್ಲಿ. ಮೊದಲಿನವರಿಗೆ ಗೊತ್ತಿದ್ರೆ ಸಾಕು. ಈಗ ಮುಂದಿನವರಿಗೆ ಹೇಳಬೇಕು ಅಂತ ಇಲ್ಲ. ಆದ್ರೆ ಅದೇ ಸತ್ಯ. ಅಂತಹ
ರಾಮನ ದೇವರ ಜೊತೆಯಲ್ಲಿದ್ದುಕೊಂಡು ಕರಸೇವೆಯನ್ನು ಮಾಡಿದ ಕರಸೇವಕರು ನಾವು. ಆದ್ದರಿಂದ ಹೇಳ್ತೇನೆ, ಶರದಿಗೆ ಸೇತುವೆಯನ್ನು ಬಲಿಯುವ ಕಾಲಕ್ಕೆ ಅಂತಹ ಸಾಧನೆಯನ್ನು ಮಾಡಿ ಆ ಪರಮೇಶ್ವರನನ್ನೇ ಬರುವ ಹಾಗೆ ಮಾಡಿದ ಜಾಂಬವನ ಮುಂದೆ ಜೊಳ್ಳ ಮಾಡವ ನೀನೆತ್ತದ. ನೀನು ನಾನು ಎನ್ನುವ ಹಾಗೆ ನಮ್ಮ ಶ್ರೇಷ್ಠತೆಯನ್ನು ಆಡಿಕೊಂಡಿದ್ದೇವೆ, ಒಪ್ಪಿಕೊಳ್ಳುವುದು ನಮಗೆ ಬಿಟ್ಟದ್ದು. ಆದ್ರೆ ನಮ್ಮ ಭುಜಬಲ ಏನು ಅಂತ ತೋರಿಸಿದ್ರೆ ಯಾರು ಶ್ರೇಷ್ಠ ಅಂತ ಗೊತ್ತಾಗಬಹುದಲ್ಲ. ಇದು ಎಷ್ಟು ಸಮಯ ಇದ್ರೂ ಕೂಡ ಆವತ್ತಿನ ಕೆಲಸ ಈಗಲೂ ಉಂಟು ನಮ್ಮ. ಹೌದಾ? ದುರವಗೈದರೂ ನನ್ನನ್ನು ಸೋಲಿಸಿದವರಿಲ್ಲ. ಹಾಗಿದ್ರೆ ನನ್ನನ್ನು ಸೋಲಿಸಬೇಕು ಅಂತಾದ್ರೆ ಇವ ಯಾರಾಗಿರಬಹುದು? ಅಯ್ಯೋ, ನಿನ್ನನ್ನು ಜೊಳ್ಳು ಮಾಡುವ ಎಂಬ ಹಾಗೆ ನಾನು ತಿರಸ್ಕಾರದಿಂದ ಕಂಡೆ. ಆದ್ರೆ ನಿನ್ನ ಭುಜದ ಸಾಮರ್ಥ್ಯವನ್ನು ಕಂಡಾಗ ನೀನು ಅಸಾಮಾನ್ಯ ವ್ಯಕ್ತಿ ಅನ್ನುವುದರಲ್ಲಿ ಸಂದೇಹ ಇಲ್ಲ. ಜಾಂಬವನನ್ನೇ ಬೀಳಿಸಬೇಕು ಅಂತಾದ್ರೆ ಯಾರಯ್ಯ ನೀನು? ಸೃಷ್ಟಿಕರ್ತನಾದಂತಹ ನನ್ನಯ್ಯನಾದಂತಹ ಬ್ರಹ್ಮದೇವನೇ, ಲಯಾಧಿಕಾರಿಯಾದ ಪರಮೇಶ್ವರನೇ, ಅಲ್ಲ ವೈಕುಂಠವಾಸಿಯಾದ ಹರಿಯೇ, ನೀನು ಯಾರು ಹೇಳು? ಯಾರು ಕರುಣದುಳು ಕ್ಷಮೆಯ ವೇಗದಿ ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ. ನನ್ನಿಂದ ಸೋಲಾಯಿತು ಎನ್ನುವ ಹಾಗೆ ದುಃಖಿಸಬೇಡಿ. ನಾನು ಯಾರು ಎನ್ನುವ ಹಾಗೆ ನಿಮ್ಮ ಅಂತರ್ಶಕ್ತಿಯನ್ನು ನೋಡಿ, ನಿಮ್ಮ ಚಕ್ಷುಗಳಿಂದ ನೋಡಿ. ಇದು जय सीता ಅಯೋಧ್ಯಾಧಿಪತೆ ದಶರಥನಂದನ ಕೌಸಲ್ಯಾನಂದನ ಪ್ರಭೋ, ನಿನ್ನ ಪವಿತ್ರವಾದ ಪದಾರವಿಂದಗಳನ್ನು ಕಂಡು ನಾನು ಧನ್ಯನಾದೆ. ಈ ಪಾದವನ್ನು ಕಾಣಬೇಕು ಅಂತ ಎಷ್ಟು ಯುಗಗಳಿಂದ ನಾನು ಕಾತರಿಸ್ತಾ ಇದ್ದೆ.
ನನ್ನದಾದಂತಹ ಭಕ್ತಿಯ ಕರೆ, ಭಕ್ತಿಯ ಮೊರೆ ನಿನ್ನಗೆ ಕೇಳಿಸಿದ್ದೆ ಪ್ರಭು. ರಾಮಾವತಾರವನ್ನು ತಾಳಿದಯ ಸಂತೋಷಗೊಂಡೆ. ಆದ್ರೆ ನೀ ಬಂದವ ಯಾರು ಅಂತ ಗೊತ್ತಾಗದೆ ನಿನ್ನಲ್ಲೇ ಯುದ್ಧವನ್ನು ಮಾಡಿದೆ ಪ್ರಭು. ಅಪರಾಧವಾಯಿತು, ಅಪರಾಧ. ಶರಣನೆಯ ಮಗರಿದು ಪಿಲ್ಲಕ್ಕೆ ಮೊರೆದಿಗೆ ನಗರಿದು ದರುಕನವಿ ಮುಂದಿನ ಯುಗಗಳು ದರುಕನವಿ ಮುಂದಿನ ಯುಗಗಳು ಇರುಳಿಗೆ ಉಪುದವರೆದಿಗೆ ಶರಣನೆಯ ಮಗರಿದು ಪಿಲ್ಲಕ್ಕೆ ಮೊರೆದಿಗೆ ನಗರಿದು ಈ ಕಾಲಕ್ಕಾಗುವಾಗ ನಾನು ಯಾರು ಎನ್ನುವಂತಹ ಸತ್ಯನ್ನವರಿತಂತಹ ಕಾಲದಲ್ಲಿ ಪದದ್ವಯಗಳಲ್ಲಿ ಭಕ್ತಿಯ ಸಾರವನ್ನೇ ಅರ್ಪಿಸಿದವರಿದ್ದೀವಿ. ಆದರೆ ಯಾಕೆ ಹೀಗೆ ಪ್ರಭು ಅಂತ ಒಂದು ಪ್ರಶ್ನೆ. ಕಾರಣ ಉಂಟು. ಈ ಹಿಂದಕ್ಕೆ ನಾನು ರಾಮಾವತಾರದಲ್ಲಿ ಸೀತೆಯನ್ನು ಪಡಿಬೇಕು ಎನ್ನುವ ಕಾರಣಕ್ಕಾಗಿ ರಾವಣನನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ನೀವೆಲ್ಲರೂ ನನಗೆ ಸಹಕಾರಿಗಳಾದವರು. ಆಗ ನಾನೇ ಹೇಳಿಕೊಂಡವರಿಗೆ ನಮಗೆ ಇಷ್ಟು ಉಪಕಾರ ಮಾಡಿದಂತಹ ನಿಮಗೆ ಯುಗ ಯುಗಗಳಲ್ಲಿಯೂ ನಾನು ದರ್ಶನವನ್ನು ಕೊಡುತ್ತೇನೆ. ಹೌದು ಪ್ರಭು. ಕೊಟ್ಟ ಮಾತನ್ನು ಉಳಿಸಲು ಸುಖವಾಗಿ ಈ ಯುಗದಲ್ಲಿ ನಾನು ಈ ರೀತಿಯಾಗಿ ದರ್ಶನವನ್ನು ಕೊಡುವುದಕ್ಕಾಗಿ ಬಂದವನಿದ್ದೆ. ಸರಿ. ಅಷ್ಟೇ ಅಲ್ಲ, ಮತ್ತೂ ಒಂದು ಪ್ರಶ್ನೆ ಇರಬಹುದು. ದೇವರೇ ಭಕ್ತನೇ ಹೌದು ಅಂತಾದ್ರೆ ನನ್ನೊಡನೆ ಯಾಕೆ ಹೋರಾಟವನ್ನು ಮಾಡಿದ? ಅದೇ ಒಂದು ಪ್ರಶ್ನೆ. ಕಾರಣ ಉಂಟು. ರಾವಣ ವಧೆ ಆದ ಬಳಿಕ ನಾವೆಲ್ಲರೂ ಜೊತೆ ಸೇರಿದಂತಹ ಸಂದರ್ಭದಲ್ಲಿ ಕಪಿಗಡನವೆಲ್ಲ ಸೇರಿದ ಕಾಲಕ್ಕೆ ನಾನೆಲ್ಲ ಒಂದು ಪ್ರಶ್ನೆಯನ್ನು ಮಾಡಿದ್ದೇನೆ. ಹೇಗೆ ಜಾಂಬವರೇ ಹೋರಾಟ ಎನ್ನುವ ಹಾಗೆ ಪ್ರಶ್ನೆ ಮಾಡಿದ ಕಾಲಕ್ಕೆ ನೀವೇ ಹಾಡಿದ್ದೀರಾ, ಹೋರಾಟ ಅಂದ್ರೆ ಅದಲ್ಲ ದೇವ್ರೆ, ನಿನ್ನಲ್ಲಿ ಹೋರಾಡಿದ್ರೆ ನಮಗೆ ಹೋರಾಟ ಅನ್ನುವ ಸಂತೃಪ್ತ ಭಾವ ನಮಗೆ ಆಗುತ್ತದೆ ಅಂತ. ಅಂದು ನೀವು ಆಡಿದಂತಹ ಮಾತು ಹುಸಿಯಾಗಬಾರದು. ಸರಸಕ್ಕೆ ಆಡಿದ್ದು ಸರಸಕ್ಕಾದ್ರೂ ಕೂಡ ಭಕ್ತನ ಮಾತನ್ನ ಈಡೇರಿಸಬೇಕಾದದ್ದು ದೇವನಾಗಿರುವಂತಹ ನನ್ನ ಕರ್ತವ್ಯ ಎನ್ನುವುದನ್ನು ಅರ್ಥವಿಸಿಕೊಂಡು ಈ ರೀತಿಯಾಗಿ ಹೋರಾಟವನ್ನು ಮಾಡಿದೆ. ಆದ್ರೆ ನಾನು ಬಂದ ಉದ್ದೇಶವೇ ಬೇರೆ ಸ್ವಾಮಿ. ಶಮಂತಕ ರತ್ನವನ್ನು ನಾನು ಹುಡುಕಿಕೊಂಡು ಬಂದವ, ಅದು ನನಗೆ ಸಿಗದೇ ಇದ್ರೆ ಏನಾಗುತ್ತದೆ? ನಾನೇ ಕದ್ದಿದ್ದೇನೆ ಎನ್ನುವಂತ ಅಪವಾದ ನನಗಡ. ಈ ಜನ್ಮದಲ್ಲಿ ಅಪವಾದ ಬಂತಲ್ವೇ? ಅದಕ್ಕೆ ಕಾರಣ ಉಂಟು. ಚೌತಿಯ ಚಂದ್ರನ ನೋಡಿದ ಕಾರಣದಿಂದಾಗಿ ಅಪವಾದ ಎನ್ನನ್ನು ಅಡಸಿತು. ಹಾಗಾಗಿ ಪ್ರಪಂಚ ಮುಖದಲ್ಲಿ ಚೌತಿಯ ದಿನದ ಚಂದ್ರನನ್ನು ಯಾರು ಕಾಣಬಾರದು ಅಂತ ಲೋಕದಲ್ಲಿ ಇನ್ನು ಪ್ರಖ್ಯಾತವಾಗುತ್ತದೆ. ಹಾಗಾಗಿ ಆ ಮಣಿಯನ್ನು ನಾ ಪಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಇನ್ನಾದ್ರೂ ನನಗೆ ಕೊಡಬಹುದೋ? ಪ್ರಭೋ, ನೀನು ಯಾರು ಸ್ವಾಮಿ? ಆದಿದೇವರ ದೇವ, ಆದಿದೇವರ ದೇವ, ನಿನ್ನೊಡನೆ ಮುಳಿದು ಆದಿದ ಬರಹ ಪರಿಗಾರ ಕೆನ್ನಯ ತುಯೆಯ ಮೋದದಿಲೆಯುವೆನು. ನಿನ್ನೊಡನೆ ಮುಳಿದು ಆದಿದ ಪರಾಧ ಪರಿಗಾರ ಎನ್ನಯ ಸುತೆಯ ಮೋದದಿಲೆಯುವೆನು. ಜಾಂಬವತಿ ರಮಣ ಸಾದರದಿ ಸ್ವೀಕರಿಸುವುದು. ಪಾದದರ್ಶನದಿಂದ ಧನ್ಯತಾನೆ ಶ್ರೀಧವಂಗ ಮಣಿದ ಪಿತರು ಆದಿದೇವರ ದೇವ. ಆದಿದೇವರ ದೇವನೇ, ಜಾಂಬವರೇ, ನಿನ್ನಲ್ಲಿ ಅರಿಯದೆ ನಾನು ಅಪರಾಧ ಮಾಡಿದೆ, ಕಾದಿದೆ. ಅದು ತಪ್ಪು ಅಂತ ನನಗೀಗ ಗೊತ್ತಾಯಿತು. ಭಕ್ತನ ಮನಸ್ಸಿನ ಆಸೆಯನ್ನು ಪೂರೈಸುವುದಕ್ಕೆ, ನನ್ನ ದೇಹದ ಕಸುವನ್ನು ಇಂಗಿಸುವುದಕ್ಕಾಗಿ ಹೋರಾಟ ಮಾಡಿದೆ. ನಿನಗೆ ಒಂದು ಅಪವಾದವನ್ನು ಹೋಗಲಾಡಿಸಬೇಕಾದ್ದು ಭಕ್ತನಾದಂತಹ ನನ್ನ ಕರ್ತವ್ಯ. ನನಗೆ ಯಾಕೆ ಸ್ವಾಮಿ ಆ ಶಮಂತಕ ಮಣಿ, ಅದನ್ನು ನಿನಗೆ ಒಪ್ಪಿಸ್ತೇನೆ. ಆ ಮಣಿಯನ್ನು ಒಪ್ಪಿಸುವುದರ ಜೊತೆಯಲ್ಲಿ ಇನ್ನೊಂದು ಮಣಿ ಇದೆ. ಜಾಂಬವತಿ, ಹೀಗೆ ಬಾ. ಪ್ರಭು, ನೋಡಿದಿರಾ, ಇವಳು ನನ್ನ ಮಗಳು ಜಾಂಬವತಿ. ನನಗೊಂದು ಆಶ್ಚರ್ಯ, ಕಾಡಿನಲ್ಲಿರುವ ನಿನಗೆ ಈ ಕರಡಿಗೆ ಮಗಳು ಮದುವೆ ಆಗಿದೆ ಅನ್ನೋದ ಭಾವಿಸಬೇಡ. ನಿನ್ನ ಧ್ಯಾನದಲ್ಲೇ ಇರುವ ಕಾಲಕ್ಕೆ ಕಾಡಿನಲ್ಲಿ ಸಂಚರಿಸುವಾಗ ಯಾರೋ ಬಿಟ್ಟು ಹೋದ ಕೂಸು, ಮತ್ತೆ ಸಣ್ಣ ಮಗು ಪ್ರವೀರ, ಅದು ಸಿಕ್ಕಿದೆ. ಎರಡು ಮಕ್ಕಳು ನಿನ್ನ ಅನುಗ್ರಹದಿಂದ ಆಗಲಿ. ಒಬ್ಬರಿಗೆ ಜಾಂಬವತಿ, ಮತ್ತೊಬ್ಬರಿಗೆ ಪ್ರವೀರ ಎಂಬ ಹಾಗೆ ಹೆಸರಿಸಿದ್ದೇನೆ. ಮಾಡಿದ ಅಪರಾಧಕ್ಕೆ ಬೇಕಾಗಿ ಶಮಂತಕ ಮಣಿಯ ಜೊತೆಯಲ್ಲಿ ಈ ಕನ್ಯಾಮಣಿಯನ್ನು ನಿನಗೆ ಒಪ್ಪಿಸುತ್ತಾ ಇದ್ದೇನೆ.
ಸ್ವೀಕರಿಸಬೇಕು. ಜಾಂಬವರೇ, ನಿಮ್ಮ ಮನದಾಭಿಲಾಷೆಯನ್ನು ಈಡೇರಿಸುವುದಕ್ಕಿದ್ದೇನೆ. ಆದರೆ ನಾನು ರಾಮಾವತಾರದಲ್ಲಿದ್ದೇನೆ. ರಾಮಾವತಾರದಲ್ಲಿ ಏಕಪತ್ನಿ ವೃತ್ತಸ್ಥ ಎನ್ನುವುದು ನಿಮಗೂ ತಿಳಿದಿದೆ. ಮತ್ತೆ ಕೃಷ್ಣಾವತಾರದಲ್ಲಿ ಕಾಣಿಸಿದೆ. ಮಣಿ ಸಹಿತ ಜಾಂಬವತಿಯನ್ನು ಒಪ್ಪಿಸಿದ್ದೇನೆ. ಇದು ಎರಡೂ ಕೂಡ ನಿನಗೆ ಕೃಷ್ಣಾರ್ಪಣಮಸ್ತು. ಮಣಿಯನ್ನು ಇತ್ತು, ಮಗಳನ್ನು ಇತ್ತು, ಶರಣು ಶರಣು ಎನ್ನುವ ಹಾಗೆ ಭಕುತ ಜನ ಕೊಂಡ. ಇನ್ನು ನನಗೆ ಏನಪ್ಪಣೆ ಪ್ರಭು? ಇನ್ನು ಏನಿಲ್ಲ. ಮತ್ತೆ ನಿನಗೆ ನಾನು ಯುಗ ಯುಗದಲ್ಲಿ ದರ್ಶನವನ್ನು ಕೊಡುವವನಿದ್ದೇನೆ. ಹಾಗಾಗಿ ನೀನು ಸದಾ ಕಾಲ ನನ್ನನ್ನೇ ಜಪಿಸ್ತಾ ಇರಬೇಕು. ಆದಿತ್ತಲ್ವೋ? ಜಯ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಜ ನನ್ನನ್ನು ನೋಡಿದೆ ನೀನು? ಒಮ್ಮೆ ಸರಿಯಾಗಿ ನೋಡಿಕೋ. ನನ್ನ ಪರಿಚಯ ಸಿಕ್ಕಿದೆ ನಿನಗೆ? ಒಮ್ಮೆ ಸುಮ್ಮನೆ ಇರ್ತೀಯ ನೀನು? ಏನು ನನ್ನ ಪರಿಚಯ ನನಗಾದ್ರೆ ನಾನು ಯಾರು ಅಂತ ಗೊತ್ತಾದ್ರೆ ಅಲ್ವಾ ನೀನು ಯಾರು ಅಂತ ನನಗೆ ಗೊತ್ತಾಗ. ಹಾಗಾದ್ರೆ ನಾನು ಯಾರು ಅಂತ ಗೊತ್ತಿಲ್ಲ. ಹಿಂದೆ 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 ಹೋಗು. ಎಲ್ಲಿಗೆ ಹೋಗುದು? ಹಾಗಲ್ವಾ, ಆಲೋಚನೆಯಲ್ಲಿ ಹಿಂದೆ ಹೋಗು. ಆ ಯುಗಕ್ಕೆ. ಯಾವ ಯುಗ ಗೊತ್ತಾಗುದು ನಿನಗೆ? ಗೊತ್ತಾಗಬೇಕಾ? ಕರ ಇಡಬೇಕಾ? ಇಡಬೇಕು. ಎಲ್ಲಿಗೆ? ನಿನ್ನ ತಲೆಗೆ. ಏನಾಯ್ತು? ಶರಕ್ಕ ಎಂತದ್ದು ಒಂದು ಹೊಳೆದದ್ದು ಈಗ ಗೊತ್ತಾಯ್ತು. ಹೇಗೆ? ನಾವು ಮೊದಲಿನ ಯುಗದಲ್ಲಿ ನೀನು ಕೃಷ್ಣಯ್ಯ ನಾನು ವಿಜಯ. ಹೇಗೆ? ಬಾಬಾ ಬಾಬಾರೆಲ್ಲೋ ಗೋಪಾಲ ಕರುಣಾಲ ವನಮಾಲ ದೇವಕಿಯ 8ನೆಯ ಗರ್ಭದಲ್ಲಿ ನವ ತೇಜದಲ್ಲಿ ನವ ರೂಪದಲ್ಲಿ ದಾಗರದ ಅದೆಂತದ? ತಳಂಗಲ ಭಟ್ಟರ ಅದು ಮುಕ್ತಾಯ. ಹೌದಾ? ನನಗೆಲ್ಲ ಬರ್ಲಿಕ್ಕಿಲ್ಲ. ನಾನಿದ್ದೆ ಅವರು. ಆಗ ಕೃಷ್ಣನಾಗಿದ್ದೆ. ನಾನು ವಿಜಯ. ಆಮೇಲೆ ಆಮೇಲೆ ಇನ್ನು ಸ್ವಲ್ಪ ಹಿಂದೆ ಆಲೋಚನೆ ಹಿಂದೆ ಹೋಗು. ಯುಗ ಮತ್ತು ಹಿಂದೆ
ಅದು ಕೃತ ಆಯುಗದಲ್ಲಿ ನೀನು ವೈಕುಂಠ ನಾರಾಯಣನಾಗಿದ್ದದು. ವೈಕುಂಠ ವೈಕುಂಠ ಶ್ರೀಮನ್ನಾರಾಯಣ ಆಗಿದ್ದವ ನೀನು. ನಾನು ನಿನ್ನ ಗೌಡ. ಎಂತದ ಗರುಡ? ಗರುಡ ನನ್ನ ವಾಹನ ನೀನು. ಅಲ್ಲಿದ್ದವರು ಇಲ್ಲಿಗೆ ಬಂದದ್ದು ಯಾಕೆ? ಕಾರಣ ಒಂದುಂಟ. ಒಂದು ದಿವಸ ಸದ್ಯ ಜೊತೆ ಆಗಿರುವಂತಹ ಲಕ್ಷ್ಮಿಯೊಂದಿಗೆ ಸುಖವಾಗಿ ಕಾಲವನ್ನು ಕಳೆಯುತ್ತಿರುವಂತಹ ಸಮಯದಲ್ಲಿ ಭೃಗು ಮಹರ್ಷಿಗಳ ಆಗಮವಾಯಿತು. ಅವರನ್ನು ಸತ್ಕಾರ ಮಾಡಲಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಸಿಟ್ಟಿನಿಂದ ನನಗೆ ಎದೆಗೆ ತೊಳೆದ ಪರಿಣಾಮವಾಗಿ ಇಲ್ಲಿರುವುದು ಯಾರು? ನನ್ನಮ್ಮ ಅಲ್ಲ, ನಿನ್ನಮ್ಮ, ನನ್ನ ಹೆಂಡತಿ. ಹರಣ ಮಂದಿರವನ್ನೇ ಬಿಡುವುದರ ಮೂಲಕವಾಗಿ ಭೂಲೋಕಕ್ಕೆ ಇಳಿದು ಬಂದಿದ್ದಾಳೆ. ಈಗ ಎಲ್ಲಿದ್ದಾಳೆ ಗೊತ್ತಾ? ಕರವೀರಪುರದಲ್ಲಿ. ಕರವೀರಪುರದಲ್ಲಿ ಅಲ್ಲಿ ಕಾರವಾರಕ್ಕೆ ಅಷ್ಟು ದೂರದಲ್ಲಿ ದುರ್ಗಮ್ಮದಲ್ಲಿ ಐರಾವತದಲ್ಲಿ ಅಲ್ಲಿ ಕಲ್ವಾ ಕರವೀರಪುರ ಅದು ಭೂಲೋಕದಲ್ಲಿ ಇರು. ಅವಳನ್ನು ಸೇರ್ಬೇಕಾದ್ರೆ ನಾವು ಅಲ್ಲಿಗೆ ಹೋಗಲೇಬೇಕು. ಏನು ಮಾಡುದು ಹಾಗೆ ಆಲೋಚನೆ ಮಾಡಿ ಈ ರೂಪವನ್ನು ನಾನು ಧಾರಣೆ ಮಾಡಿದ್ದೇನೆ. ಚಂದದಿಂದ ಕಿರಾತ ವೇಷ. ಅದು ಬರುವಾಗಲೇ ಹೇಳಿದ್ದ ಅದಕ್ಕ ಒಂದು ದಿನ ಶ್ರೀನಿವಾಸನು ಅಂದು ಬಗೆದ ಚಂದದಿಂ ಕಿರಾತ ವೇಷವನ್ನಂದುತ್ತಾರೆ. ಹೇಗೆ ವೇಷವನ್ನು ಮಾಡಿದ್ದೇನೆ. ಈಗ ಸಮಸ್ಯೆ ಏನು ಗೊತ್ತಾ? ನನ್ನಲ್ಲಿರುವ ಕೊರತೆಯನ್ನು ಮತ್ತೊಬ್ಬರೇ ಹೇಳ್ಬೇಕು. ಯಾರಿಲ್ಲ, ನೀನೇ ಆಗ್ಬೇಕು. ಏನಾದ್ರು ಕೊರತೆ ಉಂಟು? ಕೊರತೆ ಏನಿಲ್ಲ, ಸರಿಯಾಗಿದೆ ಮನೆಯ. ಕಟ್ಟುದು ಒಂದು ಮಾತ್ರ ಸ್ವಲ್ಪ ನಾನಲ್ಲ, ಉಮೇಶ. ಅವನಾ? ಹೌದು. ಅವಾಗ ಮದುವೆ ಹುಚ್ಚಲ್ಲೇ ಬಿದ್ದಿದ್ದಾನೆ. ಅದು ಎಲ್ಲಿಗೆ ಸರಿ ಕಟ್ಟುದು? ಸರಿ ಕಟ್ಟುದು ಒಂದು ಸರಿ ಆಗ್ಬೇಕು. ಮತ್ತೆ ಎರಡು ಹೊತ್ತಿಗೆ ನಡಿ ನೋಡು. ನಡೆಯುವುದಾ? ಸರಿ ಉಂಟು ನೋಡುವ. ಇಲ್ಲ ಎಲ್ಲ ಸರಿ ಉಂಟು. ಒಂದು ದೇಂಕಿಟ ಗಿಡ ತಗೊಂಡು ಸರಿ ಮಾಡಿ ಕಬ್ಬು ಇಲ್ವಾ? ಅದು ಸರಿ ಇಲ್ವಾ? ಈಗ ಸರಿಯಾಗಿ ನೋಡು. ಇದೆಂತದ್ದು ನೀನು ಶುಂಭಾಸುರನ ಅಲ್ಲ, ಹೆಜ್ಜೆಯ ಗತ್ತು ಅದು. ಹಾಗೆಲ್ಲ ಮತ್ತೆ ಅದು ನರಸಿಂಹಟ್ಟಿನಲ್ಲಿ ಇನ್ನು ಬೇಕಾ? ಸರಿ, ಈಗ ಸರಿ ಬಂತು. ನಡಿಗೆ ಒಂದು ಸರಿ ಆಯ್ತು. ಎರಡು ಶಬ್ದ ಮಾತಾಡಿ. ಇನ್ನು ನೂಟಿ ನಡೆ. ಸಖಾ ಈಗ ಎಂತದು ಮರೆಯ ನಿನ್ನದು ಮೂರನೇ ಲಿಂಗವ. ಮತ್ತೆ ಹೇಗ? ಅದು ಹಾಗೆ ಅಲ್ಲ. ಸಖನೆ ಓ ಸಖನೆ ಆಯ್ತಲ್ಲ. ಮಾತಾಡುದು ನಾಲ್ಕು ಶಬ್ದ ಸ್ಪಷ್ಟ ಆಗಬೇಕಾದ್ರೆ ಸಖನೆ ಮತ್ತೆ ಎಲ್ಲ ಸರಿ ಉಂಟು. ಗೊತ್ತಾಯ್ತಲ್ಲ. ಇದು ನಾಮವ. ಯಾರು ನಿನಗೆ ನಾಮ ಹಾಕಿ ಕಲಿಸಿದ್ದು? ಯಾರು? ಅವನ ಕುಂಟ. ಅವ ಅಲ್ಲಿ ಕೂತುಕೊಂಡವ ಎಣಿಸುವುದಕ್ಕೆ ಬಿಟ್ರೆ ಮತ್ತೆ ಅವನಿಗೆ ಏನು ಗೊತ್ತಿಲ್ಲ. ಅವನೇ ನಾಮ ಹಾಕುದು. ನಾಮ ಅದು ಹಾಕಿ ಅನ್ನೋದು. ಆದರೆ ಸರಿ ಆಗಲಿಲ್ಲ. ಆಗಲಿಲ್ವಾ? ಕಿರಾತನ ನಾಮ ಓರೆ ಆಗಬೇಕಾದ ಎಂತದು ನಿನ್ನ ನೇರ ನಾಮ. ಮೊದಲೇ ಹೇಳಿಲ್ವೇನೆ ನಾನು. ಚಂದದಿಂದ ಅಂದ್ರೆ ಹೇಗೆ? ಸ್ವಲ್ಪ ಆದ್ರೂ ಚಂದ ಬೇಡವಾ? ಚಂದದ ಕಿರಾತವೇ. ನಾವು ಯಾಕೆ ಹೊರಟದ್ದು? ಮೃಗದ ಬೇಟೆಗಾಗಿ ಹೊರಟದಲ್ಲ. ಮೃಗಾಕ್ಷಿಯರ ಬೇಟೆ. ಎಂತದು? ಮೃಗಾಕ್ಷಿಯರ ಬೇಟೆ. ನನ್ನೊಟ್ಟಿಗೆ ಬಂದ್ರೆ ನಿನಗೇನು ಮೋಸ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡು, ಈಗ ನೀನು ಮೃಗಾಕ್ಷಿಯ ಬೇಟೆಗೆ ಹೋಗುದು ಹೌದು ಅಲ್ವಾ? ನಿನಗೊಂದು ಮದುವೆ ಆಗುವ ಹುಚ್ಚು. ಆ ಜನ್ಮದಲ್ಲಿ ನೀನು ಕೃಷ್ಣನಾಗಿರುವಾಗ, ನಾನು ವಿಜಯನಾಗಿರುವಾಗ, ರಾತ್ರಿ ಹಗಲು ಬಸವನ ಹಿಂದೆ ಬಾಲದ ಹಾಗೆ ನಿನ್ನ ಹಿಂದಿನಿಂದ ನಾನು ಬಸವನ ಹಾಗೆಲ್ಲ ಅದು ಮಾತಿಗೆ ನೇತಾಡಿಕೊಂಡಿರುವಾಗ 16,008 16,000 ಬೇರೆ 8 ಮಂದಿ ನಿನಗೆ ಮೈಸಿಯರು ಅಲ್ವಾ? ಮೈಸಿಯರು ಮಹಿಷಿ ಪಟ್ಟದ ರಾಣಿ. ಅಷ್ಟು ಮದುವೆ ಆಗುವಾಗ ವಿಜಯ ಒಂದು ತುಂಡು ಮದುವೆ ಆಗುತ್ತೀಯಾ? ತುಂಡ ಎಂತದ್ದು? ಉಪ್ಪಿನಕಾಯಿ ಅದು. ಬಡವರೆಲ್ಲ ಹಾಗೆ ಕೇಳಿದ್ಯಾ ನೀನು? ಆಲೋಚನೆ ಮಾಡುವ. ಆವತ್ತು ನೆನಪೇ ಆಗಲಿಲ್ಲ ನನಗೆ. ಇವತ್ತೊಂದು ತೀರ್ಮಾನ ಮಾಡಿ ಹೊರಡುವ. ಹೇಗೆ? ಒಬ್ಬಳು ಎನಗೆ, ಮಿಕ್ಕವರೆಲ್ಲ ನಿನಗೆ. ಹೆಚ್ಚು ಮಂದಿ ಬೇಡ ಮಾರೆ, ಒಬ್ಬೊಬ್ಬರನ್ನು ಸುಧಾರಿಸಬೇಕು. ಆದ್ರೆ ಒಂದು ಪ್ರಯತ್ನ ನೀನು ಮಾಡ್ಬೇಕು. ನಾನು ಮಾಡ್ತೇನೆ. ಈಗ ನಾವು ಇರುವುದಿಲ್ಲಿ ಕಾಡಿನಲ್ಲಿದ್ದೇವೆ. ಅವರನ್ನು ಕಾಣಬೇಕಾದ್ರೆ ನಾಡಿಗೆ ಹೋಗ್ಬೇಕು. ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ನಡೆದುಕೊಂಡು ಪಾದಯಾತ್ರೆ ಮಾಡಿದ್ರೆ ಎಷ್ಟು ಸಮಯ ಬೇಕು ನಮಗೆ? ಪಾದಯಾತ್ರೆ ಶಿವರಾತ್ರಿಗೆ ಘಟ್ಟದ ಮೇಲೆ ಅವರು ಬರ್ತಾರೆ. ದಾರಿಯಲ್ಲಿ ಕಾಲು ಹಗಲಿಗೆ ಸಾಧ್ಯ. ನಮ್ಮದು ಪಾದಯಾತ್ರೆ ಆದ್ರೆ ಹೋಗಿ ಡಿಕ್ಕಿ ಹೊಡಿ. ಅದೇ ಏನು ಮಾಡುದು? ಏನು ಮಾಡುದು? ಏನು ಮಾಡುದು? ವಿಮಾನ ಅಂತ ಆಲೋಚನೆ ಮಾಡಿದ್ದೀನಿ. ಕುದುರೆ ನೋಡ್ಲಿಲ್ವಾ? ಕುದುರೆ ಸಾವಿರಾರು ನೋಡಿದ್ದೇನೆ.
ಹೇಳು ಕಪ್ಪು ಕುದುರೆಗಳನ್ನೇ ನೋಡಿದ್ದೆ ಈ ಕುದುರೆ ಪರಿಚಯ ಅಲ್ಲ ನಿನಗೆ? ಇದು ಬಿಳಿ ಕುದುರೆ ಮರೆ ಹಾ ಇದು ಎಲ್ಲಿದೆ ಗೊತ್ತಾ ನಿನಗೆ? ದೇವಲೋಕ ಉಚ್ಚ ಶ್ರವಸ್ ಅಂತ ಕರೀತಾರೆ ಇದನ್ನು. ಅಷ್ಟು ಬೇಗ ಉಚ್ಚ ಉಚ್ಚ ಶ್ರವಸ್ ಯಾರು ಅಷ್ಟು ಬೇಗ ಸಮುದ್ರ ಮಥನ ಮಾಡಿದಾಗ ಸಿಕ್ಕಿದದು. ಅದು ಎಲ್ಲಿತ್ತು? ದೇವಲೋಕದಲ್ಲಿ. ಅದು ನಿನಗೆ ಹಾ ನಾನು ಆಲೋಚನೆ ಮಾಡಿದೆ, ದೇವತೆಗಳೆಂದರೆ ಸಾಮಾನ್ಯರ ಅಲ್ಲ, ಪರರ ಇಂಗಿತವನ್ನು ಅರ್ಥ ಮಾಡಿಕೊಳ್ಳುವ. ಹೌದು, ನನಗೆ ಅವನು ಫರಂಗಿದಜ್ಞ ಅಲ್ಲೋ ಹಾಗಾದರೆ? ಪರರ ಇಂಗಿತವನ್ನು. ಹೌದು, ನನ್ನ ವಿಷಯ ಅವನಿಗೆ ಗೊತ್ತಾಗ. ನೀನು ಬೇಡಿದ್ಯಾ? ಈಗ ಬೇಡಲಿಲ್ಲ, ಮತ್ತೆ ಆದ್ರೂ ನಿನಗೆ ಅವನು ಹೇಳದೆ ಕೇಳದೆ ಕೊಟ್ಟು ಕಳಿಸ್ತಾನೆ. ಹೌದು, ನಾವು ಎಲ್ಲಿಗಾದ್ರೂ ಹೋಗ್ಬೇಕಿದ್ರೆ ರಸ್ತೆ ಬದಿಯಲ್ಲಿ ನಿಂತು ಎಷ್ಟು ಕೈ ಹಿಡಿದ್ರು ಮನುಷ್ಯ ನಿಲ್ಲಿಸ್ತಾನ. ನಾವು ಆಲೋಚನೆ ಮಾಡಿ ಸಾಕು, ಬರ್ತಾರೆ ಇಲ್ಲಿಗೆ ಕರೆದುಕೊಂಡು ಹೋಗುದು. ನೀವು ದೊಡ್ಡವರೆಲ್ಲ ಹಾಗೆ ನಿಮಗೆ ಮೆಟ್ಟುಕಲ್ಲಿ ಇಳಿಬೇಕಾದ್ರೆ ಅಲ್ಲಿಗೆ ಬಂದು ನಿಲ್ತಾರೆ ಅಲ್ವಾ? ಆಯ್ತು, ನಾನು ಬರ್ತೇನೆ. ಕುದುರೆ ಓಡಿಸಿ ಅಭ್ಯಾಸ ಉಂಟು ನಿಮಗೆ? ನನಗೆ ಅಭ್ಯಾಸ. ಭೂಲೋಕದ್ದು ಮಾತ್ರ, ಇದು ದೇವಲೋಕದ್ದು. ವೇಗಕ್ಕೆ ಮಿತಿ ಇಲ್ಲ, ಅವಸರವೇ ನೀನೇ ಓಡಿಸು. ಅವಸರವೇ ಅಪಘಾತಕ್ಕೆ ಕಾರಣ. ನಾನು ಅಪಘಾತದ ಅಪಿಸುವವನು, ನೀನು ಬೇಗ ಓಡಿಸು. ನಾನು ಎದುರಿನಲ್ಲಿ ಹಿಂದಿನಿಂದ ನೇತಾಡಿಕೊಂಡು ನಾನು ಎದುರಿನಲ್ಲಿ ಹೋಗೋಣ. ನಡೆಯುವ. ತರುಣಿ ಪದ್ಮಾವತಿ ಸಖಿಯರ ನೆರವಿ ಸಖಿತಾರ ಪೂರ್ವ ಜನ್ಮದ ಸುಕೃತ ಫಲ ಬೇಕಂತೆ. ಆ ವಿಚಾರದ ಕುರಿತಾಗಿ ಆಲೋಚಿಸುವುದಾದರೆ ನಾ ಯೋಗವಂತಳೂ ಹೌದು, ಭಾಗ್ಯವಂತಳೂ ಹೌದು. ತೋಂಡಾದೇಶವನ್ನಾಳುವಂತಹ ಆಕಾಶರಾಯ ಹಾಗೂ ಧರಣಿ ದೇವಿ ದಂಪತಿಗಳಿಗೆ ಮಗಳಾಗಿ ಹುಟ್ಟಿದೆ ಪದ್ಮಾವತಿ ಹೀಗೆನ್ನುವ ಹಾಗೆ ಶುಭ ನಾಮವನ್ನಿರಿಸಿದವರಿದ್ದಾರೆ. ಗಿಡವೊಂದು ಬೆಳೆದು ಮರವಾಗಬೇಕಾದರೆ ಕಾಲ ಕಾಲಕ್ಕೆ ಅದಕ್ಕೆ ಬೇಕಾದಂತಹ ನೀರು ಪೋಷಕಾಂಶಗಳನ್ನು ಎರೆಯಬೇಕಾದದ್ದು ಅನಿವಾರ್ಯವೇ ಹೌದು. ಅಂತೆಯೇ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ವಿದ್ಯಾ
ವಿದ್ಯಾದಿ ಸಂಸ್ಕಾರಗಳನ್ನು ಒದಗಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದ ಪಾಠ. ಈ ಮೂರರ ತ್ರಿವೇಣಿ ಸಂಗಮವೇ ಪದ್ಮಾವತಿಯ ಜೀವನ. ಹೌದು. ಆದ್ರೆ ಏನು ಮಾಡೋಣ? ಯಾಕೆ? ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ನನಗೂ ಮನಸ್ಸೆನ್ನುವುದಿದೆ ಅಲ್ವೇನೆ? ನಾನು ರಾಜಕುಮಾರಿಯಾದರೇನು, ನಿಮ್ಮ ಹಾಗೆ ನನಗೂ ಒಂದು ಭಾವನೆ ಎನ್ನುವುದಿಲ್ಲವೇನೆ? ಹೌದು. ಮನಸ್ಸಿಗೆ ಬೇಸರ. ಇಷ್ಟೆಲ್ಲ ಇದ್ದು ಕೂಡ ಮನಸ್ಸಿಗೆ ಬೇಸರವೇನು? ಅದು ಹಾಗೆ ನಾನು ಹೇಳಿದ್ನಲ್ಲ, ಏನು ಎಲ್ಲವಿದ್ದಾಗಲೂ ಬೇಸರವಾಗುತ್ತದೆ, ಯಾಕೆ? ಏನೂ ಇಲ್ಲದಾಗವೂ ಬೇಸರವಾಗುತ್ತದೆ. ಎಲ್ಲ ಇದ್ದಾಗ ಇದ್ದದ್ದನ್ನು ಖರ್ಚು ಮಾಡೋದು ಹೇಗೆ? ಏನು ಇಲ್ಲದಾಗ ಎಲ್ಲ ಅವರಿಗೆ ಕೊಟ್ಟಿದ್ದಾರೆ, ನಮಗೆ ಏನಿಲ್ಲ ಎನ್ನುವಂತಹ ಚಿಂತೆ ಕಾಡುತ್ತದೆ. ಹಾಗಾಗಿ ಅರಮನೆಯ 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ಮನಸ್ಸಿಗೆ ಬೇಸರವಾಯಿತು. ಆ ಕಾರಣದಿಂದಾಗಿ ಒಂದು ತೀರ್ಮಾನವನ್ನು ಕೈಗಿದ್ದೇನೆ. ಅದನ್ನು ನಿಮ್ಮಲ್ಲಿ ಹೇಳೋದಕ್ಕಾಗಿ ಕರೆದದ್ದು. ಓ ಸಖಿಯರೆಲ್ಲ ಬನ್ನಿರಿನ್ನು ಮನಗೆ ಹೋಗುವ, ಬನ್ನಿ ಮನಗೆ ಹೋಗುವ, ಬನ್ನಿ ಮನಗೆ ಹೋಗುವ. ಏನು? ಮನಸ್ಸಿಗಾದಂತಹ ಬೇಸರವನ್ನು ಕಳೆಯಬೇಕಾದರೆ ನೇರವಾಗಿ ಅಪ್ಪನ ಬಳಿ ಹೋದೆ. ಅಪ್ಪನೇ ಹೇಳಿದ ಮಾತು ಏನು? ಸಖಿಯರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ವನವಿಹಾರಕ್ಕೆ ಹೋಗು, ತಿರುಗಾಟ ಮಾಡಿಕೊಂಡು ಬಾ ಮಗಳೇ ಎನ್ನುವ ಹಾಗೆ 100 ಮಂದಿ ಸಖಿಯರನ್ನು ಬರು ಹೇಳಿದ್ದು. ಏನು ಇಬ್ಬರೇ ಬಂದದ್ದು? ಇಬ್ಬರಿದ್ದದಲ್ಲ, ಬರ್ತಾ ಇದ್ದಾರೆ, ಹಿಂದೆ ಇದ್ದಾರೆ. ಸಾಕು.
ಹೆಚ್ಚು ಸಖಿಯರ ಅಗತ್ಯವಿಲ್ಲ. ನೀವಿಬ್ರು ಬಂದ್ರೆ ಸಾಕಾಗುತ್ತದೆ. ಹಾಗಾಗಿ ಸಾವಕಾಶ ಸಲ್ಲದು. ಆದಷ್ಟು ಬೇಗ ಹೀಗೆ 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 ಬರಕ್ಕೆ ಹೋಗಿ. ನೇರವಾಗಿ ಬಂದು ನಮ್ಮದಾದಂತಹ ಉಪವನವನ್ನು ಸೇರಿದೆವು. ಉಪವನದಲ್ಲಿರುವಂತಹ ರಮಣೀಯವಾದಂತಹ ದೃಶ್ಯಗಳನ್ನು ಕಂಡೆವು, ಕಣ್ತುಂಬಿಸಿಕೊಂಡೆವು. ಅಷ್ಟೇ ಅಲ್ಲ, ತಿಳಿಕೊಳಕ್ಕೆ ಇಳಿದು ಜಲಕೇಳಿಯನ್ನು ಪೂರ್ಣಗೊಳಿಸಿದೆವು. ಹೌದಲ್ಲ, ಕೊಳದಿಂದ ಮೇಲೆದ್ದದ್ದೇ ತಡ, ಅದೇನು ಬೇಸುತ್ತಿರುವುದು? ಮಂದಮಾರುತನಿಗೆ ತನುವ ನುಡಿ ಪ್ರೇಮದಿ ಮಂದಮಾರುತನಿಗೆ ತನುವ ನುಡಿ ಪ್ರೇಮದಿ ತನುವ ನುಡಿ ಪ್ರೇಮದಿ ಮಂದಮಾ
ನೀರಿನಿಂದ ಮೇಲೆತ್ತದ್ದೇ ಇತ್ತಡ ಮಾರುತನು ಮಂದವಾಗಿ ಬೀಸುತ್ತಾ ಇದ್ದಾನೆ. ಬೀಸಿದಂತಹ ಕಾಲಕ್ಕೆ ಮನಸ್ಸಿನಲ್ಲಿ ಏನೇನು ಆಸೆ ಆಕಾಂಕ್ಷೆಗಳು ಮೂಡುತ್ತಾ ಇದೆ. ಹೌದಲ್ವೇನೆ? ಹೊರಡುವುದಾ? ಎಲ್ಲಿಂದ ಬಂದದ್ದು? ಅರಮನೆಯಿಂದ ಬಂದದ್ದು. ಹಾಗಾಗಿ ಹೊರಡುವುದು ಅರಮನೆಗೆ. ಹೀಗೆ ಹೋಗುವುದಕ್ಕಾಗುತ್ತದ? ಖಂಡಿತವಾಗಿ ಇವಳನ್ನು ನೋಡಂತೆ, ಇವಳಿಗೆ ತಲೆ ಸರಿ ಇಲ್ಲ. ಜಲಕ್ರೀಡೆ ಆಡಾಡಿ ಎಂತದ ಆಡಾಡಿ? ಜಲಕ್ರೀಡೆ ಆಡಿದ್ರೆ ತಲೆ ಕೂದಲು. ಹೆಣ್ಣು ಮಕ್ಕಳ ಶೃಂಗಾರ ಪೂರ್ಣವಾಗುವುದು ಯಾವಾಗ ಹೇಳು? ಹೂ ಮುಡಿದಾಗ. ಹೌದಲ್ಲ? ಒಂದು ಹೂ ಮುಡಿದಿದ್ದಿ ಸಾಕಾಗುವುದಿಲ್ಲ. ನಮ್ಮದಾದಂತಹ ಉಪವನದಲ್ಲಿರುವಂತಹ ಹೂಗಳನ್ನು ಕೊಯ್ದು ಮಾಲೆ ಮಾಡಿ ಮುಡಿಗೇರಿಸಿಕೊಳ್ಬೇಕು. ಯಾವ ಹೂ ಕೊಯ್ತಿ? ನನಗೆ ಮಲ್ಲಿಗೆ. ಮೆಲ್ಲಗೆ ಹೋಗಿ ಕೊಯ್ಬೇಕು. ನೀನು ಸಂಪಿಗೆ ಮರದಲ್ಲಾಗುತ್ತದೆ. ಹೌದು. ಮರ ಹತ್ತುತ್ತೇನೆ? ಹತ್ತುತ್ತೇನೆ. ಹೆಣ್ಣು ಮಕ್ಕಳು ಮರ ಹತ್ತಬಹುದಾ? ಅಲ್ಲ, ಹತ್ತಬಹುದು. ಅಲ್ಲ, ಗಂಡಸರು ಯಾರಿಲ್ಲದಾಗಿ ನೀವು ನೋಡಿಕೊಳ್ಳಬೇಕು. ಹತ್ತುವಳಿಗೆ ಎಂತದ್ದು ಕೊಯ್ಯುವುದ? ಹೆಣ್ಣು ಮಕ್ಕಳು ಮರ ಹತ್ತಬಹುದು, ಕೆಳಗೆ ಗಂಡಸರು ಇರಬಾರ್ದು. ಹೌದೌದು. ಹಾಗಾದ್ರೆ ನಾನು ಕನಕಾಂಬರ ಹೂ ಕೊಯ್ತೇನೆ. ಎಷ್ಟೇ ಮಾರಿಗೆ ಎಂತ ಮಾರ್ಲಿಕ್ಕೆ ಕೊಟ್ಟದಲ್ಲ, ಮುಡಿದು ಮುಡಿಗೇರಿಸಿಕೊಳ್ಳುವುದಕ್ಕೆ ಸಾವಕಾಶ ಸಲ್ಲದು. ಹೂಗಳನ್ನು ಕೊಯ್ಯುತ್ತಾ ಪರಿ ಪರಿ ಕುಟುಂಬಗಳ ಕೊಯ್ಯುತ್ತಿರುವ ಸಮಯದಲ್ಲಿ, ಪರಿ ಪರಿ ಕುಟುಂಬಗಳ ಕೊಯ್ಯುತ್ತಿರುವ ಸಮಯದಲ್ಲಿ ತುರಗವೇರಿಕೊಂಡು ಕರಿಯು ತುರಗವೇರಿಕೊಂಡು ಕರಿಯು ಕರಿಯು ಶರಣು 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 ಬಂದು ಕಾಡಿನಿಂದ ನಾಡಿಗೆ ಬಂದ ಹಾಗಾಯ್ತು. ಅಲ್ಲಿ ಬರಬೇಕಾದ್ರೆ ಕಾರಣವೇನು? ಏನು? ಮದ ತುಂಬಿದ ಕರಿ. ಅದನ್ನು ಓಡಿಸಿಕೊಂಡು ಬಂದವರು ನಾವು. ಇಲ್ಲಿಗೆ ಬರುವಾಗ ಏನು ಮಾಡಿತು? 3 ಸುತ್ತು ಬಂದು ಬಿಲ್ಲೆತ್ತಿಯನ್ನು ಶೃಂಗೇರಿಗೆ ಕರ್ಕೊಂಡು ಹೋಗಿ ಶೃಂಗೇರಿಗೆ ಜೋಡಿಸುವುದಾ? ಹೌದಾ? ಸೊಂಡಿಲು ಎದ್ದಿದ ಆನೆ ಸ್ವಾಮಿ ಎಂತದ ಶರಣು. ಏನಾಯ್ತಾ? ಸ್ವಾಮಿಯೇ ಶರಣು ಬಂದು ಸೊಂಡಿಲು ಕೆಳಗೆ ಹಾಕಿ ಹಿಂದೆ ಹೋಯ್ತಕ್ಕ. ಆ ಗಜ ನೋಡುವ ಚಂದೊಮ್ಮೆ ನೋಡ. ಹೌದೇನಾ? ಬೇಟೆಯನ್ನು ಆಡಿ ಅದನ್ನು ಓಡಿಸಿಕೊಂಡು ಯಾಕೋ ಏನು ತುಂಬಾ ಆಯಾಸವಾಗಿದೆ. ನೀರಿಗೆ ವಿಶ್ರಾಂತಿ ಬೇಕಲ್ವೇನಾ? ವಾತಾವರಣ ಬಹಳ ಒಳ್ಳೆದು. ವಾತಾವರಣ ತಂಗಾಳಿ ಬೀಸ್ತಾ ಇದೆ. ತಂಗಾಳಿಗೆ ತನ್ನುವನ್ನಡಿ ವಿಶ್ರಾಂತಿಯನ್ನು ಪಡಿಬೇಕೆನ್ನು ಹಾಗೆ ಮನಸ್ಸಾಗಿದೆ. ಎಲ್ಲಿದೆ ಸುಸ್ಥಳ? ದೊಡ್ಡ ಮರ ಕಾಣ್ತದ, ಮಾವಿನ ಮರ. ಮಾವಿನ ಮರ? ಇದು ಮಾವಿನ ಮರವಾ? ವಿಶಾಲವಾಗಿ ಹರಡಿಕೊಂಡುಂಟು ರೆಂಬೆ ಕೊಂಬೆಗಳು. ಏನಾದ್ರು ಬೇಕಾದಷ್ಟು ಉಂಟು. ಇಲ್ಲಿಯೇ ಸ್ವಲ್ಪ ವಿಶ್ರಾಂತಿ. ಮರದ ಬುಡದಿ ಬುಡದಿ ಮರದ ಬುಡದಿ ವಿಶ್ರಾಂತಿಯನ್ನು ಪಡೆಯುವ. ಮುಂದೆ ಏನಾಗುತ್ತೆ ನಿರೀಕ್ಷೆಯಲ್ಲಿ ಕಾಣುತ್ತಿಲ್ಲ ಕೌತುಕವನ್ನು ಸತಿಯ ರಾಜನ ಜಾನೆ ಪದ್ಮಾವತಿಗೆ ತೋರಿಸಿ ನಿವಾಸನ ಎಣ್ಣನೆಯಲೆ ನೋಡಿ ತುರಗವೇರಿ ಬರುವನ ಏನು ಗೌರ್ಯವಂತ ನಮ್ಮ ಜಗತ್ತಿನ ಬರನಾಯ ಕಾಣುತ್ತಿಲ್ಲ ಕೌತುಕವನ್ನು ಸತಿಯ ರಾಜನ ಸತಿಯ ರಾಜಕುಮಾರಿ
ಎಂತದ್ದು ಹೂ ಎಲ್ಲಿ? ಹೂ ತರಲಿಲ್ಲ, ಹೂವನ್ನಲ್ಲೇ ಬಿಟ್ಟು ಬಂದೆ. ನೋಡು, ನನಗೆ ಎಷ್ಟು ಬೇಕಷ್ಟು ಮಾತ್ರ ತಂದಿ. ಮತ್ತೆ ನಾವಿಲ್ಲಿ ಸುಮ್ಮನೆ ಕುಳಿತುಕೊಂಡದ್ದ? ಹಾಗೆ ಭಾವಿಸಿಕೊಳ್ಳಬೇಡಿ. ಹೋದಂತಹ ಕಾಲಕ್ಕೆ ಒಂದು ಆಶ್ಚರ್ಯವನ್ನೇ ಕಂಡೆ. ಏನೇ? ಕೌತುಕ. ಏನದು? ಬೇರೆ ಏನು ಅಲ್ಲ, ಆ ದಾರಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭ ಏರೋರು ಪರಪುರುಷರ ಆಗಮನವಾಗಿದೆ. ಕೋರ್ಸ್ಕೊಳ್ಳಿ. ಯಾಕೆ? ಎಂತದ್ದು ಏನಿಲ್ಲ, ಪರಪುರುಷರು ನೋಡಿದ್ಯಾ? ನೋಡ್ಬಿಟ್ಯಾ? ಇಷ್ಟು ಬಾರಿ ಹೇಳಿದ್ರು ಪರಪುರುಷರನ್ನು ಕಣ್ಣೆತ್ತಿ ಕಾಣಬಾರದು ಅಂತ. ನಿನಗೆ ನಾಚಿಕಿಲ್ಲ? ನೋಡಿ ಹೋದದ್ದು. ಅದೆಂತದ್ದು ನೋಡಿ ಹೋಗುದು? ಹೌದು ಹೌದು, ನೀನ್ ಬಂದದ್ದು ಅದಕ್ಕೆ ಅಂತ. ಯಾರು ಕಾಣ್ತಾರೆ? ಹಾಗಲ್ವೇ, ನಡ್ಕೊಂಡು ಬಂದವರಲ್ಲ, ತುರಗವನ್ನು ಏರಿ ಬಂದವರು. ತನ್ನಂತಹ ಕುದುರೆಯನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿ ಆ ಮರದ ಬುಡದಲ್ಲಿ ಇರುವರು ಕುಳಿತವರು. ಸರಿ. ಆ ಬಳಿಕ ಒಂದು ಮದವೇರಿದಂತಹ ಆನೆ ಈ ಕಡೆ ಬರುವುದಿಲ್ಲ, ಹೆದರ್ಬೇಡ. ಹೌದೌದು, ಅವರ ಬಳಿಗೆ ಓಡೋಡಿಕೊಂಡು ಬರುತ್ತಾ ಇತ್ತು. ಹೌದೌದು, ಇವರ ಕರದಲ್ಲಿ ಹಿಡಿದಂತಹ ಬಿಲ್ಲಿಗೆ ಇನ್ನೇನು ಬಾಣವನ್ನು ಜೋಡಿಸಿ ಅದರ ಮೇಲೆ ಪ್ರಯೋಗಿಸಬೇಕು ಎನ್ನುವಷ್ಟರಲ್ಲಿ ಆ ಆನೆಯು 3 ಸುತ್ತು ಪ್ರದಕ್ಷಿಣೆ ಬಂದು ಅದು ಅದರ ಪಾಡಿಗೆ ಹೊರಟು ಹೋಯಿತು. ಅಷ್ಟೇಯಾ? ಅದು ಸಾಕಿದ ಆನೆ, ಅವರು ಆನೆ ಮಾವುತರು, ಅವರಿಗೆ ನಮಸ್ಕಾರ ಮಾಡಿದ್ರೆ ಮತ್ತೆ ನಮಸ್ಕಾರ. ಮದವೇರಿದ ಆನೆಯೊಂದು ನಮಸ್ಕಾರ ಮಾಡುವುದಕ್ಕೆ ಸಾಧ್ಯ ಉಂಟು? ಮಾಡಿತಲ್ಲ. ಅದರಲ್ಲೇ ಆ ಕೌತುಕ ಇರುವುದು. ಹಾಗಂತ ನಾವು ಹೇಗೂ ನೋಡಿದವರಿದ್ದೇವೆ, ಅದಕ್ಕೆ ರಾಜಕುಮಾರಿಯಾದಂತಹ ನೀನು ನೋಡಬೇಕು. ನಾಚಿಕೆ ಆಗುದಿಲ್ವೇನೆ? ನೀನೇನು ಹೋದಲ್ಲಿ ಕಂಡ ಹುಡುಗರನ್ನೆಲ್ಲ ನೋಡ್ತಿದ್ದ, ನನಗೆ ಹಾಗೆ ನೋಡ್ಲಿಕ್ಕೆ ಆಗ್ತದ? ಕಾಣುವುದಕ್ಕಾಗಿ ಹೇಗಿದ್ದಾರೆ ಗೊತ್ತೇ? ಹೇಗಿದ್ದಾರೆ? ಒಬ್ಬ ಸಾಕ್ಷಾತ್ ಮನ್ಮಥನ ಹಾಗೆ ಇದ್ದಾನೆ. ಇನ್ನೊಬ್ಬನನ್ನು ಸರಿಯಾಗಿ ನೋಡಿದೆ, ಹನುಮಂತನ ಭಾವ ಅಂಗದನ ಹಾಗಿದ್ದಾನೆ. ಹನುಮಂತನ ಭಾವ ಇರ್ಲಿ, ಬಂದವರು ಹೋದಾರು. ಎಂತದ್ದು ಹೋದಾರು? ನೀನು ನೋಡಿದಂತ ನಾನು ನೋಡ್ಲಿಕ್ಕೆ ಆಗ್ತದ? ನೋಡ್ಲೇಬೇಕು, ಇಲ್ಲದಿದ್ರೆ ನಿನ್ನಲ್ಲಿ ವಿಚಾರ ಹೇಳ್ತೇನೆ. ಹಾಗಾದ್ರೆ ನೀವು ಸುತ್ತ ನಿಲ್ಲಿ, ನಾನು ರಾಜಕುಮಾರಿ ಅಲ್ಲ. ಹೌದು ಹೌದು, ನಾವೆಲ್ಲ ಎದ್ದು ಕಂಡವರು. ನಾನು ಕದ್ದು ನೋಡ್ತೇನೆ. ಪದ್ಮಾವತಿಯು ಕಂಡಳು, ಪದ್ಮಾವತಿಯು ಕಂಡಳು ಮೇರಿ ಬರೀ ರೂಪವ ತಡೆದಳಚ್ಚರಿಯರು ಮನದೊಳಗೆ. ಸಖಿಯರೆಂದುದ ಕೇಳಿ ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವ. ಈಗ ಮಾತಾಡು, ಏನಾಯ್ತು? ನೀನು ಹೇಳಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನೋಡಿದ್ದು ನಾನು. ನೀನು ಹೇಳಿದಷ್ಟೇನು ಚಂದ ಇಲ್ಲ, ಆಯ್ತಾ? ಈಗ ನೋಡಿ ಆಯ್ತಾ? ನೋಡಿ ಆಯ್ತು, ಒಮ್ಮೆ ನೋಡಬಹುದು. ಸಖಿ ಏನೇ ಯಾರೇ ಇರಲಿ, ನಮ್ಮದಾದಂತಹ ಉಪವನ್ನು ಬಂದು ಸೇರಿದ್ದಾರೆ. ಹಾಗಾಗಿ ಯಾರು ಎಲ್ಲಿಂದ ಬಂದದ್ದು ಅಂತ ತಿಳ್ಕೊಳ್ಬೇಕಲ್ಲ. ಹೋಗಿ ಕೇಳ್ಕೊಂಡು ಬನ್ನಿ. ಹೋಗಿ. ಯಾರು ನೀವು? ಯಾರು ನೀವು? ನಾನು ನನ್ನ ಅಪ್ಪನ ಮಗ. ಇಲ್ಲಿ ಯಾಕೆ ಬಂದಿರಿ? ಇಲ್ಲಿ ಯಾಕೆ ಬಂದಿ? ನೀನಿದ್ದಿಂದ ಬಂದೆ. ಎಲ್ಲವನ್ನು ವಿಷಯ ನನ್ನದೇ ಹೇಳಿ. ಯಾರಿಗೆ ಅದು? ನನ್ನ ಗೆಳತಿ ರಾಜಕುಮಾರಿಗೆ. ನಿನಗೆ ಅಲ್ವಾ? ಹಾಗಾದ್ರೆ ನಿನ್ನಲ್ಲಿ ಹೇಳುವುದಿಲ್ಲ. ಕೇಳುವವರು ಕೇಳಿದರೆ, ಹೇಳುವವರು ಹೇಳುತ್ತಾರೆ. ಆಯ್ತಾ? ರಾಜಕುಮಾರಿ, ನಾನು ಹೋಗಿ ಮಾತಾಡಿದೆ, ಕೇಳಿದವರು ಕೇಳಬೇಕಂತೆ. ಕೇಳಿದವರು ಕೇಳುವವರು ಕೇಳಿದ್ರೆ ಹೇಳುವವರು. ಹಾಗಾದ್ರೆ ನೀನು ಕೇಳಿದ್ರೆ ಉತ್ತರ ಇಲ್ಲ. ಇಲ್ಲ, ನಾನು ಕೇಳ್ಬೇಕಾ? ಯಾರು ನೀನು? ಯಾರು ನೀ? ಯಾರು ನೀನು? ಇವನಿಗೆ ಬಂದ ಕಾರಣಗಳ ಬೀಳು ಕಣ್ಣದೆ ನಾರಿಯ ಪವನದಿ ಏರಿಗೆ ಬರುವುದೈದೆ. ಈ ರೀತಿಯುಳುಕಿರುವೆ ಸಾರು ಮುಡಿದವನು ನಿಲ್ಲದೆ. ಯಾರು ನೀನು? ಯಾರು ನೀನು? ಯಾರು ನೀನು? ಮಾತಿಗೊಂದು ಮುಖ ಅಂತ ಉಂಟು, ಒಟ್ಟು ಹೋಗಿ ಕೇಳುದಾ? ನಾನು ಹೇಳ್ತೇನೆ, ಹಾಗೆಯೇ ಕೇಳಬೇಕು. ಯಾರೋ ನೀನು? ಯಾರು ನೀನು? ಅಲ್ಲಿ ಬೆಣ್ಣೆಯಿಂದ ಕೂದಲು ಎಳೆಯುವುದು, ಇಲ್ಲಿ ಸಿಡಿಲು ಮಿಂಚು ಒಮ್ಮೆಲೆ ಬರುವುದು. ಎಂತದ್ದು ಮುಖ ನೋಡ್ತಿ? ಹೋಗಿ ಕೇಳು. ಯಾರು ನೀನು?
ಯಾರು ನೀವು? ಶತಕುಟ್ಟಿ ಪಾದಾನೆ ಸರಿ ಆಯ್ತು. ಅದೆಂತದ? ಅದೆಂತದ್ದು ತಿರುಗಿದ್ದು ಹಾಗೆ ನಾನು ಯಾರಲ್ಲಿ ಕೇಳಿದೆ ಹಾಗೆ ಇಲ್ಲಿ ಬನ್ನಿ. ನಾನು ಬರ್ಬೇಕಾ? ದೂರ ಹೋಗು. ಬರುವುದಕ್ಕೆ ಕರೆದಲ್ವಾ? ಕರೆದ್ರು ಒಮ್ಮೆಲೆ ಹೋಗಿ ಮೈ ಮೇಲೆ ಹಾಡ್ತಾನೆ. ಏನ್ ಕಣ್ಣು ಕಾಣಿಸೋದಿಲ್ವಾ ನಿಮಗೆ? ಕಾಣಿಸ್ತದೆ. ಮತ್ತೆ ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ? ಏನಿಲ್ಲದೆ ಕಣ್ಣಿನ ಅಲ್ಲಿಲ್ಲ, ಕಣ್ಣಿನ ಒಳಗೆ ಉಂಟು. ಅದು ಅದೇ ಹೇಳಿದೆ ನಾನು. ಅಲ್ಲಿ ಬರ್ದಾಕಿದೆ ಅಂತದ್ದು ಬೆಳಕಾಯ್ದ ಮನೆಯಲ್ಲಿ ಬರೆದು ಹಾಕಿದೆ. ಬಂಗಾರದ ಫಲಕದಲ್ಲಿ ಅಪ್ಪನವಿನ ವಿರವೇಶ ಇಲ್ಲ. ಇನ್ನೊಂದು ಬೇಕಿತ್ತ ನಿನಗೆ? ಎರಡು ಆಯ್ತು, ಇದು ಸಾಕು. ಈಗ ಹಾಗಲ್ವೋ? ಅಪ್ಪಣೆ ವಿನಃ ಪ್ರವೇಶವಿಲ್ಲ. ಕೆಲವು ಮಾಸಿದೆ ಅಕ್ಷರ, ಅದು ಕಾಣುದು ದೂರದ್ದು ಕಾಣುದು. ನನಗೆ ಈಗ ಸಣ್ಣ ಸಣ್ಣ ಕಾಣುತ್ತದಲ್ವಾ? ನನಗೆ ಓದ್ಲಿಕ್ಕೆ ಬರೋದು. ದೊಡ್ಡ ದೊಡ್ಡದು ಕಾಣುದೇ ಇಲ್ಲ. ಈಗ ಸ್ವಲ್ಪ ಸಣ್ಣದು ಮಾತ್ರ ಕಾಣುದು. ಎಂತದ್ದು ಹೀಗೆ ಅಂದ್ರೆ ಸಣ್ಣದು? ಅಕ್ಷರ ಸಣ್ಣ ಸಣ್ಣ ಅಕ್ಷರ ಕಾಣುತ್ತದೆ. ಹೌದಾ? ಹಾಗಾದ್ರೆ ನಿನಗೆ ತಂದು ಆ ಫಲಕವನ್ನು ತಂದು ಕೊಡುವ. ಸರಿ ಮಾಡಿ ಬರೆದು ಹಾಕಿ. ಹೆಣ್ಣು ಮಕ್ಕಳು ಸಂಚರಿಸುವಂತಹ ವನ, ಪುರುಷರಿಗೆ ಪ್ರವೇಶವಿಲ್ಲ. ಇವನ ನನ್ನವನ, ಇವನ ನಿಮ್ಮವನ. ಈ ಮರ ನಮ್ಮದ್ದೇ, ಆ ಕಲ್ಲು ನಮ್ಮದ್ದೇ, ಆ ಬಳ್ಳಿ ನಮ್ಮದ್ದೇ, ಆ ಗಿಡ ನಮ್ಮದ್ದೇ, ಇವನ ನಮ್ಮದ್ದೇ, ಇವನು ನಮ್ಮದ್ದೇ. ಇಲ್ಲ 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 ಇಲ್ಲ, ನಿಮ್ಮವನ ಅಲ್ಲ. ನಿಮ್ಮಿಬ್ಬರನ್ನು ಬಿಟ್ಟು ಉಳಿದದ್ದೆಲ್ಲದು ನಮ್ಮದ್ದೇ. ಎಷ್ಟು ಪ್ರಯತ್ನ ಮಾತ್ರ ನಾವು ಹೊರಗೆ. ಹೌದು, ನೀವು ಗುಂಪಿಗೆ ಸೇರದ ಪದ. ಸೇರಿಸಬೇಕು. ಏನೇ ಇರಲಿ, ಬಂದಾಯ್ತಲ್ಲ. ಆಯ್ತು, ಅದಾಯ್ತು. ಎಂತದ್ದು ಬಂದಾಯ್ತು? ಬಂದಾಯ್ತಲ್ಲ. ಈಗ ಶುರು ಆಯ್ತು ಅಷ್ಟೇ. ಬಂದ ಹಾಗಲ್ವೋ? ಹೇಗೋ ಬಂದ್ರಲ್ವಾ, ಬಂದ ಹಾಗೆ ಹಿಂದೆ ಹೋಗಿ. ಹೇಗೋ ಬಂದವರು ಬಂದ ಹಾಗೆ ಹೋಗುದು. ಹೇಗೆ ಬಂದ ಹಾಗೆ ಹೋಗ್ಬೇಕು. ಹೋಗಿ ಬಂದ ಹಾಗೆ ಹಿಂದೆ ಹೋಗ್ತಿರಿಲ್ವಾ? ಬಂದ ಕಾರ್ಯ ಪೂರ್ಣವಾಗಲಿ, ಬಂದ ಕಾರ್ಯ ಪೂರ್ಣವಾಗಲಿ. ಏನು ಅದು ನನ್ನ ತಪ್ಪಲ್ಲ, ಅವಳ ತಪ್ಪು. ಯಾಕೆ? ಅವಳ ಮುಖದಲ್ಲಿ ಉಂಟಲ್ಲ ಎಂತದು? ಆಕಸ್ಮರಣ ಶಕ್ತಿ, ಆಕರ್ಷಣ ಶಕ್ತಿ ಎಳೆಯುವುದು ಒಂದು ಜಾತಿಯನ್ನು ಎಳೆಯುವುದು. ಹೌದಾ? ಹೇಳಿದ್ರೆ ಕಷ್ಟ ಆಗ್ತದೆ. ಅವರು ಹೋಗ್ಲಿಕ್ಕೆ ಹೇಳಿದ್ದು ಆಗ್ತದೇನಾ? ಬಂದ ಕಾರ್ಯ ಪೂರ್ಣವಾಗದೆ ಒಪ್ಪನಲ್ಲ, ಒಪ್ಪನಲ್ಲ, ಅಲ್ವಾ?
ಅವನು ಹಿರಿಯಡ್ಕದಲ್ಲ ಯಾವುದರಲ್ಲಿ ಬಡ್ಕಾಯಿಗೆ ಹೋಗಿ ಅವಲ್ಲ ಬಂದ ಕಾರ್ಯ ಪೂರ್ಣ ಆಗದೆ ನಾವು ಗೋಪರ ಗೋಪಲ್ವ ಗೋಪರ ಗೋಪರಲ್ಲ ಕನ್ನಡ ಹೌದು ನಾವು ಗೋಪರಲ್ಲ. ಆದ್ದರಿಂದ ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಅತಿ ರೂಪವತಿ ಆಗಿರುವಂತಹ ನಿನ್ನ ಕಾಂತಿಯನ್ನು ಕಂಡು ಯಾಕೋ ಏನು ಅವನಿಗೆ ಮುಂದಿಡುವುದಕ್ಕೆ ಮನಸ್ಸು ಬರುವುದಿಲ್ಲ. ಅವನಿಗೆ ವಾಂತಿ ಬರ್ತದೆ. ವಾಂತಿ ಹೌದು, ಆ ಕಾಂತಿ ಈ ಕಡೆಗೆ ಸೆಳೆಯುವುದಕ್ಕೆ ಪ್ರಾರಂಭವಾಯಿತು. ಆದ್ದರಿಂದ ಬಂದ ಕಾರ್ಯ ಪೂರ್ಣವಾಗದೆ ಯಾವ ಕಾರಣಕ್ಕೂ ಹೋಗುವಲ್ಲ ಅಲ್ಲವೇ ಅಲ್ಲ. ಖಾತೆಯಿಂದ ಕವಿಗೆ ನುಡಿದಳು ಯಾರಿಲ್ಲೋ ಅಡಗಿಲ್ಲ ಮನಕ್ಕೆ ತೆರೆದಳು ಮಾತನಾಡ ಬೇಡ ಜೋಕೆ ಈ ತೆರದಿ ನಮ್ಮ ಬನಕೆ ಏತಕ್ಕಾಗಿ ಬಂದಿರಿ ವೃತ್ತಾಂತವೆಲ್ಲ ಹೇಳುವೆಗ ಖಾತೆಯಿಂದ ಕವಿಗೆ ನುಡಿದಳು. ಕಂಡು ನೋಡಿ ಕೆಂಪು ಕೆಂಪು ನಾನಿದ್ದೇನೆ ಹೆದರಬೇಡ ನಾನಿದ್ದೇನೆ. ನೀನು ಆಚೆ ಚೆಲ್ಲಿಗೆ ನಾನಿದ್ದೇನೆ ಹೇಳ್ತಾನೆ, ಅವನ ಹಿಂದೆ ಹೋಗಿ ನಿಲ್ತಾನೆ. ಅದು ಮಾತುಕತೆ ನಿಮಗೆ ಅಲ್ಲ. ಗೋಪರಲ್ಲ ಹೌದಾ? ಏ ಕಿರಾತ ಎಂತ ಅವಸ್ಥೆ ಮಾರೆ ಅದು. ನಮ್ಮ ಅಜ್ಜಿ ಹೇಳಿದ್ರು ಏನಂತ, ಅದು ಜ್ವರ ಬಂದ್ರೆ ಕಿರಾತ ಕಡ್ಡಿ ಕಷಾಯ ಮಾಡಿ ಕುಡಿದ್ರೆ. ನಿನ್ನ ಅಜ್ಜಿಗೆ ಅದೇ ಕೆಲಸವಾ? ಅದು ಮತ್ತೆ ಅವರು ಮದ್ದು ಮಾಡ್ತಾರೆ ಅವರು. ಹೌದಾ? ಹಾಗಲ್ವೋ ಈ ಪುಳಿಯಿಂದ ಅವಸ್ಥೆ ಮಾರ. ನಿನಗೊಂದು ಕದ್ದು ಅಜ್ಜಿ ಹುಳಿ ತಿನ್ನುವ ಒಂದು ಅಭ್ಯಾಸ ನಿನಗೆ. ಇವರು ಕಿಟಕಿಯಲ್ಲಿ ಇಣುಕಿ ನೋಡಿದ್ದು ಕರ್ಮ ನೀನು ಹುಳಿ ತಿನ್ನುವುದನ್ನು ಎಲ್ಲಿ ನೋಡಿದ್ದು? ಶಬರ ಎಲ್ಲಿದ್ದಾರ ಅವರು ಇದ್ದಾರೋ ಇಲ್ಲೋ? ಇವರೇ 3-4 ಜನ ಇದ್ದಾರೆ. ಅವರಿಗೆ ಸಮಯ ಸಾಕಾಗುದಿಲ್ಲ. ಆಳುವರು ಕುಡಿದ್ರೆ ಮತ್ತೆ ಹೇಳಿ ಪ್ರಯೋಜನ ಅಂತ. ಈ ಶಬರಾಯರು ಬಂದು ಏನು ಮಾಡುದು? ಚಕ್ರ ಹಾಗಲ್ವೋ ಕಾಡಬೇಡ ನಾಡಾದಿತ ಯಾಕೆ ಹೋಗ್ತೀಯಾ? ನೀವು ಒಟ್ಟಿಗೆ ಬಂದ್ರೆ ಹೋಗ್ತೇವೆ. ಯಾರು ಒಟ್ಟಿಗೆ? ಹಾಗಲ್ವೋ ಕಾಡಿನಲ್ಲಿ ಒಂದು ವರ್ಗವಿದೆ. ಜಾತಿ ಬೇಡ. ಜಾತಿ ಬೇಡ್ರು. ನಮಗೆ ಜಾತಿ ಬೇಡ. ಜಾತಿ ಬೇಡ. ನಿಮಗೆ ಜಾತಿ ಬೇಡ ಅಂತ ಹೇಳಿದಲ್ಲ ನಾನು. ಜಾತಿಯಲ್ಲಿ ಬೇಡರು. ನಿಮಗೆ ಜಾತಿ ಭೂತ ಜೋರು. ಕಾಡಿನಲ್ಲಿ ಒಂದು ವರ್ಗವಿದೆ. ಅವರನ್ನೇ ಕಿರಾತರು, ಶಬರರು, ಪುಳಿಂದರು, ಕಾಡಬೇಡರು ಹೀಗೆಲ್ಲ ಕರೀತಾರೆ. ಕಾಡಬೇಡ, ಕಾಡುವುದಲ್ಲ ಕಾಡಬೇಡ ಇರ್ತದೆ. ತೊಳೆದುಕೊಂಡು ಬರ್ಬೇಕಲ್ವೇನಾ? ಒಂದು ಸ್ವಲ್ಪ ನೀರಿದ್ದಲ್ಲಿ ತೊಳ್ಕೊಂಡು ಬರ್ಲಿಕ್ಕೆ ನಾವು ನೀರಿಂದಲೇ ಬಂದದ್ದು. ಮತ್ತೇನು ವಾಸನೆ? ಅದ್ ನಾವು ವಾಸನೆ ಅಲ್ಲ, ಅದು ಕಾಣದೆ ಮೆಟ್ಟಿದ ಹಾಕಿಕೊಂಡ ಚರ್ಮ. ನಾವು ವಾಸನೆ ನೀವು ಬರುವುದು ವಾಸನೆ. ನಮ್ಮ ಮೈ ವಾಸನೆ ಅಲ್ಲ ಅದು. ನಾವು ಮನೆಯಿಂದ ಬರುವಾಗ ಎಷ್ಟೆಲ್ಲ ಪೂಸಿಕೊಂಡು ಬಂದಿದ್ದೇವೆ. ಚಂದುನ, ಕತ್ತೇರಿ, ಆಜಿ, ಚಂದನ, ಕಸ್ತೂರಿ, ಜಾಜಿ, ಮಲ್ಲಿಗೆ, ಕುಣುಂಗು ಇದನ್ನೆಲ್ಲ ಪೂಸಿಕೊಂಡು ದೂರ ಹೋಗಿ ಮಾತಾಡು. ಅದು ಬೇಟೆಯಾಡಿ ಬೆವರಿ ಆಗುವಾಗ ಸ್ವಲ್ಪ ಬೆರಕೆ ಆಗಿ ವಾಸನೆ ಬರುವುದು ಅಷ್ಟೇ. ಹೌದಾ? ಅಷ್ಟೇ. ಯಾರೋ ನೀನು? ಎಲ್ಲಿಂದ ಬಂದದ್ದು? ಮದುವೆ ಆಗಿದ್ಯಾ? ಮಕ್ಕಳೆಷ್ಟು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಮಕ್ಕಳಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು ಎಲ್ಲ ಹೇಳು. ನನ್ನ ಪರಿಚಯ ಹೇಳಬಾರ್ದು. ಎಲ್ಲರೂ ಅಪ್ಪನಿಂದಲ ವಿಳಾಸ ಹೇಳುದಲ್ಲ. ನಾವು ಅಪ್ಪನಿಂದಲ್ಲ, ನಮಗೆ ಅಮ್ಮ ಶ್ರೇಷ್ಠ. ತಾಯಿಗಿಂತ ರುಚಿ ಇಲ್ಲ, ಉಪ್ಪಿಗಿಂತ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ. ಯಾಚೆ ಮಾಡಬೇಡ, ಮೊದಲೇ ನನ್ನ ತಲೆಗೆಟ್ಟಿದೆ. ಸ್ವಲ್ಪ ಅಲ್ಲ ಮರೆ. ಅದನ್ನು ತಿರುಗಿಸಿ ಅಮ್ಮನಿಂದ ಆರಂಭ ಮಾಡು. ಅಮ್ಮನಿಂದ. ದೇವಕಿ ಎನ್ನವೇ ಜನಕನು ಶೌರ್ಯೋ
ದೀನ ದಿನತಿ ಓಂ ದಿನ ದಿನ ನಿನಗೆ ಮಾನ ಮರ್ಯಾದೆ ಯಾವ್ದು ಇಲ್ವೇನಾ? ಎಂತ ಹೇಳ್ತಿ ಮಾರ್ರೆ? ನೀನು ಎಲ್ಲಿದ್ದಲ್ವಾ? ಹೌದು. ನೀನು ಅಲ್ಲಿಗೆ ಯಾಕೆ ಹೋದ್ರು? ಎಲ್ಲಿಯುವುದು? ಯಾರು ಹೇಳಿದ್ದು? ಆಕಸ್ಮರಣ ಶಕ್ತಿ. ನಿನ್ನದು ಯಾವುದಿದೆ ಆಯ್ತು. ಮತ್ತೆ ಒಂದುಂಟು, ಯಾರ ಕೈಯಿಂದ ಅವರು ಪೆಟ್ಟು ತಿಂದ್ರು ಮಾನ ಮರ್ಯಾದೆ ಹೋಗುತ್ತದೆ. ಹೆಂಗಸರ ಕೈಯಿಂದ ಪೆಟ್ಟು ತಿಂದರೆ ಚಿನ್ನದ ಹೂವಿಗೆ ಪರಿಮಳ ಬಂದ ಹಾಗೆ. ಅದ್ಯಾಕ? ಅವರ ಕೈ ನಮ್ಮ ಮೈವಿಗೆ ಮುಟ್ಟಿದ್ರೆ ಮೈ ಪರಿಮಳ ಬರ್ತದೆ. ಹೌದಾ? ಎಡದ ಕೈಯ ಬಲದ ಕೈಯ? ಎರಡು. ಬೇಡ ಬೇಡ ಬೇಡ. ಏ ಸಕ್ಕ, ಪರಿಚಯವನ್ನು ಪ್ರಾರಂಭ ಮಾಡಬೇಕಲ್ಲ. ಎಲ್ಲರ ಹಾಗೇನ ನಮ್ಮ ಪರಿಚಯ ಅಲ್ಲ. ಎಲ್ಲಿಂದ ಪ್ರಾರಂಭ? ಅಮ್ಮನಿಂದ. ಅಮ್ಮನಿಂದ. ದೇವಕಿ ಹಾಗಲ್ವ? ಎನ್ನವೇ ಯಾರು ಎನ್ನುವ ಹಾಗೆ ಕೇಳಿದೆಯಲ್ಲ. ದೇವಕಿ ದೇವಿ. ತಂದೆ ಶೌರಿ. ಚೌರಿ ಚೌರಿ ಅಲ್ಲ, ಶೌರಿ ಅಂತದ್ದು. ನಿನ್ನ ಅಜ್ಜಿಗೆ ಸಿರಿಯಸ್ ಮಾಡುವ ಹುಚ್ಚು ಇನ್ನೂ ಬಿಡ್ಲಿಲ್ವಾ? ಅಜ್ಜಿ ಕುದಲಿಲ್ಲ. ಅದಕ್ಕೆ ಶೌರಿ ಹೇಳುದ ನೀನು? ಚೌರಿ ಅಲ್ಲ, ಶೌರಿ ಅಲ್ಲ, ಶೌರಿ. ಅವರ ಮಗಳಾದ್ದರಿಂದ ನನ್ನನ್ನು ವಾಸುದೇವ ಎನ್ನುವ ಹಾಗೆಲ್ಲರೂ ಕರೆಯುತ್ತಾರೆ. ಇವನು ವಾಸುದೇವ, ನಾನು ಯೇಸುದೇವ. ಹಾಗಲ್ಲ, ಮೂರು ಮಾರ್ಗ ಸೇರುವಲ್ಲಿ ಕೊಂಡು ಹೋಗಿ ನಿಲ್ಲಿಸಿ. ಇಲ್ಲ ಇಲ್ಲ ಇಲ್ಲ, ಒಳೆ ಹೊಳಿಲಿ ಕುಟ್ಟ ಮತ್ತೆ ಹಾಗೆ ಕಾಣುತ್ತದೆ. ಹಾಗೆ ಅಲ್ಲ ಅದು. ನನ್ನ ಇವನ ಹೆಸರು ವಾಸುದೇವ, ನನ್ನ ಹೆಸರು ಸುದೇವ ಅಂತ. ಒಂದು ಕಳಿಗೆ ನಾನು ಕಣ್ಣು ತಪ್ಪಿದರೆ ಇವನು ನನ್ನನ್ನು ಕರೆಯುವುದು ಯೇಸುದೇವ, ಯೇಸುದೇವ, ಯೇಸುದೇವ. ಅಯ್ಯೋ, ಅದನ್ನೇ ಜೊತೆ ಮಾಡಿದ್ದ. ಮತ್ತೆ ಯೇಸುದೇವ ಆಯ್ತು. ಹೌದು. ಇನ್ನೊಬ್ಬರಿದ್ದಾರೆ ಸಾಕಿದವರು, ನಂದಗೋಪ ಯಶೋಧೆಯರು. ಅವರ ಪ್ರೀತಿಯ ಕಂದನಾದರೆ ನಾನು ಮುಕುಂದ. ಅವ ಮುಕ್ಕುತ್ತಿಂದ. ಯಾರನ್ನು? ಅವಳನ್ನು. ಹಾಗಲ್ಲ, ಎರಡೇ ಹೆಸರಲ್ಲ ನಮಗೆ, ಸಾವಿರ ಸಾವಿರ ನಾಮ. ಏನ? ಅಚ್ಯುತ, ಅನಂತ, ಕೇಶವ, ಮುಕುಂದ, ದಾಮೋದರ, ಕೊನೆಗೆ ಗೋವಿಂದ. ಗೋವಿಂದ ಅಲ್ಲಲ್ಲ, ಮುಗೀತಂತಲ್ಲ. ಗೋವಿಂದ ಅಂದ್ರೆ ಆವರಣ, ಪರಿಚಯ ಅಂತ. ಅದರ ಒಳಗೆ ಎಲ್ಲವೂ ಇರುವುದು. ಈ ಕಡೆಗೆ ಬರೋದಕ್ಕೆ ಕಾರಣ ಏನು? ಕನ್ಯಾರ್ಥಿಯಾಗಿ ಬಂದವ ನಾನು. ಕನ್ಯಾಡಿಗಾಗಿ ಬಂದು ಕನ್ಯಾರ್ಥಿಯಾಗಿ ಬಂದವನಾಗಿ ಬಂದಾಗ ನಿನ್ನ ರೂಪವನ್ನು ಕಂಡಾಗ ಯಾಕೋ ಏನು ನಿಲ್ಲ ಮಾತಾಡಬೇಕೆನ್ನು ಹಾಗೆ ಮನಸ್ಸಾಗಿದೆ. ಓ ಭಾವಕಿ, ಭಾವನಕಿ, ಹಾಗೆ ಹೇಳಿಬೇಡ, ಭಾವಕಿಗಳು. ಸಾವಧಾನದಿಂದ ಪರಿಚಯವನ್ನು ತಿಳಿಸುವೆಯಾ ಬಾಲೆ? ನನ್ನ ಪರಿಚಯ ನಾವು ಪ್ರಾರಂಭಿಸುವುದು ಜನಕದೀಶದಧಿಪತಿ
ಮದುವೆ ಹೀಗೆ ಎಂತದ್ದು ಹೀಗೆ? ಅಲ್ಲಿಂದ ಅಲ್ಲಿ ಬರುವಾಗ ಒಟ್ಟಿಗೆ ಕರ್ಕೊಂಡು ಬಂದಿದ್ದೀನಿ, ಹೋಗುವಾಗ ಕರ್ಕೊಂಡು ಹೋಗ್ಬೇಕು ನನಗೆ. ನಾನು ಬರ್ತೇನೆ. ನೀ ಎಂತದಕ್ಕೆ? ನೀ ಅವನೊಟ್ಟಿಗೆ ಇವನು ಬಂದಲ್ವಾ? ಬರ್ತಾನೆ. ಪರಿಚಯವನ್ನು ಕೇಳಿದೆ. ನಿಮ್ಮ ಹಾಗೆ ನಾವು ನೇರವಾಗಿ ಪರಿಚಯ ಹೇಳುವುದಿಲ್ಲ. ಮತ್ತೆ ನಿಮಗೊಂದು ಪರೀಕ್ಷೆ. ಪರೀಕ್ಷೆ? ಹೌದು. ಎಷ್ಟನೇ ತಿಂಗಳಿದ್ದು? ಎಷ್ಟದಾದಿತ್ತು? 3ರಲ್ಲಿ ಒಮ್ಮೆ ಆಗ್ತದೆ, ಮತ್ತೆ 6ರಲ್ಲಿ, 9ರಲ್ಲಿ 3ನೇ ಪರೀಕ್ಷೆ. 9ನೇ ತಿಂಗಳಿನ ಪರೀಕ್ಷೆ ಆಗಿ 9 ದಿನ ಆಗುವಾಗ ಬಂದಾಯ್ತು. ಎಂತದು ಫಲಿತಾಂಶ? ಮತ್ತೆ ನಿನ್ನದ್ದು ಕೊನೆಯ ಪರೀಕ್ಷೆ. ಉತ್ತೀರ್ಣ ಆಗುತ್ತೀಯ ನೋಡ್ಬೇಕು. ನಾವೆಲ್ಲ ಬೆರಳು ತೋರಿಸಿದ್ರೆ ಸಾಕು, ಕೈ ತುಂಬುವ ಜಾತಿಗಳು. ಕೈ ತೋರಿಸಿದ್ರೆ? ನಾವು ಜಿರಳೆ ಜಾತಿಗಳು. ಹೌದಾ? ಅದಕ್ಕೆ ಮೀಸೆ ಹೊಕ್ಕಿದ್ರೆ ಮತ್ತೆ ಎಲ್ಲ ಮತ್ತೆ ನಾ ಸೂಚಿಸುತ್ತೇನೆ, ನೀವು ಯೋಚಿಸಿ ಉತ್ತರ ಕೊಡ್ಬೇಕು. ಯೋಚಿಸುವುದಕ್ಕೆ ಇವನಿದ್ದಾನೆ. ಯೋಚಿಸು. ಥಟ್ ಅಂತ ಹೇಳ್ಬೇಕು. ಹಾಗೇನಾದ್ರೂ ಕೊಡ್ತೇನೆ ನಿಮ್ಗೆ. ನೋಡುವ ಪುಸ್ತಕ ನೋಡುವ. ಏನಾದ್ರು ಕೊಂಡೋದಲ್ಲಿ ಉಂಟು, ಓದಲಿಕ್ಕೆ ಸಮಯ ಇಲ್ಲ. ನನ್ನಪ್ಪ ಅಪ್ಪ ಯಾರು? ಅಯ್ಯೋ ದೇವರೇ, ಇಂತಹ ರೂಪವತಿ ಎಳೆ ಪ್ರಾಯದ ಹೆಣ್ಣು ಮಗುವನ್ನು ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗಿ ಬಿಟ್ರ ಪುಣ್ಯಾತ್ಮ. ಇಲ್ಲಿಂದಲೇ ದುಃಖ ತಪ್ತ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಯಾರು? ನಿನ್ನ ಅಪ್ಪ ಹೋಗಿದ್ದಾರಾ? ಮತ್ತೆ ಯಾರಿಗೆ ಶ್ರದ್ಧಾಂಜಲಿ ನಿನ್ನದು? ನಿಮ್ಮ ಅಪ್ಪನಿಗೆ. ನಾನು ಹೇಳಿದ್ನ ಹಾಗೆ? ಮತ್ತೆ ಮೇಲೆ ಹೋಗಿದ್ದಾರೆ ಅಂತ ನಾನು ಹೇಳಿದ್ದಲ್ವಾ ಯೋಚಿಸ್ಬೇಕು ಅಂತ. ಯೋಚಿಸಲಿಕ್ಕೆ ಅಂತ ಹೋದ ಮೇಲೆ ಯೋಚಿಸು. ಹಾಗಲ್ಲೋ, ಮೇಲಿರುವುದೇನು? ಮೇಲಿರುವುದು ಆಕಾಶ. ಅದಕ್ಕೊಂದು ರಾಯ ಸೇರಿಸು. ಆಕಾಶದಲ್ಲಿ ರಾಯ ಅಂದ್ರೆ ಯಾರಾದ್ರೂ ಕೋಳಿಗೂಡಿಗೆ ಮುಚ್ಚಳ ಗಟ್ಟಿ ಹಾಕಿಬಿಡಿ, ಒಂದು ಈ ಸಲ ಇಡುವುದಿಲ್ಲ. ಅದು ಗಿಡುಗ ಮತ್ತೆ ಅಂತ ಇದು ಗಿಡಗಡ ಮಗಳ ಹಾಕಾಣ್ತೇನಾ? ಹಾಗಲ್ವೋ, ಆಕಾಶರಾಯ ಅಂತ ಹೇಳಿದ್ರೆ ನನ್ನ ಅಪ್ಪನ ಹೆಸರು ಆಕಾಶರಾಯ. ಆಕಾಶರಾಯ. ಅಪ್ಪ ಮೇಲೆ. ಅಪ್ಪ ಮೇಲೆ. ಅಮ್ಮ. ಅಯ್ಯೋ ದೇವರೇ, ಸಂತಾನವರೆಲ್ಲ ಬಹುಶಃ ಪ್ರಾಯದ ಕಾಲದಲ್ಲಿ ಸತಿಪತಿಯರು ನೀವು ಒಟ್ಟಿಗೆ ಒಂದೇ ವಾಹನದಲ್ಲಿ ಹೋಗುವಾಗ ಎದುರಿಂದ ಬಂದು ಯಾರೋ ಡಿಕ್ಕಿ ಹೊಡೆದ್ರ ಕಾಣ್ತದೆ. ಇಬ್ಬರು ಅಪಘಾತದಲ್ಲಿ ಮೃತಪಟ್ಟಿರೋ. ದೇವರೇ, ಯಾರು ನಿನ್ನ ಅಜ್ಜಿಯನ್ನು ಹುಟ್ಟಿದ್ದೀರಿ ಇಲ್ಲಿ? ನಿಮ್ಮ ಅಮ್ಮನ. ಹೇಯ್, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ತಬ್ಬಲಿ ನೀನಾದೆ ಮಗಳೇ. ಮಗಳೇ, ಯೋಚಿಸುವುದಕ್ಕಾಗುದಿಲ್ವಾ? ಕೆಳಗೆಂತದು? ಇಲ್ಲಿ ಉಗುದದ್ದು ಅಂತ ಹೇಳಿದ ಅಲ್ವಾ? ನಿನ್ನ ಅಜ್ಜಿಯನ್ನು ಹೆಸರೆಂತದು? ಭೂಮಿ. ಅದಕ್ಕೆ ಹೆಸರು ಹೇಗೆ? ಭೂತಾಯಿ. ಭೂತಾಯಿ ಅಲ್ವಾ? ಇನ್ನೊಂದಿದೆ. ಬಾಲಂಟು ಬಾಲಂಟು. ಭೂತಾಯಿ. ಧರಣಿ. ಧರಣಿ ದೇವಿ. ದೇವಿ ಇದು? ಹಾ, ಇದಲ್ಲ, ಅದು ನನ್ನ ಅಮ್ಮ. ಅದು 4 ನನ್ನ ಅಮ್ಮನ ಹೆಸರು ಧರಣಿ ದೇವಿ. ಹೌದು. ಅಪ್ಪ ಮೇಲೆ, ಅಮ್ಮ ಕೆಳಗೆ. ಯೋಗ್ಯತೆಯಲ್ಲಿ ಕೆಳಗೆ. ಅವರಿಬ್ಬರಿಗೆ ಮದುವೆಯಾದ ಅದೆಷ್ಟೋ ಕಾಲಗಳು ಸಂದು ಹೋದರೂ ಕೂಡ ಮಕ್ಕಳಾಗಲಿಲ್ಲವಂತೆ. ದೋಷ ದೋಷ. ಅದಕ್ಕೆ ಮಕ್ಕಳಾಗಲಿಲ್ಲ ಅಂತ ಇಲ್ಲಿ ಭಜನೆ ಮಾಡಿ ಕೂತ್ಕೊಳ್ಳುದು. ಈಗ ಯಾರು ಭಜನೆ? ವೈದ್ಯರಲ್ಲಿ ತೋರಿಸಬೇಕು. ಇಬ್ಬರಲ್ಲಿ ಒಬ್ಬರಿಗೆ ದೋಷ ಇದ್ರೆ ಎಲ್ಲಿ ಆಗುದು ಮತ್ತೆ ಕರ್ಮ. ಹಾಗಲ್ವೋ? ನಾಗದೋಷ ಏನಾದ್ರೂ ಇತ್ತ? ಸುಬ್ರಹ್ಮಣ್ಯ ಮೂಲದ್ದು. ಮಕ್ಕಳಾಗಬೇಕಾದ್ರೆ ಯೋಗವೂ ಬೇಕು, ಭಾಗ್ಯವೂ ಬೇಕು. ಆ ಕಾಲಕ್ಕೆ ಯಾರೋ ಪ್ರಾಜ್ಞರು ಬಂದು ಹೇಳಿದ್ರು, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವ ಮೂಲಕವಾಗಿ ಸಂತಾನವನ್ನು ಪಡೆದಕ್ಕೆ ಸಾಧ್ಯವಾಗುತ್ತದೆ. ಯಾವ ಯಾಗ? ಪುತ್ರಕಾಮೇಷ್ಟಿ. ಪುತ್ರಕಾಮೇಷ್ಟಿ ನಾವು ಮಾಡ್ತೇವೆ, ನಮಗೆ ಗೊತ್ತು. ಆ ಯಾಗವನ್ನು ಮಾಡುವ ಕ್ರಮ ಬಂಗಾರದ ನೇಗಿಲನ್ನು ಎತ್ತಿಗೆ ಕಟ್ಟಿ ಗದ್ದೆಯನ್ನು ಉಳುವುದು. ಬಂಗಾರದ ನೇಗಿಲು? ಹೌದು. ಅಯ್ಯೋ ದೇವರು, ಈಗ ಎಷ್ಟು ಉಂಟ ಈಗ? ಮರದ ನೇಗಿಲೇ ಸಿಕ್ಕು. ಹೌದು. ಬಂಗಾರದ ಈಗಲ್ಲದ ಆಗ ಸುಳ್ಳಾಡುವುದಕ್ಕೆ. ಎಂತ ಸುಳ್ಳಲ್ಲ, ಸತ್ಯ. ಗದ್ದೆಯನ್ನು ಉಳುದಕ್ಕೆ ಆರಂಭಿಸಿದ್ರು. ಉಳುವಾಗ ಅವರು ಕೂತ್ಕೊಂಡಿದ್ದಾರೆ ಮರ, ಮತ್ತೆ ಪೂಜೆ ಮಾಡಿದ್ದಾರೆ. ಜಾಗಟೆ ಅಲ್ವಾ? ಹಾಗಲ್ಲ, ನೇಗಿಲು ಕಲ್ಲಿಗೆ ತಾಗಿ ಶಬ್ದ ಬಂದದ್ದು. ಚಿನ್ನದ ಮೊನ್ನೆ ತಾಗಿದ್ದಲ್ಲ? ಹೌದು. ಕಲ್ಲು ಹೊಡೆಯವರನ್ನು ಕರೆಸಿದ್ರು, ಕಲ್ಲು ಬಂಡೆಯನ್ನು ಸರಿಸಿದ್ರು. ಆಗ ಅದರ ಮಧ್ಯದಲ್ಲಿ ಒಂದು ಸಣ್ಣ ಕೊಳ. ಎಂತದು? ಕೊಳ. ಕೊಳದಲ್ಲಿ ಒಂದೇ ಒಂದು ಕಮಲ. ಕಮಲ. ಅರಳಿದ ಕಮಲ, ಮುದುಡಿದ ಕಮಲ. ಸೂರ್ಯರಶ್ಮಿ ಬಿದ್ದಾಗ ಅರಳಿತು. ಹೌದೌದು. ಅರಳಿತು ಮುದುಡಿದ ತಾವರೆ ಅರಳಿತು. ಅರಳಿದಾಗ ತಾವರೆಯ ಮಧ್ಯದಲ್ಲಿ ಒಂದು ಕೂಸು. ಖುಷಿ ಅಲ್ವೋ? ಕೂಸು. ಆ ಕೂಸಿ ಈ ಕೂಸು, ಈ ಕೂಸಿ ಆ ಖುಷಿ, ಈ ಖುಷಿ, ಆ ಖುಷಿ. ಇವಳು ಕೂಸ. ಖುಷಿ ಆಗ ಖುಷಿ. ಸಿಗುವಾಗ ಸಣ್ಣ ಮಗು. ಆಕಾಶರಾಯ ಹಾಗೂ ಧರಣಿ ದೇವಿ ಆ ಮಗುವನ್ನು ಅರಮನೆಗೆ ಕರ್ಕೊಂಡು ಹೋದ್ರು. ಪ್ರೀತಿಯಿಂದ ಸಾಕಿದ್ದು, ಸಲಹಿದ್ರು, ಬೆಳೆಸಿದ್ರು. ಹೆಸರು ಗೊತ್ತಾಯ್ತಲ್ಲ? ಬೆಳೆದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಈಗ. ಗೊತ್ತಾಯ್ತಲ್ಲ ಹೆಸರು? ಹೆಸರೇ ಗೊತ್ತಾಗುತ್ತೆ. ಕೂಸಮ್ಮ. ಅದು ಇವಳು, ನಾನಲ್ಲ. ಕೂಸಮ್ಮ ಎಂಕಮ್ಮನ ಮಗಳು ಅಲ್ವಾ? ಕೂಸು ಕೂಸು ಅಂತ ಕರೀಲಿಕ್ಕೆ ಆಗುತ್ತದ? ಖುಷಿ ಖುಷಿ ಹೇಳಿದ್ರೆ ತಾವರೆ ಹೂವಿಗೆ ಇನ್ನೊಂದು ಹೆಸರಿದೆ, ಪದ್ಮ. ಪದ್ಮದಲ್ಲಿ ಹುಟ್ಟಿದ ಕಾರಣದಿಂದಾಗಿ ಹೇಳ
ಬಾಯ್ ಈ ಸರಿ ಕೇಳುದಿಲ್ಲ ಹೇಳ ಪದ್ಮಾವತಿ ಬಾಯ್ ಬಿಡು. ಸ್ವಾಮಿ ದೈವ ಧೂಮಾವತಿ, ಕುಟುಂಬಸ್ಥರೆಲ್ಲ ಒಟ್ಟಿಗೆ ಆಗುವುದಿಲ್ಲ, ನನ್ನಿಂದ ಒಬ್ಬನಿಂದ ಸಾಧ್ಯ ಆಗುವುದಿಲ್ಲ. ಈ ಸಲ ಹತ್ತನಾಜೆ ಬರುವಾಗ ದಣಿಗಳಲ್ಲಿ ಸ್ವಲ್ಪ ಸಾಲ ಮಾಡಿ ಆದರೂ ಹತ್ತನಾಜೆ ಕಳೆಯುವವರೆಗೆ ನನಗೆ ತಿರುಗಾಟ ಉಂಟು. ಮತ್ತೆ ಹೋಗಿ 3 ವರ್ಷ ಬಾಕಿ ಆದ ಕೋಲವನ್ನು ಒಮ್ಮೆಲೇ ಕೊಡ್ತೇನೆ. ಧೂಮಾವತಿ ಧೂಮಾವತಿ ಅಲ್ವಾ? ಕುಟುಂಬ ದೈವ 3 ವರ್ಷದ್ದು ಬಾಕಿ ಉಂಟು. ಅದಲ್ವಾ ಪದ್ಮಾವತಿ? ಪದ್ಮಾವತಿ. ಅಯ್ಯೋ ಕರ್ಮವೇ, ನಾನು ಧೂಮಾವತಿಯ ಅದು ಇದೆರಡು ಎಂತದ್ದು? ಅದು ಕಲ್ಲುರುಟಿ, ಇದು ಮೈಸಂದಾಯಿ. ಎಂತದ್ದು? ಅಣಿಗಟ್ಟಿದೆ. ಹಾಗಲ್ಲ, ಪದ್ಮಾವತಿ ಎನ್ನುವ ಹಾಗೆ. ಎಷ್ಟಾದ್ರು ಕಡಿಮೆ, ಒಂದೇ ಹೆಸರಲ್ವ ಇವರಿಗೆ? ಸಾಕು ಸಾಕು. ಸಖಿರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಜಲ ಕೇಳಿ ಮುಗಿಸಿ ಇನ್ನೇನು ಅರಮನೆಗೆ ಹೋಗುವುದು. ಹೆಚ್ಚು ಮಾತಾಡಿದ್ರೆ ಸೆಟ್ ಬರ್ತದೆ, ಹೋಗ್ತಿಲ್ವಾ? ಕೋಪಿಸ್ತೇನೆ. ಎಲ್ಲಿಗ ಮನಸ್ಸುಂಟ ಅವಳಿಗೆ. ಎಂತದ ನೀನು ಜಾರಿತು? ಎಲ್ಲಿ ಜಾರಿತು? ನಾನು ನೀನಂತ ಅಪ್ಪೆ ಹೇಳಿದಲ್ವೇನಾ? ಎಲ್ಲಿ ನೋಡುವಾಗ ಅವಳು
ಮನವು ಎಲ್ಲಿ ಸೋಕಿತು? ಬಾರಿಸಿದಲ್ವ ನಮ್ಮ ಬೆನ್ನಿಗೆ? ಬಾರಿಸಲಿ, ಇನ್ನೊಮ್ಮೆ ಬಾರಿಸಲಿ. ಎಂತದ ಬಾರಿಸಲಿ? ಚಿನ್ನದ ಹೂ. ಅವಳ ಕೈ ನೋಡು, ಪೆಟ್ಟು ಬಿದ್ರೆ ಎಷ್ಟು ನೋವಾಗ್ತದೆ ಗೊತ್ತಾ ನಿನಗೆ? ಅದು ನೋವಾದ್ರೆ ಸಹಿಸಿಕೊಳ್ಬೇಕು. ನಿಜವಾಗಿ ನನ್ನದು ತಪ್ಪಲ್ವೇನೆ? ತಪ್ಪ ಅವನದ್ದು. ಪಾಪಿ 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 ಯಾರು ನೀನು ಆಚೆ ಹಾಕಿ ನಿಂತದ್ದು ನನಗೆ ಅಭಿನಯ ಮಾಡ್ಬೇಕು. ಈಚೆ ಬಾ. ಪಾಪಿ ನಾನು ಏನು ಮಾಡಿದೆ ಮಾರ್ರೆ? ನೀನು ಇಲ್ಲಿಗೆ ಯಾಕೆ ಬಂದದ್ದು? ನನ್ನನ್ನೇ ಕಾಪಿ ಇಲ್ಲಿದ್ದವ ಇಲ್ಲಿಗೆ ಯಾಕೆ ಬಂದದ್ದು? ಪಾಪಿಯಾದ ಸ್ಮರಣು ಪಂಚಶರವನ್ನು ಪ್ರಯೋಗಿಸಿದ ಕಾರಣ ಒಂದು ಕಡೆ ಬಿಸಿ 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 ಅಶೋಕ, ಮತ್ತು ಕಡೆ ಅರವಿಂದ, ನೀನು ಅಲ್ಪಲ್ಲ, ನೀಲೋತ್ಫಲ ಅದನ್ನೇ ಒಮ್ಮೆಲೆ ಪಂಚಶರವನ್ನು ಪ್ರಯೋಗಿಸಿದ ಪರಿಣಾಮವಾಗಿ ಇಬ್ರಿಗ ಹಾಗಲ್ಲ, ಅವನಿಗೆ ಗೊತ್ತಿಲ್ಲ ನನಗೆ. ಅದು ನನ್ನಿಂದ ಆಗಿ ಮತ್ತೆ ಅವನಿಗೆ ಬಂದದ್ದು. ವಿರಹ 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 ತಡೆಯುವುದಕ್ಕಾಗುವುದಿಲ್ಲ. ಆ ಕಾರಣಕ್ಕೆ ಬೇಕಾ ಈ ಕಡೆ ಬಂದಿದ್ದು. ನಾನೊಬ್ಬರೇ ಅಲ್ಲ, ಮದುವೆ ಆಗಿದೆ ನನಗೆ. ನೋಡಿ ಮದುವೆ ಆದ್ರೆ ಇಲ್ಲಿ ಚಟ ನೋಡಿ. ನಿಮಗೆ ಮದುವೆ ಆದ ಗೊತ್ತಿಲ್ಲ? ನೋಡುವಾಗ ಹಾಗೆ ಕಾಣ್ತೇನಾ ಮದುವೆ ಆದಾಗ? ನೋಡು ಆದ್ರೆ ಆಗಿದೆ ಅಲ್ವಾ? ಮತ್ತೆ ಇಬ್ಬರು ಮಕ್ಕಳು. ಇಬ್ಬರು ಮಕ್ಕಳು ಇದ್ದಾರ? ಮತ್ತೆ ಒಬ್ಬನಿಗೆ ಎಂತದ ಕೆಲಸ? ಬರೆಯುವುದು. ಬರೆಯುವುದು ಯಾರು ಸುತ್ತಿಗಿಲ್ಲ, ಬರೀತಾ ಇರ್ತಾರೆ ಅಷ್ಟೇ. ಅರ್ಧದನ್ನೇ ಯಾರು ಓದುದು? ಮತ್ತೆ ಆದ್ರೆ ಲೆಕ್ಕ ಮಾಡುದು, ಬರೆಯುವುದು ಲೆಕ್ಕ ಮಾಡುದು, ಬರೆಯುವುದು ಲೆಕ್ಕ ಮಾಡುದು. ಏನ್ ಕೆಲಸ ಇಲ್ಲ, ಕೊಡ್ಲಿಕ್ಕಿಲ್ಲ. ಹಾ ಇನ್ನೊಬ್ಬ ಇದ್ದಾನೆ, ಅಲ್ಲಿ ಇಟ್ಟುಕೊಡು. ಇನ್ನೊಬ್ಬ ಇದ್ದಾನೆ, ಒಮ್ಮೆ ಬಿಡ್ತಾ ಇರು. ಒಮ್ಮೆ ಬಿಡುವಾಗ ಎಷ್ಟು ಬಿಡ್ತಾನ? 5 ಬಿಡ್ತಾನೆ. ಯಾರು ಗೊತ್ತಾ? ಹೀಗೆ ಮನ್ಮಥ, ಬ್ರಹ್ಮದೇವ ಅಂತ ಮನ್ಮಥನನ್ನ ಪ್ರೀತಿಯ ಮಕ್ಕಳೇ ಸಾಕು. ಹೀಗೆ ತಿರುಗಾಟಕ್ಕೆ ಹೋದದ್ದು. ಹೋಗುವಾಗ ಮನೆಗೆ ಬರ್ತೇನೆ, ಹೆಂಡತಿ ತಂದೇ ರಾಗ. ಮಕ್ಕಳದ್ದು ಮಕ್ಕಳದ್ದು ಅಪಾಯ, ಓ ಅಪಾಯ, ನಿನ್ನನ್ನು ಕರೆಯುವುದು ಅಪ್ಪಯ್ಯ. ಅಪ್ಪಾಯ ಅಲ್ಲ, ಅಪಾಯ. ನನ್ನ ಅಮ್ಮನೆಲ್ಲಿ? ಎಲ್ಲಿ ಅಲ್ವಾ? ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ? ಆಗ ನಾನು ಸಮಾಧಾನ. ಮಗನೇ ಅಳಬೇಡ ಮಗನೇ. ಇವನಿನ ಮಗನ? ಅದು ನಮ್ಮ ಭಾವದಲ್ಲಿ ದೊಡ್ಡ ಮಗನ ನಮ್ಮ ಭಾವನ ಲಾರಿಯಲ್ಲಿ ಹೋಗಿ ಬಿಡು. ಲಹಾರಿ ನಮ್ಮ ಅಭಿನಯ ಮಾಡುವಾಗ ಯಾರಾದ್ರೂ ಬೇಕು ನಮಗೆ. ಅವನಿಗೆ ಸಮಾಧಾನ ಮಾಡಿ ಈ ಕಡೆಗೆ ಬಂದದ್ದು ನಾನು. ಎಲ್ಲಾ ಕಡೆ ಹುಡುಕಾಡಿ ಆಯ್ತು. ತವರ ಮನೆಗೆ ಹೋಗ್ಬೇಕಿತ್ತು, ಅಲ್ಲಿ ಹೋದೆ, ಕಾಣುವುದಿಲ್ಲ. ಹಾಗಾದ್ರೆ ಇಲ್ಲಿ ನಮ್ಮಲ್ಲಿ ಹೆಣ್ಮಕ್ಳು ಇದ್ದಾರೆ, ಯಾರಾದ್ರೂ ಇದ್ದಾರೆ ನೋಡ. 2 ಮಕ್ಕಳ ತಾಯಿ, ಸರಿಯಾಗಿ ನೋಡ. ಸ್ವಲ್ಪ ಈ ಕಡೆ ತಿರುಗು. ಅಯ್ಯೋ ಎಂತದ್ದು? 2 ಅಲ್ಲ, ಉಂಟ ಇಲ್ಲೋ ಗೊತ್ತಿಲ್ಲ, ಒಂದು 7 ಆದ್ರೂ ಎತ್ತಿರ್ಬೇಕು. ಅವಳು ನೀನು ಕಣ್ಣ ಹಾಕಿದ್ಯಲ್ಲ. ಹೇರ್ಲಿಲ್ಲ ಅಲ್ಲ, ಹೇರದಿರ್ಲಿ. ನೀನ್ ನೋಡಿ 2 ಮಕ್ಕಳ ತಾಯಿ ಅಲ್ಲ. ಅಲ್ಲ ಮತ್ತೆ ಮುಂದೆ ನೋಡು. ಸತ್ತ ಕುಟ್ಟಿ ಪೋತಾನೆ ಎಂತದ? ಸಿಕ್ಕಿದ್ರಲ್ಲ. ಯಾವುದು? 2 ಮಕ್ಕಳ ತಾಯಿ. ಎಲ್ಲಿ? ಇವರೇ 2 ಮಕ್ಕಳ ತಾಯಿ ಬೇಡ. ನಿನ್ನಲ್ಲಿ ಹುಡುಕುತ್ತಾ ಈ ಕಡೆಗೆ ಬಂದವಣ್ಣ. ನಿನ್ನಲ್ಲಿ ಬೇಡುವುದಿಷ್ಟೇ, ನನ್ನ ಮಕ್ಕಳಿಗೆ ತಾಯಿ ಆಗುವಂತ ಯೋಗವನ್ನು ನಾನೇ ಕಲ್ಪಿಸ್ತೇನೆ. ದೂರ ನಿಲ್ಬೇಡ, ಆದಷ್ಟು ಬೇಗ ಹತ್ತಿರ ಬಂದು ವರಿಸು. ನೋವಾಯ್ತಾ? ಯಾಕೆ? ಸೊಂಟ ನೋವು? ಯಾಕೆ? ಹಾಗಲ್ವೋ? ಪರಿಚಯ ಕೇಳಿದ್ರೆ ನಾವು ಕಾರಣಕ್ಕೆ ಬೇಕಾಗಿ ಪರಿಚಯವನ್ನು ಹೇಳಿದ್ರೆ ಇದ್ದದ್ದು ಮದುವೆ ಆಗಬೇಕಾ? ಭರಿಸಬೇಕು. ಏನು ಮದುವೆ ಆಗುವುದು? ಸರಸಕ್ಕಾಗಲಿ, ಸಮರಕ್ಕಾಗಲಿ, ವಿರಸಕ್ಕಾಗಲಿ, ಸಹ ಭೋಜನಕ್ಕಾಗಲಿ ಸಮಾನತೆ ಎನ್ನುವುದು ಬೇಕು. ಏನು ಕಡಿಮೆ ಆಗಿದೆ? ಅಲ್ಲಿ ಏನುಂಟು ಅಂತ ಬೇಕಲ್ಲ. ಕಾಡ ಕಿರಾತರು, ನಾನು ರಾಜಕುಮಾರಿ. ರಾಜಕುಮಾರಿ ಕಿರಾತನ ಮದುವೆ ಆಗೋದಕ್ಕೆ ಸಾಧ್ಯ ಉಂಟೇನು? ಮಾಡು ಒಂದು ಮದುವೆ. ಎಂತದ್ದು ಮದುವೆ ಮಾಡುವ? ನಿಮಗೆ ಮನಸ್ಸಿದ್ರಾಗುತ್ತದ? ಮದುವೆ ಆಗುವ ಹೆಣ್ಣಿಗೆ ಮನಸ್ಸಿರ್ಬೇಕಲ್ಲ. ಮನಸ್ಸು ಮಾಡು. ಆಗುದಿಲ್ಲ. ಇದೇ ರೀತಿಯಾಗಿ ಮಾತಾಡಿದ್ರೆ ಅಪ್ಪನಲ್ಲಿ ಹೇಳ್ತೇನೆ, ಅಪ್ಪನಲ್ಲಿ ಹೇಳಿ ಬೇಡಿ ಹಾಕಿಸ್ತೇನೆ. ಅದಕ್ಕೆ ಚಿನ್ನದ ನೇಗಿಲು, ಆಕಾಶರಾಯು, ನನ್ನಪ್ಪ ದೊಡ್ಡ ಜನ. ಈಗ ಒಂದು ಮುಚ್ಚೆ ಅನ್ನ ಹಾಕಬೇಕಿದ್ರು ಬೇಡಿ ಆಗಬೇಕಾ? ಬೇಡಿ ಅಂತ ಹೇಳಿದ್ರೆ ಭಿಕ್ಷೆ ಬೇಡಿ ಹಾಕಿಸ್ತೇನೆ ಅಂತ ಹೇಳಿದ್ದಲ್ಲ. ಬೇಡಿ 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 ಎಲ್ಲಿ ಹಾಕುದು? ಸೆರೆಮನೆ. ನೀವು ಕೈಗೆ ಹಾಕುದು, ಕೈಗೆ ಹಾಕಿ ಸೆರೆಮನೆಗೆ. ಅದೇ ಅದೇ ಮತ್ತೆ ಕೋಣೆಗೆ ಹಾಕುದು. ಕತ್ತಲೆ ಕೋಣೆಗೆ ಹಾಕುದು. ಕತ್ತಲೆ ಕೋಣೆ ಅಂದ್ರೆ ಮತ್ತೆ ಒಳ್ಳೇದಾಯ್ತು. ಮತ್ತೆ ತಿನ್ನುವುದಕ್ಕೇನು ಕೊಡುದಿಲ್ವಾ? ಬೇಡ ಬಿಡು, ಯಾರಿಗೆ ಬೇಕು? ಉಪ್ಪು ಹಾಕದ್ದು ತಿನ್ನಬೇಕು ಅಂತ. ಇಬ್ಬರನ್ನು ಜೊತೆಗೆ ಹಾಕ್ತೇನೆ ಅಂತ ಹೇಳಿದ್ದು. ಇಬ್ಬರ ಜೊತೆಗೆ ಹಾಕಿದ್ರೆ ಒಳ್ಳೇದು.
ಯಾರು ನಿನ್ನನ್ನಲ್ಲ ನಿಮ್ಮಿಬ್ಬರನ್ನ ಜೊತೆಗೆ ಹಾಕುತ್ತೇನೆ ಅಂತ ಹೇಳಿದ್ದೆ ನಾನು. ಇಲ್ಲ ಇಲ್ಲ ಇವರು ಬಂಧಿಸುವುದಕ್ಕೆ ಇದೇನು ಪ್ರಥಮವೇನಾ ಬಂಧಿಸು. ಮತ್ತೆ ಎಷ್ಟು ಜನ ಇವನನ್ನು ಬಂಧಿಸಿ ಶಕ್ತಿಯಿಂದ ಅಲ್ಲ ಭಕ್ತಿಯಿಂದ. ಅಲ್ಲ ಶಕ್ತಿಯಿಂದ ನೋಡಿದಾರಲ್ಲ ಕೌರವ ಶಕ್ತಿಯಿಂದ ಬಂಧಿಸಲಿಕ್ಕೆ ನೋಡಿ ಅವನ ಮನೆಯನ್ನು 7 ಸ್ಟಾರ್ ಅನ್ನು ಒಟ್ಟಿಗೆ 7 ಸ್ಟಾರವನ್ನು ಒಟ್ಟಿಗೆ ಅಡಿ ಮೇಲೆ ಮಗಿಚಿ ಆಗಿದೆ. ಹೌದು ಸಂಧಾನಕ್ಕೆ ಹೌದು. ಆ ಕಾಲದಲ್ಲಿ ಶಕ್ತಿಯಿಂದ ಆಗುದು, ಭಕ್ತಿಯಿಂದ ಬಂಧಿಸಬಹುದು. ಎಷ್ಟೋ ಜನ ಭಕ್ತಿಯಿಂದ ಬಂಧಿಸಿದ್ದಾರೆ. ಮತ್ತೆ ಎಷ್ಟು ಜನ ಹೆಂಗಸರೆಲ್ಲ ಪೋಗದಿರೆಲೋ ರಂಗ ಬಾಗಿಲಿಂದ ಪೋಗದಿರಲು ರಂಗ ಭಗವತರು ಕಂಡು ಕೆತ್ತಿಕೊಂಡು ಇವರು. ನಿಲ್ಲಿಸು ಯಾರು ಕಂಡು? ಭಾಗವತರು ಬೆನ್ನಿಗೆ ಬೀಳ್ತದೆ. ಭಾಗವತರು ಕಂಡು ಅಲ್ಲ, ಎಂತದದು? ಭಾಗವತರು ಕಂಡು ಕೆತ್ತಿಕೊಂಡೈ ಊಟಕ್ಕೆ ಮತ್ತೆ ಎತ್ತಿ ಕೊಂಡೊಯ್ಯುವ ಇವನನ್ನು ಎತ್ತಿ ಊಟಕ್ಕೆ ಅವನಿಗೆ ಮಾತ್ರೆ ಅಲ್ಲಿಗೆ ಮುಗಿಯಿತು. ಇವನ ಮಾತ್ರೆ ಮುಗಿಯಿತಲ್ಲಿ. ಹೀಗೆಲ್ಲ ಅವರು ಹಾಡಿದ್ದಾರೆ. ಮತ್ತೆ ಮತ್ತೆಷ್ಟು ಜನ ಆಡ್ಲಿ? ಮತ್ತೆ ಎಲ್ಯಾಡಿ ನೀ ನೆಲ್ಯಾಡಿ ಅಲ್ಲ ಎಲ್ಲಿ ಆಡಿ ಓಡಿ ಬಂದೆ ರಂಗಯ್ಯ, ಓಡಿ ಬಂದೆ ಕೃಷ್ಣಯ್ಯ. ಮತ್ತೆ ಮತ್ತೆ ಎಂತ ರಂಗನೇತಕ್ಕೆ ಬಾರನೆ, ರಂಗನೇತಕ್ಕೆ ಬಾರನೆ ಅದಾಯ್ತಲ್ಲ ಅಲ್ಲಿ ಆಗ ತಂದಿಟ್ಟದ್ದು. ಹಾಗೆಲ್ಲ ಹೀಗೆ ಮಾಡು, ಬಾರನೆ ರಂಗನೇತಕ್ಕೆ ಬಾರನೆ, ರಂಗನೇತಕ್ಕೆ ಬಾರ ಹೋಗಿ ತಿಂಗಳಾಯಿತು. ಹೇ ಅಪಾರ್ಥ ಆಗ್ತದ? ತಿಂಗಳಾಯಿತು ಪೂರ ಅಂದ್ರೆ ಎಂತದು? ಹೀಗೆ ಮಾಡು, ತಿಂಗಳಾಯಿತು. ರಂಗನೇತಕ್ಕೆ ಬಾರ ಹೋಗಿ ತಿಂಗಳಾಯಿತು. ದುಃಖದಲ್ಲಿ ಅವರು ಹಾಡುದು. ಆಗ ಎಲ್ಲಿದ್ರು ಓಡಾಡಿ ಬರ್ತಾನೆ ಅವನು. ಭಕ್ತಿಯಿಂದ ಬಂಧಿಸಬಹುದು, ಶಕ್ತಿಯಿಂದ ಆಗುದಿಲ್ಲ. ಅದನ್ನು ಸಿಟ್ಟಿನಿಂದ ನಿನ್ನನ್ನು ದೂರ ಮಾಡಬೇಡ. ನಿನಗೆ ಮನಸ್ಸಾಗಿದೆ, ನಿನ್ನನ್ನೇ ಮದುವೆ ಆಗಬೇಕೆನ್ನೋ ಸಂಕಲ್ಪವನ್ನು ಮಾಡಿದ್ದು. ಇಲ್ಲ ಕಣ್ಣು ಮುಚ್ಕೊಂಡಿಲ್ಲ, ಮದುವೆ ಆಗ್ತೇನೆ. ಎಂತದಿದು? ನಿನಗೆ ಮದುವೆ ಆಗಬೇಕಾ? ಇಲ್ಲಿದ್ದು ಹೋಗ್ತೇನೆ ನಾನು. ಮದುವೆ ಆಗ್ತದೆ ಅಂತ ಇರ್ಬೋದು. ನೀನು ಕಣ್ಣು ಬಿಟ್ಟು ನೋಡ್ಬೇಕು. ಬೇಡ ಇಬ್ಬರು ಕಣ್ಣು ಮುಚ್ಚಬೇಕು. ನನ್ನನ್ನು ಅವಳು ಬೇಕಲ್ವಾ? ಅವಳು ಮದುವೆ ಆಗಬೇಕಾದ್ರೆ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚೋಣ. ಇದು ಹೊಸ ಮದುವೆ, ಹೊಸ ಕ್ರಮದ ಮದುವೆ. ಚಾಮರ ಸೇವೆ, ಚಾಮರ ಸೇವೆ, ಮದುಮಗ ಚಾಮರ ಸೇವೆ ಅಲ್ವಾ? ಇಕೋ ಬೆವರಿಗೆ ಹಾಕಿ ಪಡಿತ ತಗೊಳ್ಳು. ಅಷ್ಟು ಜೋರು ಬಡಿಯೋದು. ಎಂತದದು? ಮತ್ತೆ ಮದುವೆ ಆಗಬೇಕಾದ್ರೆ ಕಣ್ಣು ಮುಚ್ಚು, ಕಣ್ಣು ಮುಚ್ಚು. ಯಾರ ಬಡಿದದ್ದು? ಯಾರು ಅಂತ ಯಾರಿಗೆ ಗೊತ್ತು? ಅದು ಇಲ್ಲಿಗೆ ಬಡಿಬೇಕು. ಯಾವ ಭಾಷೆಗೆ ಅವರದ್ದು ಬಡಿದು? ಅಲ್ಲಿ ಕಣ್ಣು ಮುಚ್ಚಿ ನಿಲ್ಲುತ್ತೆ ಇಲ್ವ? ಈಗ ನಿಲ್ಲಿದ್ರೆ ಹೋಗ್ತೇನೆ, ನೀನು ಕಣ್ಣು ಮುಚ್ಚು. ಸಖೀರಿ ರೂಪದಿಂದ ಒಂದು ಕಲ್ಲು ತೆಗೆದು ಎಸೆದೇ ಬಿಟ್ಟು ಅವರು ಏರಿ ಬಂದಂತ ಹತ್ತುರಗೆ ಸತ್ತೇ ಹೋಯ್ತಲ್ಲ. ಯಾರಲ್ಲೂ ಹೇಳಬೇಡ ಆಯ್ತಾ? ಎಂತದ್ದು ನೀನೇ ಹೇಳುದು? ಹೇಳ್ಬಾರ್ದು. ಹೇಳುದಿಲ್ಲ. ಮರಿದು ಮರಿಯದಿರುವ ಮಾಲಿನಿಯ ಹರಿಯೋ ದೇವದೇವನಾರೋ ಗಣಿಗೆಣುತ್ತ ಮುದದಿ ಬಗುಣಾವತಿ ಭಕ್ಷ್ಯವೋ ಶ್ರೀವರನಿಗಾಗಿ
ಕಳೆಗುಳಿದೆ ಮಲಗಿಗೆ ಕಗಲು ಗೊತ್ತಿನೋ ಏಳಯ್ಯ ಎತ್ತೇಯ ವೆಂಕಟೇಶ ಏಳಯ್ಯ ಮಗನೇ, ಏನಮ್ಮ ಇದು ಹಗಲ ಹೊತ್ತಲ್ಲಿ ಯಾರಾದ್ರೂ ಮಲಗ್ತಾರ ಮಗ? ಯಾಕೆ ಮಲಗಿದೆ ನಿನಗೆ? ಎದ್ದೇಳು ಮಗನೇ, ಕಣ್ಣು ಬಿಡು. ಹಾಲು ಪಾಯಸ ಮಾಡಿದೆ, ಅದು ತಿನ್ನುವುದಿಲ್ಲ. ಯಾಕೆ ಮಗನೇ, ಮುಖ ಎಲ್ಲ ಬಾಡಿ ಹೋಗಿದೆ. ಏನಾಯ್ತು ಮಗನ? ಯಾಕೆ ಮಲಗಿದೆ? ಏನನೆ ಬಡಿವ ದೇವಿ ಮಾನವ ಕದನಗಳ ಕಾನಂದನಿ ಮೃಗಬೇಟೆಯೋಡಿರುಳಿದೆ ಬಾಡಿನೊಳಗಿದ್ದನು ಪದ್ಮಾವತಿಯಂತೆ ಬ್ರಹ್ಮನು ಮಂದಿಗೈದ ಕಾಂತೆ ಮುದ್ದು ಮೊಗದ ತಿರುವಿಯ ಕಂಡಾಗ ಮನೆಯಲ್ಲಿ ಏನನೆ ಬಗುಳ ದೇವಿದು ಮಾನದ ನನಗಣ ಏನನೆ ಅಮ್ಮ ಬಗುಳಾದೇವಿ ಶ್ರೀನಿವಾಸ, ಯಾಕೆ ಮಗ ಮಲಗಿದ್ದಿ ನೀನು? ಕಾರಣ ಉಂಟಮ್ಮ. ನಿನ್ನಿಂದ ಅನುಮತಿಯನ್ನು ಪಡೆದ ಮೃಗಬೇಟೆಗಾಗಿ ಹೊರಟವ ನಾನು. ಹೌದು. ಬೇಟೆನಾಡಿದ ನಾಡಿನ ಪರಿಸರವನ್ನು ಸೇರಿಕೊಂಡಿದೆ. ನಿಜ. ಸುಂದರವಾಗಿರುವಂತಹ ಉಪವನದಲ್ಲಿ ವಿಶ್ರಾಂತಿಯನ್ನು ಪಡೆದಿರುವಂತಹ ಸಮಯದಲ್ಲಿ ಅತಿ ರೂಪವತಿಯಾಗಿದ್ದ ಚೆಲುವಕಿಯೊಬ್ಬಳನ್ನು ಕಂಡೆ. ಬ್ರಹ್ಮನ ಸೃಷ್ಟಿಯಲ್ಲಿ ನೂತನ ಹುಡುಗಿ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಅವಳ ರೂಪವನ್ನು ಕಂಡಾಗ ಯಾಕೋ ಏನು ಆತನ ರೂಪ ಎನ್ನುವ ಬಲೆಯಲ್ಲಿ ನಾನು ಬಿದ್ದು ಒದ್ದಾಡುತ್ತಾ ಇದ್ದೇನೆ. ಆಗಲೇ ಒಂದು ತೀರ್ಮಾನಕ್ಕೆ ಬಂದೆ. ಮದುವೆ ಆದ್ರೆ ಅವಳನ್ನೇ ಮದುವೆ ಆಗುವುದು ಎನ್ನುವ ಹಾಗೆ. ಯಾರು ಏನೆನ್ನುವ ಹಾಗೆ ಕೇಳಿದಾಗ ತೋಂಡ ದೇಶದ ಆಕಾಶರಾಯನ ಮಗಳಂತೆ ಪದ್ಮಾವತಿ ಎನ್ನುವ ಹಾಗೆ ಹೆಸರಂತೆ ಎಲ್ಲ ಕೇಳಿದಿ ನೀನು ಅಮ್ಮ. ಅವಳ ರೂಪವನ್ನು ಕಂಡು ಅವಳನ್ನೇ ಮದುವೆ ಆಗಬೇಕು, ಅವಳ ಜೊತೆಯಲ್ಲೇ ಇರಬೇಕೆನ್ನುವ ಹಾಗೆ ದೃಢವಾಗಿರುವಂತಹ ನಿರ್ಧಾರವನ್ನು ಮಾಡಿ ಆಗಿದೆ. ಅವಳನ್ನು ಬಿಟ್ಟು ಮತ್ತೆ ನನಗೆ ಜೀವನವೇ ಇಲ್ಲ. ಮದುವೆ ಆದ್ರೆ ಅವಳನ್ನು ಮೈಲಾದ್ರೆ ನಾನು ಬದುಕುವುದಿಲ್ಲ. ಏನು ಮಗನೇ, ಇದು ಹೇಗಾಯ್ತು ಗೊತ್ತುಂಟ? ರಾತ್ರಿ ಕಂಡಂತ ಬಾವಿಗೆ ಹಗಲು ಬಿದ್ದಾಗ ಆಗುದಿಲ್ಲ ಮಗ. ಯಾಕಮ್ಮ? ಅವರು ಶ್ರೀಮಂತರು, ನಾವು ಬಡವರು. ನಮಗೆ ಹೆಣ್ಣು ಕೊಡುವುದಕ್ಕೆ ಸಾಧ್ಯ ಉಂಟ ಮಗ? ಏನಮ್ಮ ಕೊಡದೆ? ಒಂದು ಕೇಳಿ ನೋಡು. ಕೊಡೋದಕ್ಕೆ ಒಪ್ಪದಿದ್ರೆ ಖಂಡಿತವಾಗಿ ನಾನು ಮದುವೆ ಆಗುವುದಿಲ್ಲ. ನಾನು ಹೋಗ್ಬೇಕಾ? ಹೌದಮ್ಮ. ಅಲ್ಲಿವರೆಗೆ ಹೋಗ್ಬೇಕಾ? ಕೊಡಬಹುದ ಮಗನೇ? ಕೊಡದೇನಮ್ಮ. ಒಂದು ಪ್ರಯತ್ನ ನನಗಾಗಿ ಮಾಡು ನೀನು. ಮಗನೇ, ನಿನಗಾಗಿ ಪ್ರಯತ್ನ ಮಾಡ್ತೇನೆ. ಆದ್ರೆ ನೀನು ಹೀಗೆ ಮಲಗಿಕೊಂಡಿರುವುದಲ್ಲ. ಹಾಲು ಪಾಯಸ ಮಾಡಿದ್ದನ್ನು ತಿನ್ಬೇಕು, ಆಯ್ತಾ? ಖಂಡಿತವಾಗಿ ತಿಂತಿಯಲ್ಲ? ನಿನ್ನ ಬರೋಣದ ನಿರೀಕ್ಷೆಯಲ್ಲೇ ನಾನು ಇರ್ತೀನಿ. ಹೋಗಿ ಬರ್ತೇನೆ ಮಗ. ಸರಿ ಸರಿ. ಅಮ್ಮನನ್ನು ಆ ಕಡೆ ಕಳುಹಿಸಿಕೊಟ್ಟೆ. ಆದ್ರೆ ಇವಳಿಂದಲೇ ಪೂರ್ಣವಾಗಿರುವಂತಹ ಕೆಲಸ ಸಾಧಿಸುವುದಕ್ಕೆ ಆಗುವುದಿಲ್ಲ. ನನ್ನ ಸಹಕಾರವು ಅಗತ್ಯವಾಗಿ ಬೇಕಾಗಿದೆ. ಅದಕ್ಕೆ ಈ ರೂಪದಿಂದ ಕಾಣಿಸುವುದಲ್ಲ, ಕರವಂಜಿಯಾಗಿ ನುಡಿಯನು ಸರಸಿಜ ಸಂಭವ ನಿವೇಶಿಸುವಾಗುತ್ತ ಭರದೋಳೆ ಕೂಟಲದನು ಸರಸಿಜ ಸಂಭವ ನಿವೇಶಿಸುವಾಗುತ್ತ ಭರದೋಳೆ ಕೂಟಲದನು ಧರಿಸಿದ ನವಗುಂಜ ಭರಣಗಳೆಲ್ಲವ ಹರಕುತಿರಿಯನುಂಡನು ಓಂ ಶಕ್ತಿ ಪರಾಶಕ್ತಿ ಜೈ ಭದ್ರಕಾಳಿ.
ಕಣಿ ಹೇಳ್ತೇನಮ್ಮ, ಕಣಿ ಹೇಳ್ತೇನೆ. ಕೈ ನೋಡಿ, ಮುಖ ನೋಡಿ, ಜಾತಕ ನೋಡಿ ಕಣಿ ಹೇಳ್ತೇನೆ ಅಮ್ಮ, ಕಣಿ ಹೇಳ್ತೇನೆ, ಕಣಿ ಹೇಳ್ತೇನೆ. ಓಯ್ ಸ್ವಾಮಿ, ನಿಮ್ಮ ಕಣಿ ಹೇಳ್ಬೇಕಾ? ವೃತ್ತಿಯಲ್ಲಿ ನೀವು ಸಮರ್ಥವಾಗವದರು. ಒಂದು ಮದುವೆ ಆಗಿದೆ ಅಲ್ಲ, ಮಗನಿದ್ದಾನೆ ಒಬ್ಬ, ಹೌದಲ್ಲ ಸ್ವಾಮಿ? ಇಷ್ಟು ಹೇಳಿದ್ರು ನನ್ನ ಪರಿಚಯ ಸಿಗ್ಲಿಲ್ವ ನಿಮಗೆ? ಸರಿಯಾಗಿ ನೋಡಿ ಅಂತೆ. ಈಗ ನಿಮ್ಮಲ್ಲಿ ಮಾತನಾಡಿ ಹೋದದ್ದು ಯಾರು? ದೇವರು, ನಿಮ್ಮ ದೇವರು ನಾನೇ ಅಲ್ವಾ? ಅಮ್ಮನಿಗೆ ಸಹಾಯವಾಗಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಹರಕು ಸೀರೆಯನ್ನು ಉಟ್ಟಿದ್ದೇನೆ, ಕುಪ್ಪಸವನ್ನು ಧರಿಸಿದ್ದೇನೆ, ಈ ಶಂಖದ ಮಾಳೆಯನ್ನು ಧರಿಸಿದ್ದೇನೆ, ಹಾಗೂ ಹಣೆಗೆ ದೊಡ್ಡ ಬೊಟ್ಟನ್ನು ಇಟ್ಟಿದ್ದೇನೆ. ಹಾಗಾಗಿ ಸ್ವಾಮಿ, ನಾನು ಸುಮ್ಮನೆ ಕಣಿ ಹೇಳುವುದಿಲ್ಲ, ಏನಾದ್ರೂ ಕಾಣಿಕೆ ಕೊಡ್ಬೇಕು ನೀವು. ಉಂಟಾ? ಹಾ, ಸರಿ ಆಯ್ತು ಸ್ವಾಮಿ. ಈಗ ನಾನು ತೋಂಡಾ ದೇಶದ ಬೀದಿಗೆ ಬಂದಿದ್ದೇನಲ್ಲ, ಈಗ ಕಣಿ ಹೇಳ್ತಾ ಮುಂದೆ ಸಾಗುತ್ತೇನೆ, ಏನಾಗುತ್ತದೆ ನೋಡ್ತೇನೆ. ಕಣಿ ಹೇಳ್ತೇನಮ್ಮ, ಕಣಿ ಹೇಳ್ತೇನೆ. ಇತ್ತ ಪದ್ಮಾವತಿಯು ಶ್ರೀ ಪುರುಷೋತ್ತಮನ ನೆನೆದು ತನ್ನಯ ದಿಯತದಲ್ಲಿ ವಿರಗಾಗಿ ತೊಡಗುತ್ತಾನೆ ಪದ್ಮಾವತಿಯು. ರಾಜಕುಮಾರಿ ಎದ್ದೇಳು. ಏನೇ ಇದು? ಕುಡಿಯುವುದಕ್ಕೆ ಕೊಟ್ಟರೆ ಏನು ಕುಡಿಯುವುದಿಲ್ಲ, ತಿನ್ನುವುದಕ್ಕಾಗಿ ಕೊಟ್ಟರೆ ಏನೂ ತಿನ್ನುವುದಿಲ್ಲ, ಕ್ರಿಯೆಗೆ ಪ್ರತಿಕ್ರಿಯೆ ಎನ್ನುವುದೇ ಇಲ್ಲ. ಈ ರೀತಿಯಾಗಿ ವರ್ತಿಸಿದವಳಲ್ಲ ಇವಳು. ಏಳೆ ಮಾತನಾಡಿ. ನಮ್ಮಲ್ಲೇ ನಾವು ತರ್ಕಿಸಿಕೊಳ್ಳುವುದಲ್ಲ, ಇದ್ದಾರಲ್ಲ ಮಹಾರಾಣಿ, ಅವರಲ್ಲೇ ಕರೆದು ಎಲ್ಲ ವಿಚಾರವನ್ನು ಹೇಳೋಣ. ಅಮ್ಮ ಮಹಾರಾಣಿ, ನೋಡಮ್ಮ ನಿಮ್ಮ ಮಗಳನ್ನು ಮಾತನಾಡುವುದಿಲ್ಲ. ಹೌದು, ಇಲ್ಲ ಮಾತನಾಡಿದೆ ಮೌನವಿರುವಿದೆ ಭೂತಜೀಯಡತಿದುದಿದ ತನು ಜಾತಿಗಿರುವುದರಿ ಕರೆಸುತ್ತಾ ಗಣಮಾಂತ್ರಿಕರನೋ ಮಾತನಾಡಿದರೆ ಮೌನವಿರುವಿದೆ. ವ್ಯತ್ಯಾಸವಾಗಿದೆ. ಹೇಳು ಮಗಳೇ, ಹೇಳು, ನನ್ನಲ್ಲಿ ಮಾತಾಡು. ಇದು ನಾನು ಈಗ ಅಮ್ಮ ಬಂದಿದ್ದೇನೆ. ಮಾತಾಡುವುದಿಲ್ಲ, ಮೌನಿಯಾಗಿದ್ದಾಳೆ. ಇಂತಹ ಸ್ಥಿತಿಯನ್ನು ನಾನು ಇವರಿಗೆ ನೋಡಿದ್ದಿಲ್ಲ. ಹಾಗಿದ್ರೆ ಏನಾದರೂ ಮನಕ್ಕೆ ಹೋದಲ್ಲೇ ಭೂತ ಪಿಶಾಚಿಗಳ ಬಾಧೆ ಇವಳನ್ನು ನಡೆಸಿರಬೇಕು, ಪರಿಹಾರ ಆಗಲೇಬೇಕು. ಆದ್ದರಿಂದ ಸಖಿಯರೇ, ಸನಿಹದಲ್ಲಿ ಎಲ್ಲಾದ್ರೂ ಆ ಕಣಿ ಹೇಳುವವರು ಅಥವಾ ಮಂತ್ರವಾದಿಗಳಿದ್ರೆ ಬೇಗ ಬರ ಹೇಳ್ತೀರಾ? ಅಮ್ಮ, ನಮ್ಮದಾದಂತಹ ಪುರಕ್ಕೆ ಯಾರೋ ಒಬ್ಬಳಕ್ಕೆ ಕೊರವಂಜಿ ಎನ್ನುವವಳು ಬಂದಿದ್ದಾಳೆ. ಅವಳಲ್ಲಿ ಎಲ್ಲ ವಿಚಾರವನ್ನು ಹೇಳಿದೆಯಿಂದ ಆದರೆ ಪರಿಹಾರ ಸಿಕ್ಕಿತ್ತು. ಹೌದು, ಕರಿಬೇಕು. ಯಾರಲ್ಲಿ ಕೊರವಂಜಿ? ಕೊರವಂಜಿ ಅರಮನೆಗೆ ಬರಬೇಕಂತೆ ಮಹಾರಾಣಿಯ ಆಜ್ಞೆಯಾಗಿದೆ. ಖಂಡಿತ ಇಲ್ಲ, ಸತ್ಯವೇ. ಬಾ, ಎಂತದ್ದು ಕಚ್ಚುವುದನ್ನೆಲ್ಲ ಬಿಟ್ಟಿದ್ದೇವೆ. ಧಾರಾಳ. ಹೀಗೆ ಬನ್ನಿ, ಬನ್ನಿ, ಎಲ್ಲ ತಕೊಂಡು ಬನ್ನಿ. ಹಾ, ಹೀಗೆ ಹೀಗೆ ಮೆಲ್ಲ ಮೆಲ್ಲ. ಅಮ್ಮ, ಮೊದಲಾಗಿ ವಂದಿಸಿದ್ದೇನೆ. ಕಣಿ ಹೇಳ್ತೇನಮ್ಮ, ನನ್ನನ್ನು ಕರೆಸಿದ್ದೀರಂತೆ. ಏನು ಕಾರಣ ಅಂತ ಗೊತ್ತಾಗ್ಲಿಲ್ಲ. ಏನಮ್ಮ? ನನ್ನ ಮಗಳು ಅಸೌಖ್ಯದಿಂದ ಮಲಗಿದ್ದಾಳೆ, ಹಾಗಾಗಿ ಅವಳು ಸೌಖ್ಯವಾಗಬೇಕು. ಅದಕ್ಕಾಗಿ ಏನಾಗಿದೆ ಅಂತ ನೋಡಿ ಬಿಡಬೇಕು. ಈಗ ಮಗಳ ವಿಚಾರವೇ ಅಮ್ಮ. ನಾನು ಕಣಿ ಹೇಳ್ತೇನೆ, ಆದ್ರೆ ಸುಮ್ಮನೆ ಹೇಳುವುದಿಲ್ಲ. ನನಗೆ ಕಾಣಿಕೆ ಬೇಕು. ಕಾಣಿಕೆ ನೀನು ಏನು ಕೇಳಿದ್ರು ನಾನು ಕೊಡ್ತೀನಿ. ಇಲ್ಲಿ ನೋಡಿ ಅಂತೆ ನಾಗಪ್ಪ, ನನ್ನ ಮಹಿಮೆ ಅಲ್ಲ, ಇವನ ಮಹಿಮೆ. ಇವನಿಗೊಂದು 10 ಮೊಟ್ಟೆ, ಹಸುವಿನ ಹಾಲು, ನನಗೊಂದು 25 ತೆಂಗಿನಕಾಯಿ, ಒಂದು 5 ಸೇರು ಅಕ್ಕಿ ಸಾಕು. 25? ಹೌದು. ನೀವು ಮಹಾರಾಣಿ ಅಲ್ವಾ, ಭಂಡಾರದಲ್ಲಿ ಇಲ್ವಾ? ಈಗ ಕಣಿ ಹೇಳ್ಬೇಕಾ? ನಿನಗೆ ಎಷ್ಟು ಬೇಕಿದ್ರು ನಾನು ಕೊಡ್ತೇನೆ. ಮಗಳಿಗೆ ಸೌಖ್ಯ. ಹೌದಮ್ಮ, ಮಗಳನ್ನು ಈಗ ಮಗಳಿಗೆ ಸಮಸ್ಯೆ ಹೇಳ್ಬೇಕಾ? ಓಂ ಹ್ರೀಂ ರೂಂ ಫಟ್ ಸ್ವಾಹ. ಅಮ್ಮ, ನನಗೆ ಗೊತ್ತಾಯ್ತು ಏನು ಸಮಸ್ಯೆ ಅಂತ ಗೊತ್ತಾಯ್ತು. ಮಾಡುದೇ
ಅಮ್ಮ ಇವಳು ಎಲ್ಲಿಗಾದ್ರೂ ಹೊರಗಡೆ ಹೋಗಿದ್ದಾಳ? ಹೊರಗಡೆ? ಹೌದು. ಅಯ್ಯಯ್ಯೋ, ಹಾಗೆಲ್ಲ ನನ್ನ ಮಗಳು ಹೊರಗಡೆ ಹೋದವಳ ಅಲ್ಲ. ಹಾಗಲ್ಲ, ಒಂದು ವಿಹಾರಕ್ಕೆ, ಉಪವನಕ್ಕೆ ಹಾಗೆ ಹೋಗಿದ್ದಾಳ. ಹೌದೌದು, ಹೋದದ್ದು ನಾನೇ ಕಳುಹಿಸಿಕೊಟ್ಟೆ. ಹೌದಾ? ಹಾಗಾದ್ರೆ ಅಲ್ಲಿ ಹೋದಂತಹ ಇವಳು ಒಬ್ಬಳು ಪರಪುರುಷನನ್ನು ನೋಡಿದ್ದಾಳೆ. ಹೌದಲ್ವ ಅಂತ ಕೇಳಿ ಹೇಳುದಿಲ್ವಾ? ಹೇಳುದಿಲ್ವಾ? ಓಂ ಬ್ರೀಂ ರೂಂ 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 ಫಟ್ ಸ್ವಾಹ. ಹೌದಾ? ಹೌದಾ? ಈಗ ಇನ್ನೊಮ್ಮೆ ರೂಮ್ ಮಾಡ್ಬೇಕಾ? ರೂಮ್ ಮಾಡ್ಬೇಕಾ ನಿಮ್ಗೆ? ಓಂ ರೀಂ ರೂಂ ಫಟ್ ಸ್ವಾಹ. ಈಗ ಹೇಳು. ನೋಡಿ ಹೇಳಿಲ್ವ ಅಮ್ಮ? ಅಲ್ಲ, ನೀನು ಹೋಗಿ ಹೋಗಿ ಅಲ್ಲಿ ಪರಪುರುಷನ್ ನೋಡಿದ್ರೆ ನಿನ್ನನ್ನು ಕಳಿಸಿಕೊಟ್ಟದ್ದು ನಾನು. ಜನಕ್ಕೆ ಹೇಳಿ ಮತ್ತೆ ಮನೆಗೆ ಬರುವುದಕ್ಕಲ್ವ ಅರಮನೆಗೆ? ಅಷ್ಟು ಮಾತ್ರ ಅಲ್ಲಮ್ಮ, ಮತ್ತೆ ಇವಳು ಆತನಲ್ಲಿ ಮಾತನಾಡಿದ್ದಾಳೆ. ಅಯ್ಯಯ್ಯೋ, ಮೋಹಿಸಿದ್ದಾಳೆ. ಮಗಳೇ, ನೀನು ಮಾತಾಡಿದ್ದೆ ಅವಳಲ್ಲಿ? ಮಾಡಿಲ್ವಾ? ಇಲ್ಲ. ಈಗ ರೂಮ್ ಮಾಡ್ತೇನೆ. ಸತ್ಯ ಹೇಳು, ಮಾಡ್ಲಿಲ್ವಾ ನೀನು? ಓಂ ಭ್ರೀಂ ರೂಂ ರೂಂ ಫಟ್ ಸ್ವಾಹ ಹೇಳು. ಮತ್ತೆ ಹೇಳಿಲ್ವಾ? ಹೋಗಿ ಹೋಗಿ ಅವನಲ್ಲಿ ಯಾಕೆ ನೀನು ಮಾತಾಡ್ಲಿಕ್ಕೆ? ಅವನು ಕೇಳಿದ ಮದುವೆ ಆಗಬೇಕೆನ್ನುವ ಹಾಗೆ ಇವಳು ಕೋಪದಿಂದ ಆತನು ಏರಿ ಬಂದಂತಹ ತುರಗಕ್ಕೆ ಕಲ್ಲನ್ನು ಬಿಸಾಡಿ ತುರಗವನ್ನು ಕೊಂದಿದ್ದಾಳೆ ಇವಳು. ಇಲ್ಲವಾ? ಇಲ್ಲವಾ? ಓಂ ಕಾಳಿ ಭದ್ರಕಾಳಿ ಓಂ ಪಟ್ ಸ್ವಾಹ ಹೇಳು. ಹೌದಾ? ಬಂದಿದ್ಯಾ? ಬಂದಿದ್ಯಾ? ಪಟ್ ಸ್ವಾಹ ಬಂದಿದ್ಯಾ? ಒಂದು ಕುದುರೆ ಕೊಂದದ್ದಲ್ವಾ? ಅವನಿಗೆ 100 ಕುದುರೆಯನ್ನು ಕಳುಹಿಸಿಕೊಡುವ. ಓಂ ನಾಗಪ್ಪ ಓಂ ನಾಗಪ್ಪ ಓಂ ಪಟ್ ಸ್ವಾಹ ಹೀಗೆ ಹೇಳು. ಮತ್ತೆ ಹೇಳಿಲ್ವಾ? ಆ ಕಾರಣದಿಂದಲೇ ಇವಳು ಈ ರೀತಿಯಾಗಿ ವರ್ತಿಸುತ್ತಾ ಇದ್ದಾಳೆ. ನೀವು ಅಳಬೇಡಿ, ಅದಕ್ಕೊಂದು ಪರಿಹಾರ ಪರಿಪೂರ್ಣ ದೋಷವು ಪರಿಹಾರವೆಲ್ಲರೂ ಪರವಾಗಿ ದೇವಿಯೋಳು. ಅಮ್ಮ, ಇವಳ ಬಗ್ಗೆ ನೀವು ಚಿಂತಿಸಿ ಅಳದಿರಿ. ಯಾಕೆ? ಇದಕ್ಕೆಲ್ಲ ಪರಿಹಾರ ಉಂಟು. ಏನು ಪರಿಹಾರ? ಹೇಳಿ ಬಿಡೋದೇನು? ಆ ಕಿರಾತನಿಗೆ ಈಕೆಯನ್ನು ಮದುವೆ ಮಾಡಿಕೊಟ್ಟರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಏನಂತ ಭಾವಿಸಿಕೊಂಡೆ ನೀನು? ನನ್ನ ಮಗಳು ರಾಜಕುಮಾರಿ ಅಷ್ಟು ಸೌಮ್ಯದಲ್ಲಿ ಮೆರೆಯುತ್ತಾ ಇರುವಂತ ಇವಳನ್ನು ಆ ಕಾಡಿನಲ್ಲಿ ಗೆಡ್ಡೆಗಡಿಸುತ್ತಿದ್ದಂತ ಬದುಕುವಂತ ಆ ಕಿರಾತನಿಗೆ ಮದುವೆ ಸಾಧ್ಯವಿಲ್ಲ. ಅಮ್ಮ, ಕೋಪಿಸಬೇಡಿ. ನಾನು ಹೇಳಿದ್ದು ಹೇಗೆ? ಈಗ ಆತ ಬರೀ ಕಿರಾತ ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನೀವು ಈ ರೀತಿ ಆಡುತ್ತಾ ಇದ್ದೀರಿ. ಆದ್ರೆ ಆತ ಸಾಮಾನ್ಯ ಕಿರಾತನಲ್ಲ. ವೈಕುಂಠ ವಾಸಿಯಾದಂತಹ ಶ್ರೀಮನ್ನಾರಾಯಣನೇ ಕಿರಾತ ರೂಪದಲ್ಲಿ ಬಂದಿದ್ದಾನೆ. ಕುದುರೆಯನ್ನು ಕೊಂದಂತಹ ಕಾರಣಕ್ಕಾಗಿ ಚದುರೆಯನ್ನು ಕೇಳ್ತಾ ಇದ್ದಾನೆ. ಮದುವೆ ಮಾಡಿ ಕೊಡಿ, ಎಲ್ಲವೂ ಸರಿಯಾಗ್ತದೆ. ಹೌದಮ್ಮ, ಖಂಡಿತ ನಾನು ಒಪ್ಪಿಕೊಳ್ತೇನೆ. ಮದುವೆ ಮಾಡಿ ಕೊಡ್ತೀರಾ? ನನ್ನ ಕಾಣಿಕೆ ಎಲ್ಲಿ ಉಂಟು? ಕಾಣಿಕೆ ಅಲ್ಲ, ಹಾಗೆಲ್ಲ ಕೊಡ್ಲಿಕ್ಕೆ ಆಗ್ತದ? ಹೌದೇನೆ, ಕೊಡ್ತೀರಾ? ಯಾರಲ್ಲಿ? ಅದೇ ನಿನಗಲ್ವಾ? ಅಲ್ಲಿ ಬಂಡಾರಲ್ಲಿ ಹೇಳಿದ್ದೇನೆ. ಖಂಡಿತ ಶ್ರೀನಿವಾಸನಿಗೆ ನಾನೇ ಮಗಳನ್ನು ಮದುವೆ ಮಾಡಿ ಕೊಡ್ತೇನೆ ಖಂಡಿತ. ಅಮ್ಮ ನೋಡಿ, ನಿನಗೇನಾಗಿದೆ? ನಾನು ಯಾವಾಗ ಇದ್ದ ಹಾಗೆ ಇದ್ದೇನೆ. ಯಾರಿಗೆ? ಶ್ರೀನಿವಾಸನಿಗೆ ನಿನ್ನನ್ನು ನಾನು ಮದುವೆ ಮಾಡಿ ಕೊಡ್ತೇನೆ. ಮದುವೆ ಇಷ್ಟು ಬೇಗ? ಬೇಗ ಕೊರವಂಜಿ, ನನಗೆ ಮದುವೆ ಅಂತ ನೀನು ಬರ್ಬೇಕು. ನಾನು ಬರದೆ ನಿನ್ನ ಮದುವೆ ಆಗ್ತದ? ನೀನೇನೆ ಮುಟ್ಟಬಾರ್ದವಳನ್ನು. ಹಸಿವಾಗ್ತದೆ. ಸುಧರ್ಮರಾಜನ ಮಗ ಆಕಾಶರಾಯ ಎಂಬುದಾಗಿ ನನ್ನ ಹೆಸರು. ನನಗೊಬ್ಬಳು ಧರ್ಮಪತ್ನಿ ಇದ್ದಾಳೆ, ಧರಣಿದೇವಿ ಎಂಬುದಾಗಿ ಅವಳ ಹೆಸರು. ಮದುವೆಯಾದ ಬಳಿಕ ಅದೆಷ್ಟು ವರ್ಷಗಳ ಕಾಲ ಬಳಿಕ ಅವರಿಗೆ ಮಕ್ಕಳೆಂಬುದಾಗಿ ಇರಲಿಲ್ಲ. ಆ ಚಿಂತೆಯಲ್ಲಿ ದುಃಖಿಸುತ್ತಿರುವಂಥ ಸಂದರ್ಭಕ್ಕೆ ಗುರುಗಳು ಹೇಳಿದ ಮಾತು, ಪುತ್ರಕಾಮಿಷ್ಟಿ ಯಾಗವೊಂದನ್ನು ಮಾಡು.
ಆ ಮಾತಿನಂತೆ ಚಿನ್ನದ ನೇಗಿಲಿನಿಂದ ಭೂಮಿಯನ್ನು ಉಳುವಂತಹ ಸಂದರ್ಭ ಶತಪತ್ರದಲ್ಲಿ ಹೆಣ್ಣು ಶಿಶು ಒಂದು ದೊರಕಿತು. ಹಾಗಾಗಿ ಅವಳಿಗೆ ಪದ್ಮಾವತಿ ಎಂಬುದಾಗಿ ಹೆಸರಿಸಿದ್ದೇನೆ. ಎಂದಿನಂತೆ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ಯಾರೋ ನನ್ನನ್ನು ಕಾಣುವುದಕ್ಕೆ ಬಂದಿದ್ದಾರೆ. ಯಾರು? ಪರಮಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ನನ್ನನ್ನು ಕಾಣುವುದಕ್ಕೆ ಯಾರೋ ಬಂದಿದ್ದಾರೆ ಎಂಬುದಾಗಿ ಹೇಳಿದ್ದು. ನೋಡಿದಂತಾದ್ರೆ ವೃದ್ಧರು. ಅಮ್ಮ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ ಮಗ. ನನಗೆ ಹಿರಿಯರು ಅಂತ ಹೇಳಿದ್ರೆ ಭಕ್ತಿ ಹೆಚ್ಚು. ಗೊತ್ತಾಯ್ತು ನೋಡುವಾಗಲೇ. ಹೌದು. ಹಾಗಾದ್ರೆ ಆಶ್ಚರ್ಯ. ಈ ವಯಸ್ಸಿನಲ್ಲೂ ಇಷ್ಟು ದೂರ ನೀವು ಬಂದಿದ್ದೀರಲ್ಲ. ಹೌದು. ನಿಮಗೆ ನಡೆಯುವುದಕ್ಕೆ ಕಷ್ಟ, ನಡೆಯುವುದಕ್ಕೆ ಕೂಡುವುದಿಲ್ಲ ಈಗ. ಹೌದು. ಪ್ರಾಯ ಆಯ್ತಲ್ಲ. ಕೈಯಲ್ಲಿ ಒಂದು ಊರುಗೋಲುಂಟು. ಹೌದು. ಹಾಗಂತಾದ್ರೆ ಏನು ಸಮಸ್ಯೆ, ಏನು ವಿಚಾರ, ನನ್ನನ್ನು ಕಾಣುವುದಕ್ಕೆ ಉದ್ದೇಶವೇನು, ನನ್ನಲ್ಲಿ ಹೇಳಬೇಕಮ್ಮ. ಈಗ ಜನ ಯಾರಂತ ಗೊತ್ತಾಗ್ಲಿಲ್ಲ. ಇಲ್ಲಿಯ ತೋರಣದ ಅಧಿಕಾರಿ ಆಕಾಶರಾಯ. ಆಕಾಶರಾಯ ನಾನೇ. ನಿನ್ನನ್ನೇ ಹುಡುಕಿಕೊಂಡು ಬಂದದ್ದು ಮಗ. ಹೌದೇ? ವಿಷಯ ಬೇರೆ ಏನಿಲ್ಲ. ಏನು? ನನ್ನ ಮಗನಿಗೊಂದು ಮದುವೆ ಮಾಡಬೇಕು ಅಂತ ಇದ್ದೇನೆ. ಒಳ್ಳೆ ವಿಚಾರ. ಆದ್ರೆ ಅರ್ಥ ಆಯ್ತು. ಮಗನಿಗೆ ಮದುವೆ ಆಗಬೇಕು. ಹೌದು. ನಿಮಗೆ ವಯಸ್ಸಾಗಿದೆ. ನಮ್ಮಲ್ಲಿ ಅದೆಷ್ಟೋ ಮಂದಿಗಳು ಬರ್ತಾರೆ, ಅವರಿಗೆ ಪರಿಹಾರವನ್ನು ನಾನು ಕೊಟ್ಟಿದ್ದೇನೆ. ಈಗ ನಿಮ್ಮ ಮಗನ ಮದುವೆ ಅಲ್ವಾ, ಮದುವೆಗೆ ಚಿಂತೆ ಮಾಡಬೇಡಿ. ಮತ್ತೆ ನನ್ನ ಬಂಡಾರದಲ್ಲಿ ಬೇಕಾದಷ್ಟು ಉಂಟಲ್ಲಿ. ಖರ್ಚಿಗೆ ಕೇಳುವುದಕ್ಕೆ ಬಂದದಲ್ಲ ಮಗ. ಮತ್ತೆ ನಿನ್ನೇನೊಂದು ಕೆಲಸ ಆಗ್ಬೇಕಿತ್ತು. ಏನು? ಬೇರೇನಲ್ಲ, ಈಗೊಬ್ಬಳು ಮಗಳಿದ್ದಾಳಂತಲ್ಲ, ಪದ್ಮಾವತಿ ಎಂಬುದಾಗಿ. ಹೌದು. ನನ್ನ ಮಗನ ಹೆಸರು ಶ್ರೀನಿವಾಸ ಅಂತ ಇಲ್ಲಿ. ನನ್ನ ಮಗನಿಗೂ ಕೂಡ ಮದುವೆ ಆಗ್ಲಿಲ್ಲ. ಈಗ ಸಂಬಂಧ ಹುಡುಕ್ತಾ ಇದ್ದೇನೆ ಮಗ ನಾನು. ಹೌದಾ? ಹೌದು. ಒಳ್ಳೆ ವಿಚಾರ. ಈಗ ನಿನ್ನ ಮಗನಿಗೆ ಮದುವೆ ಆಗ್ಲಿಲ್ಲ. ಯೋಗ ಸಿಕ್ಕಿದ್ರೆ ನಿಮ್ಗೆ ಯಾರಾದ್ರೂ ಸಿಗುವುದು ನಿಮ್ಮ ಮಗನಿಗೆ? ಹೌದು, ಯೋಗ ಬಂದಿದೆ ಈಗ ನನ್ನ ಮಗನಿಗೆ. ಏನು? ಅದಕ್ಕೆ ನಾನು ಇಲ್ಲಿಗೆ ಬಂದದ್ದು ಮಗ. ಹೌದಾ? ನಿನ್ನ ಮಗನಿಗೆ ಮದುವೆ ಆಗ್ಲಿಲ್ಲ ಪದ್ಮಾವತಿಗೆ. ನಾವಿಲ್ಲಿಂದ ಸಂಬಂಧ ಬೆಳೆಸ್ತೇವೆ ಹೇಗೆ ಅಂದ್ರೆ, ನಿನ್ನ ಮಗಳಾದಂತಹ ಪದ್ಮಾವತಿಯನ್ನು ನನ್ನ ಮಗನಾದಂತಹ ಶ್ರೀನಿವಾಸನಿಗೆ ಕೊಟ್ಟು ಒಂದು ಕನ್ಯಾದಾನವನ್ನು ಮಾಡು ಮಗ. ಮುಚ್ಚುಬಾಯಿ. ಏನು ಬಿಸಿ ಆಗುವುದೇನು ನಿಂಗೆ? ವೃದ್ಧರು ಎಂಬುದಾಗಿ ಜಾಗರೂಕತೆಯಿಂದ ಮಾತನಾಡ್ತಾ ಇದ್ದೇನೆ. ಏನು ತಪ್ಪಿ ಮಾತಾಡಿದ್ದೇನೆ ಮಗ? ತಲೆಯ ಮೇಲೆ ಕೈ ಹಾಕುವ ಹಾಗೆ ಮಾತನಾಡ್ತಾ ಇದ್ದೀನಿ. ಏನೇ ನೀವು ಸಿಟ್ಟುಕೊಳ್ತಾ ಇದ್ದೀರಿ? ಅಲ್ಲ, ಎಂತದ್ದು ಮಾತಾಡುದು? ಅವರ ಯೋಗ್ಯತೆ ಅಂತ ಹೇಳಿದಂತ ಮಾತು ಸರಿ. ನಿಮಗೆ ಗೊತ್ತಿಲ್ಲ ಏನು? ಅಂತಃಪುರದಲ್ಲಿ ನಮ್ಮ ಮಗಳು ಅಸೌಖ್ಯದಿಂದ ಮಲಗಿದ್ದಾಗ ಹೊರವಂಜಿ ಒಬ್ಬಳು ಅವಳು ಬಂದು ಹೇಳಿದಂತ ವಿಚಾರವೇನು ಗೊತ್ತಿ? ನಿಮ್ಮ ಮಗಳಿಗೆ ಸೌಖ್ಯ ಆಗ್ಬೇಕಿದ್ರೆ ಆ ಶ್ರೀನಿವಾಸನಿಗೆ ಕಿರಾತನಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡ್ಬೇಕು. ಅವ ಸಾಮಾನ್ಯನಲ್ಲ, ಶ್ರೀಹರಿಯೇ ಆ ಕಿರಾತನಾಗಿ ದರಿಗಳಿಗೆ ಬಂದಿದ್ದಾನೆ ಎಂಬುದಾಗಿ. ಹಾಗಾಗಿ ನಾನು ಒಪ್ಪಿಕೊಂಡಿದ್ದೇನೆ ಸ್ವಾಮಿ. ಹಾಗಾಗಿ ಇವಳನ್ನು ಹಾಗೆ ಈಗ ಸಿಟ್ಟು ಹೋಯ್ತೇನೆ. ಸಿಟ್ಟು ಹೋಯ್ತು. ನನಗೆ ವಿಚಾರ ಗೊತ್ತಾದ ಮತ್ತೆ ಯಾಕೆ ಕರೆಸಿದೆ ಈಗಲ್ವಾ? ಹೌದು, ಆದೀತು. ನಿಮ್ಮ ಮಾತಿನಂತೆ ಆಗ್ಲಿ. ಆದ್ರೆ ಗುರುಗಳು ಮೊದಲೇ ಒಂದು ಸೂಚಿಸಿದ್ದಾರೆ. ಹೇಗೆ? ಮಗಳಿಗೆ ಯಾವ ಮುಹೂರ್ತ ಎಂಬುದಾಗಿ ವೈಶಾಖ ಶುದ್ಧ ದಶಮಿಯ ಶುಭ ಶುಕ್ರವಾರದಂದೇ ಆಗಬೇಕು. ಈಗ ಮದುವೆ ಹೆಣ್ಣು ಕೊಡುವುದಕ್ಕೆ ಸಿದ್ಧ ಇದೆಯಾ? ಸಿದ್ಧವಿದ್ದೇನೆ. ಹೌದಾ? ಒಪ್ಪಿಕೊಂಡೆಯಾ? ಯಾವಾಗ ಬರಬೇಕು ಮಗ? ವೈಶಾಖ ಶುದ್ಧ ದಶಮಿಯ ಶುಭ ಶುಕ್ರವಾರದಂದೇ ಬರಬೇಕು. ಶುಭ ಶುಕ್ರವಾರ ದಿಬ್ಬನ ಸಮೇತರಾಗಿ ಬನ್ನಿ. ಹೌದಾ? ಹೀಗೆ ಬಂದ್ರೆ ಆಯ್ತಲ್ಲ, ಹೀಗೆ ಬಂದ್ರೆ ಆಗ್ತದಲ್ಲ. ಮತ್ತೆ ಮದುವೆ ಅಲ್ವಾ? ನಮ್ಮ ಯೋಗ್ಯತೆಗೆ ತಕ್ಕಂತೆ ಶೃಂಗಾರವನ್ನು ಮಾಡಿಕೊಂಡು ಬರಬೇಕು ಮದುಮಗ ಕೂಡ. ನಿಮ್ಮ ಯೋಗ್ಯತೆಗೆ ತಕ್ಕಾಗಿ ನೀವು ಬಂದಿರ್ಬೇಕು ನಾವು. ಆಯ್ತು ಮಗ, ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ. ಬರುವ ಶುಕ್ರವಾರ ಅಲ್ಲ, ಹೋಗಿ ಬಂದೆ ಮಗ. ಹೋದ ಕೆಲಸ ಏನಾಯ್ತು ಗೊತ್ತುಂಟ? ಏನಾಯ್ತು? ಹೆಣ್ಣಾಯ್ತು ಮಗ. ಅಂದ್ರೆ
ಹೋದ ಕೆಲಸ ಆಯ್ತು. ಒಮ್ಮೆ ಬಿಸಿ ಆಯ್ತು ಅವನಿಗೆ. ಬೈದ, ಬಾಯಿಗೆ ಬಂದಂತೆ ಬೈದ. ಹೋಗಂತ ಹೇಳಿದ. ಹೋಗುವುದಕ್ಕೆ ಮುಂದಾದಾಗ ಅವನ ಹೆಂಡತಿ ಬಂದು ವಿಷಯ ಎಲ್ಲ ಹೇಳಿದ್ಲು. ಅವನಿಗೆ ಮಗಳಾದಂತ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದ್ರು. ಒಪ್ಪಿಕೊಂಡ. ಮತ್ತೆ ಒಂದು ವಿಷಯ ಹೇಳಿದ ಮಗ. ಏನಮ್ಮ? ಇದು ಬರುವ ಶುಕ್ರವಾರ ದಶಮಿಯ ದಿನ ಡಿಬ್ಬನ ಸಹಿತ ಬರ್ಬೇಕು. ಆದ್ರೆ ಹೀಗೆ ಬರುವುದಲ್ಲ, ನಮ್ಮ ಯೋಗ್ಯತೆಗೆ ಸರಿಯಾಗಿ ಡಿಬ್ಬನ ತರಬೇಕು ಅಂತ ಹೇಳಿದ. ಅವರು ಶ್ರೀಮಂತರು ಮಗ. ನಾವೀಗ ಹೇಗೆ ಅಲ್ಲಿಗೆ ಡಿಬ್ಬನ ಕೊಂಡು ಹೋಗುವುದು? ನಮ್ಮಲ್ಲಿ ಏನಿಲ್ಲಲ್ಲ. ವೆಚ್ಚಕ್ಕೆ ಧನ ಬೇಕೆನ್ನುವ ಆಲೋಚನೆ ಮಾಡ್ತಾ ಇದೆಯಾ? ಹೌದು. ಕುಬೇರನ ಬಳಿಯ ಸಾಲವನ್ನು ಕೇಳಿದ 18 ಕೋಟಿ ರಾಮಠಂಕ್ಯ ನಾಣ್ಯವನ್ನು ವರುಣ ದೇವನನ್ನು ಸಾಕ್ಷಿಯಾಗಿರಿಸಿದ್ದೇನೆ. ಮುಂದೆ ಕಲಿಯುಗದಲ್ಲಿ ಭಕ್ತರು ಕಲ್ಪಿಸುವಂತಹ ಮುಡಿಪೇಡಿನ ಪಾಲಿಗೆ ಸಾಲ ರೂಪದಲ್ಲಿ ಸಲ್ಲಲಿ ಎನ್ನುವ ಹಾಗೆ ಮಾತನ್ನು ಕೊಡುವುದರ ಮೂಲಕವಾಗಿ ಸಾಲವನ್ನು ಪಡೆದ ಹಾಗಾಯಿತು. ಮದುವೆಯ ಶುಭ ದಿನವನ್ನು ಸೂಚಿಸಿಯೇ ಬಂದಿದ್ದೀರಿ. ಆ ಕಾರಣಕ್ಕೆ ಬೇಕಾಗಿ ಲೋಕಲೋಕದ ಮಹಾತ್ಮರಿಗೆಲ್ಲರಿಗೂ ಸೂರ್ಯ ದೇವನ ಮೂಲಕವಾಗಿ ಆಮಂತ್ರಣವನ್ನು ಕೊಟ್ಟು ಕಳುಹಿಸಿದ ಹಾಗಾಯಿತು. ಅದು ಬ್ರಹ್ಮದೇವ ಬಂದಿದ್ದಾನೆ, ಮತ್ತೊಂದು ಕಡೆಯಲ್ಲಿ ಪರಮೇಶ್ವರನು ಬಂದಿದ್ದಾನೆ, ಇಂದ್ರಾದಿ ದೇವತೆಗಳೆಲ್ಲರೂ ಸೇರಿದ್ದಾರೆ. ತಡ ಮಾಡುವ ಸರಿಯಲ್ಲ, ಸಂಭ್ರಮದಿಂದ ದೊಡ್ಡಾದೇಶವನ್ನು ಸೇರಿಕೊಂಡು ಇದು ನನ್ನ ಮಗ, ಮದುಮಗ. ಹೌದಾ? ಆದೀತು. ಟಿಪ್ಪಣಿಯರಿಗೆಲ್ಲ ಆಸನದ ವ್ಯವಸ್ಥೆ ಇದೆ. ಎಲ್ಲ ಕುಳಿತುಕೊಳ್ಳಿ ಅಲ್ಲಿ. ಹೌದು. ಈಗ ಕೆಲಸೆಲ್ಲ ಆಗಿದೆ ಮಗ. ನೀವು ಹೇಳಿದ ಹಾಗೆ ಮುಹೂರ್ತ ಸಮೇತವಾಗಿ ಬಂದಿದ್ದೀರಿ. ಶುಭ ಶುಕ್ರವಾರ. ಹೌದು. ಮದುವೆ ಆಗ್ಬೇಕಲ್ಲ, ಮದುಮಗ ಅವರಿಗೆ ಹೆದರಿಕೆ. ಇನ್ನು ಅತ್ತೆ ನಾನು. ಹೌದು ಅಜ್ಜಿ, ನನ್ನದೇ ದೃಷ್ಟಿ ಬೀಳ್ಬಹುದು. ನನ್ನಲ್ಲೆಲ್ಲ ಹೋಗು. ಅಮ್ಮನದ್ದು ಕ್ರಮ ಎಲ್ಲ ಬಿಡ್ಲಿಕ್ಕಿಲ್ಲ. ಮತ್ತೆ ಅಮ್ಮ ಎಲ್ಲರೂ ಬಂದಿದ್ದಾರೆ, ಎಲ್ಲೂ ನೋಡ್ತಾ ಇದ್ದಾರೆ. ಸರಿಯಾಗಿ ನೋಡ್ಕೋ ಆಯ್ತಾಯ್ತು. ಮದುವೆ ಚಂದವನ್ನು. ಹೌದು, ನೋಡ್ಬೇಕಲ್ಲ. ಯಾರು ಆಶೀರ್ವಾದ ಹುಡುಗರಂತ ಹೇಳಿ ಹಾಕಿದೆ. ಅವರಲ್ಲೇ ಇರ್ಲಿ, ಎಂದು ಬರೋದು ಬೇಡ. ಆದ್ರೆ ನನ್ನದೊಂದು ಉಡುಗೊರೆ ಉಂಟು. ಪರಂಪರೆ ಮುತ್ತಿನ ಕಿರೀಟ. ಹಾಗಾಗಿ ಬಳುವಳಿಯಾಗಿ ಬಂದದ್ದು. ಈಗ ನಿನ್ನ ಶಿರಕ್ಕೆ ಯಾರು ಹೆದರಬೇಕಾದ ಅಗತ್ಯವಿಲ್ಲ. ಹಿಂದೆ ಬಾಲ್ಯಾವಸ್ಥೆಯಲ್ಲಿ ವಾಲ್ಮೀಕದಲ್ಲಿ ನಾನು ಆಶ್ರಯವನ್ನು ಕೊಟ್ಟಂತಹ ಸಮಯದಲ್ಲಿ ಕಪಿಲೆಯ ಸ್ತನ್ಯಪಾನವನ್ನು ಮಾಡ್ತಾ ಇದ್ದೆ. ಕುಪಿತರಾಗಿರುವಂತಹ ಚೋಳರಾಜನನ್ನು ಕಂಡು ಆ ಗೋವನ್ನೇ ವಧಿಸುವುದಕ್ಕೆ ಮುಂದಾದಾಗ ಅದನ್ನು ತಡೆದೆ ನಾನು. ರಾಜನಾಗಿರುವಂತಹ ನೀನು ಪಿಶಾಚಿಯಂತೆಯೇ ವರ್ತಿಸಿದ ಕಾರಣ ನೀನು ಪಿಶಾಚಿಯಾಗಿ ಹೋಗು ಎನ್ನುವ ಹಾಗೆ ಶಾಪವನ್ನಿತ್ತೆ. ಕಣ್ಣೀರನ್ನು ಸುರಿಸಿ ಮುಂದೇನು ಗತಿಯನ್ನು ಹಾಗೆ ಕೇಳಿಕೊಂಡಾಗ ಶುಕ್ರವಾರದ ಶುಭ ದಿನದಂದು ನಿನ್ನ ಮಗಳಾಗಿರುವಂತಹ ಪದ್ಮಾವತಿಯನ್ನು ಮದುವೆ ಆಗುವುದಕ್ಕೆ ನಾನಿದ್ದೇನೆ. ಮರೆಯಲ್ಲೇ ನಿಂತು 3 ಗಳಿಗೆ ನೋಡಿದೆಂದಾದ್ರೆ ನಿನ್ನ ಪಿಶಾಚಿ ರೂಪ ಮರೆಯಾಗ್ತದೆ ಎನ್ನುವ ಹಾಗೆ ಇವತ್ತಾತ ಪಿಶಾಚಿ ರೂಪವನ್ನು ಮರೆಯಾಗಿ ಮೋಕ್ಷವನ್ನು ಸೇರಿದ. ಅಮ್ಮ ಅಂದು ನಿನ್ನ ಮದುವೆ ಚಂದವನ್ನು ನೋಡ್ಬೇಕು ಅಂತ ಹೇಳಿದ್ದೇನೆ ಮಗನೇ. ಮದುವೆ ಹೇಗಾಯ್ತು ಕಂದ. ಆದ್ರೆ ಒಂದು ನಿನ್ನ ಜೊತೆಯಲ್ಲೇ ನಾನು ಇರ್ಬೇಕೆಂಬ ಆಸೆ ಮಗನೇ. ಅಮ್ಮ ಅಂದು ಯಶೋದೆಯಾಗಿ ನನ್ನ ಜೊತೆಯಲ್ಲಿದ್ದವಳು ನೀನು. ಕೊನೆಯ ಆಸೆಯೇ ನೀನು ಹಾಗೆ ಕೇಳಿಕೊಂಡಾಗ ನಿನ್ನ ಮದುವೆ ಚಂದವನ್ನು ಕಾಣುವಂತಹ ಯೋಗ ನನಗಿಲ್ಲ ಎನ್ನುವ ಹಾಗೆ ಕಣ್ಣೀರನ್ನು ಸುರಿಸ್ತವಳು ನೀನು. ಮುಂದೆ ದಿವಸ ಆಶೆಯನ್ನು ಈಡೇರಿಸಿಕೊಡ್ತೇನೆ ಹಾಗೆ ಮಾತನ್ನು ಕೊಟ್ಟಿದ್ದೀನಿ. ಆಸೆ ಸಂಪೂರ್ಣವಾಯ್ತು ತಾನೆ? ಹೌದು, ಆಸೆ ಆಯ್ತು. ನಿನ್ನ ಜೊತೆಯಲ್ಲಿ ಇರ್ಬೇಕು ನಾನು. ಇದು ಬಕುಳ ಮಾಳಿಕೆಯಾಗಿ ನಾನು ಕೊರಳಲ್ಲಿ ಧಾರಣೆ ಮಾಡ್ತೇನೆ.
ಮದುವೆನೂ ಆಯಿತು. ಪದ್ಮಾವತಿಯನ್ನು ನನಗೆ ಕೊಡುವುದರ ಮೂಲಕವಾಗಿ ಪದ್ಮಾವತಿ ಕಲ್ಯಾಣವೂ ಆಯಿತು. ಮುಂದೆ ಇಲ್ಲಿಯೇ ಸ್ವಲ್ಪ ಸಮಯ ನಿಲ್ಲುವುದರ ಮೂಲಕವಾಗಿ ಆಮೇಲೆ ನಮ್ಮ ವಾಸ್ತವ್ಯ ಏನೆಂಬುದನ್ನು ನಾವು ಕಂಡುಕೊಳ್ತೇವೆ. ಅಷ್ಟೇ ಅಲ್ಲ, ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದರೆ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೆ ಬೇಕಾಗಿ ದೇವರು ನಾನಾ ರೀತಿಯಲ್ಲಿ ಕಾಣಿಸಿಕೊಳ್ತಾ ಎನ್ನುವ ಹಾಗೆ ಈ ಹಿಂದೆ ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡವರಿದ್ದಾರೆ. ಬಾಲ್ಯದಲ್ಲಿಯೇ ಕೃಷ್ಣನು ತನ್ನ ಲೀಲೆಯನ್ನು ಕಾಣಿಸಿಕೊಳ್ಳುವುದರ ಮೂಲಕವಾಗಿ ಕೃಷ್ಣ ಲೀಲೆ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಹೊಂದಿತು. ಆಮೇಲೆ ತನಗೆ ಬಂದ ಲೋಕಾಪವಾದನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಶಮಂತಕ ಮಣಿಯನ್ನು ಪಡೆಯುವುದಕ್ಕೆ ಬೇಕಾಗಿ ಜಾಂಬವಂತನಿಗೆ ರಾಮನಾಗಿ ಕಾಣಿಸಿಕೊಂಡು ಜಾಂಬವತಿಯನ್ನು ವಿವಾಹವಾದ. ಈಗ ನಾನು ಶ್ರೀನಿವಾಸನಾಗಿ ಕಾಣಿಸಿಕೊಂಡು ಪದ್ಮಾವತಿಯನ್ನು ಮದುವೆವಾದೆ. ನೋಡಿದೆಯಲ್ಲ, ಎಲ್ಲರೂ ಕೃಷ್ಣಾರ್ಪಣ ವಸ್ತು ಅಂದರೆ ಎಲ್ಲವೂ ಕೃಷ್ಣನಿಗೆ ಸೇರ್ತೆ ಎನ್ನುವುದೇ ಅರ್ಥ. ಆದ್ದರಿಂದ ಈ ಪುಣ್ಯ ಕಥೆಯನ್ನು ಯಾರು ಆಡಿಸ್ತಾರೋ, ಯಾರು ಆಡ್ತಾರೋ, ಯಾರು ಭಕ್ತ ಶ್ರದ್ಧೆಯಿಂದ ನೋಡ್ತಾರೋ ಅವರೆಲ್ಲರಿಗೂ ಕಲಾಪ್ರಿಯ ಆಗಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯಾರೋಗ್ಯ ಸುಖ ಭಾಗ್ಯವನ್ನು ಸದಾಕಾಲ ಇಟ್ಟು ರಕ್ಷಿಸಲೆಂದು ಮಹಾಮಾತೆಯಲ್ಲಿ ಬೇಡುತ್ತಾ ಪುಣ್ಯ ಕಥೆಗೆ ಮಂಗಲಗೀತೆಯನ್ನು ಹಾಡುವ. ಭದ್ರಂ ಶುಭಂ ಮಂಗಳಂ ಶ್ರೀ ಜನೇಂದ್ರಯರು ನೋಟದಿ ನಡೆದರು ತವರು ಉಸುರರು ನಿಡು ಮಕಾಗ್ರತೆಯಿನ ರೇತೆಯ ತಡೆದು ಗಿಡಿಸಬಹುದಿಲ್ಲ ಮಾತನೆ ಕೀರ್ತಿಯ ಪಡೆಯಲು ತನರುವೆ ಶೋಭಾ ಆಹೋ ಆಹೋ ಮಹಾರಾಜ ಶ್ರೀಗಳಾದ ಶ್ರೀ ಉಮೇಶ ದೇವಾಡಿಗರು ಮತ್ತು ಮನೆಯವರಯ್ಯ ಮಹಾರಾಜ ಶ್ರೀಗಳಾದಂಥ ಶ್ರೀ ಉಮೇಶ ದೇವಾಡಿಗರು ಭಲ್ಲ ಶಾಬಾದ್ ಭಲ್ಲ ದಕ್ಕೀತು ಬಿಡಾರಕ್ಕೆ ಅಪ್ಪಣೆ ದೇವರ
ಕೈ ಲಾಸ್ಟ್ ಬೇಗಲೆ ಮಾತೆಲ್ಲ ಒಳ್ಳೆ ದಿಕ್ಕಲು ಉಂಟು. ಬಲೆ 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 ದೇವರೇ ಮನೆ ಪಾಡ್ಬೇಕು ಇಲ್ಲದಕ್ಕೆ ಮಾತ್ರ ಬಲೆ ಬಲೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ಬ್ರಹ್ಮಕಿ ದೇವಿ ನಾರಾಯಣಿ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥ ದೇವಿ ನಾರಾಯಣಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತಿ 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 ಕೆಲವು ದುರ್ಗಾ ವಿನಾಯಕ ಬಂದ ಶಾಸ್ತ್ರ ಬಂದು ಕಲಿಯುಗದ ದುರ್ಗಾ ವಿನಾಯಕ ದೇವರನ್ನ ಆರಾಧನೆ ಮತ್ತು ಲಕ್ಷಿಪ್ರ ಪ್ರಸಾದಾಯಕ ಬಂದು ಅಂಜನೆ ಯಕ್ಷಗಾನ ದೇವರನ್ನ ಕಟೀಲದಪ್ಪೆ ಉಳ್ಳಾಲ್ದಿ ಯಕ್ಷಗಾನ ಸೇವೆ ಗಣಪತಿ ದುರ್ಗಾದೇವರನ್ನ ಆರಾಧನೆ ಕೊಡ್ತಿನಂತಿದ್ದನ್ನ ಈ ದಿನದ ಸೇವೆನ ಪ್ರಸನ್ನರೋಗಿ ಪರಮಾತ್ಮೆ ಸಂತೋಷ ಸ್ವೀಕಾರ ನಿಖಿಲ ಕುಟುಂಬ ದಿನೇ ದಿನೇ ಅಭಿವೃದ್ಧಿ ದ್ರವ್ಯಲಾಭ ಕೀರ್ತಿಲಾಭ ಛತ್ರಪರಾಜಯಾದಿ ಸನ್ಮಂಗಲ ಇಲ್ಲ ನೂತನ ಗೃಹ ಪ್ರವೇಶ ಸಂದರ್ಭ ಪಂಚಿನ ಪರಕಿರಾಜ ಆ ಇಲ್ಲಡ್ ಸ್ಥಿರಲಕ್ಷ್ಮಿ ಸ್ಥಿರವಾಸ್ತು ಸೌಭಾಗ್ಯಲಕ್ಷ್ಮಿ ಶಾಶ್ವತವಾದ ನೆಲೆಯಾದ ಆ ಇಲ್ಲಡ್ ಅನಾಥ ಸತ್ಕರ್ಮ ಮಲ್ಪನ ಸೌಭಾಗ್ಯನ ಕೊರ್ಪಾದ ಮೇಲ್ಕಾಲಾಗಲ ಅಪ್ಪೆನ ಸೇವೆ ಮಲ್ಪನ ಯೋಗ್ಯತೆಯ ಸಾಮರ್ಥ್ಯನ ಕೊಟ್ಟರು ನಿಕ್ಲ ಪೋಯಿನಲ್ಪ ಬತ್ತಿನಲ್ಪ ಹೆಚ್ಚೆ ಮಲ್ತದ್ದು ಬಿರಿಸಾಯಿತಿ ಕಾಪಾಡೊಂದು ಬರ್ತನ ಮಹಾಭಾರ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಗಿ ಇನ್ನು ಕರ್ನಾರವಿಂದ ಬಂದು ಪ್ರಾರ್ಥನೆ ಮಂದಿ ಸನ್ನಿಧಾನ ಪುಣ್ಯವಾದ ಪ್ರಸಾದ ಮಂಡಳಿ ಪರವ ಅಂತ ಯಜಮಾನ ಗಟ್ಟಿ ಬರ್ತದೆ ಕೊಡ್ಲೆ ಹಾಕಲೆ ಎರಡನ್ನು ಕೊಡಲೆ ಇದು ತೀರ್ಥ ಇರ್ತದೆ ತೀರ್ಥ ಇರ್ತದೆ ತೀರ್ಥ ಇರ್ತದೆ ವಿದ್ಯೋ ನಾರಾಯಣೋ ಪ್ರಥಮಂ ಕಾರ್ಯಸಿದ್ಧ್ಯರ್ಥಂ ದ್ವಿತೀಯಂ ಧರ್ಮಸಾಧನಂ ತೃತೀಯಂ ಮೋಕ್ಷಕಾರ್ಯಾರ್ಥಂ